ಓಕೆ ಸರ್, ಸ್ಟಾರ್ಟ್ ಮಾಡಿ. ಓಕೆ. ಸೊ ನಾನು ಫಸ್ಟ್ ಕೇಳೋದೇನೆ ನಮ್ಮ ಏನು ಇಂಟ್ರಾಡೇ ಕೋರ್ಸ್ ಯಾವ ಥರ ಇತ್ತು ಅಂತ ಕೇಳ್ತೀನಿ. ಅಂದರೆ ನಿಮ್ಗೆ ಅರ್ಥ ಆಗಿದೆಯಾ ಹೇಳಿ ನನಗೆ, ಯಾರಾದ್ರೂ ಹಿಂಗೆ ಒನ್ ಬೈ ಒನ್ ಹೇಳಿ. ಜೊತೆಲಿ ನಮ್ಮ SR ಲೆವೆಲ್ ಟೂಲ್ ನಿಮ್ಗೆ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಅದನ್ನು ಹೇಳಿ. ಸರ್ ನಿಜ ಹೇಳ್ಬೇಕಂದ್ರೆ ಅಂತ ಟೂಲ್ ನಾನು ಇದುವರೆಗೂ ನೋಡಿಲ್ಲ ಸರ್. ಓಕೆ, ಭಾನು ಅವರೆಲ್ಲ ಮಾತಾಡ್ತಾ ಇರೋದು. ಸರ್ ನಿಜ ನನ್ ಲೈಫ್ ನಾನು ಹೇಳಿದೀನಲ್ಲ, ನಾನು ನಿಮ್ಗೆ ಆಲ್ರೆಡಿ ಪರ್ಸನಲಿ ಹೇಳಿದ್ದೀನಿ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ನಿಜ ಇವತ್ತಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು ಸರ್. ಓಕೆ. ನಾನು 50 ಲಕ್ಷ ಕಳೆದ್ರೂ ಪರವಾಗಿಲ್ಲ, ನಾನು ಇವತ್ತು ಖುಷಿ ಆದೆ ಸರ್. ನಿಜ ಸರ್, ಇಷ್ಟು ದುಡ್ಡು ಹೋಯ್ತು ಅಂತ ಸೆಕೆಂಡ್ರಿ, ಇಷ್ಟ ದಿನ ಕಳೆದಿರೋದು ಸೆಕೆಂಡ್ರಿ, ಬಟ್ ನನ್ಗೆ ತುಂಬಾ ಹ್ಯಾಪಿ ಆಯ್ತು ಸರ್. ಆಕ್ಚುಲಿ ಭಾನು ಅವರೇ, ನಿಮ್ಗೆ ಇಷ್ಟ ಇದ್ರೆ ನೀವು ಹೇಳ್ಬೋದು, ಬಟ್ ನಂಬರ್ಸ್ ಹೇಳೋದು ಬೇಡ ಆಯ್ತಾ. ಹೌದು ಸರ್. ನಿಮ್ ಊರ್ ಹೇಳೋದು ಬೇಡ. ಸಿಂಪಲ್ ಆಗಿ ಹ್ಞೂ ಸರ್. ನೀವು ಯಾವ ತರ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ನಿಮ್ಗೆ ಯಾವ ತರ ಒಂದು ಲಾಸ್ ಆಯ್ತು ಅಂತ ಹೇಳಿ ಅಟ್ಲೀಸ್ಟ್ ಇಲ್ಲಿ ಹೊಸಬ್ರು ಇರ್ತಾರಲ್ವಾ, ಸೊ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಸೊ ನೀವು ಹಾಕಿರೋ ಏನು ನೀವು ಫೇಸ್ ಮಾಡಿರೋ ಪ್ರಾಬ್ಲಮ್ ಏನಿದೆಯಲ್ವಾ, ಸೊ ಅದು ಇನ್ನೊಬ್ರು ಫೇಸ್ ಮಾಡಲ್ಲ. ಸೊ ಯಾವ ಹೌದು ತರ, ಸರ್. ಒಂದ್ ನಿಮಿಷ, ಯಾವ ತರ ನೀವು ಟ್ರೇಡಿಂಗ್ ಬಂದ್ರಿ ಕ್ವಿಕ್ ಆಗಿ ಹೇಳಿ. ಹಂಗೆ ಯಾವ ತರ ಎಂಟ್ರಿ ಅಂಡ್ ಎಕ್ಸಿಟ್ ತಗೊಂತಾ ಇದ್ರಿ, ಸೊ ಇದನ್ನ ಜಸ್ಟ್ Okay, sir. ಕ್ವಿಕ್ ಆಗಿ ಹೇಳಿ. ಸೊ ಇನ್ನೊಬ್ರಿಗೆ ಅದು ಹೆಲ್ಪ್ ಆಗುತ್ತೆ. ಈ ತರ ಮಾಡಿದ್ರೆ ನಮಗೂ ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ ಸರ್, ಓಕೆ ಸರ್. ಸರ್ ಆಕ್ಚುಲಿ ಆಗಸ್ಟ್ 4th ಏನೋ ಐ ಮೆಟ್ ಅನ್ ಆಕ್ಸಿಡೆಂಟ್. ಓಕೆ, ಓಕೆ, ಅವತ್ತು ನನ್ಗೆ ಸ್ವಲ್ಪ ಇಶ್ಯೂ ಇತ್ತು, ಅದರಿಂದ ಒಂದ್ ಮಂತ್ ನಾನು ಹಾಸ್ಪಿಟಲ್ ಇದೆ. ಮತ್ತೆ ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಿದೆ ನಾನು. ಓಕೆ, ಆ ಸೆಪ್ಟೆಂಬರ್ ಇಂದ ನನ್ಗೆ ಯಾರೋ ಇದರಿಂದ ಒಂದು ಇನ್ಸ್ಪಿರೇಷನ್ ಇಂದ ಫುಲ್ ಮಾಡ್ಬೇಕು ಅಂತ ಬಂದೆ. ಇದ್ರಿಗೆ ತುಂಬಾ ಮಾಡ್ಕೊಂಡಿದ್ದೆ. ಓಕೆ, 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 ಆಮೇಲೆ ನನ್ಗೆ 3-4 ಡೇಸ್ ಇಂದಾನೆ ನನ್ಗೆ ಒಂದು ಹೋಪ್ ಬಂದಿದೆ, ಇದನ್ನ ಮಾಡ್ಬೋದು ಅಂತ. ಓಕೆ. ಒಂದು 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 ಒಳ್ಳೆ ಅಮೌಂಟ್ನೇ ಕಳ್ಕೊಂಡಿದ್ದೀರಾ. ಜೊತೆಲಿ ಇನ್ನೊಂದೇನಂದ್ರೆ, ಹೌದು ನೀವು sir. ನನ್ನ ಹತ್ರ ಮಾತಾಡಿದಿರಾ ಆಲ್ರೆಡಿ. ಜೊತೆಲಿ ಹಾ, ನೀವು ಹೌದು sir. ಏನು ಬೇಸಿಕ್ ನಾಲೆಜ್ ಏನಿಲ್ಲ, ಜಸ್ಟ್ ಬೈ ಸೆಲ್ ಆ ಕಾನ್ಸೆಪ್ಟ್ ಮೇಲೆ ಬಂದ್ರಿ ಅಲ್ವಾ ನೀವು. ಹೌದು ಸರ್, ಹೌದು ಸರ್. ಓಕೆ, ಬೇರೆ ಏನು ಗೊತ್ತಿರ್ಲಿಲ್ಲ ನಿಮ್ಗೆ, ಬೈ ಮಾಡೋದು sell ಏನು ಮಾಡೋದು. ಗೊತ್ತಿರ್ಲಿಲ್ಲ ಹಾ. ಸರ್, ಏನು ಸೊ ಗೊತ್ತಿರ್ಲಿಲ್ಲ sir. ನಿಮ್ಮನ್ನ ಯಾಕೆ ಕೇಳಿದೆ ಅಂದ್ರೆ, ಸೊ ಎಷ್ಟೊಂದ್ ಜನ ನನ್ಗೆ ಕಾಲ್ ಮಾಡಿದಾಗ್ಲೂ ಕೂಡ ಅದನ್ನೇ ಕೇಳ್ತಾರೆ. ಸೊ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿ ಅಂತ ಈ ಸೆಷನ್ ಮಾಡ್ತಾ ಇರೋ ಇಂಟೆನ್ಷನ್ ಅಷ್ಟೇನೆ. ಸೊ ಹೌದು ಕೆಲವೊಂದು sir, ಹೌದು sir. ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ಫಸ್ಟ್ ನನಗೆ ನಿಮ್ಮ ಒಂದು ಔಟ್ಪುಟ್ ಬೇಕು ನನಗೆ. ಸೊ ಯಾವ ತರ ನಿಮ್ ಹೌದು sir. ಪ್ರೊಸೆಸ್ ಏನಿದೆ, ಸೊ ನಿಮ್ಗೆ SR ಲೆವೆಲ್ ಟೂಲ್ ಯಾವ ತರ ಹೋಗ್ತಿದೆ, Okay. ಜೊತೆಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಹಾಗೆ ನಾನು ಏನು ಒಂದು ವಿಡಿಯೋಗಳನ್ನ ಮಾಡ್ತೀನಲ್ವಾ ನಿಮ್ಗೆ, ಸೊ ಅದು ನಿಮ್ಗೆ ಅರ್ಥ ಹೌದು sir. ಆಗ್ತಿದ್ಯಾ ಅನ್ನೋದು ನನ್ಗೆ ಮೇನ್ ಆಗುತ್ತೆ. ಇಲ್ಲಾಂದ್ರೆ ನಾನು ಮಾಡ್ತಿರೋದು ಯೂಸ್ ಆಗುತ್ತೆ ನಿಮ್ಗೆ, ಯೂಸ್ಲೆಸ್ ಆಗುತ್ತೆ. ಓಕೆ, ಇಲ್ಲ ಸರ್, ತುಂಬಾ ಯೂಸ್ಫುಲ್ ಸರ್. ನಿಜ, ಅದನ್ನ ಮಾತ್ರ ನಾವು ಕನ್ಸಲ್ಲೂ ಯೋಚನೆ ಮಾಡಬಾರ್ದು. ಅಲ್ಲ ಯಾಕೆ ಅಂತಂದ್ರೆ ನಾನು ಸಾಕಷ್ಟು ಎಫರ್ಟ್ ಹಾಕಿರ್ತೀನಿ. ಸೊ ಹೌದು sir. ತುಂಬಾ ಜನ ನನಗೆ ಏನೋ ಗ್ರೂಪ್ ಅಲ್ಲಿ ಕೇಳ್ತಾ ಇದ್ರು. ಕೆಲವೊಬ್ರಿಗೆ ಪಾಪ ಸಿಟ್ಟು ಬಂದಿರುತ್ತೆ, ಬೇಜಾರು ಆಗಿರುತ್ತೆ, ತುಂಬಾ ಟೈಮ್ ಆಯ್ತು ಅಂತ ಹೇಳಿ. ಬಟ್ ನಾನ್ ಹೇಳೋದು, ಪೇಷನ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ನನಗೋಸ್ಕರ ಸರ್, ನನ್ನ ಲೈಫಲ್ಲಿ ಮಿಸ್ ಆಗಿದ್ದು ಅದೊಂದೇ. ಎಕ್ಸಾಕ್ಟ್ಲಿ. ಸೊ ನನಗೋಸ್ಕರ Right, sir. ಕಾಯಿರಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾನು ನಿಮ್ಗೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ವಿಡಿಯೋ ಮಾಡಬೇಕು, ನಿಮ್ಗೆ ಏನೋ ಒಂದು 2419 ನೀವು ಪೇ ಮಾಡಿದೀರಾ ನಿಮ್ಗೆ ಹೇಳ್ಬೇಕು ಅಂದ್ರೆ, ಸೊ ನನ್ಗದೇನು ಅಲ್ಲ, ನಾನು ಹೇಳ್ಬಿಡ್ತೀನಿ ಲೈವ್ ಬಂದು ಕೂತ್ಕೊಂಡು ಈಗ ಹೆಂಗ್ ಮಾತಾಡ್ತೀನಿ ಅದೇ ತರ ಹೇಳ್ಬಿಡ್ತೀನಿ. ಬಟ್ ನನ್ಗೆ ಮೇನ್ ಆಗಿ ಅಲ್ಲಿಗೆ ನಾವ್ ಇವಾಗ ನೋಡಿ ಏನ್ ಮಾತಾಡ್ತಾ ಇದೀವಿ, ಒಂದೊಂದ್ಸರಿ ವರ್ಡ್ಗಳು ಮಿಸ್ ಆಗುತ್ತೆ. ಸೊ ಈ ತರ ಎಲ್ಲ ಆಗ್ಬಾರ್ದು ನನಗೆ. ಸೊ ಹೌದು sir, ನಾನು ಹೌದು sir. ಕೂಡ ತುಂಬಾ ಮಿಸ್ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ, ನಾನು ಕೂಡ ಇನ್ನೊಬ್ರ ಹತ್ರ ಮಾತಾಡುವಾಗ ಅದೇ ತರ ನಾನು ಅಂದ್ರೆ ನಾನು ಕಲಿಯುವಾಗ ಅದೇ ತರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಮಧ್ಯದಲ್ಲಿ ಏನೋ ಹೇಳೋದು, ಈ ತರ ನಂಗೆ ಡಿಸ್ಟರ್ಬೆನ್ಸ್ ಆಗಬಾರ್ದಿತ್ತು. ಸೊ ಅದು ನನ್ನಿಂದ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದಾಗಿಲ್ಲ ಅಂತ ಅಂದ್ರೆ ನಿಮ್ಗೆ ಹೇಳೋ ವಿಷಯ ನೀಟಾಗಿ ಮುಟ್ಟುತ್ತೆ. ಸೊ ಮಧ್ಯದಲ್ಲಿ ನಾನು ಈ ತರ ಎಲ್ಲ ಮಾತಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೂ ಬೋರ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಏನ್ ಕಂಟೆಂಟ್ ಬೇಕೋ ಅದು ಬರಬೇಕು. ಸೊ ಜೊತೆಲಿ ನಾನು ಆದಷ್ಟು ವಿಡಿಯೋಸ್ ಏನು ನಿಮ್ಗೆ ಮಾಡಿದ್ದೀನಲ್ವಾ, ಆಲ್ಮೋಸ್ಟ್ 1 hour 20 minutes ಇದೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 15 days ಟೈಮ್ ತಗೊಂಡಿದ್ದೀನಿ. ನಾನು ವರ್ಕ್ ಬ್ಯಾಲೆನ್ಸ್ ಮಾಡಬೇಕು, ಜೊತೆಲಿ ನಾನು ಫ್ರೀ ಇರುವಾಗ ಅದನ್ನ ರೆಕಾರ್ಡ್ ಮಾಡಬೇಕು. ಏನಾದ್ರು ನನಗೆ ತಪ್ಪು ಅನಿಸ್ತಂದ್ರೆ ಅಗೇನ್ ರೆಕಾರ್ಡ್ ಮಾಡ್ತೀನಿ. ಸೊ ಸ್ಟಿಲ್ ಪಾರ್ಟ್ 2 ನಿನ್ನೆ ಅಪ್ಲೋಡ್ ಮಾಡೋವರೆಗೂ 5 ನಿಮಿಷದ ಮೊದಲೇ ನಾನು ನಿಮ್ಗೆಲ್ರಿಗೂ ಅಪ್ಡೇಟ್ ಮಾಡ್ತಾ ಇದ್ದೆ ಗ್ರೂಪಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂತ ಸ್ಟಿಲ್ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಸೊ ನನಗೆ ಯಾವ್ದು ವರ್ಡ್ಗಳು ಮಿಸ್ ಆಗ್ತಿದೆ, ಯಾವ್ದು ಸರಿ ಅನ್ಸಲ್ಲ, ಮತ್ತೆ ಅದನ್ನ ರಿಪೀಟ್ ರೆಕಾರ್ಡ್ ಮಾಡ್ತೀನಿ. ಸೊ ಇಷ್ಟು ಪ್ರೊಸೆಸ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಗೇನ್ ನಿಮ್ಗೆ ಏನು ಹೇಳಬೇಕು, ಸೊ ನಾನು ಏನು ಫಾಲೋ ಮಾಡ್ತಾ ಇದ್ದೀನೋ ಅದನ್ನ 200% ನನ್ನಿಂದ ಎಫರ್ಟ್ ನಾನು ಹಾಕ್ತೀನಿ. ನೆಕ್ಸ್ಟ್ ಲೆವೆಲ್ ನಾಲೆಜ್ಗಳಿರ್ತವೆ ಆಪ್ಷನ್ ಅಲ್ಲಿ. ಸೊ ಏನ್ ಬೇಕು ಏನ್ ಬೇಡ ಅದನ್ನ ತಿಳ್ಕೊಬೇಕು. ಬರೀ ನಾವು SR ಲೆವೆಲ್ ಟೂಲ್ ಹಾಗೆ ಇದಿಷ್ಟು ಇಟ್ಕೊಂಡ್ರೆ ಆಗಲ್ಲ. ಓಕೆ, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ಗ್ರೂಪ್ ಈ ಏನಿದೆಯಲ್ವಾ, ಈಗ SR ಲೆವೆಲ್ ಗ್ರೂಪ್ ಅಥವಾ ನಾವೊಂದು ಕಮ್ಯುನಿಟಿ ತರ ಮಾಡ್ತೀವಿ ಅಂತ ಏನು ಹೇಳದ್ನಲ್ವಾ, ಸೊ ಇದನ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶನೂ ಅಷ್ಟೇನೆ. ಇದು ಫಸ್ಟ್ SR ಲೆವೆಲ್ ಗ್ರೂಪ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಸೆಷನ್ ನಮ್ದು SR ಲೆವೆಲ್ ಗ್ರೂಪ್ ಅವ್ರದ್ದು. ಓಕೆ, ಸೊ ಮೇನ್ ಏನಂದ್ರೆ ನಾವು ಕೋರ್ಸ್ಗಳು ಮಾಡಿ ಎಲ್ಲ ಕಡೆ ಕಲ್ತ್ಬಿಡ್ತೀವಿ. ಸೊ ನಾನು ಕೂಡ ಕೋರ್ಸ್ ಮಾಡಿ ಹೇಳ್ತೀನಿ. ಬಟ್ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಲ್ಲ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಥವಾ ನಾನೇನು ಕರೆಕ್ಟ್ ಮಾಡ್ತಿದ್ದೀನಿ, ಅದೇನು ನಿಮ್ಗೆ ಗೊತ್ತಾಗ್ತಿರಲ್ಲ.
ಸೊ ಇದನ್ನೆಲ್ಲ ನೀವೇನ್ ಮಾಡಬೇಕು, ಕಲ್ತ್ಕೋಬೇಕು. ಈ ಸೆಷನ್ ನಮ್ಗದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಇರ್ತಾರೆ. ಸೊ ಈಗ ನಾನೇ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಸೊ ಇಲ್ಲಿ ಕೆಲವೊಬ್ರು ಇನ್ನ ಎಕ್ಸ್ಪರ್ಟ್ ಇದ್ದಾರೆ ತುಂಬಾ. ಅಂದ್ರೆ 2008 ಇಂದ ಸ್ಟಾಕ್ ಮಾರ್ಕೆಟ್, 2002 ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರು ಇದ್ದಾರೆ. ಓಕೆ, ಅವ್ರಿಗೆಲ್ಲ ಒಂದು ರಿಯಾಲಿಟಿ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಪ್ರಾಫಿಟ್ ಆರ್ ಲಾಸ್ ಅದು ಸೆಕೆಂಡ್ ಮ್ಯಾಟರ್. ಓಕೆ, ಬಟ್ ಆದ್ರೆ ಅಲ್ಲಿ ಏನು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋದಾಗೆ ನಮ್ಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಜೊತೆಲಿ ಒಂದೊಂದು ಕ್ವಶನ್ಗಳು ಬರ್ತಾವಲ್ವಾ, ಸೊ ನನಗೂ ಹೆಲ್ಪ್ ಆಗುತ್ತೆ ಅದು. ಸೊ ನನಗೆ ಗೊತ್ತಿಲ್ಲದಿರೋ ಕ್ವಶನ್ ನೀವು ನನಗೆ ಕೇಳ್ಬೋದು. ಅಗೇನ್ ಅದ್ರ ಮೇಲೆ ನಾನು ರಿಸರ್ಚ್ ಮಾಡ್ತೀನಿ, ನಿಮಗೆ ಬಂದು ಹೇಳ್ತೀನಿ. ಜೊತೆಲಿ ನಿಮ್ಮಲ್ಲೇ ಯಾರಾದರೂ ಒಬ್ರು ನಮ್ಮ SR ಲೆವೆಲ್ ಇಟ್ಕೊಂಡು ಅಥವಾ ವೇವ್ ಅನಾಲಿಸಿಸ್ ಇಟ್ಕೊಂಡು ಏನೋ ಒಂದು ಹೊಸದಾಗಿ ಕಂಡಿಡಿದ್ರಿ ಅಂತ ಇಟ್ಕೊಳ್ಳಿ. ಎಲ್ಲರೂ ವಾಚ್ ಮಾಡ್ತಾ ಇರ್ತಾರೆ ಮಾರ್ಕೆಟ್. ಸೊ ಅವರು ನೋಡ್ಕೊಂಡಾಗ ನಮ್ಗೆ ಅದನ್ನ ಹೇಳ್ಬೋದು, ಸರ್ ನೋಡಿ ಈ ತರದ್ ವರ್ಕ್ ಆಗ್ತಿದೆ, ಸೊ ಇದನ್ನ ನೀವು ನಾವು ಯೂಸ್ ಮಾಡ್ಬೋದು ಅಂದಾಗ ಅದು ಎಲ್ರಿಗೂ ಯೂಸ್ ಆಗುತ್ತೆ ಅಲ್ವಾ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಡೈಲಿ ಲರ್ನಿಂಗ್ ನಮ್ಗೆ. ಸೊ ಒಂದೇ ದಿನ ಅಲ್ಲ. ಓಕೆ, ಸೊ ತುಂಬಾ ಇದು ನಡೀತಿದೆ ಸರ್ ಗ್ರೂಪ್ ಅಲ್ಲಿ. ಎಕ್ಸಾಕ್ಟ್ಲಿ. ಸೊ ಆ ಡಿಸ್ಕಷನ್ಗಳೇ ನಮಗೆ ಬೇಕು. ನೋಡಿ ಇವಾಗ SR ಲೆವೆಲ್ ಗ್ರೂಪ್ ಅಲ್ಲಿ ನಮ್ಗೆ ಬೇರೆ ಯಾವ್ದೇ ಡಿಸ್ಕಷನ್ ಬರ್ತಿಲ್ಲ. ನಿಮ್ಗೆ ಯಾವ್ದೋ ಒಂದು ವಿಶ್ ಮಾಡೋದಾಗ್ಲಿ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಇದೇನು ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ರೆ ನಾನ್ ಮಾತ್ರ ಕಳಿಸ್ತೀನಲ್ವಾ. ಸೊ ಈ ತರ. ಓಕೆ ಬಾನು, ಈಗ ಬೇರೆ ಯಾರಾದ್ರೂ ಮಾತಾಡ್ಬಹುದು. ಸೊ ಇದಿಷ್ಟು ನನ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಬರೀ ಸ್ಟ್ರಾಟಜಿಗಳು ಇಷ್ಟು ಮಾಡಿದ್ರೆ ಏನೂ ಆಗಲ್ಲ. ಓಕೆ, ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ. ಹಾ ಸರ್ ಹೇಳಿ. ಇದು ನೀವು ನಮ್ಗೆ ಮಾರ್ನಿಂಗ್ ಕಳ್ಸೋ ಬದಲು ಈವ್ನಿಂಗ್ ಏನೆ ಒಂದು ಅನಾಲಿಸಿಸ್, ನಾಳೆ ಆಸ್ ಪರ್ ನಮ್ಮ ವೇ ಅನಾಲಿಸಿಸ್ ಪ್ರಕಾರ ಯಾವ ವೇವ್ ನಡೀತಾ ಇದೆ, ಎಲ್ಲಿವರೆಗೂ ಹೋಗ್ಬೋದು ಅನ್ನೋದು ಒಂದು ಕೊಟ್ಟಿದ್ದಾಗ ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆದಾಗ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಅನ್ಕೊಂತೀನಿ ನಾನು. ಏನಾಗುತ್ತೆ, ನೀವು ಬೆಳಿಗ್ಗೆ ಮಾರ್ನಿಂಗ್ ನೀವು ಮಾರ್ಕೆಟ್ ಓಪನ್ ಆದ್ಮೇಲೆ ನಮ್ಮ SR ಟೂಲ್ ಹಾಕೊಂಡು ನೀವು ಇಲ್ಲಿ ತಗೋಬಹುದು, ಇಲ್ಲಿ ನಾವ್ ಎಕ್ಸಿಟ್ ಮಾಡ್ಬೋದು, ಅಥವಾ ಇಲ್ಲಿಂದ ನಾವು ಮೇಲಕ್ಕೆ ತಗೋಬಹುದು ಅಂತ ಹೇಳ್ತೀರಾ. ಚೆನ್ನಾಗಿದೆ. SR ಟೂಲ್ ಬಗ್ಗೆ ಹೇಳ್ಬೇಕಂದ್ರೆ, ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪರ್ಸನಲಿ ಬೇರೆ ಟೂಲ್ಗಿನ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿದೆ, ಚೆನ್ನಾಗಿದೆ. SR ಟೂಲ್ ಬಗ್ಗೆ ನಾವು ಏನು ಕಂಪ್ಲೇಂಟ್ ಮಾಡೋಂಥದ್ದು ಏನಿಲ್ಲ. ನಮ್ಗೆ ಯಾವಾಗ ಅಲ್ಲಿ ಕೆಳಗಡೆ ಬಂದಾಗ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡತ್ತೆ ಆ ಪೊಸಿಷನ್ ಅಲ್ಲಿ. ಆ ಲೆವೆಲ್ ಬಂದಾಗ ಅಬ್ಸಲ್ಯೂಟ್ಲಿ ಇಟ್ ವಿಲ್ ರಿಫ್ಲೆಕ್ಟ್. ಅದು ಚೆನ್ನಾಗಿ ಅದನ್ನ ಬೌನ್ಸ್ ಮಾಡತ್ತೆ, ಬೌನ್ಸ್ ಬ್ಯಾಕ್ ಆಗತ್ತೆ, ಅಥವಾ ರಿಟ್ರೇಸ್ಮೆಂಟ್ ಎಲ್ಲಿರುತ್ತೆ, ಅಥವಾ ಮೇಲಿಂದ ಎಲ್ಲಿಂದ ಬೀಳತ್ತೆ, ಅದನ್ನು ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ ಅದು. ಬಟ್ ನಾನು ಒಂದೇ ಒಂದು ನಿಮ್ಗೆ ಸಜೆಷನ್ ಅಥವಾ ನನ್ನ ಕಡೆಯಿಂದ ಒಂದು ಇದೊಂತ ಹೇಳಿದ್ರೆ, ನೀವು ಏನ್ ಬೆಳಗ್ಗೆ ಮಾಡ್ತಾ ಇದ್ರೆ ಈವ್ನಿಂಗ್ ಒಂದು ವಿಡಿಯೋ, ಅದನ್ನ 5 ಮಿನಿಟ್ಸ್ ಇರ್ಬೋದು, 10 ಮಿನಿಟ್ಸ್ ಇರ್ಬೋದು. ಅಂದ್ರೆ ಆಸ್ ಪರ್ ವೇ ಅನಾಲಿಸಿಸ್ ಪ್ರಕಾರ ಈಗ ಬಿ ಹೋಗ್ತಾ ಇದೆ ಅಂದ್ರೆ ಯಾವ ಲೆವೆಲ್ ವರ್ಗೂ ಹೋಗ್ಬೋದು ನಿಮ್ಮ ಒಂದು. ಅದು ಹೋಗುತ್ತೋ ಹೋಗೋದಿಲ್ಲ ಅದು ಸೆಕೆಂಡ್ರಿ. ಬಟ್ ನಿಮ್ಮ ಒಂದು ಪ್ಲಾನ್ ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿಂದ ಮೇಲಕ್ಕೆ ಹೋದ್ರೆ ಇದು ಮೇಲಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿಂದ ಈ ಝೋನ್ ನ ಏನಾದ್ರೂ ಅದು ಬ್ರೇಕ್ಔಟ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈ ತರ ನೀವು ಒಂದು ಅನಾಲಿಸಿಸ್ ಮಾಡಿದಾಗ ನಮಗ್ ಕಲಿಯೋದಕ್ಕೆ ಇನ್ನೂ ಒಂಚೂರು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಡೆಫಿನೆಟ್ಲಿ ನಾನು ಮಾಡ್ತೀನಿ ಸರ್. ನಾನು ಇದನ್ನೇ ಹೇಳ್ತಾ ಇರೋದು. ಸೊ ಈ ತರ ನಿಮ್ಮಿಂದ ಒಂದು ನನಗೆ ಔಟ್ಪುಟ್ ಬಂದಾಗ ಸೊ ನನಗದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಇದು ರಿಕ್ವೈರ್ಮೆಂಟ್ ಇದೆಯಲ್ವಾ, ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ಓಕೆ, ಸೊ ಎಂಡ್ ಆಫ್ ದಿ ಡೇ ನಮ್ಗೆ ಮಾರ್ನಿಂಗ್ ಇಂದ ಈವ್ನಿಂಗ್ ಒಂದು ವಿಡಿಯೋ ಮಾಡ್ಬಿಟ್ರೆ ಅದ್ರ ಬಗ್ಗೆ ನಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಮಾರ್ನಿಂಗ್ ನೀವು ಅದು ಅಪ್ಡೇಟ್ ಮಾಡ್ತೀರಾ, ಅದು ಅಪ್ಡೇಟ್ ಮಾಡಿದಾಗ ಇನ್ನೂ ಹೆಲ್ಪ್ ಆಗತ್ತೆ ಅವಾಗ. ಯಾಕಂದ್ರೆ ನಮ್ಗೆ ಮೊದ್ಲೇ ಗೊತ್ತಿರುತ್ತೆ, ಅಟ್ಲೀಸ್ಟ್ ಈ ಲೆವೆಲ್ ಇಂದ ಡೌನ್ ಹೋದ್ರೆ ಇದು ಆಸ್ ಪರ್ ವೇ ಅನಾಲಿಸಿಸ್ ಪ್ರಕಾರ ಅದು ಡೌನ್ ಹೋಗುತ್ತೆ, ಇಲ್ಲ ಬಿ ಆಗ್ತಾ ಇದೆ ಅಥವಾ ಸಿ ಆಗ್ತಾ ಇದೆ ಅಂತ ಅಂದ್ರೆ ಮೇಲ್ ಹೋಗುತ್ತೆ. ಅಟ್ಲೀಸ್ಟ್ ನಾವು ಪ್ರಿಪೇರ್ ಆಗಿರ್ತೀವಿ. ನಮ್ಮ ಒಂದು SR ಲೆವೆಲ್ ಬಂದಾಗ ನಾವು ಕೂಡ ಒಂಚೂರು ಕಾನ್ಶಿಯಸ್ ಆಗಿರ್ತೀವಿ. ಇಲ್ಲಾಂದ್ರೆ ಏನಾಗುತ್ತೆ, ಟ್ರೇಡ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಸರ್, ನಾನು ಮಾಡ್ತೀನಿ. ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀನಲ್ವಾ. ಸೊ ಅನಾಲಿಸಿಸ್ ಮಾಡಾದ್ಮೇಲೆ ಎಂಡ್ ಒಂದು 5 ನಿಮಿಷ ಟೈಮ್ ತಗೊಂಡು ನಾಳೆಗೆ ಏನಾಗಬಹುದು, ಸೊ ಆ ತರ ಮಾಡಿ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಆ ತರ ಮಾಡ್ತೀನಿ ಸರ್. ಓಕೆ, ಸೂಪರ್ ಸರ್ ಸಜೆಷನ್. ಬೇರೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಅಥವಾ SR ಲೆವೆಲ್ ಮೇಲೆ ಆಗ್ಲಿ ಅಥವಾ ಏನೋ ಕ್ವಶನ್ಸ್ ಇದ್ರು ಕೇಳಬಹುದು. ಮಾತಾಡಿ. ಹೇಳಿ ಸರ್, ಹೇಳಿ. ನಾಗರಾಜ್ ಸರ್. ಸರ್ ಡೌಟ್ ಏನಿಲ್ಲ, ಹೇಳಿ ಸರ್, ಹೇಳಿ, ಕೇಳಿಸ್ತಿದೆ. ಮಾತಾಡ್ಲಿ ಸರ್, ಅವ್ರು ಮಾತಾಡ್ಲಿ ಸರ್. ನಾನು ಈಗ ತಾನೇ ನಿಮ್ಗೆ SR ಲೆವೆಲ್ ಗ್ರೂಪ್ಗೆ ಜಾಯ್ನ್ ಆಗಿದೆ ಸರ್. ಓಕೆ, ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ಅಲ್ವಾ? 5 ಮಿನಿಟ್ಸ್ ಬ್ಯಾಕ್ ಸರ್. ಓಕೆ, ಸೊ ನೀವು ನಮ್ಮ ಎಷ್ಟು ದಿನದಿಂದ ಫಾಲೋ ಮಾಡ್ತೀರಾ? ನಾನೊಂದು 1 ವೀಕ್ ಇಂದ ಫಾಲೋ ಮಾಡ್ತಿದ್ದೆ ಸರ್ ಈಗ. ಓಕೆ, ಮಾತಾಡಿ ಸರ್, ಮಾತಾಡಿ. ಈಗ ನಿನ್ನೆ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿದೆ ಸರ್, ಇದು SR ಲೆವೆಲ್ ಇಂದು. ಓಕೆ, ಅದನ್ನು ಚೆನ್ನಾಗಿ ಅನಿಸಿದ್ರೆ ಹಂಗಾಗಿ ಜಾಯ್ನ್ ಆಗಿದೆ ಸರ್ ಇದರಲ್ಲಿ. ಓಕೆ, ಸೂಪರ್ ಸರ್, ಹೇಳಿ. ಅಂದ್ರೆ ಸರ್ ನಮ್ಗೆ ಇದು ಟ್ರೇಡಿಂಗ್ ಇಂದ ಸಿಗೋದಿ ಸರ್, ಆದ್ರೆ ಸೈಕಾಲಜಿ ನಮ್ಗೆ ಇಂಪ್ರೂವ್ ಆಗ್ತಾ ಇಲ್ಲ ಸರ್ ಇದರಿಂದ. ಓಕೆ, ಅಂದ್ರೆ ಈಗ ನಾವು ಒಂದು ಟ್ರೇಡ್ ತಂದಿ ಸರ್, ಅಲ್ಲಿ ಅದು ಪ್ರಾಫಿಟ್ ಆದ್ರೆ
ಜಲ್ದಿ ಎಕ್ಸಿಟ್ ಆಗ್ತೀವಿ ಸರ್ ನಾವು. ಹ್ಮ್ ಲಾಸ್ ಆದ್ರೆ ಅದನ್ನ ಹಂಗೆ ಹೋಲ್ಡ್ ಮಾಡ್ತಾ ಇರ್ತೀವಿ ಸರ್. ಈಗ ಅದು ಓಕೆ ಅಂದ್ರೆ ಸ್ಟಾಪ್ ಲಾಸ್ ಕರೆಕ್ಟ್ ವೇಟ್ ಮಾಡ್ತೀವಿ ಸರ್, ಆದ್ರೆ ಟಾರ್ಗೆಟ್ ಗೆ ವೇಟ್ ಮಾಡೋದಿಲ್ಲ. ಓಕೆ. ಸೊ ನಾನು ನಿಮಗೆ ಸಿಂಪಲ್ ಆಗಿ ಕೇಳ್ತೀನಿ, ಇಲ್ಲಿ ಈಗ ನೀವೀಗ ಪ್ರಾಫಿಟ್ ಅಲ್ಲಿ ಇದ್ದೀರಾ ಅಥವಾ ಲಾಸ್ ಅಲ್ಲಿ ಇದ್ರೋ ನೀವು ಇಷ್ಟು ದಿನ? ಅಂದ್ರೆ ಏನೋ Loss ಅಲ್ಲಿ ಇದ್ದೀವಿ ಓಕೆ, sir. ಬಿಗ್ ಅಮೌಂಟ್ ಏನಾದ್ರು ಕಳ್ಕೊಂಡಿದ್ದೀರಾ ಅಥವಾ ಒಂದು ನಾರ್ಮಲ್? ಹಾ ಸರ್ ಕಳ್ಕೊಂಡಿದ್ದೀನಿ ಸರ್, 1 ಲಕ್ಷ ಹೋಗಿದೆ ಸರ್. ಓಕೆ ಓಕೆ, 1 ಲಕ್ಷ. ಓಕೆ, 1 ಲಕ್ಷ ದೊಡ್ಡ ಅಮೌಂಟೇನೆ. ನಿಮ್ಗೆ ಭಯ ಆಗ್ತಿದೆ ಅಥವಾ ನಿಮ್ಗೆ ಸೈಕಾಲಜಿನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಥವಾ ನನಗೆ ಏನು ಕೆಲವು ಅದು ಎಮೋಷನ್ ಕಂಟ್ರೋಲ್ ಇದೇನು ಆಗ್ತಿಲ್ಲ ಅಂತ ಅಂದ್ರೆ, ಸೊ ನೀವೇನ್ ಮಾಡ್ಬೇಕು ಗೊತ್ತಾ ಸರ್? ನನ್ನ ಬೆಸ್ಟ್ ಸಜೆಷನ್ ನಾನು ಹೇಳೋದು, ಇದಕ್ಕೆ ನಾವು ಬೇರೆ ಯಾವುದೇ ರೀತಿ ಏನು ಮಾಡೋಕ್ಕಾಗಲ್ಲ. ಓಕೆ, ನೀವೇನ್ ಮಾಡ್ಬೇಕು ಅಂದ್ರೆ, ನಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನ್ ಮಾಡ್ಬೇಕು, ಈಗ ನಿಮ್ಗೆ ಏನಾಗುತ್ತೆ, ಭಯ ಆಗ್ತಿದೆ. ಸೊ ಒಂದ್ ಸ್ವಲ್ಪ ದಿನ ನೀವು ನೀಟಾಗಿ ಮಾರ್ಕೆಟ್ನ ಅಬ್ಸರ್ವ್ ಮಾಡಬೇಕು. ಓಕೆ, ಏನಾಗ್ತಿದೆ. ಹಾ ಸರ್. ಸೊ ಜೊತೆಲಿ ನಾವೇನ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀವಿ, ಹಾಗೆ ಈ ವೀಕ್ಲಿ ಸೆಷನ್ಗಳಿರ್ತವೆ. ಸೊ ಇದನ್ನ ಮಾಡಿರೋ ಉದ್ದೇಶನೇ ಅದು ನಿಮಗೆ. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡಬೇಕು, ನೀವು ಎಂಟ್ರಿಗಳನ್ನ ಪ್ಲಾನ್ ಮಾಡಬೇಕು. ಒಂದೊಮ್ಮೆ ರಿವರ್ಸಲ್ ಆಯ್ತಾ, ಸೊ ನಾನು 100% ಆ್ಯಂಡ್ 200% ನಾನು ಅವೈಲೇಬಲ್ ಇರ್ತೀನಿ ಪ್ರತಿಯೊಬ್ಬರಿಗೂ ಕೂಡ. ಸೊ ನನಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ. ನೀವು ಎಷ್ಟೊಂದು ಜನ ಮಾಡ್ತಿದ್ದಾರೆ ಈಗ. ಸೊ ನಾನು ಈ ಥರ ಎಂಟ್ರಿಗಳನ್ನ ಪ್ಲಾನ್ ಮಾಡಿದ್ದೆ, ಕರೆಕ್ಟ್ ಇದೆಯಾ ಅಂದರೆ ನನಗೆ ಲೈವ್ ಮಾರ್ಕೆಟಲ್ಲಿ ಕೇಳ್ಬಿಡಿ, ಅದು ಟಿಪ್ಸ್ ಆಗ್ಬಿಡುತ್ತೆ. ಓಕೆ, ಸೊ ನೀವು ನನಗೆ ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡು ನನಗೆ ಕೇಳಿ. ಸೊ ಒಂದೊಮ್ಮೆ ನನಗೆ ನಿಮ್ಗೆ ಆನ್ಸರ್ ಮಾಡೋಕೆ ಲೇಟ್ ಆಯಿತು ಅಂದರೂ ಕೂಡ, ಸೊ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಎಂಡ್ ಆಫ್ ದಿ ಡೇ. ಓಕೆ, ಜೊತೆಯಲ್ಲಿ ಸ್ವಲ್ಪ ದಿನ ನೀವೇನು ಮಾಡಬೇಕು, ಹೋಲ್ಡ್ ಮಾಡಬೇಕು. ಈಗ ನೀವು SR ಲೆವೆಲ್ ಟೂಲ್ ಇವತ್ತು ತೊಗೊಂಡಿದ್ದೀರಾ. ಸೊ ನಾನು ಏನು ಇಂಟ್ರಾಡೇನಲ್ಲಿ ಏನೇನು ಹೇಳಿದ್ದೀನಲ್ವ ರೂಲ್ಸ್ಗಳನ್ನ, ಅದನ್ನ ನೀವೇನು ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಜೊತೆಲಿ ನಾನು ನಿಮಗೆ ಪ್ರೆಸೆಂಟೇಷನ್ ಕಳಿಸ್ತೀನಿ, ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅದು. ಓಕೆನಾ? ಗ್ರೂಪಲ್ಲೇ ಶೇರ್ ಮಾಡ್ತೀನಿ. ನೀವು ಅದನ್ನೇನು ಮಾಡಿ PDF ಅಲ್ಲಿ ಮಾಡಿ ಕನ್ವರ್ಟ್ ಮಾಡ್ತೀನಿ. ಆ ರೂಲ್ಗಳನ್ನೆಲ್ಲ ನೀವು ಒಂದ್ಸರಿ ಓದ್ಕೊಳ್ಳಿ, ಜೊತೆಲಿ ವಿಡಿಯೋನ ನೋಡಿ. ಸೊ ಅದೆಲ್ಲ ನೋಡ್ತಾ ಹೋದಾಗ ನಿಮಗೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಇಷ್ಟೇ ಅಲ್ಲ, ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೆ ಇನ್ನೂ ಆಪ್ಷನ್ ಇದೆ. ಸೊ ಆಪ್ಷನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾವ ಒಂದು ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡಬೇಕು, ಎಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು. ಸೊ ಜೊತೆಲಿ ವೇವ್ ಅನಾಲಿಸಿಸ್ ಸೀರೀಸ್ಗಳನ್ನ ನಾನೀಗ ನೆಕ್ಸ್ಟ್ ತುಂಬ ಫಾಸ್ಟಾಗಿ ಕಂಟಿನ್ಯೂ ಮಾಡ್ತೀನಿ. ಪಾರ್ಟ್ 1 ಇಂದ ಪಾರ್ಟ್ 3 ಇಂದ ನೆಕ್ಸ್ಟ್ 11 ಬರುತ್ತೆ. ಸರ್ ಮ್ಯೂಟ್ ಮಾಡಿ, ಇನ್ನೊಬ್ರು ಡಿಸ್ಟರ್ಬೆನ್ಸ್ ಆಗ್ತಿದೆ. ನೀವು ಮಾತಾಡುವಾಗ ಇದು ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಯಾರೋ ಜಾಯ್ನ್ ಆಗಿರೋರು. ಓಕೆ, ಸೊ ಆ ಥರ ನೀವು ಅದನ್ನೆಲ್ಲ ನೋಡ್ಕೊಂಡು ನೀವು ಬಂದಾಗ್ಲೇ ಸರ್ ನೀವು ಸಕ್ಸಸ್ ಆಗೋಕ್ಕಾಗೋದು. ಜೊತೆಲಿ ಮೇಯ್ನ್ ಆಗಿ ನಮಗೆ ಮಾರ್ಕೆಟ್ನ ವಾಚ್ ಮಾಡ್ಬೇಕು ಸರ್. ಇವಾಗ ನಾನು ಹೇಳ್ಬೋದು, ಈ ಸ್ಟ್ರಾಟಜಿಗಳೆಲ್ಲ ಏನಿದೆಯಲ್ವ ಸರ್, ಈ ಕ್ಯಾಂಡಲ್ ಬಂದ ತಕ್ಷಣ ಬೈ ಮಾಡಿ, ಇಲ್ಲಿ ಸೇಲ್ ಮಾಡಿ, ಇವೆಲ್ಲ ಏನೂ ವರ್ಕ್ ಆಗಲ್ಲ ಸರ್ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ. ಸೊ ಇದನ್ನು ಬರೆದಿಟ್ಕೊಳ್ಳಿ. ಓಕೆ, ಸೊ ನಮ್ಮ ವೇವ್ ಟ್ರೇಡರ್ ಕನ್ನಡನ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ, ಇವನ್ ನೀವು ಈಗ ಇಲ್ಲಿ SR ಲೆವೆಲ್ ತೊಗೊಂಡಿದ್ದೀರಾ, ನಾನು ಹೇಳ್ತಾ ಇರೋದು ತೊಗೊಳ್ದೇ ಇರೋರು ಕೂಡ. ಸೊ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ ನಿಮಗೆ ಪೇಷನ್ಸ್ ಬೇಕೇ ಬೇಕು. ಸೊ ನಾನು ಎಲ್ಲರ ಥರ ಇದನ್ನು ತೊಗೊಂಬಿಡಿ, ನೀವು ಇದು ಮಾಡಿದ ತಕ್ಷಣ ನಿಮ್ಗೆ ಸಕ್ಸಸ್ ಆಗಿಬಿಡುತ್ತೆ ನಾನು ಹೇಳೋದೇ ಇಲ್ಲ, ಇವನ್ ಅದು ಆಗೋದು ಇಲ್ಲ ಕೂಡ. ಓಕೆನಾ? ಸೊ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ. ಸೊ 100% ನೀವು ಎಫರ್ಟ್ ಹಾಕ್ತಾರೆ, ಅದು ಬಂದೇ ಬರುತ್ತೆ. ನಿಮ್ಮ ಜೊತೆ ನಾನಂತೂ 200% ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ಈ ಥರ ಮಾಡಿ ಸರ್. ಬಟ್ ಅಗೇನ್ ಡೌಟ್ ಇದ್ದು ನೀವು ಎಂಟ್ರಿಗಳನ್ನ ತೊಗೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಅಗೇನ್ ನೀವು ಮತ್ತೆ ಲಾಸ್ ಕಡೆನೇ ಹೋಗ್ತೀರಾ. ಸೊ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಏನಿದೆ ಅಂದರೆ, ನಾನು ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಜೊತೆಲಿ ಎವ್ರಿ ಡೇ ನಾನು ಆಪ್ಷನ್ ಬೈ 5 ಡೇಸ್ ಇದೆ, ನಾನು ಬೈ ಮಾಡ್ತೀನಿ. ಸೊ ಇದೊಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಓಕೆ, ಸೊ ನಿಮಗೆ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ನಾನು ಎಂಡ್ ಆಫ್ ದಿ ಡೇ ನಿಮಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀನಲ್ವಾ, ಸೊ ಅದ್ರ ಮಾಡ್ತಾ ಇರೋ ರೀಸನ್ ಅದೇನೆ. ಸೊ ನಾನು ಜಸ್ಟ್ ಯೂಟ್ಯೂಬಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಾ ಇಲ್ಲ. ಸೊ ಇವನ್ ನನಗೂ ನಾನು ಏನು ಮಾಡಿದ್ದೀನಿ, ಒಂದು ಡೇಟಾ ಬೇಸ್ ಇರುತ್ತೆ. ಸೊ ನನ್ನ ಕಡೆ ಒಂದು ರೆಕಾರ್ಡ್ಸ್ ಇರುತ್ತೆ. ಸೊ ಜೊತೆಲಿ ಅದು ನಿಮಗೂ ಹೆಲ್ಪ್ ಆಗುತ್ತೆ. ಇವನ್ ನಾನು ವೇವ್ ಟ್ರೇಡರ್ ಕನ್ನಡ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಅದು. ಸೊ ನನ್ನ ಪರ್ಸ್ನಲ್ಗೆ ನಾನು ಸ್ಟಾರ್ಟ್ ಮಾಡಿದ್ದು, ಒಂದು ಕಡೆ ಇರುತ್ತಲ್ವಾ ಅಂತ ಅಂದ್ಬಿಟ್ಟು. ಬಟ್ ಅದೇನಾಯಿತು, ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಸೊ ನಾನು ಈ ಥರ ವೇಲಿ ನಾನು ಹೋಗ್ತಾ ಇದ್ದೀನಿ ಈಗ. ಓಕೆ, ಆದ್ರೆ ಒಂದು ಸ್ಟಾಪ್ ಲಾಸ್ ಇಟ್ಟಾದ ತಕ್ಷಣ ಅಲ್ಲಿ ಫೋಮೋ ಕ್ರಿಯೇಟ್ ಆಗಿಬಿಡುತ್ತೆ ನಮಗೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ಟೈಮು ಬ್ರೇಕ್ ಮಾಡಿ ಅದಕ್ಕೆ. ಸೊ ನಮ್ಮ SR ಲೆವೆಲ್ ಗ್ರೂಪಲ್ಲೇ ಇದ್ದಾರೆ ಒಬ್ರು ಲೇಡಿ, ನನಗೆ ಗೊತ್ತಿಲ್ಲ ಅವ್ರು ಇಲ್ಲಿ ಜಾಯ್ನ್ ಆಗಿದ್ದಾರಲ್ವ ಅಂತ, ಅವ್ರ ಹೆಸರು ಹೇಳಲ್ಲ ನಾನು. ಅವರು ಕೂಡ ಅಷ್ಟೇನೆ. ಇವಾಗ ನೀವೇನು ನಿಮ್ದೇನೂ ಅಲ್ಲ ಆ್ಯಕ್ಚುಲಿ, ಅವ್ರು ಮಾತಾಡ್ತಾ ಇರೋದು ನನಗೆ. ಸೊ ಅವರು ತುಂಬ ಏನು ಲಾಸ್ ಮಾಡಿದ್ದಾರೆ. ಸೊ ಎಂಡ್ ಆಫ್ ದಿ ಡೇ ಅವ್ರು ನನಗೆ ಇದು ಏನು ನನಗೆ ಅದು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಲೆವೆಲ್ಗೆ ಅವ್ರು ಮಾತಾಡೋದು ನನ್ನ ಜೊತೆ. ಬಟ್ ಅವ್ರು ನನ್ನ ಜೊತೆ 1 hour ಕೂತ್ಕೊಂಡು ಎಲ್ಲ ಮಾಡಿದಾಗ, ಸೊ ಇವಾಗ ನನಗೆ ಮೊನ್ನೆ ಮೆಸೇಜ್ ಮಾಡಿದ್ದಾರೆ, ನಾನೊಬ್ಬ ಏನು ಪ್ರಾಫಿಟೇಬಲ್ ಟ್ರೇಡರ್ ಆಗಿದ್ದೀನಿ. ಸೊ ತುಂಬ ಥ್ಯಾಂಕ್ಸ್, ನನಗೆ ನೀವು ಹೇಳಿದ್ದು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಒಂದೇ ಲಾಟಲ್ಲಿ ಮಾಡ್ತಿದ್ದೀನಿ ಅಂತಾರೆ. ಸೊ ನಾವೆಲ್ಲ ಏನು ಮಾಡ್ತೀವಿ, ಏನೋ ಒಂದು ಸ್ಟ್ರಾಟಜಿಗಳು ಏನೋ ಒಂದು ಸಿಕ್ತು ಅಂದ ತಕ್ಷಣ 4-5 ಲಾಟ್ಗಳು ಒಂದೇ ಸರಿ ದುಡ್ಡು ಮಾಡ್ತೀನಿ ಅಂತ. ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡಿ ಯಾರು ಕೂಡ. ಓಕೆ, ಅದಾಗಲ್ಲ ಕೂಡ ನಿಮ್ಮ ಹತ್ರ. ನೀವು ಹಂಗೆ ಮಾಡಿದ್ರಿ ಅಂದರೆ ಅಗೇನ್ ನೀವು ಲಾಸೇನೆ. ಓಕೆ, ಇದೊಂದು ಲಾಸ್ಟ್ ಅಪರ್ಚುನಿಟಿ ಅಂತ ಜಾಯ್ನ್ ಆಗಿದೆ ಸರ್. ನಾನು ಬಿಟ್ಟ ಅಂದ್ರೆ ಡಿಸೈಡ್ ಆಗಿದೆ ಸರ್ ಫಸ್ಟ್. ಎಕ್ಸಾಕ್ಟ್ಲಿ. ಸೊ ನೀವು ಈ ಲಾಸ್ಟ್ ಆಪರ್ಚುನಿಟಿ, ಇವನ್ ನಾನು ಕೂಡ ಅಷ್ಟೇ 2019 ನಾನು ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ. ಸೊ ನಾನು ಬೇಡ ಅಂತ ಬಿಟ್ಟಿರೋದು, ನನಗೆ ವೇವ್ ಅನಾಲಿಸಿಸ್ ಗೊತ್ತಾಯ್ತು ಫಸ್ಟ್.
ಸೊ ಅದಾದ್ಮೇಲೆ ನನಗೊಂದು ಹೋಪ್ ಬಂದಿದ್ದು. ಅದಾದ್ಮೇಲೆ ನಾವು ESR ಲೆವೆಲ್ ಟೂಲ್ನ ನಾವು ಬಿಲ್ಡ್ ಮಾಡ್ಕೊಂಡ್ವಿ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಂಡ್ ಆಫ್ ದಿ ಡೇ ನಮಗೆ ಮಾರ್ಕೆಟಲ್ಲಿ ವರ್ಕ್ ಆಗೋದು ಒಂದು ಗೊತ್ತಾಗಿದ್ದು. ಓಕೆ, ಸೊ ಹೌದು sir, ಹೌದು ನೀವು sir. ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಸರ್. ಇದು ಲೈಫ್ ಟೈಮ್ವರೆಗೂ ಇರುತ್ತೆ ನಿಮಗೆ ಈ ಸೆಷನ್ನು. ಸೊ ಎಷ್ಟೊಂದು ಜನಕ್ಕೆ ನನಗೆ ಗೊತ್ತಿಲ್ಲ, ಏನು ಇವ್ರು ಬಂದ್ಬಿಟ್ಟು ಅವ್ರ ಡೌಟ್ಗಳು ಕೇಳ್ಕೊಂಡು ಏನು ಬೋರ್ ಹೊಡೆಯುತ್ತೆ ಈ ಥರ ಅಂತ ಅನ್ಸ್ಬೋದು. ನಿಮಗೆ ರಿಯಲ್ ಆಗಿ ವರ್ಕ್ ಆಗೋದೇನೆ ಇದು. ಓಕೆನಾ? ಸೊ ಹೌದು ನೀವು sir. ಎವ್ರಿ ಇದನ್ನ ಜಾಯ್ನ್ ಆಗಿ, ಸೊ ನಿಮಗೆ ಜಾಯ್ನ್ ಆಗೋಕ್ಕಾಗಿಲ್ಲ ಅಂದರೆ ನಾನು ಇದನ್ನು ರೆಕಾರ್ಡ್ ಮಾಡಿ ಮತ್ತೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ನೀವು ಕೇಳಿರೋ ಪ್ರತಿಯೊಂದು ಕ್ವಶನ್ಗಳು. ಸೊ ನಿಮ್ಮ ಕ್ವಶನ್ ಇವಾಗ ನೋಡಿ, ನೀವು ನನಗೆ ಸೈಕಾಲಜಿ ಇಂಪ್ರೂವ್ ಆಗ್ತಿಲ್ಲ ಅಂದ್ರಲ್ವಾ, ಇದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಹಾ sir. ನೀವು ಕೇಳಿದ್ನ ನಾನು ಏನು ಹೌದು ಹೇಳ್ತೀನಿ ಅದು ಅವ್ರಿಗೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಸೊ ನೀವು ಹೌದು sir. ಅಟ್ಲೀಸ್ಟ್ ನಾನು ಹೇಳೋದು ಸರ್ 1 ಇಯರ್ವರೆಗೂ ನೀವು 1 ಮಂತಲ್ಲೇ ಬೇಕಾದ್ರೆ ಟ್ರೇಡರ್ ಆಗಿ, 2 ಮಂತ್ಸಲ್ಲಿ ಆಗಿಲ್ಲ, 3 ಮಂತ್ಸಲ್ಲಿ ಅಟ್ಲೀಸ್ಟ್ 1 ಇಯರ್ ಹಾ ನಮ್ಮ sir. ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನಿಮ್ಮ ಜೊತೆ ಇದೇ ಒಂದು ಸಪೋರ್ಟ್ನ ನಾವು ಕಂಟಿನ್ಯೂ ಮಾಡ್ತೀವಿ. Okay, thank you sir. Thank you sir. ಓಕೆ ಸರ್ ಮಾತಾಡಿಲ್ಲ ಅಂದ್ರೆ ಮ್ಯೂಟ್ ಮಾಡಿಬಿಡಿ ಸರ್. Thank you sir. Okay. ಓಕೆ ಬೇರೆ ಯಾರಾದರೂ ಮಾತಾಡಿ. ಸರ್ ನಾಗರಾಜ್ ಸರ್. ಹೇಳಿ. ಸರ್ ನಮಸ್ತೆ ಸರ್. ಸರ್ ಈಗ ಸರ್ ಹೇಳೋದು ಸರ್, ನಮಸ್ತೆ ಸರ್. ರಾಜೀವ್ ಅಂತ. ಓಕೆ ನಾಗರಾಜ್ ಮಾತಾಡಿ ಸರ್. ನೀವು ನೆಕ್ಸ್ಟ್ ಮಾತಾಡಿ ಸರ್. ನೀವು ಹೇಳಿ, ಮಾತಾಡಿ ನಾಗರಾಜ್. ಸರ್ ಅದೇ ನಾಗರಾಜ್ ಅವ್ರಿಗೆ ಅವರು ಒಂದು ಕ್ವಶನ್ ಕೇಳಿದ್ರು ಸರ್, ನಾನು ಸ್ಟಾಪ್ ಲಾಸ್ ಇಟ್ಟಾಗ್ಬಿಡುತ್ತೆ, ಟಾರ್ಗೆಟ್ ಅದನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ. ಈಗ ಸರ್ ಹೆಂಗೆ ಡೈಲಿ ಅನಾಲಿಸಿಸ್ ಮಾಡ್ತಿದಾರಲ್ಲ ಸರ್, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅವ್ರ ತರಾನೇ ಸರ್ 50, 25, 100, 50 ಈ ತರ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಂಟೈನ್ ಮಾಡಿ ಸರ್, ಪಕ್ಕ ವರ್ಕ್ ಆಗುತ್ತೆ. ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ, ಹಂಗಾಗಿ ವರ್ಕ್ ಆಗ್ತಿದೆ ಸರ್. ಇದನ್ನ ಫಾಲೋ ಮಾಡ್ಕೊ ಬನ್ನಿ ಸರ್. ಇಲ್ಲೇ ಇದೆ ನೋಡಿ ನಿಮ್ಗೆ ಪ್ರೂಫ್ ಅಲ್ವಾ? Sir, one second sir. Clear ಆಗ್ತಾ ಇಲ್ಲ sir ನನಗೆ. ಸರ್ ನಮ್ಗೆ ಅದು ವ್ಯೂ ಆಗ್ತಿಲ್ಲಲ್ಲ. ಯಾವುದು? ಸರ್ ಒಂದ್ ನಿಮಿಷ ಸರ್. ಮಾತಾಡಿ ನಾಗರಾಜ್ ಮಾತಾಡಿ ಸರ್. ನಿಮ್ಗೆ ಬರ್ತೀನಿ ನಾನು. ನೆಕ್ಸ್ಟ್ ನೀವು ಮಾತಾಡಿ ಸರ್. ಸರ್ ನಾಗರಾಜ್ ಅವ್ರಿಗೆ ನಾನು ಹೇಳ್ತಾ ಇರೋದು, ವ್ಯೂ ಸ್ಕ್ರೀನ್ ವ್ಯೂ ಆಗ್ತಿಲ್ಲ ಸರ್. ಯಾವ ಸ್ಕ್ರೀನ್? ನನ್ನ ಸ್ಕ್ರೀನಾ? ಹಾ ಸರ್. ಸರ್ ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ ನಿಮಗೆ ಇನ್ನ. ಓಕೆ. ಜಸ್ಟ್ ನೀವು ಇದು ಕಾಲಲ್ಲಿ ಇದ್ದೀರಾ ಅಷ್ಟೇ. ಸ್ಕ್ರೀನ್ ಏನಾದರೂ ಇದ್ರೆ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ ನಾನು. ಓಕೆನಾ? ಇವರೇ ನಾಗರಾಜ್ ಅವ್ರು ಏನು ಹೇಳಿದಾರಲ್ವಾ, ಸೊ ಅದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ನೋಡಿ. ಯಾರು ನಮ್ಮ ಇವರು, ಅವ್ರ ಹೆಸರೇನಿಗೆ ನನಗೆ ಮಾತಾಡಿದ್ದು? ಸರ್ ರಾಜೀವ್. ರಾಜೀವ್ ಅವರು. ಓಕೆನಾ? ರಾಜೀವ್ ಅವರೇ, ನಾಗರಾಜ್ ಅವ್ರು ಮಾತಾಡಿದ್ನ ನೀವು ಕೇಳಿ. ಹಾಗೆ ಇನ್ನೊಂದ್ಸಾರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಇವನ್ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದು ಅದೇನೆ, ನೀವು ಒಂದು ಎಂಟ್ರಿನ ಪ್ಲಾನ್ ಮಾಡ್ತೀರಾ ಅಂತ ಅಂದ್ರೆ, ಸೈಡ್ ವೇಸ್ ಅಂದ್ರೆ ನಮಗೆ ಸ್ಲೋ ಮಾರ್ಕೆಟ್ ಇದೆ ಅಂತ ಅಂದ್ರೆ ನಾವೇನ್ ಮಾಡಬೇಕು, 50 ಪಾಯಿಂಟ್ ಅಷ್ಟೇನೆ ಸ್ಪಾಟ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಕ್ ಹೋಗೋದು. ಸೊ ಅದಕ್ಕಿಂತ ಮೇಲೆ ನಾವು ಹೋಗಬಾರ್ದು. ನೀವು 50 ಪಾಯಿಂಟ್ ನ ಅಡ್ಡ ಮನೆಯಲ್ಲಿ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸರ್ ಮ್ಯೂಟ್ ಮಾಡಿ ಸರ್. ಹಲೋ ದಿನೇಶ್ ಸರ್. ಹೇಳಿ ದಿನೇಶ್ ಸರ್, ಒಂದ್ ಮಿನಿಟ್ ಸರ್. ಇವಾಗ ಯಾರಾದ್ರೂ ಮಾತಾಡುವಾಗ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಮಾತ್ರ ಅನ್ಮ್ಯೂಟ್ ಕೊಡಿ ಸರ್ ನೀವು. ಓಕೆ ಆ ತರ ಮಾಡ್ತೀನಿ ಸರ್. ಆತರ ಮಾಡಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಅವ್ರು ಮಾತ್ರ ಅನ್ಮ್ಯೂಟ್ ಅವ್ರಿಗೆ ನೀವು ಕೊಡಿ ಸರ್. ಓಕೆ ಅವ್ರು ಹೇಳಿದ್ದೇನೆಂದ್ರೆ, ಅವ್ರು ಹೇಳೋದು ಇವನ್ ನಾನು ಕೂಡ ಫಾಲೋ ಮಾಡೋದು ಎವ್ರಿ ಡೇ 50 ಪಾಯಿಂಟ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಅಂತಂದ್ರೆ. ಅಂದರೆ ಒಳ್ಳೆ ಮೂವ್ಮೆಂಟ್ ಇದೆ ಅಂತಂದರೆ, ನನಗೆ ರಿಟ್ರೇಸ್ಮೆಂಟ್ ಸಿಕ್ಕಾಗಲ್ಲ ಎಂಟ್ರಿ ತೊಗೊಂಡೆ ಅಂತ ಅಂದರೆ, ಅಥವಾ ನನಗಲ್ಲಿ ಹೋಲ್ಡ್ ಮಾಡಿ ನನಗೆ ಎಂಟ್ರಿ ಸಿಕ್ತು ಅಂತ ಅಂದರೆ, ನಾನೇನು ಮಾಡ್ತೀನಿ, ಮ್ಯಾಕ್ಸಿಮಮ್ ಅಂದರೆ 60 ಪಾಯಿಂಟು ATM ಅಲ್ಲಿ ಬೈ ಮಾಡಿದ್ರೆ. ATM ಅಲ್ಲಿ ನಾನು 60 ಅಂದರೆ ಸ್ಪಾಟಲ್ಲಿ ನಾನು 60 ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದ್ರೆ, ATM ಅಲ್ಲಿ ನನಗೆ ಮಿನಿಮಮ್ ಅಂದ್ರೂ 26ಇಂದ 30 ಪಾಯಿಂಟ್ ಸಿಗುತ್ತೆ. ಓಕೆ, ಸೊ 26ಇಂದ 30 ಪಾಯಿಂಟ್ ಸಿಕ್ತು ಅಂದರೆ ನಮ್ಗೆ ಸಾಕದು. ಓಕೆನಾ? ಅದೇ ಥರ 50 ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದ್ವಿ ಅಂತಂದರೆ 22ಇಂದ ನಮಗೆ ಅಪ್ ಟು 27 ಪಾಯಿಂಟ್ವರೆಗೂ ಸಿಗುತ್ತೆ. ಅಂದರೆ ಮಾರ್ಕೆಟ್ ಸಡನ್ ಶೂಟ್ ಆಯಿತು, ನಮ್ಮ ಡೈರೆಕ್ಷನ್ ಕಡೆ ಸಡನ್ ಮೂವ್ಮೆಂಟ್ ಕೊಡ್ತು ಅಂದರೆ ಪ್ರೀಮಿಯಂ ಬೇಗ ಮೂವ್ ಆಗ್ಬಿಡುತ್ತೆ ಅವಾಗ. ಸೊ ಇವನ್ ನಾನು 60 ಪಾಯಿಂಟ್ಗೆ ಇವನ್ ಸಮ್ಟೈಮ್ಸ್ ನಾನು 38, 39 ಕೂಡ ನಾನು ತೊಗೊಂಡಿದ್ದೀನಿ ಆ ಸಡನ್ ಪ್ರೀಮಿಯಂ ಮೂವ್ಮೆಂಟ್ಗೆ. ಈ ಥರದ್ದು ನೀವು ಫಾಲೋ ಮಾಡಬೇಕು. ಯಾಕೆ ಈ ಥರದ್ದು ನೀವು ಫಾಲೋ ಮಾಡಬೇಕು ಅಂದರೆ, ನಮಗೆ ಮಾರ್ಕೆಟು ಎವ್ರಿ ಡೇ ಒಂದೇ ಥರ ಮೂವ್ಮೆಂಟ್ ಇರಲ್ಲ. ಸೊ ಸಮ್ಟೈಮ್ಸ್ ಟ್ರೆಂಡ್ ಇರುತ್ತೆ, ಇನ್ ಸಮ್ಟೈಮ್ಸ್ ಸೈಡ್ ವೇಸ್ ಇರುತ್ತೆ. ಆ ಸೈಡ್ ವೇಸಲ್ಲಿ ನಾವು ರೈಟ್ ಎಂಟ್ರಿನ ಪ್ಲ್ಯಾನ್ ಮಾಡ್ತೀವಿ. ಏನಾದರೂ ನಮಗೆ ಡೌಟ್ ಇದೆ, ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್, ನಮಗೆ 50 ಪಾಯಿಂಟ್ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಆ ಟ್ರೇಡ್ನ ನಾವು ಅವಾಯ್ಡ್ ಮಾಡಿಬಿಡ್ಬೇಕು. ಸೊ ಅದಕ್ಕೋಸ್ಕರ ನಾನಲ್ಲಿ ನಿಮಗೆ ಇಂಟು ಮಾರ್ಕ್ ಮಾಡಿ ಕಳಿಸೋದು. ನನಗಲ್ಲಿ ಟಾರ್ಗೆಟ್ಗಳಿರಲ್ಲ, ಸೊ ಮಧ್ಯದಲ್ಲೇ ರೆಸಿಸ್ಟೆನ್ಸ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಸೊ ಅದು ಏನಾದರೂ ನಾನು ಎಂಟ್ರಿ ಆದೆ ಅಂದರೆ ನನಗೆ ಅಲ್ಲಿಗೆ ಹೋಗಿ ಮತ್ತೆ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥರದ ಎಂಟ್ರಿಗಳನ್ನ ನಾನು ಪ್ಲ್ಯಾನ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಎಕ್ಸ್ಪೀರಿಯನ್ಸ್ ಆಗ್ತಾ ಸ್ಕ್ಯಾಲ್ಪಿಂಗ್ ಅಂತ ಬರುತ್ತಲ್ವ, ಸೊ ಆ ಸ್ಕ್ಯಾಲ್ಪಿಂಗ್ನ ಯೂಸ್ ಮಾಡಿದ್ರೆ ನೀವು ಆ ಥರದ ಕ್ವಿಕ್ ಎಂಟ್ರಿಗಳನ್ನ ಪ್ಲ್ಯಾನ್ ಮಾಡ್ಬೋದು. ಅಗೈನ್ ಅಲ್ಲೇನು ಮಾಡಬೇಕು, ನಿಮಗೆ ಕ್ಯಾಪಿಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಜಾಸ್ತಿ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀವು ಆಮೇಲೆ ಮಾಡಿ, ಪರವಾಗಿಲ್ಲ. ಒಂದಿಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆ ಸ್ವಲ್ಪ ಕ್ಯಾಪಿಟಲ್ ಗೇನ್ ಮಾಡಿದ್ಮೇಲೆ
ಬಟ್ ನೀವು ಸ್ಟಾರ್ಟಿಂಗಲ್ಲಿ 50ರಿಂದ 60 ಪಾಯಿಂಟ್ ಮಾತ್ರ ನಮಗೆ ನಮ್ಮ ಏನು ಎಂಟ್ರಿ ತೊಗೊಂಡ್ಮೇಲೆ ಮೇಲೆ ಹೋಗೋದು. ಸೊ ಸ್ಟಾಪ್ ಲಾಸ್ ಈಗ 50 ಪಾಯಿಂಟ್ ಇಟ್ರಿ ಅಂದರೆ 25 ಪಾಯಿಂಟ್ಸ್ ನಮಗೆ ಸ್ಪಾಟಲ್ಲಿ ಸ್ಟಾಪ್ ಲಾಸ್. ಸೊ ಈ ಥರ ಫಾಲೋ ಮಾಡ್ಕೊಂಡು ಹೋಗಿ 100% ನಿಮ್ಗೆ ಸಕ್ಸಸ್ ಆಗುತ್ತೆ. ಓಕೆನಾ. ಸೊ ಒಂದು ಎಂಟ್ರಿ ತೊಗೊಂಡ್ರಿ ಅಂತಂದರೆ ನಾನು ನಿನ್ನೆ ಹೇಳಿದ್ದೀನಿ ವೀಡಿಯೋದಲ್ಲಿ, ಒಂದು ನನಗೆ ಟಾರ್ಗೆಟ್ ಇಟ್ಟಾಗಬೇಕು, ಇಲ್ಲ ನಾನು ಸ್ಟಾಪ್ ಲಾಸ್ ಇಟ್ಟಾಗಬೇಕು. ಸ್ಟಾಪ್ ಲಾಸ್ ಬಂತು ಅಂದ ತಕ್ಷಣ ನಾನು ಎಕ್ಸಿಟ್ ಆಗ್ಬಿಡ್ಬೇಕು ಅಲ್ಲಿಗೆ, ಮತ್ತು ಅದನ್ನು ಹೋಲ್ಡ್ ಮಾಡಬಾರ್ದು. ಸೊ ಈ ಥರ ವೇನಲ್ಲಿ ಹೋಗಿ ಇನ್ನೂ ನಿಮಗೆ ಭಯ ಆಗ್ತಿದೆ ಅಂದರೆ ನೆಕ್ಸ್ಟ್ ನಾನು ಹೆಡ್ಜಿಂಗ್ ಹೇಳ್ತೀನಿ. ಸೊ ಹೆಡ್ಜಿಂಗ್ ಮಾಡ್ಕೊಂಡು ನೀವು ಇದನ್ನು ಮಾಡಿ, ಟ್ರೇಡ್ನ ಸ್ಟಾರ್ಟ್ ಮಾಡಿ. ಸೊ ನೇಕೆಡ್ ಬೈ ಮಾಡೋದೇ ಬೇಡ. ಓಕೆ, ಅದನ್ನು ನಾನು ಒಂದು ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು. ಸೊ ಇವನ್ ನಿಮಗೆ ಕ್ಯಾಪಿಟಲ್ ಕೂಡ ನಿಮಗೆ ಏನು ದೊಡ್ಡ ಕ್ಯಾಪಿಟಲ್ ಬೇಕು ಅಂತಿಲ್ಲ, ಇವನ್ ಆಪ್ಷನ್ ಸೆಲ್ ಮಾಡಬೇಕು ಅಂದರೆ ಸಾಕಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ನಾವು ಹೆಡ್ಜಿಂಗ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಕ್ಯಾಪಿಟಲ್ ಸಾಕು ನಮಗೆ. ಅದನ್ನೆಲ್ಲ ನಾನೊಂದು ಕಂಪ್ಲೀಟ್ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಇವನ್ ಹೆಡ್ಜಿಂಗ್ ಸ್ಟ್ರಾಟಜಿಗಳು ನಾನೇನು ಯೂಸ್ ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಯಾರಾದರೂ ಒಬ್ರು ಇದು ಮಾಡಿ ಮಾತಾಡಿ. ನನಗದು ಅನ್ಮ್ಯೂಟ್ ಗೊತ್ತಾಗ್ತಾ ಇಲ್ಲ. ಸರ್ ನಮಸ್ತೆ. ಶಿವರಾಜ್ ಅಂತ ಸರ್. ಮಾತಾಡೋದು. ಯಾರಾದ್ರೂ ಒಬ್ರು ಮಾತಾಡುವಾಗ ಅಂದ್ರೆ ಅಟ್ ಎ ಟೈಮ್ ನೀವು ಬಂದ್ರೆ ಒಬ್ರು ಅನ್ಮ್ಯೂಟ್ ಮಾಡ್ಬಿಡಿ. ಸೊ ನಿಮ್ಗೆ ನೆಕ್ಸ್ಟ್ ಚಾನ್ಸ್ ಇರುತ್ತೆ. ಹೇಳಿ ಶಿವರಾಜ್, ಹೇಳಿ. ಹಾ ಸರ್ ನಮಸ್ತೆ. ಸರ್ ನಂದು ಒಂದು ಕ್ವಶನ್ ಏನಂತ ಹೇಳಿದ್ರೆ, ಇವಾಗ ನಾವು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಫಿಕ್ಸ್ ಆಗುತ್ತೆ, ಅದನ್ನ ನಾವು ಆರ್ಡರ್ ಹಾಕಿ ಇಟ್ಬಿಡೋದು ಒಳ್ಳೇದಾ, ಇಲ್ಲ ಅಂದ್ರೆ ಅಲ್ಲಿಗೆ ಲೆವೆಲ್ ಬಂದಾಗ ನಾವು ಮ್ಯಾನುವಲ್ ಆಗಿ ಎಕ್ಸಿಟ್ ಮಾಡೋದು ಒಳ್ಳೇದಾ? ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ನಾನು ಮ್ಯಾನ್ಯುಯಲ್ ಎಕ್ಸಿಟ್ ಮಾಡ್ತೀನಿ. ಸೊ ನೀವು ಏನು ಬಿಗಿನರ್ಸ್ ಆದ್ರೆ ಮ್ಯಾನ್ಯುಯಲ್ ಎಕ್ಸಿಟ್ ಮಾಡಕ್ಕೆ ಆ ಒಂದು ಏನು ಮೈಂಡ್ ಸೆಟ್ ನಮ್ಗೆ ಏನಾಗುತ್ತೆ, ಆ ಸೈಕಾಲಜಿ ನಮ್ಗೆ ಅಷ್ಟೊತ್ತು ವರ್ಕ್ ಅಂದ್ರೆ ಇನ್ನೊಂದು ಸ್ವಲ್ಪ ರಿವರ್ಸಲ್ ಆಗ್ಬೋದೇನೋ, ಈ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ನೀವೇನ್ ಮಾಡಬೇಕು, ಅಟ್ ದ ಮನಿಯಲ್ಲಿ ಡೆಲ್ಟಾ 5 ಇರುತ್ತಲ್ವಾ ಸರ್, ಈಗ ನೀವು ತಗೊಳ್ಳೋದನ್ನ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಹತ್ರ ತಗೊಂತೀರಾ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ 25 ಪಾಯಿಂಟ್ಸ್ ಅಂತ ಅಂದ್ರೆ ನಮಗೆ 12.5 ರೂಪಾಯಿಂದ 13 ರೂಪೀಸ್ ನಮಗೆ ಏನು ಡೆಲ್ಟಾ 5 ಇರೋದ್ರಿಂದ ಒಂದು ಎಸ್ ಎಲ್ ಇರುತ್ತೆ. ಸೊ ನೀವು ಈಗ ಏನು ಎಂಟ್ರಿ ತೊಗೊತೀರಲ್ವ ಅಲ್ಲಿಂದ ಒಂದು 13ರಿಂದ 14 ರೂಪಾಯಿ ನೀವು ಎಸ್ ಎಲ್ ಇಟ್ಬಿಟ್ರೆ ಸಾಕು. ಈ ಥರ ಮಾಡ್ಕೊಂಡು ನೀವು ಮಾಡ್ಬೋದು ಬಿಗಿನರ್ಸ್ ಆದರೆ. ಬಟ್ ಅಗೈನ್ ಒಂದೊಂದೇ ಲಾಟ್ಗಳು ಮಾಡ್ಬೇಕು ಬಿಗಿನರ್ಸ್ಗಳು. ಆಪ್ಷನ್ ಬೈ ಆಗಲಿ, ಆಪ್ಷನ್ ಸೆಲ್ ಆಗಲಿ. ಸೆಲ್ ನೀವು ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ, ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ. ಸೊ ಆ ಕಾನ್ಸೆಪ್ಟ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸೆಲ್ ಸೈಡ್ ನಿಮಗೆ ಅನ್ಲಿಮಿಟೆಡ್ ಲಾಸ್ ಇರುತ್ತೆ. ಓಕೆ, ಸೊ ಈ ತರ ಮತ್ತೆ ಇದು ನಾವು 13 ರೂಪಾಯಿ ಸ್ಟಾಪ್ ಲಾಸ್ ಹಾಕಿಟ್ರೆ ಇನ್ ಕೇಸ್ ಸೈಡ್ ವೈಸ್ ಹೋಗ್ಬಿಡ್ತಾರೆ ಮಾರ್ಕೆಟ್, ಅಲ್ಲೇ ಡಿಕೆ ಆಗ್ಬಿಟ್ಟು ನಮಗೆ ಸ್ಟಾಪ್ ಲಾಸ್. ಅಗೈನ್ ಅದನ್ನು ನಾನು ಹೇಳ್ತಾ ಇರೋದು, ಸೈಡ್ ವೈಸ್ ಹೋಯ್ತು ಅಂದ್ರೆ ನಿಮ್ ಸ್ಟಾಪ್ ಲಾಸ್ಗೆ ಬಂತು ಆ ಪ್ರೈಸ್ ಅಂದ ತಕ್ಷಣ ನೀವು ಎಕ್ಸಿಟ್ ಆಗ್ಲೇಬೇಕು. ಯಾಕೆಂತಂದ್ರೆ ಇನ್ನ ಮತ್ತೆ ಸೈಡ್ ವೈಸ್ ಹೋಯ್ತು ಅಂದ್ರೆ ಇನ್ನ ಪ್ರೀಮಿಯಂ ಡಿಕೆ ಆಗುತ್ತೆ. ಓಕೆ, ಈ ಕಾನ್ಸೆಪ್ಟ್ಗಳನ್ನ ನಾನು ಆಪ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ನೀವು ತಿಳ್ಕೊಬೇಕು ಸರ್. ಆಪ್ಷನ್ಗೆ ಬರಬೇಕು ಅಂದರೆ ನಿಮಗೆ ಇವನ್ ನಾನು ಮಾರ್ಕೆಟ್ನ ಅನಲೈಸ್ ಮಾಡ್ತೀನಿ ಅಂತ ಆಪ್ಷನ್ಗೆ ಬಂದರೆ ಅದು ಆಗೋದೇ ಇಲ್ಲ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು, ಹಾಗೆ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಾನು ಇವಾಗ ನಿಮ್ಮ ಹತ್ರ ನೋಡಿ, ನಿಮ್ಗೆ ಏನೂ ಗೊತ್ತಿರಲ್ಲ, ನಿಮ್ಮ ಹತ್ರ 1 ಕೋಟಿ ಕೊಟ್ಟೆ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಜನರಲ್ ಆಗಿ. ಸೊ ನೀವು ಹೆಂಗೆ ಅರ್ನ್ ಮಾಡ್ತೀರಾ ಮಾರ್ಕೆಟಲ್ಲಿ? ನಿಮ್ಮ ಹತ್ರ 1 crores ಇರುತ್ತೆ. ಸೊ ಈಗ ಗೊತ್ತಿರೋರು ಏನು ಹೇಳ್ತಾರೆ, ನನ್ನ ಹತ್ರ ಒಂದು 10 ಲಕ್ಷ ಇದ್ರೆ ನಾನು ಆಪ್ಷನ್ ಸೆಲ್ ಮಾಡ್ಕೊಂಡು ಮಾಡ್ತಿದ್ನಪ್ಪ ದುಡ್ಡನ್ನ ಅಂತಾರೆ. ಸೊ ಗೊತ್ತಿಲ್ದಿರೋನ್ಗೆ 1 ಕೋಟಿ ಅಲ್ಲ 100 ಕೋಟಿ ಕೊಟ್ಟರು ಅವ್ನು 1 ವರ್ಷದಲ್ಲಿ ಕಳೀತಾ ಅದನ್ನ. ಸೊ ಈ ಥರ ಇರುತ್ತೆ ಸರ್. ಅಗೇನ್ ಎಲ್ಲರೂ ಕೂಡ ಏನು ಸ್ಟಾರ್ಟಿಂಗಲ್ಲಿ ಏನು ತುಂಬ ಕಳ್ಕೊಂಡೇ ಬಂದಿರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ನನಗೆ ಕಾಲ್ ಮಾಡಿದಾಗೆಲ್ಲ ಹೇಳ್ತಾರೆ, ಸರ್ ನಾನು 0 ಆಗ್ಬಿಟ್ಟಿದ್ದೀನಿ, ನನಗೆ ಮನೇಲಿ ಹೇಳ್ಕೊಳಕ್ಕಾಗ್ತಿಲ್ಲ, ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಆ ಥರ ಎಲ್ಲ ಅಂತ. ಸೊ ಅದನ್ನ ಯಾರೂ ತಲೆಗೆ ಹಾಕೋಬೇಡಿ. ಬರೋಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು. ಅಂದರೆ ಪ್ರತಿಯೊಬ್ಬರು ಬರಲೇಬೇಕು ಸ್ಟಾಕ್ ಮಾರ್ಕೆಟ್ಗೆ. ಇವನ್ ನಿಧಾನಕ್ಕೆ ಈ ಈಕ್ವಿಟಿಯಿಂದ ಈ ಥರ ಬಂದು ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಒಂದು ಕರೆಕ್ಟಾಗಿರೋ ಪ್ರೊಸೆಸ್ನ ಫಾಲೋ ಮಾಡಿ. ಸೊ ಈ ಥರ ಮಾಡಿ ನಿಧಾನಕ್ಕೆ ಬಂದರೆ ನೀವು ಏನು ಕಳ್ಕೊಳ್ಳಲ್ಲ. ಸೊ ಈಗ ನೋಡಿ, ಕೆಲವೊಬ್ರು ಒಂದು 50,000 25,000 ಅಂತೆಲ್ಲ ಹೇಳ್ತಾರಲ್ವಾ. ಸೊ ಅದು ಬಿಗ್ ಅಮೌಂಟ್ ಅಲ್ಲ ನನ್ನ ಪ್ರಕಾರ. ಓಕೆ, ಸಣ್ಣ ಅಮೌಂಟ್ ಅದು. ಇವನ್ ಸ್ಟಾಕ್ ಮಾರ್ಕೆಟಲ್ಲಿ ಕಳೆದಿರೋನೇ ಸಕ್ಸಸ್ ಆಗೋದು. ಸೊ ಒಂದೇ ಸಾರಿ ಬಂದ ತಕ್ಷಣ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರಲ್ಲಿ ನಿಮಗೆ ಎಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವ ಎಲ್ಲರೂ ಕೂಡ. ಸೊ ಒಳ್ಳೆ ಮೂವ್ಮೆಂಟ್ ಇತ್ತು ಮಾರ್ಕೆಟು, ಅವಾಗ ಎಲ್ಲರೂ ಅರ್ನ್ ಮಾಡಿದ್ರು. ಈಗ ಅವರೇ ಅರ್ನ್ ಮಾಡಲಿ ಈಗ ಈ ಸಿಚುವೇಶನಲ್ಲಿ ಆಗಲ್ಲ ಅವ್ರ ಹತ್ರ ಅರ್ನ್ ಮಾಡೋಕ್ಕೆ. ಎಷ್ಟೊಂದು ಜನ ಪೋರ್ಟ್ಫೋಲಿಯೋ ರೆಡ್ಡಲ್ಲಿದೆ, ಯಾಕೆಂದರೆ ಅವರೆಲ್ಲ ನಾನ್ ಟೆಕ್ನಿಕಲಲ್ಲಿ ಟ್ರೇಡ್ ಮಾಡಿದ್ದು. ಇವನ್ ಸ್ವಿಂಗ್ ಟ್ರೇಡಿಂಗಲ್ಲಿ ಕೂಡ ಅಥವಾ ಈಕ್ವಿಟಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಪೀಕಲ್ಲಿ ಬೈ ಮಾಡಿರ್ತಾರೆ. ಸೊ ರಿಲಯನ್ಸ್ ನಾನು ನಿಮಗೆ ಇದು ಯಾವುದು ಇದರಲ್ಲಿ ಹೇಳಿದ್ದೆ ನಿಮಗೆ, ಯಾವುದು ಸ್ವಿಂಗ್ ಟ್ರೇಡಿಂಗ್ ಪಾರ್ಟ್ 2ನಲ್ಲಿ. ಸೊ ರಿಲಯನ್ಸ್ ಅಪ್ರಾಕ್ಸಿಮೇಟ್ ನಮಗೆ ಅಂದರೆ ಅನಲೈಸ್ ಮಾಡಿ ಇಲ್ಲಿವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಎಷ್ಟು 1200 ಏನೋ ಇದೆಯಲ್ವಾ, 2200 ಏನೋ ಇದೆಯಲ್ವಾ ರಿಲಯನ್ಸ್ ಪ್ರೆಸೆಂಟು. ಅದು ಸ್ಪ್ಲಿಟ್ ಆದ್ಮೇಲೆ 1200. 1200 ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೆ ಬರುವಂಥ ಚಾನ್ಸಸ್, ಅಲ್ಲಿಗೆ ಬರೋ ಚಾನ್ಸ್ ಇದೆ ಅಂದಿದ್ದೆ ನೋಡಿ. 1222ಗೆ ಬಂದು ಹೋಗಿದೆ ಅದು. ಸೊ ಅಗೇನ್ ನಾನು ಹೇಳ್ತಾ ಇರೋದು ಜಸ್ಟ್ 22 ಪಾಯಿಂಟ್ಸ್. ಸೊ ಅಲ್ಲಿಂದ ನಿಧಾನಕ್ಕೆ ರಿವರ್ಸಲ್ ಆಗಿದೆ. ನಾನು ಅಗೇನ್ ಹೇಳ್ತಾ ಇರೋದು, ನಾನೇನು ದೊಡ್ಡದಾಗಿ ಏನು ಜ್ಯೋತಿಷ ಹೇಳಿಲ್ಲ ನಾನು. ಅಗೇನ್ ಸಿಂಪಲ್ ನಾಲೆಜ್, ವೇವ್ ಅನಾಲಿಸಿಸ್, ನನ್ನ SR ಲೆವೆಲ್ ಅಷ್ಟೇ ನಾನು ಯೂಸ್ ಮಾಡಿದ್ದು. ಓಕೆ,
ಕರೆಕ್ಟ್ ಸರ್, ನೀವು ಹೇಳಿದ್ ಕರೆಕ್ಟ್. ಆಕ್ಚುಲಿ ನಂದು ಕೂಡ ಆಲ್ಮೋಸ್ಟ್ 4-5 ವರ್ಷ ಟ್ರೇಡ್ ಮಾಡ್ತಾ ಇದ್ರು. ನಾನು ಇವಾಗೂ ನಿಮ್ SR ಲೆವೆಲ್ ಟೂಲ್ ತಗೊಂಡ್ಮೇಲೆ ಒಂದೇ ಲಾಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ಲಿ, ಫ್ರಮ್ ಲಾಸ್ಟ್ 2.5 months ಇಂದ. ಪರ್ಫೆಕ್ಟ್ ಸರ್. ನೀವ್ ಹೇಳಿದ್ ಕರೆಕ್ಟ್ ಇದೆ ಸರ್. ಹೌದು ಸರ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲಾಟಲ್ಲಿ ಎಂಟ್ರಿ ತೊಗೊಂಡ್ರಲ್ಲ, ನಿಮಗೆ ನಿಮ್ಮ SL ನಿಮಗೆ ಹಿಟ್ ಆಯಿತು ಅಂತ ಇಟ್ಕೊಳ್ಳಿ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. ಓಕೆ, ಸ್ಮಾಲ್ ಅಮೌಂಟಲ್ಲಿ ಹೋದೆ ಅಂತ, ಅದೇ ಅಮೌಂಟ್ನ ನೀವು ಒಂದಿನ ಎಲ್ಲರೂ ಹೋದ್ರೆ ಹಿಂಗೆ ಹೊರಗಡೆ ಹೋದ್ರೆ ನೀವು ಕಳೆದಿರ್ತೀರಾ ಆಲ್ರೆಡಿ, ತಿನ್ನಕ್ಕೆ ಅದಕ್ಕೆ ಇದಕ್ಕೆ ಅಂತ ಪ್ರೆಸೆಂಟ್ ಸಿಚುವೇಶನ್ಗೆ. ಹೌದು. ಅದೇ ನೀವು 10 ಲಾಟಲ್ಲಿ ಮಾಡಿದ್ರೆ ಈಗ 700 ರೂಪಾಯಿ ಹೋಗಿದ್ದು ನಿಮಗೆ 7,000 ಹೊರಟೋಗಿರುತ್ತೆ. ಸೊ ಅವಾಗ ನಿಮಗೆ ಆ ಎಮೋಷನ್ ಏನಿದೆಯಲ್ವಾ ಸರ್, ತುಂಬ ಏನು ಡಿಫ್ರೆಂಟ್ ಲೆವೆಲ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಜೊತೆಲಿ ನಾನು ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಹೇಳಬೇಕು, ಆಪ್ಷನ್ ಟ್ರೇಡಿಂಗ್ನ ನಾವು ಬೈಯರ್ಸು ಹೋಲ್ಡ್ ಮಾಡಲೇಬಾರದು ಪೊಸಿಷನ್ಗಳನ್ನ. ನಮ್ಮ ಬಾನು ಮಾತಾಡಿದ್ರಲ್ವಾ, ಬಾನು ಅವ್ರು ಮಾಡಿದ್ದೇ ಹೋಲ್ಡ್ ಆಪ್ಷನ್ನ. ಕೇಳಿ ಅವರಿಗೆ. ಎಕ್ಸಾಕ್ಟ್ಲಿ. ಸೊ ಏನು ಮಂತ್ಲಿ ಲೆಕ್ಕದಲ್ಲಿ ಹೋಲ್ಡ್ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಅದು ಹೆಂಗೆ ಹೋಗುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಎಸ್ ಬ್ಯಾಂಕ್ ಟೈಮಲ್ಲಿ ನಾನು ಮಾಡಿದ್ದೆ ಅದನ್ನು ಫಸ್ಟ್ ಟೈಮಲ್ಲಿ. ಸೊ ಒಂದೇ ಮಂತಲ್ಲಿ ನನಗೆ ಎಸ್ ಬ್ಯಾಂಕಲ್ಲಿ ಒಂದು 90,000 ಹೊರಟೋಯ್ತು. ಸೊ ಇವನ್ ಅದು ಸ್ಟಾರ್ಟಿಂಗ್ ಬರೋರಿಗೆ ಗೊತ್ತಿರಲ್ಲ ಪ್ರೀಮಿಯಂ DK ಯಾವ್ದು. ಓಕೆನಾ ಸರ್? ಮತ್ತೆ ಇದು ಆಪ್ಷನ್ ಸೆಲ್ಲಿಂಗ್ ನೀವೇನ್ ಥರ್ಸ್ಡೇ ಟೈಮಲ್ಲಿ ಮಾಡ್ತೀರಲ್ಲ ಸರ್, ಅದು ಎಲ್ಲಿ ತಗೊಂಡ್ರಿ, ಯಾವ ರೀತಿ ಇದು ಮಾಡಿದ್ರಿ, ಮತ್ತೆ ಸ್ಟಾಪ್ ಲಾಸ್ ಎಲ್ಲಿ ಇಟ್ರಿ, ಟಾರ್ಗೆಟ್ ಎಲ್ಲಿ ಇಟ್ರಿ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಯಾರಾದರೂ ಮಾತಾಡಿ. ಯಾರೋ ಪಾಪ ಇವ್ರ ಮಧ್ಯದಲ್ಲಿ ಮಾತಾಡಿದ್ರು, ಅವರೇ ಮಾತಾಡಿ. ಹಲೋ, ಹೇಳಿ. ನಾಗರಾಜ್ ಸರ್ ಅಂತ ಅವ್ರೆ ಕೊಟ್ಬಿಡಿ, ಅವ್ರು ಮಾತಾಡ್ಲಿ. ಪಾಪ ಅವಾಗಿಂದ ಕೈ ಎತ್ತಿದ್ದಾರೆ. ಮಾಡಿ. ಥ್ಯಾಂಕ್ ಯು ಸರ್. ಹೇಳಿ ಸರ್, HK ನಾಗರಾಜ್ ಅಂತ ಬೆಂಗಳೂರಿಂದ. ಸರ್, ಇವಾಗ SR2 ಬಗ್ಗೆ. ಹಲೋ, ಇವರು ನಮ್ಮ LNT ನಾಗರಾಜ್. ಹೇಳಿ ಸರ್. LNT ನಾಗರಾಜ್. ನಮ್ಮ SR2 ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ದಿನೇಶ್ ಸರ್ ನಮಗೆ ಅದೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ನಾನು ಎಲ್ಲರೂ. ಬಟ್ SR2 ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನಾನ್ ಮಾತಾಡ್ಲಿಕ್ಕೆ ಕೊಟ್ಟಿರೋದು ಏನಂತ ಹೇಳಿದ್ರೆ, ಇವಾಗ ಅದು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ದಿಸ್ ಇಸ್ ಓನ್ಲಿ ಫಾರ್ ಆಪ್ಷನ್ ಟ್ರೇಡಿಂಗ್ ಅಂತ ತಿಳ್ಕೊಳ್ತಾ ಇದ್ದಾರೆ ಸ್ವಲ್ಪ ಜನ. ಎಕ್ಸಾಕ್ಟ್ಲಿ ಸರ್. ಬಟ್ ಇದು ಇವಾಗ ಈ SR2 ಅನ್ನೋದು ನಾವು ಸ್ಟಾಕ್ಗಳನ್ನ ಬೈ ಮಾಡ್ಲಿಕ್ಕೆ, ಸೆಲ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಒಂದು ನಮಗೆ ಇವಾಗ ಅರ್ಥ ಆಗಿದೆ. ಬೇರೆಯವರು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ಆಪ್ಷನ್ ಟ್ರೇಡಿಂಗ್ ಮಾಡಲ್ಲ. ಯಾಕಂದ್ರೆ ಇವಾಗ ನಾವು ರಿಟೈರ್ಡ್ ಎಂಪ್ಲಾಯ್, ಸೊ ನಮ್ದೇ ಆದ ಒಂದು ಏಜ್ ಫ್ಯಾಕ್ಟರ್ದು ಬೇರೆ ಇರುತ್ತೆ. ಸೊ ನಾವೆಲ್ಲ ಆಪ್ಷನ್ ಬೈ ಮಾಡೋದು, ಸೆಲ್ ಮಾಡೋದು, ಅದೆಲ್ಲ ಮಾಡಕ್ ಹೋದ್ರೆ ನಮ್ಮ ಬಾಡಿಗೆಲ್ಲ ತುಂಬಾ ವ್ಯತ್ಯಾಸ ಆಗ್ತಾ ಇರ್ತದೆ. ಆ ತರದಲ್ಲಿ ಇಲ್ಲಿ ಬಂದಿರೋರು ತುಂಬಾ ಜನ ಸ್ಟಾಕ್ ಅನ್ನ ಬೈ ಮಾಡೋರು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಏನ್ ರಿಕ್ವೆಸ್ಟ್ ಸರ್, ದಿನೇಶ್ ಸರ್ ಅಂತ ಹೇಳಿದ್ರೆ, ಒಂದು ಈಗ ಸಾಯಂಕಾಲ ಆಗ್ಲೇ ಒಬ್ರು ಮಾತಾಡಿದ್ರು, ನೀವು ಮಾರ್ಕೆಟ್ ಆದ ತಕ್ಷಣ ಒಂದು ಅನಲೈಸ್ ಮಾಡಿ ಇಟ್ಬಿಡಿ ಸರ್, ಬೆಳಿಗ್ಗೆ ಅದನ್ನ ನಾವು ನೋಡ್ಕೊಳ್ತೀವಿ ಅಂತ. ಅಂದ್ರೆ ಇದೇ ತರನೇ ಈಗ ಸಪೋಸ್ ಇವಾಗ ನಿಫ್ಟಿಯನ್ನ ಒಂದು ಅನಲೈಸ್ ಮಾಡ್ತೀರಾ, ಏನ್ ಅನಲೈಸ್ ಮಾಡ್ಬೇಕು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ, ಸರ್ ಡೇ ಅಲ್ಲಿ ಇದು ಯಾವ ಇಲೇಟ್ ವೇವ್ ಅಲ್ಲಿ ಇದೆ ಅಂಡ್ 1 hour ಅಲ್ಲಿ ಯಾವ ವೇವ್ ಅಲ್ಲಿ ಇದೆ ಅಂತ ಒಂದು ಜಸ್ಟ್ ಒಂದು ಅನಲೈಸ್ ಮಾಡಿ ಇಟ್ಬಿಡಿ. ಅದೇನ್ ಜಾಸ್ತಿ ಟೈಮ್ ತಗೊಬೇಡಿ, ಜಸ್ಟ್ ನೀವು ಫಾರ್ಮ್ಯಾಟ್ ಮಾಡಿ ಇಟ್ಬಿಡಿ ಯಾವ ವೇವ್ ಇದೆ ಅಂತ. ಅಂಡ್ 1 more, ಅವಾಗ ನಮಗೆ ಇದು ಯಾವ ವೇವ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾಳೆ ನಮ್ಗೆ ನೋಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಆಪ್ಷನ್ ಟ್ರೇಡರ್ಗೆ ಒಂದು. ಹಂಗೇನೆ ಸ್ಟಾಕ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ರಿಕ್ವೆಸ್ಟ್ ಇದು ಮಾಡಿ ಅಂತ ಆರ್ಡರ್ ಅಲ್ಲ ಅದು. ಇಲ್ಲ ಸರ್, ಹೇಳಿ. ಎರಡು ಸ್ಟಾಕ್ ಅನ್ನೆಲ್ಲ ನೀವು ಒಂದು ವಾರಕ್ಕೆ ಅನಲೈಸ್ ಮಾಡ್ಬಿಟ್ಟು ಪ್ರತಿ ದಿವಸ ಆ ಸ್ಟಾಕ್ ಅನ್ನ ನಿಮ್ಮ ಇಲಿಯಟ್ ವೇವ್ ಅಲ್ಲಿ ವೀಕ್ಲಿ ಇದರಲ್ಲಿ ಇದು ಯಾವ ಲೆವೆಲ್ ಇದೆ, ಈ ಲೆವೆಲ್ ಅಲ್ಲಿ ನೀವು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಇನ್ಫಾರ್ಮೇಶನ್ ಸುಮ್ನೆ ಒಂದು ಅದನ್ನ ಪೇಸ್ಟ್ ಮಾಡಿದ್ರೆ ಸಾಕು, ಜನಗಳಿಗೆ ಇಲ್ಲಿ ನಾವು ಬೈ ಮಾಡ್ಬೋದು, ಇಲ್ಲಿ ನಾವು ಅದನ್ನ ಕ್ಲೋಸ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ 2 ಸ್ಟಾಕ್ ಅನ್ನ ನೀವು ವಾರ ಆಪರೇಟ್ ಮಾಡ್ತೀವಿ. ದಿಸ್ ಇಸ್ ಅವರ್ ರಿಕ್ವೆಸ್ಟ್. ಮಾಡ್ತೀನಿ ಸರ್. ವಾರ 2 ಸ್ಟಾಕ್. ನೀವು ನನ್ನ ಜೊತೆ ಐ ಥಿಂಕ್ ಲಾಸ್ಟ್ ವೀಕಲ್ಲಿ ಮಾತಾಡಿದ್ರಿ ಇದನ್ನಲ್ವಾ? ಓಕೆ. ನಾನು ಅದು ಮಾಡ್ತೀನಿ ಸರ್. ಯಾಕೆ ಅಂದ್ರೆ ನನ್ಗೆ ಇವಾಗ ಈ ಹೋಲ್ ವೀಕ್ ಇದೆಯಲ್ವಾ ಸರ್, ನನಗೆ ಏನು ಈ SR ಲೆವೆಲ್ ಪಾರ್ಟ್ 1 ಪಾರ್ಟ್ 2 ಜೊತೆ ನಂದು ಬೇರೆ ಕೆಲಸಗಳು ಅವೆಲ್ಲ ಮಾಡೋದಕ್ಕೆ ಫುಲ್ ವೀಕ್ ನಂಗೆ ಟೈಮ್ ತಗೊಂಡ್ಬಿಟ್ಟಿದೆ. ಸೊ ಈಗ ನೆಕ್ಸ್ಟ್ ನನಗೆ ಕಾನ್ಸೆಪ್ಟ್ ಇರೋದು, ಸೊ ನಂದು ಮೇನ್ ನಂದೊಂದು ಅಜೆಂಡಾ ಇರೋದೇನೆ, ನಾನು ಪ್ರಾಕ್ಟಿಕಲ್ ನಾಲೆಜ್ನ ಕೊಡಬೇಕು, ಸುಮ್ಮನೆ ಬಂದು ಹೇಳೋದಲ್ಲ ನಾನು. ಸೊ ನಾನು ನಿಮ್ಗೆ ಹೇಳಿದೆ 2 ಸ್ಟಾಕ್ನ ನಾನು ಅನಲೈಸ್ ಮಾಡ್ತೀನಿ ಅಂತ. ಸೊ ನಾನು ಕನ್ಸಿಡರ್ ಮಾಡ್ತೀನಿ ಸರ್. ಅದು ಮಾಡಿದಾಗ ನಿಮಗೆ ವೇವ್ ಅನಾಲಿಸಿಸ್ ನಾಲೆಜು ಬರುತ್ತೆ. ಇವನ್ ನಾನು ಕೂಡ ತಪ್ಪಾಗ್ಬಹುದು, 100% ನಾನು ತಪ್ಪಾಗ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ಲರೂ ಸರಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಾನು ಮಾಡ್ತೀನಿ, ಬಟ್ ಆದರೆ ನೀವು ಅದನ್ನ ಒಂದು ಟೈಮ್ ಪೀರಿಯಡ್ವರೆಗೂ ಅದನ್ನ ಕಲೀರಿ ಪ್ರತಿಯೊಬ್ರು ಕೂಡ, ಅಂದ್ರೆ ಗೊತ್ತಿಲ್ಲ ಅಂದ್ರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಯಾರಿಗೋ ಒಬ್ಬರಿಗೆ ಇದು ವೇವ್ ಕೌಂಟ್ ಮಾಡಿ ಕಳಿಸಿದ್ದೆ, ಯಾವುದು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಬ್ಯಾಂಕ್ ಅಂತ. ಅಗೇನ್ ಅದೇನೊಂದು ತುಂಬಾ ದೊಡ್ಡ ಫಂಡಮೆಂಟಲಿ ಏನು ಆ ಥರದ ಸ್ಟಾಕ್ಗಳಲ್ಲ, ಬಟ್ ಓಕೆ ಒಂದು ಚೆನ್ನಾಗಿರುವಂಥ ಏನು ಬ್ಯಾಂಕಿಂಗ್
ಒಂದು ಸಣ್ಣ ಇದ್ರ ಫೈನಾನ್ಸ್ ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಆ ಥರದ್ದೆಲ್ಲ ಒಂದು ಸಣ್ಣ ಸಣ್ಣ ಸಾಲಗಳನ್ನ ಕೊಡುವಂಥ ಬ್ಯಾಂಕ್ ಅದು. ಬಟ್ ಒಳ್ಳೆ ಬ್ಯಾಂಕ್ ಅದು, ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ, ಕ್ಯಾಪಿಟಲ್ ಇದೆ, ಎಲ್ಲ ಇದೆ. ಸೊ ನಾನೇನು ಮಾಡಿದ್ದೆ ಅಂದರೆ 90 ಲೆವೆಲಲ್ಲೇನೋ ಬೈ ಮಾಡಿದ್ದೆ ನಾನು. ಸೊ ನಾನು ಬೈ ಮಾಡಿದಾಗಿಂದ ನನಗೆ ಪ್ರಾಫಿಟ್ ಬಂತು. ಸೊ ನನ್ನ ಟಾರ್ಗೆಟ್ ಇನ್ನೂ ಇತ್ತು, ಒಂದು ಸ್ವಲ್ಪ ಪ್ರಾಫಿಟೇ ಬಂತು, ಚೆನ್ನಾಗೇ ಬಂತು. ಅಗೇನ್ ಇನ್ನೂ ಹೋಗುತ್ತೆ ಅಂತ ನಾನು ವೆಯ್ಟ್ ಮಾಡಿದೆ, ಟಾರ್ಗೆಟ್ ಇಟ್ಟಿದ್ದೆ. ಬಟ್ ಸಡನ್ ಫಾಲ್ ಆಯ್ತು ಅದು. ಸೊ ನಾನೇನು ಮಾಡಿದೆ, ಅಂದರೆ ನನ್ನ ಲಾಸ್ ಆಗ್ದೇ ಒಂದು ಸಣ್ಣ ಪ್ರಾಫಿಟಲ್ಲಿ ನಾನು ಎಕ್ಸಿಟ್ ಆದೆ ಮೊನ್ನೆ. ಸೊ ಅಗೇನ್ ನೋಡಿ ನೀವು, ಅದು ಏನಾಗುತ್ತೆ, ಅಗೇನ್ ಮತ್ತೆ ಕೆಳಗಡೆ ಬಂತು. ಸೊ ಇವಾಗ ಎಲ್ಲಿಗಿದೆ ಅಂತಂದರೆ 870 ರುಪೀಸಿಗೆ ಬಂದಿದೆ. ಸೊ ಮೊನ್ನೆ ಏನಾಯಿತು, ನನಗೆ 1012 ರುಪೀಸಿಗೆ ಬಂತು. ನಾನು ಬಾಟಮಲ್ಲಿ ಅದನ್ನು ಒಂದಿಷ್ಟು ಆವ್ರೇಜ್ ಮಾಡಿಕೊಂಡು, ನನಗೆ ಗೊತ್ತಿತ್ತು ಅಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ. ಸೊ ಆವ್ರೇಜ್ ಮಾಡ್ಕೊಂಡು ಎಕ್ಸಿಟ್ ಆಗಿಬಿಟ್ಟೆ ನಾನು 1012 ಬಂದಾಗ. ಸೊ ಅವತ್ತು 1012 ಹೈ ಪೀಕ್ನ ಮಾಡ್ತು. ಎಷ್ಟೊಂದು ಜನ ಏನು ಮಾಡಿರ್ತಾರೆ, ಇದಿನ್ನು ಹೋಯ್ತು, ರಿವರ್ಸಲ್ ಆಯಿತು ಅಂದ್ಕೊಂಡಿರ್ತಾರೆ. ಇಮಿಡಿಯೇಟಾಗಿ ನಿನ್ನೆ ಏನು ಮಾಡಿಬಿಟ್ಟಿದೆ, ಫ್ರೈಡೇ ಏನು ಮಾಡಿದೆ, 87 ರುಪೀಸ್ ಒಂದೇ ದಿನ ಬಿದ್ದಿದೆ. ಇವತ್ತು ಮತ್ತೆ 27 ರೂಪಾಯಿ ಬಿದ್ದುಬಿಟ್ಟಿದೆ. ಸೊ ಈ ಥರದ್ದು. ಸೊ ಅದಕ್ಕೆ ಸ್ವಲ್ಪ ಭಯ ಅನಿಸುತ್ತೆ ಆ್ಯಕ್ಚುಲಿ. ಸೊ ಬಟ್ ನಾನು ಮಾಡ್ತೀನಿ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಬಟ್ ದಿಸ್ ಇಸ್ ನಾಟ್ ಯುವರ್ ರೆಕಮೆಂಡೇಶನ್. ಡೆಫಿನೆಟ್ಲಿ ನಾನು ಮಾಡ್ತೀನಿ ಸರ್. ಅಂದರೆ ನನಗೆ ಗೊತ್ತಾಗುತ್ತೆ ಸರ್ ಯಾವ ಥರ ಎಕ್ಸಿಟ್ ಆಗಬೇಕು ಅನ್ನೋದನ್ನ ನಾನು ಮ್ಯಾನೇಜ್ ಮಾಡಿಬಿಡ್ತೀನಿ. ಸೊ ಕೆಲವೊಬ್ರು ನಮ್ಮವ್ರು ಏನು ಮಾಡ್ತಾರೆ, ಬರೋ ಫಂಡ್ ಅಷ್ಟು ಒಂದೇ ಸ್ಟಾಕಲ್ಲಿ ಹಾಕ್ತಾರೆ. ಸೊ ಅದನ್ನೆಲ್ಲ ಮಾಡಬಾರ್ದು. ಸೊ ಅಡಿಷ್ನಲ್ ಕ್ಯಾಪಿಟಲ್ಗಳಂತ ನಾವು ಇಟ್ಕೊಂಡಿರಬೇಕು. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಇದೆ ಅಂದರೆ ಫಸ್ಟ್ ನಾವು ಡೆಪ್ಲಾಯ್ ಮಾಡೋದೇ 20,000, ರಿಮೈನಿಂಗ್ 80 ಇರಬೇಕು. ಸೊ ನಾವು ಎಂಟ್ರಿ ಮಾಡಿಂದ ನಮಗೆ ಟಾರ್ಗೆಟ್ ಹೋಯ್ತಾ ಪರವಾಗಿಲ್ಲ, 20,000ಕ್ಕೆ ಏನು ರಿಟರ್ನ್ ಬರುತ್ತೆ ಅದನ್ನು ತಗೊಳ್ವಾ, ರಿಮೈನಿಂಗ್ ಕ್ಯಾಪಿಟಲ್ ಇನ್ನೊಂದ್ರಲ್ಲಿ ಡೆಪ್ಲಾಯ್ ಮಾಡುವ. ಸೊ ಎಂಡ್ ಆಫ್ ದಿ ಡೇ ನಾವು ಪ್ರಾಫಿಟ್ ಬಂದಿರ್ತೀವಲ್ವಾ ಸರ್, ಈ ಥರ ನಾನು ಮಾಡ್ತೀನಿ. ನೀವು ಒಂದು ಟ್ರೇಡಿಂಗ್ ತರ ನೀವು ಅಲ್ಲಿ ಒಂದು ರೆಕಮೆಂಡೇಶನ್ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸ್ವಿಂಗ್ ಟ್ರೇಡಿಂಗು ಮಾಡ್ತೀನಿ, ಲಾಂಗ್ ಟರ್ಮ್ಗೆ ಯಾವ ರೈಟ್ ವೇಲಿ ಯಾವ ಅದೆಲ್ಲ ವೇವ್ ಕೌಂಟ್ ಮತ್ತು ನಮ್ಮ SR ಲೆವೆಲಲ್ಲೇ ಬರುತ್ತೆ. ಸೊ ಒಂದು ಒಳ್ಳೆ ನಾಲೆಜ್ ಹೋಗುತ್ತೆ. ಡೆಫಿನೆಟ್ಲಿ ಮಾಡ್ತೀನಿ ಸರ್. ಗುಡ್ ಪಾಯಿಂಟ್ ಸರ್ ಇದು. ಥ್ಯಾಂಕ್ ಯು ಸರ್. ಓಕೆ. ಸೊ ಇವು ಯಾರು, ಮಹಾದೇವ್ ಸ್ವಾಮಿ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ, ನಾನು ಹೇಳ್ತೀನಿ ಅವ್ರ ಹೆಸರು, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಅದೇ ಇವಾಗ ಏನ್ ಹೇಳಿದ್ರು ಅವೆಲ್ಲ ನಮಗೂ ಆಗಿರೋಂಥದ್ದು. ಕೆಲವೊಂದ್ಸಲಿ TTDK ಬಗ್ಗೆ ಗೊತ್ತಿರ್ಲಿಲ್ಲ. ಈ ಒಂದೇ ಪ್ರೈಸ್ ಅಲ್ಲಿ CP ಬೈ ಮಾಡ್ತಿದೆ, ಮತ್ತೆ ITM ಅಲ್ಲಿ ಹೋಗಿ ಸ್ಟಾಕ್ ಆಪ್ಷನ್ಸ್ ನ ಕಡಿಮೆ ಸಿಗುತ್ತೆ ಅನ್ಬಿಟ್ಟು ಬೈ ಮಾಡಿ TTDK ಆಗಿ, ಮತ್ತೆ ಫುಲ್ ವೀಕು ಅವೆಲ್ಲ ಆಲ್ಮೋಸ್ಟ್ ತುಂಬಾ ಲಾಸ್ ಆಗಿದೆ ಸರ್. ಹಾಗಾಗಿ ಈ SR ಲೆವೆಲ್ ಬಂದ ಮೇಲಿಂದ ಹೊಸ ಅಡ್ಮಿಷನ್ ಅಂತ ಹೇಳಿ 1 ಲಾಟ್ ಅಲ್ಲೇ ಮಾಡಬೇಕು. ಮಿನಿಮಮ್ 1 ಲಾಟ್, ಮ್ಯಾಕ್ಸಿಮಮ್ 2 ಲಾಟ್ ಅಂತ ಇದ್ ಮಾಡ್ತಾ ಇದೀನಿ ಸರ್. ಸರ್ ನಿಮ್ಮಿಂದ ನಮ್ಗೆ ಅದೇ ಒಂದ್ ಸ್ವಲ್ಪ ಹೇಳಿದ್ರಲ್ಲ ಸರ್, 1-2-3 ಜನ ಹೇಳಿದ್ರೆ ಪ್ರೀ ಮಾರ್ಕೆಟ್ ಆಫ್ಟರ್ 3:30 ಆದ್ಮೇಲೆ ನಾಳೆ ಏನಾಗಬಹುದು, ಹಿಂದೆ ಏನ್ ಚೇಂಜಸ್ ಅದೊಂದು ಸ್ವಲ್ಪ ಇದ್ ಮಾಡ್ಕೊಡಿ ಸರ್. ಮಾಡ್ತೀನಿ ಸರ್, ಡೆಫಿನೆಟ್ಲಿ ಮಾಡ್ತೀನಿ. ಅಗೇನ್ ನಾನು ಎಲ್ರಿಗೂ ಹೇಳೋದು ಒಂದು ಇಂಪಾರ್ಟೆಂಟ್ ಆಗಿ, ನಾನು ಮಾಡ್ತೀನಿ, ನಾಳೆ ಏನಾಗುತ್ತೆ ಅಂತ ನಾನು ಮಾಡ್ತೀನಿ. ಸೊ ನಾನು ವ್ಯೂ ಹೇಳಿರ್ತೀನಿ. ಅಗೇನ್ ನೀವು ಮಾರ್ಕೆಟ್ ಓಪನ್ ಆಗ್ತಿದ್ದಾಗನೇ ಯಾರು ಕೂಡ ಎಂಟ್ರಿ ಆಗಬಾರ್ದು ಆಫ್ಟರ್ 10 o'clock ನಮಗೆ. ನಾನು ವೇವ್ ಕೌಂಟ್ ಮಾಡಿರ್ತೀನಿ ಸರ್. ನಾನು ಯಾವ್ದು ನೋಡಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನಾನು ನ್ಯೂಸ್ ನೋಡಲ್ಲ. ಒಂದು ಗಿಫ್ಟ್ ನಿಫ್ಟಿನಂತೂ ನಾನು ನೋಡಿದೆ, ಯಾವ ಕಾಲ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಎಷ್ಟೊಂದು ಜನ ಗಿಫ್ಟ್ ನಿಫ್ಟಿ ಫಾಲೋ ಮಾಡ್ತಾರೆ. ಸೊ ಇವತ್ತೇನಾಗಿದೆ ಗೊತ್ತಾ ನಿಮಗೆ, ಎಷ್ಟೊಂದು ಜನ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಇವತ್ತು ದೊಡ್ಡ ಗ್ಯಾಪ್ ಅಪ್ ಅಂದ್ಕೊಂಡಿದ್ದಾರೆ, ಗ್ಯಾಪ್ ಡೌನ್ ಅಂತ ಅಂದ್ಕೊಂಡಿದ್ದಾರೆ. ಸೊ ಯಾಕೆಂದ್ರೆ ಯಾವುದೋ ಒಂದು ಡೇಟಾ ಬಂದಿದೆ, ನೆಗೆಟಿವ್ ಡೇಟಾ ಬಂದಿದೆ ಅಂತ. ಸೊ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ, ಸರ್ ಇವತ್ತೊಂದು ದೊಡ್ಡ ಗ್ಯಾಪ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ನಿಮ್ಗೆ ಇವತ್ತು ಏನಾಗಿದೆ, ಕಂಪ್ಲೀಟ್ ಒಂದು ಸ್ಮಾಲ್ ಇದಾಗಿ ನಿಮ್ಗೆ ಎಂಡ್ ಆಫ್ ದಿ ಡೇ ಗ್ರೀನ್ ಅಲ್ಲೇ ಕ್ಲೋಸ್ ಆಯ್ತು ನಿಮ್ಗೆ. ಸೊ ನ್ಯೂಸ್ ನಮ್ಗೆ ಸರ್ ಆಮೇಲೆ ಬರುತ್ತೆ. ಸೊ ನಮ್ಗೆ ವೇವ್ ಅನಾಲಿಸಿಸ್ ಏನಿದೆಯಲ್ವಾ, ನಮಗೆ ಹೇಳ್ತಿರುತ್ತೆ ಅದು, ನೋಡಪ್ಪ ಈ ತರ ಆಗುತ್ತೆ ಅಂತ. ಸೊ ಅದು ಆಗೇ ಬಿಡುತ್ತೆ ಅಂದ್ಕೊಂಡು ನಾವು ಬ್ಲೈಂಡ್ ಆಗಿ ಒಂದಿಷ್ಟು ನಾನು 2 ಗ್ರೀನ್ ಕ್ಯಾಂಡಲ್ ನೋಡಿದೆ ಅಂತ ಬೈ ಮಾಡೋದಲ್ಲ. ಸೊ ಅದನ್ನ ಫಿಲ್ಟರ್ ಮಾಡಕ್ಕೆ ನಮ್ಮ SR ಲೆವೆಲ್ ಇರೋದು. ಸೊ ಹಾಗೆ ನೀವು ಕೇಳಬಹುದು, ಈಗ ವೇವ್ ಅನಾಲಿಸಿಸ್ ನೀವು ಎಲ್ಲಿ ಕಲಿತೀರಲ್ವಾ, ಅವರೆಲ್ಲ ಹೇಳೋದು ನಿಮ್ಗೆ ಇಚಿಮಗು. ಸೊ ಇಚಿಮಗು ಹೇಳ್ತಾರೆ, ಬಾಲಿಂಜರ್ ಬ್ಯಾಂಡ್ ಹೇಳ್ತಾರೆ. ಸೊ RSI ನಾವು ಯೂಸ್ ಮಾಡ್ತೀವಿ, ಅಂದ್ರೆ ನಾನು ಎಂಟ್ರಿಗಳಿಗೆ ಯೂಸ್ ಮಾಡಲ್ಲ. ವೇವ್ ಅನಾಲಿಸಿಸ್ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಏನೋ ಒಂದು ನಮಗೆ ಡೈವರ್ಜೆನ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಎಲ್ಲ ಇಂಡಿಕೇಟರ್ನು ಯೂಸ್ ಮಾಡ್ಕೊಂಡೆ ಅವ್ರು ಟ್ರೇಡ್ ಮಾಡ್ತಾರೆ. ಬಟ್ ನಾನು ಅದನ್ನ ಬಿಲೀವ್ ಮಾಡಲ್ಲ, ಯಾಕೆಂದ್ರೆ ನನ್ನ ವೇವ್ ಅನಾಲಿಸಿಸ್ ಇರೋದು ನನಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ. ಅದನ್ನೇ ನಾನು ಇಂಟ್ರಾಡೇ ಆಗಲಿ ಅಥವಾ ಸ್ಟಾಕಲ್ಲಿ ಇನ್ನೊಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾನು ಯೂಸ್ ಮಾಡಿದ್ರೆ ಸೊ ಯಾವ ಥರ ಬರುತ್ತೆ ಅನ್ನೋ ಒಂದು ಥಾಟಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ನನಗಿದು ತುಂಬ ಸಕ್ಸಸ್ ಆಗ್ತಿದೆ. ಜೊತೆಲಿ ನೀವೆಲ್ಲ ಅದನ್ನೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ಸೊ ನೆನ್ನೆ ಫಸ್ಟ್ ವಿಡಿಯೋ ನೋಡಿ ಇವತ್ತು 2-3 ಟೈಮ್ ಆ ರೀತಿ ಇದಾಯ್ತು ಸರ್. ಆಮರ್ ಸಿಂಬಲ್ಸ್ ಸಪೋರ್ಟ್ ಲೆವೆಲ್ ಅಲ್ಲಿ ಟಚ್ ಆದ್ಮೇಲೆ ಇದಾಯ್ತು. 3 ಟೈಮ್ಸ್ ಆಗಿದೆ ಸರ್ ಅದು. ಎಕ್ಸಾಕ್ಟ್ಲಿ ಸರ್. ನಾನು ಆ ಹ್ಯಾಮರ್ ಕ್ಯಾಂಡಲ್ ಹೇಳಿದ್ದು ಕೂಡ ಅಷ್ಟೇ, ಅದೊಂದು ಕ್ಯಾಂಡಲ್ ಚಾರ್ಟ್ ಪ್ಯಾಟರ್ನ್ ಅಲ್ಲ ನಮಗೆ. ನಾನು ಪ್ಯಾಟರ್ನ್ಗಳನ್ನ ಬಿಲೀವ್ ಮಾಡಲ್ಲ. ನಾನು ಅದರಲ್ಲಿ ಹೇಳಿದ್ದೀನಲ್ವಾ, ಮಾರ್ನಿಂಗ್ ಸ್ಟಾರ್ ಅದೆಲ್ಲ ನಾನು ಯಾವುದು ಬಿಲೀವ್ ಮಾಡಲ್ಲ. ಸೊ ಸಿಂಪಲ್ ಬೈಯರ್ ಸೆಲ್ಲರ್ ಕಾನ್ಸೆಪ್ಟ್ ಸರ್ ಅಷ್ಟೇ.
ಓಕೆ. ಹೌದೌದು. ಸೊ ಈಗ ಅದೇನು ಆ ವಿಕ್ಗಳೆಲ್ಲ ತೋರಿಸಿದ್ದೀನಲ್ವಾ, ಅದು ಸಿಂಪಲ್. ನಾವೇನು ಬೈ ಸೆಲ್ ಮಾಡ್ತೀವಲ್ವಾ ಅದ್ರದ್ದೊಂದು ನಮಗೆ ವ್ಯೂ ಕಾಣಿಸುತ್ತೆ, ಒಂದು ಗ್ರಾಫಿಕ್ಸ್ ಕಾಣಿಸುತ್ತೆ ಅಷ್ಟೇ ಕ್ಯಾಂಡಲ್ಗಳು. ಸೊ ಅದನ್ನೇ ನಾವು ತುಂಬ ಏನೇನೋ ತಿಳ್ಕೊಂಡು ಏನೇನೋ ಮಾಡಿದ್ರೆ ಸೊ ಅದು ನಮ್ಗದು ವರ್ಕ್ ಆಗಲ್ಲ. ಇವನ್ ಏನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿ ನಾವು ಅದನ್ನ ತಗೋಬೇಕು ಅಷ್ಟೇ. ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. 4 ಕ್ಯಾಂಡಲ್ ಬಂದ್ರೆ ಹಿಂಗಾಗುತ್ತೆ, 5 ಕ್ಯಾಂಡಲ್ ಬಂದ್ರೆ ಆ ಥರ ಆಗುತ್ತೆ ಅಂತ. ಸರ್ ಇನ್ನೊಂದು ಸರ್ ಡೌಟ್ ಸರ್, ಸಿ ಬೈ ಆಗುತ್ತೆ ಅಂತ ಇರುತ್ತೆ, ಬಟ್ ಆದ್ರೆ ಭಯ ಆಗಿ ನಾವು ಪಿ ಸೆಲ್ ಮಾಡ್ಬೋದು ಸರ್. ಅದೇ ಅಮೌಂಟ್ ಒಂದು ಜಾಸ್ತಿ ಡಿಮೆರಿಟ್ಸ್. ಸೊ ಅಗೇನ್ ಅದು ಹೆಡ್ಜಿಂಗ್ ಮಾಡ್ಬೇಕು ಸರ್ ನೀವು. ಓಕೆ, ಅದನ್ನ ನಾನು ಹೇಳ್ತೀನಿ. ನೇಕೆಡ್ ಸೆಲ್ಲಿಂಗ್ ಅಂತಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಸರ್, ಒಂದು 65,000 ಪ್ರೆಸೆಂಟ್ ಜಾಸ್ತಿ ಬರುತ್ತೆ. ಸೊ ನೇಕೆಡ್ ಸೆಲ್ಲಿಂಗ್ ನಾವು ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ನಮಗೆ 24,000 ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ನಮಗೆ ಅಟ್ ದ ಮನಿ ಆಗಿರುತ್ತೆ. ಸೊ ನಾನು ಜಾಸ್ತಿ ನಾನು ಹೆಡ್ಜಿಂಗ್ ಮಾಡೋದೇ ಅಟ್ ದ ಮನಿ ಸೆಲ್ ಮಾಡ್ಕೊಂಡೇನೆ ಎಕ್ಸ್ಪೈರಿ ಡೇ ದಿನ, ಇಲ್ಲಾಂದ್ರೆ 1 ಸ್ಟೆಪ್ ಔಟ್ ಆಫ್ ದ ಮನಿ ಸೆಲ್ ಮಾಡ್ಕೊಂಡು ಅದಕ್ಕೊಂದು ಪೊಸಿಷನ್ ನಾನು ಹೆಡ್ಜ್ ಮಾಡ್ತೀನಿ. ಓಕೆ. ಸೊ ಹಾಗೆ ನಾನು ತುಂಬಾ ಸಾರಿ ಹೇಳಿದ್ದೀನಿ, ನಾನು ಅವತ್ತು ಎಕ್ಸ್ಪೈರಿ ಡೇ ದಿನ ಮಾಡೋದು ನಾನು 1:1 ಏನು ರಿಸ್ಕ್ ರಿವಾರ್ಡ್ ಅಲ್ಲಿ, ಅಂದ್ರೆ ನಾನು 1,000 ಪ್ರಾಫಿಟ್ ಆಗುತ್ತೆ ಅಂದ್ರೆ 1,000 ನಾನು ಲಾಸ್ಗೆ ರೆಡಿ ಇರ್ತೀನಿ. ಬಟ್ ಅದನ್ನ ಯಾಕೆ ಮಾಡ್ತೀನಿ ಅಂದ್ರೆ ನಾನು ಆಪ್ಷನ್, ನನಗೆ ಒಂದು ಡೈರೆಕ್ಷನ್ ಗೊತ್ತಿರುತ್ತೆ, ನನ್ನ SR ಲೆವೆಲ್ ಹೇಳ್ತಿರುತ್ತೆ, ನನಗಲ್ಲಿ ವಿನ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ. ಸೊ ನನಗೆ 1000 ಪ್ರಾಫಿಟ್ ಆಗುವಂಥ ಏನು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ ಲಾಸ್ ಆಗುವಂಥ ಏನು ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ವಿನ್ ಆಗ್ತೀನಿ. ಸೊ ಆಪ್ಷನ್ ಸೆಲ್ಲರ್ಗಳು ಜಾಸ್ತಿ ಬರೋದೇನಕ್ಕೆ ಅಂದರೆ ಆಪ್ಷನ್ ಸೆಲ್ಲರ್ಗಳು ಜಾಸ್ತಿ ಟೈಮ್ ವಿನ್ ಆಗ್ತಾರೆ ಅವರು, ಬಟ್ ಆದರೆ ಸ್ಮಾಲ್ ಅಮೌಂಟ್ ವಿನ್ ಆಗ್ತಾರೆ. ನಾವು ಆಪ್ಷನ್ ಬೈಯರ್ ಏನು ಮಾಡ್ತೀವಿ, ನಾವು ಜಾಸ್ತಿ ಟೈಮ್ ವಿನ್ ಆಗೋದು ಕಡಿಮೆ, ಬಟ್ ಆದರೆ ವಿನ್ ಆದಾಗ ದೊಡ್ಡ ಅಮೌಂಟ್ನ ಗೇನ್ ಮಾಡ್ತೀವಿ. ಬಟ್ ಆ ಜಾಸ್ತಿ ಟೈಮ್ ವಿನ್ ಆಗಿರೋದಿಲ್ಲಲ್ವಾ, ಅಲ್ಲೇ ನಾವೆಲ್ಲ ಕಳೆದಿರ್ತೀವಿ ಆಲ್ರೆಡಿ, ಥೀಟಾ ಡಿಕೆ ಅದು ಇದನ್ನೆಲ್ಲ ಫೇಸ್ ಮಾಡಿ. ಸೊ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಈ ಥೀಟಾ ಡಿಕೆನೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಓಕೆನಾ? ಸೊ ಈ ತರ ಎಡ್ಜಿಂಗ್ ಬಗ್ಗೆ ಒಂದು ಆಫ್ಟರ್ 2 ಮಂತ್ ಆದ್ಮೇಲೆ ಒಂದು ಸ್ವಲ್ಪ. ಸೊ ಫಸ್ಟ್ ಆಪ್ಷನ್ ಬಗ್ಗೆ ಹೇಳ್ತೀನಿ, ಅದ್ರ ಜೊತೆಲೆ ನಿಮಗೆ ಹೆಡ್ಜಿಂಗ್ ಕೂಡ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಹೇಳ್ತೀನಿ ಸರ್. ಸರ್ ಓಕೆ ಸರ್. ಓಕೆ ಥ್ಯಾಂಕ್ ಯು. ಸೊ ಇವರು ದೇವೇಗೌಡ ಅವ್ರು ಮಾತಾಡಿ, ನೀವು ಮ್ಯೂಟ್ ಮಾಡಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಏನಿಲ್ಲ ಸರ್, ನಮ್ ಡೌಟ್ ಏನಿಲ್ಲ. ನಿಮ್ದು ವಿಡಿಯೋಸ್ ಟೀಚಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಟ್ ನಾನು ಇಷ್ಟ ದಿನ ಎಷ್ಟೋ ವಿಡಿಯೋಗಳು ನೋಡಿದೆ, ನಿಮ್ ಪರ್ಸನಲ್ ಮೆಸೇಜ್ ಹಾಕಿದ್ದೆ ನಾನು. ಇಷ್ಟ ದಿನ ಎಷ್ಟೋ ವಿಡಿಯೋಗಳು ನೋಡಿದೆ, ಬಟ್ ಅದರಿಂದ ನನ್ಗೆ ಟ್ರೇಡಿಂಗ್ ಮಾಡ್ಬೇಕು ಅನ್ನೋ ಧೈರ್ಯ ಬರ್ಲಿಲ್ಲ. ಇವಾಗ ನಿಮ್ದು ವಿಡಿಯೋ ನಿಮ್ ಟೀಚಿಂಗ್ ನೋಡ್ತಾ ಇದ್ರೆ ಧೈರ್ಯ ಬಂದಿದೆ. ಬಟ್ ಆಮೇಲಿಂದ ಈ ಗ್ರೂಪ್ ಮಾಡಿ ಒಳ್ಳೆ ಇದನ್ ಮಾಡಿದ್ರಿ ಸರ್. ಇದ್ರು ಅದ್ರಾಗೆ ಒಳ್ಳೊಳ್ಳೆ ನಾಲೆಡ್ಜಬಲ್ ಇದಾರೆ. ಎಕ್ಸಾಂಪಲ್ ನಾಗರಾಜ್ ಸರ್ ಅಂತ ಇದಾರೆ, ತುಂಬಾ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾರೆ. ನಾಗರಾಜ್ ಅವರೇ ನೋಡಿ, ನಿಮ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ, ನನಗೆ ಕಾಲ್ ಮಾಡಿರೋರೆಲ್ಲ ಮಾತಾಡ್ತಾರೆ. ಥ್ಯಾಂಕ್ ಯು ನಾಗರಾಜ್ ಸರ್ ಎಲ್ಎನ್ಟಿ ಅಂತಾನೆ. ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಆಕ್ಚುಲಿ ನಾಗರಾಜ್ ಅವರು ಏನೊಂದು 35 ವರ್ಷದವ್ರು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಸೊ ನನಗೆ ಲಾಸ್ಟ್ ವೀಕ್ ಕಾಲ್ ಮಾಡಿದಾಗಲೇ ಗೊತ್ತಾಗಿದ್ದು ಅವರೊಬ್ರು ರಿಟೈರ್ಡ್ ಎಂಪ್ಲಾಯ್ ಅಂತ. ಸೊ ಅಲ್ಲಿವರೆಗೂ ನಾನೊಂದು 30-40 ವರ್ಷ ಇರ್ಬೋದು. ಅಂದ್ರೆ ಅಷ್ಟು ಅವ್ರ ಡೌಟ್ಗಳಾಗ್ಲಿ, ನನ್ನ ಜೊತೆ ಮಾತಾಡುವಾಗಲಿ ಅಷ್ಟು ಒಂದೇನು, ಈಗ ಯಂಗ್ ಏಜ್ ಅವರು, ಅಂದ್ರೆ ಅವರು ಯಂಗ್ ಏಜೇನೆ, ನಾನು ಅವ್ರಿಗೇನು ವಯಸ್ಸಾಗಿದೆ ಅಂತ ಹೇಳ್ತಿಲ್ಲ, ಬಟ್ ಈಗ 32 ವರ್ಷದ ಹುಡುಗರುಗಳು ಏನಿರ್ತಾರಲ್ವ ಆ ಥರದ್ದು ಮಾತಾಡ್ತಾರೆ ಅವರು. ಇವಾಗ ನಮ್ಗೆ ಹೆಂಗೆ, ನನಗೆ ಆ್ಯಕ್ಚುಲಿ ಜಸ್ಟ್ 34 ಇಯರ್ಸ್, ಈಗ 34 ಸ್ಟಾರ್ಟ್ ಆಗಿದೆ. ಬಟ್ ನಾವೇನು ಮಾಡ್ತೀವಿ, ಅಗ್ರೆಸಿವ್ ಆಗಿ ಮಾತಾಡೋದು. ಸೊ ಅಗ್ರೆಸಿವ್ ಅಂದರೆ ಒಳ್ಳೊಳ್ಳೆ ಪ್ಲಾನ್ಗಳು, ಸೊ ಆ ರೇಂಜಿಗೆ ಥಿಂಕ್ ಮಾಡ್ತಾರೆ. ಸೊ ನಂಗೆ ತುಂಬ ಜನ ಹೇಳಿದ್ದಾರೆ, ಒಬ್ಬರು ಶಿವಮೊಗ್ಗದವ್ರು ಅನಿಸುತ್ತೆ. ಸೊ ಅವರು ಕೂಡ, ಸರ್ ನಾನು ನಿಮ್ಗೆ ಕಾಲೇ ಮಾಡಲ್ಲ, ನಾನು ನಾಗರಾಜ್ ಅವರು ಕಾಲ್ ಮಾಡ್ತೀನಿ ಅಂತ. ಬಟ್ ಹಂಗಂತ ಎಲ್ಲರೂ ಪಾಪ ಅವ್ರು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಸೊ ಅವ್ರದ್ದು ಪರ್ಸ್ನಲ್ ಇರುತ್ತೆ. ಬಟ್ ಓಕೆ, ಈ ಥರದವ್ರು ಇದ್ದಾಗ ನಮ್ಗೇನಾಗುತ್ತೆ, ಎಕ್ಸಾಕ್ಟ್ಲಿ. ಸೊ ಈ ಥರದವ್ರು ಎಲ್ಲರೂ ಆಗ್ಬೋದು, ಇದು ಅವರೊಬ್ಬರೇ ಅಂತಲ್ಲ, ಇವನ್ ಅವರೊಬ್ರು ನಾವೊಬ್ರು ಅಂತ ಏನಲ್ಲ. ಸೊ ಎಲ್ಲರೂ ಆಗ್ಬೋದು, ಎಫರ್ಟ್ ಆಗಬೇಕು. ಈ ಥರದವ್ರು ಇದ್ದಾಗ ಸರ್, ಈಗ ನೀವು ನೋಡಿ, ಸೊ ನನಗೇನೋ ಗೊತ್ತು, ನಾನು ನಿಮ್ಗೆ ಹೇಳಿದೆ. ಸೊ ಈಗ ನಾಗರಾಜ್ ಅವರು ಅದನ್ನೇನೋ ತಿಳ್ಕೊಂಡ್ರು, ಜೊತೆಲಿ ಅವ್ರ ಎಕ್ಸ್ಪೀರಿಯನ್ಸ್ನ ಆ್ಯಡ್ ಮಾಡ್ಕೊಂಡ್ರು. ಸೊ ಅವ್ರು ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ. ಸೊ ಈ ಥರ ಆದಾಗ ಏನಾಗುತ್ತೆ ಗೊತ್ತಾ, ಈ ಫೇಕ್ ಆ್ಯಕ್ಟಿವಿಟಿ ಮಾಡ್ತಾರಲ್ವಾ. ಸೊ ನಾನು ಕೋರ್ಸ್ ಸೆಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದೇನೋ ಮಾಡಿ ತೋರಿಸ್ಬಿಡ್ತೀನಿ ಅಂತ ಹೋಗ್ತಾರಲ್ವಾ, ಅಂಥವ್ರಿಂದ ನಾವು ಒಂದಿಷ್ಟು ಜನರನ್ನ ಅವಾಯ್ಡ್ ಮಾಡ್ಬೋದು. ಓಕೆ, ಹೌದೌದು. ಹೌದು ಸರ್. ಅಂದ್ರೆ ಸ್ವಲ್ಪ ಒಂದು ಎಲ್ಲ ಹೇಳ್ದಂಗೆ ಇನ್ನೊಂದು ಆಪ್ಷನ್ಸ್ ಬಗ್ಗೆ ವಿಡಿಯೋ ಅಂದ್ರಲ್ಲ ಸರ್, ಮಾಡ್ತೀನಿ ಸ್ವಲ್ಪ ಬಿಟ್ರೆ. ಹಾಗೆ ನಿಮ್ಗೆ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳ್ತೀನಿ ಗೊತ್ತಾ, ಮಾಡ್ತೀನಿ ಸರ್. ಎಲ್ರಿಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಮ್ಗೆ ಏನಂತಂದ್ರೆ, ಸೊ ನಾವೇನ್ ಮಾಡ್ಬೇಕು ಸರ್, ನಾವು ಬರ್ತಿದ್ದಾಗೆ ನಾನು ಆಪ್ಷನಲ್ಲಿ ಏನೋ ಒಂದಿಷ್ಟು ದುಡ್ಡು ಮಾಡ್ಬಿಡ್ತೀನಿ ಅನ್ನೋದು ಬರಬಾರ್ದು. ಆಪ್ಷನ್ನ ಪ್ರತಿಯೊಬ್ಬರು ಕಲಿಬೇಕು ನನ್ನ ಪ್ರಕಾರ. ಓಕೆ, ಸೊ ನನಗೀಗ ಕೆಲವೊಬ್ರಿಗೆ ಭಯ ಇರುತ್ತೆ, ನನಗೆ ಆಪ್ಷನ್ ಬೇಡಪ್ಪ ಅಂತಾರೆ. ಬಟ್ ನೀವು ಕಲಿಬೇಕು, ಬಟ್ ನಿಮ್ಗೆ ಭಯ ಇದ್ದರೆ ನೀವು ಟ್ರೇಡ್ ಮಾಡಬಾರ್ದು. ಯಾವಾಗ ಯೂಸ್ ಆಗುತ್ತೆ ಅಂದರೆ ಸರ್, ನಾವೀಗ ಏನು ನಮ್ಮ ಒಂದು ರಿಟೈರ್ಮೆಂಟ್ ಟೈಮ್ ಇರುತ್ತಲ್ವ ಸರ್, ಆವಾಗ ನೀವು ಅಷ್ಟು ಟೈಮ್ವರೆಗೂ ನೀವು ಕಲಿಯೋಕ್ಕೆ ಟೈಮ್ ಕೊಡಿ ಆಪ್ಷನ್ ಬಗ್ಗೆ. ನೀವು ಬೇಕಾದರೆ ಸ್ವಿಂಗ್ ಮಾಡಿ, ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ.
ಸೊ ಆ ಟೈಮಲ್ಲಿ ಏನಾಗುತ್ತೆ, ನೀವು ಒಂದು ಸ್ವಲ್ಪ ಸ್ವಲ್ಪ ಅಮೌಂಟ್ನ ನಾವು ಕೂಡಿಟ್ಟಾಗ, ಸೊ ಅದನ್ನ ಇವಾಗ ಯಾರು ಇವರು ನಮ್ಮ ನಾಗರಾಜ್ ಅವರೆಲ್ಲ ಅದನ್ನ ಪ್ಲೆಡ್ಜ್ ಮಾಡ್ಕೋಬಹುದು ನೀವು. ಅವರೆಲ್ಲ ತುಂಬ ಜನ ಮಾಡ್ತಿದ್ದಾರೆ ನಮ್ಮಲ್ಲಿ. ಅದನ್ನ ಪ್ಲೆಡ್ಜ್ ಮಾಡಿಕೊಂಡು ನಿಮಗೆ ಲಾಂಗ್ ಟರ್ಮ್ ಗೇನ್ ಬರುತ್ತೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಕ್ಯಾಪಿಟಲ್ ಇಟ್ಕೊಂಡು ಏನು ಮಾಡ್ತೀರಾ, ನೀವು ಆಪ್ಷನಲ್ ಕೂಡ ಮಾಡ್ಬೋದು. ಸೊ ಇದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ನಾವು ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಏನು ಬರೋದು ಒಂದು 20,000 ತರೋದು ಒಂದ್ಸಾರಿ, ಆಪ್ಷನ್ ಬೈ ಸೆಲ್ ಅಷ್ಟೇ, ಈ ಥರದಕ್ಕೆ ಹೋಗ್ತೀವಿ ನಾವು. ಬೈ ಮಾಡು, ಅದನ್ನ ಸೆಲ್ ಮಾಡು, ಇಲ್ಲ ಒಂದು ಇಷ್ಟು 20,000 ಜೀರೋ ಮಾಡು, ಮತ್ತೆ ಆಗೇನು ಎಲ್ಲೋ ಒಂದು ಕಡೆ ತಂದು ಹಾಕು. ಸೊ ಈ ಥರ ಮಾಡ್ತೀವಿ. ನಾನು ಕಾಲ್ ಮಾಡೋದಕ್ಕೆ ಮೊನ್ನೆ ಒಬ್ರು ಮೆಸೇಜ್ ಮಾಡಿದ್ದಾರೆ ನನಗೆ, ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ, ನಾನು ಲೋನ್ ಮಾಡ್ಕೊಂಡು ಟ್ರೇಡ್ ಮಾಡಲಾ ಅಂತ ಅಂದ್ಬಿಟ್ಟು. ನೀನು ದಯವಿಟ್ಟು ಬರಲೇಬೇಡಿ ಅಂತ ಅಂದೆ ನಾನು. ಸೊ ಈ ಥರದ್ದು ಮಾಡಬಾರ್ದು ಸರ್. ಏನಾಗುತ್ತೆ ಆವಾಗ ನಮಗೆ ಸೈಕಾಲಜಿ ಬೇರೆ ಥರ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು ಲೋನ್ ಮಾಡಿರ್ತೀರಾ, ನಾನು ಆ ದುಡ್ಡಲ್ಲಿ EMI ಜನರೇಟ್ ಮಾಡಬೇಕು, ಸೊ ನಂದಷ್ಟು ಖರ್ಚುಗಳಿರ್ತವೆ, ಇದನ್ನೆಲ್ಲ ನೀವು ಹೋಗ್ತೀರಾ. ಅವಾಗ ನಿಮಗೆ ಆ ಯೋಚನೆಗಳ ಮಧ್ಯದಲ್ಲಿ ಇಲ್ಲಿ ನೀವು ಟ್ರೇಡ್ ಮಾಡಬೇಕು ಅನ್ನೋದೊಂದು. ಸೊ ಇದೇನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ನಿಮಗೆ. ಸೊ ನಿಮ್ಗೆ ನೆಗೆಟಿವ್ ಹೋಗ್ತಾ ಹೋಗ್ತಾ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಹೆಂಗಾಗುತ್ತೆ ಅಂದರೆ, ಯಾರೋ ನಮ್ಮನ್ನು ಮಾತಾಡಿಸ್ತಿರ್ತಾರೆ, ನಮ್ಗೆ ಅವ್ರು ಮಾತಾಡ್ತಿರ್ತಾರೆ, ನಾನು ಅವ್ರಿಗೆ ರೆಸ್ಪಾನ್ಸೇ ಮಾಡ್ತಿರಲ್ಲ. ಸೊ ಇದೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಓಕೆ ಸರ್, ನೀವು ಒಂದು ಎಡಿಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಅದೊಂದು ಸ್ವಲ್ಪ ಹೇಳಿ. ಮಾಡ್ತೀನಿ ಸರ್. ಸೊ ನೀವು ಬಿಗಿನರ್ಸ್ ಆಗಿದ್ರೆ ಸರ್, ಆಪ್ಷನ್ ಬಗ್ಗೆ ನಾನು ಎಲ್ಲ ಹೇಳ್ತೀನಲ್ವಾ, ತಿಳ್ಕೊಳ್ಳಿ. ಸೊ ನಿಧಾನಕ್ಕೆ ಒಂದೇ ಲಾಟ್ಗಳಲ್ಲಿ ನೀವು ಬೈ ಮಾಡುವಾಗ್ಲೂ ಹೆಡ್ಜ್ ಮಾಡ್ಕೊಂಡೇ ಬೈ ಮಾಡಿ. ಸೊ ಸ್ಮಾಲ್ ಪ್ರಾಫಿಟ್ ಬರಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಲಾಟಲ್ಲಿ ಮಾಡಿದ್ರ, ಸೊ ನಿಮ್ಗೆ ಒಂದು 200 ರೂಪಾಯಿ ಬರಲಿ ಸರ್ ಇನಿಷಿಯಲ್ ಸ್ಟೇಜಲ್ಲಿ, ಪರವಾಗಿಲ್ಲ. ಸೊ ಒಂದು 80 ರೂಪಾಯಿ ಬ್ರೋಕರೇಜ್ ಹೋಗುತ್ತೆ, ಜಸ್ಟ್ 100 ರೂಪಾಯಿ ಬರಲಿ ನಿಮಗೆ. ಓಕೆ, ಸೊ ಈ ಥರ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಲಾಟ್ಗಳನ್ನ ಇನ್ಕ್ರೀಸ್ ಮಾಡಿ, ಸೊ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಆಗುತ್ತೆ ಸರ್. ಸೊ ನಾವು ಸ್ಟೆಪ್ ವೈಸ್ ಹೋಗ್ಬೇಕು. ಓಕೆ ಸರ್, ನಿಮಗೂ ನಾಗರಾಜ್ ಸರ್ಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇನ್ನೊಬ್ರು ಇದ್ದಾರೆ ಸರ್, ನನ್ಗೆ ಅವ್ರದ್ದು ಹೆಸರು ಜ್ಞಾಪಕ ಬರ್ತಾ ಇಲ್ಲ. ನಿನ್ನೆ ಆಕ್ಚುಲಿ ನನ್ನ ಜೊತೆ ಒನ್ ಅವರ್ ಹತ್ರ ಮಾತಾಡಿದ್ದಾರೆ ಅವರು. ಸೊ ಗೊತ್ತಿಲ್ಲ ಅವ್ರು ಜಾಯ್ನ್ ಆಗಿ. ಹೇಳಿ ಸರ್, ಹೇಳಿ ಸರ್. ಏನ್ ಗೊತ್ತಾ ಸರ್ ನಿಮ್ದು, ಈಗ ಏನಾಗಿದೆ ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋರು ಸಿಕ್ಬಿಟ್ಟವ್ರೆ. ನಾವು ದುಡ್ಡು ಕಲಿಬೇಕಾದ್ರೆ ನಾನೇ ಹೇಳ್ತಿರೋದು ಈ ಸ್ಟ್ರಾಟಜಿ ಯಾರು ಹೇಳಲ್ಲ ಅನ್ನೋ ಲೆವೆಲ್ ಆಗಿದ್ದಾರೆ ಸರ್. ಬಟ್ ನಿಮ್ದು ಏನ್ ಗೊತ್ತಾ ಸರ್, ನಾವ್ ಬೆಳಿಬೇಕು, ನಾವ್ ಕಲಿಬೇಕು, ನಾವ್ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಇದು ಸರ್. ಅದು ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ ಹೆಂಗಂದ್ರೆ ಪ್ರತಿಯೊಂದು ವಿಡಿಯೋಗಳು ಹೆಂಗ್ ನೋಡ್ತೀವಿ ಅಂದ್ರೆ, ಈಗ ಹೊಸ ಮೂವಿ ರಿಲೀಸ್ ಆದಾಗ ಹೆಂಗ ನೈಟ್ ಎಲ್ಲ ಟಿಕೆಟ್ ಕಾಯ್ತು, ಆ ಲೆವೆಲ್ ಕಾದಿದ್ವಿ ಸರ್. ನಿಮ್ದು ವಿಡಿಯೋ ಬರ್ತಿದೆ ಅಂತ ದೇವರಾಣೆ ಸರ್. ಅವತ್ತು ಸೆಕೆಂಡ್ ಪಾರ್ಟ್ ಇದ್ದಾಗ ನಾನು 3 ಕಾಲಿಗೆ ಸಮೇತ ಎದ್ ನೋಡಿದೀನಿ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ದಾಯ್ತು. ಇಲ್ಲ ನನಗೆ ವಾಟ್ಸ್ಆಪ್ ನನಗೆ ಯಾರೋ ಗೊತ್ತಿಲ್ಲ, ನನ್ಗೆ ರಾಕಿನ ಅಥವಾ ಇನ್ನೊಬ್ರೇನೋ ರಾಜ್ ಅಂತ ಯಾರೋ ಒಬ್ರು ಇದಾರೆ, ಒಟ್ನಲ್ಲಿ 6 ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು. ಸೊ ನಾನು 11 ಗಂಟೆಗೆ 1 ಗಂಟೆಗೆ ಅಪ್ಲೋಡ್ ಮಾಡಿದ್ದು. ಸೊ ಇಮಿಡಿಯೇಟ್ ಆಗಿ ಫೈನಲಿ ಬಂದ್ಬಿಡ್ತು ನಮ್ಗೆ ಅಂತ ಅಂದ್ಬಿಟ್ಟು ರಿಪ್ಲೈ ಮಾಡಿದ್ದಾರೆ ಅವರು. ನಾನು ಆವಾಗಲೇ ಶಾಕು, ಇಷ್ಟೊತ್ತಿಗೆಲ್ಲ ಎದ್ದಿರ್ತಾರ ಅಂತ ಅಂದ್ಬಿಟ್ಟು. ಇಲ್ಲ ಸರ್, ಆಕ್ಚುಲಿ ನೀವು ಬಿಡ್ತೀವಿ ಅಂದಾಗೆಲ್ಲ ನಾವು ನೋಡಿದ್ವಿ ಎದ್ದು ಆನ್ ಮಾಡ್ಕೊಂಡು. ಸರ್ ಬಿಟ್ಟಿದಾರ ಸರ್, ಏನಕ್ಕೆ ಅಂದ್ರೆ ನಿಮ್ಮ ಹತ್ರ ಏನ್ ಗೊತ್ತಾ ಸರ್, ನಿಮ್ ವಿಡಿಯೋದಲ್ಲಿ ಕ್ವಾಲಿಟಿ ಇದೆ. ಆಮೇಲೆ ನೀವೇನು ಟೀಚಿಂಗ್ ವೇ ಇದೆಯಲ್ಲ ಸರ್, ಅದು ಯಾರಿಗೂ ಬರಲ್ಲ. ಯಾಕಂದ್ರೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರೋರು ಮಾತ್ರ ಅದನ್ನ ಕಂಟಿನ್ಯೂಸ್ ಆಗಿ ಒಂದು ಪದ ತಪ್ಪಾಗ್ದಂಗೆ ಹೇಳಕ್ ಸಾಧ್ಯ ಸರ್. ಅದು ಟೀಚಿಂಗ್ ಗೊತ್ತಿರೋರು, ಅದು ನಾಲೆಡ್ಜ್ ಗೊತ್ತಿರೋರು ಸರ್. ಅದು ಏನೋ ಅರ್ಧ ಬರದ ತಿಳ್ಕೊಂಡು ನೋಡಿ ಈಗ ಇದನ್ ಮಾಡಿ ಅದು ಆ ತರ ನಿಮ್ಮಲ್ಲಿ ಇಲ್ಲ ಸರ್. ಅದು ಏನಾಗುತ್ತೆ ಅಂದ್ರೆ ಅಂತರಾಳದಿಂದ ನಿಮ್ಮಲ್ಲಿ ಒಂದು ವಿದ್ಯೆ ಕಲಿಸ್ತಿದ್ದೀರಾ. ನಾನ್ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇರೋ ಎಲ್ರಿಗೂ ಫ್ರೆಂಡ್ಸ್ ಗಳು ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ಈಗ ವೇವ್ ಟ್ರೇಡರ್ಸ್ ಕನ್ನಡ ಅಂತ ಇದಾರೆ ಸರ್, ಅದನ್ನ ವೇವ್ ಟ್ರೇಡರ್ಸ್ ಕನ್ನಡ ಫ್ಯಾಮಿಲಿ ಅಂದ್ಕೊಂಡ್ಬಿಡ್ಬೇಕು ನಾವೀಗ. ಸೂಪರ್ ಸರ್. ಪ್ರತಿಯೊಬ್ರು, ಯಾಕಂದ್ರೆ ನಿಮ್ಗೆ ಒಂದು ನಾವು ಟೈಮ್ ಕೊಡ್ಬೇಕು ಸರ್. ಏನಕ್ಕಂದ್ರೆ ಒಬ್ಬರ ವಿದ್ಯೆ ಇದೆ ಅಂತಂದ್ರೆ ಸರ್, ಅದು ಕಲಿಯಕ್ಕೆ ನನ್ನ ಹತ್ರ ತಾಳ್ಮೆ ಇದ್ರೆ ನಾನ್ ಕಲಿಬಹುದು. ಯಾಕಂದ್ರೆ ಇದು ಒಂದು ದಿನದಲ್ಲ ಸರ್, ಇದು ಇವತ್ ನಾನ್ ತಾಳ್ಮೆ ವಹಿಸಿ ನಿಮ್ಮ ಹತ್ರ ವಿದ್ಯೆ ಇದೆ ಸರ್, ಅದನ್ನ ತೆಗಿಬೇಕಂದ್ರೆ ನನ್ನೇ ತಾಳ್ಮೆ ಇರ್ಬೇಕು ಸರ್, ನಿಮ್ಗಲ್ಲ ಪಾಪ. ನೀವಂದ್ ಅಂದ್ರಿ, ನಾನ್ ಪಾಪ ನಿಮ್ಗೆ ವಿದ್ಯೆ ಪಾಪ ವಿಡಿಯೋ ನಾನು ಕೊಡ್ಬೇಕು ಅಂತ ಇದ್ದೀನಿ, ಕಾಲ್ಸು ಮೆಸೇಜ್ಗಳು ಜಾಸ್ತಿ ಬರ್ತಾ ಇದೆ ಅಂತ. ನೀವ್ ಅಷ್ಟ್ ಹೇಳಿದ್ರು ಕಾಲ್ಸು ಮೆಸೇಜ್ ಮಾಡ್ತಾರಂದ್ರೆ ಸರ್, ಅವ್ರು ಯಾರು ಬೇಗ ಇದಾಗಲ್ಲ ಸರ್, ಅದು ಸಸ್ಟೈನ್ ಆಗಲ್ಲ. ಅವರು ತಾಳ್ಮೆ ಇರ್ಬೇಕು. ಯಾಕಂದ್ರೆ ನಿಮ್ಗೆ ನಿಮ್ದೇ ಆದಂತ ನನಗೂ ಇದೆ ಸರ್, ಅದು ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದಿರುತ್ತೆ. ನಾವೇನ್ ನಿಮ್ಗೇನ್ 15-20 ಸಾವಿರ ಕೊಟ್ಟಿಲ್ಲ ಸರ್, ಬೇರೆ ಕಡೆ ಎಲ್ಲ 15, 20, 30 ಸಾವಿರ 40 ಸಾವಿರ ಕೊಟ್ಟು ಕಲ್ತಿರೋರಿದ್ದಾರೆ. ಅವ್ರಿಗೆ ಕ್ವಶನ್ ಮಾಡಲ್ಲ ಯಾರು. ನಾವ್ ಕೊಟ್ಟಿರೋದ್ ನಿಮ್ಗೆ ಅಲ್ಪ ಮೊತ್ತ, ಅದು ಅಲ್ವೇ ಅಲ್ಲ ಸರ್. ಅದು ಆಕ್ಚುಲ್ ಆಗಿ ನಿಮ್ಗೆ ನೀವು ಕೊಟ್ಟಿರೋ ಇದಕ್ಕೆ, ಈ ಕೊಟ್ಟಿರೋ ವಿಡಿಯೋಗಳಿಗೆ ಅದು ಏನು ಅಲ್ಲ ಸರ್, ದೇವರಾಣಿ ಏನು ಅಲ್ಲ ಅದು. ಥ್ಯಾಂಕ್ ಯು ಸರ್. ಎಲ್ರೂ ಒಂದು ಅರ್ಥ ಮಾಡ್ಕೊಳ್ಳಿ, ಒಬ್ರು ಒಳ್ಳೆಯವ್ರ ಹತ್ರ ಇಷ್ಟೊಂದು ನಾವು ಬೆಳಿಬೇಕು, ನೀವು ಕಲಿಬೇಕು, ಪ್ರತಿಯೊಬ್ಬರಿಗೂ ನಾವು ರೀಚ್ ಆಗ್ಬೇಕು ಅನ್ನೋ ಮನಸ್ಥಿತಿ ನಮಗ್ ಸಿಕ್ಕಿದಾಗ, ಒಬ್ಬ ಒಳ್ಳೆ ಗುರುಗಳು ಸಿಕ್ಕಿದಾಗ ನಮಗ್ ತಾಳಿ ಬರ್ಬೇಕು ಮೇಯ್ನು. ಇದ್ರಲ್ಲೂ ಕೆಲವ್ರು ಏನಾಗುತ್ತೆ ಅಂದ್ರೆ, ಕೆಲವ್ರು ಕಲ್ತಿದ್ದಾರು ಇದ್ದೀರಾ, ತುಂಬಾ ಕಲ್ತಿರೋದಿದ್ದೀರಾ. ಹಂಗಾಗಿ ಏನಾಗುತ್ತೆ ಅಂದ್ರೆ, ಕೆಲವ್ರು ಇರೋದ್ರಿಂದ ಹೊಸಬ್ರು ಇದ್ದೀರಾ, ಅವ್ರು ಕಲಿತಿದಾರೆ, ನಾವು ಆ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನಮ್ ತಪ್ಪು, ಬಿಗಿನರ್ಸ್ ಫಸ್ಟ್.
ಕರೆಕ್ಟ್ ಸರ್. ಈಗ ಸರ್ ಅವ್ರು ಯಾರೋ 1 ಲಕ್ಷ ಅವತ್ತು ಇದನ್ ಮಾಡ್ಕೊಂಡು ಸಡನ್ ಆಗಿ ನಂದು ಅವತ್ತು ಫಸ್ಟ್ ಬಂದಿದ್ದೆ ಸರ್, ನಾನು ನಿಮ್ಮ ಜಾಯಿನ್ ಆಗಿರ್ಲಿಲ್ಲ. ಓಕೆ. ನಿಮ್ಮದು 2 ವೇವ್ ಇದ್ರದ್ದು ಏನು ಇಲಿಯಟ್ ವೇವ್ 2 ಕ್ಲಾಸ್ ಕೇಳಿದ ತಕ್ಷಣ 2 ವಿಡಿಯೋ ಬಂದ ತಕ್ಷಣ ಅವ್ರ ಕ್ಲಾಸು ಅಟೆಂಡ್ ಮಾಡಿದ್ ಬಿಟ್ಟಿದ್ವಿ, ಏನು ಮಾಡ್ತಾನೆ ಇಲ್ಲ. ಓಕೆ ಓಕೆ ಈಗ ಮೊನ್ನೆ ಅವತ್ತು ನೋಡಿ ಒಂದೇ ದಿನ 4,000 ರೂಪಾಯಿ ಕಳ್ಕೊಂಡೆ ಅವತ್ತು. ಓಕೆ ಪ್ರಾಫಿಟ್ ಆಗೋದು, ಬಟ್ ಏನಾಗುತ್ತೆ ಅಂದ್ರೆ ನಾನು ಇದನ್ ಮಾಡ್ಲಿಲ್ಲ, ಫೋನ್ ಬಂತು ಅಟೆಂಡ್ ಆಗೋಷ್ಟೊತ್ತಿ ಸಡನ್ ಬಿದ್ದೋಯ್ತು, ಇನ್ನೂ ಬೀಳ್ತಲ್ಲ ಇತ್ತು, ಕೊನೆಗೆ ಸ್ಟಾಪ್ ಲಾಸ್ ಇಟ್ಟೆ, ಇನ್ನೂ ಲಾಸ್ ಆಗೋದು ಕಡಿಮೆ ಆಯ್ತು. ಓಕೆ ಬಟ್ ನಿನ್ನೆ ನಿಮ್ದು 2 ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು, ಇವ್ರು ಯಾರು ಹೇಳಿದ್ರ ಸರ್, ಈಗ ನಮ್ಗೆ ಸೈಕಾಲಜಿ ಇದು ಬೇಕು ನಮ್ಗೆ ಅಂತ ಹೇಳಿದಾಗ, ಇವತ್ ನಿನ್ನೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಇವತ್ತು ದುಡ್ಡಿದ್ರೆ ನಾನು ಟ್ರೇಡ್ ಮಾಡ್ಬೋದಿತ್ತು ಅಂತ. ಎಕ್ಸಾಕ್ಟ್ಲಿ ಸರ್. ಬಟ್ ಏನಾಗುತ್ತೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಜ್ಞಾನ ಸಿಕ್ಕಿದಾಗ ಸರ್ ನಾವ್ ಅದನ್ನ ಮಾಡ್ಬೋದು. ಅರ್ಧ ಬರ್ಧ ತಿಳ್ಕೊಂಡಾಗ ಪ್ರತಿಯೊಂದಕ್ಕೂ ಎಲ್ರಿಗೂ ಅದು ಬೇಕಾಗುತ್ತೆ ಸರ್, ಅದ್ ಭಯ ಇದ್ದೇ ಇರುತ್ತೆ. ಬಟ್ ನಿಮ್ಮಂತ ಗುರುಗಳನ್ನ ಪಡೆದಿದ್ಕೆ ಧನ್ಯವಾದ ಸರ್. ನಾವು ಥ್ಯಾಂಕ್ ಯು ಸರ್. ಎಲ್ರು ಅರ್ಥ ಮಾಡ್ಕೊಳ್ಳಿ, ಇವ್ರ ಹತ್ರ ದಿನೇಶ್ ಸರ್ ಹತ್ರ ಒಳ್ಳೆ ಜ್ಞಾನ ಇದೆ, ತಾಳ್ಮೆ ಕಾಯ್ರಿ. ಆಮೇಲೆ ಇದ್ರಲ್ಲಿ ತುಂಬಾ ಕಲ್ತಿರೋರು ಇದ್ರೆ ನೀವು ತಾಳ್ಮೆ ವಹಿಸ್ಕೊಳ್ಳಿ, ಕಲಿಬೇಕಾಗಿರೋರು ನಿಮ್ಗೂ ತಾಳ್ಮೆ ಇರ್ಲಿ. ಯಾಕಂದ್ರೆ ಇವ್ರ ಜೊತೆ ಇದ್ರೆ ತಾಳ್ಮೆಯಿಂದ ನಾವ್ ಎಷ್ಟು ಕಾಯ್ತೀವಿ ಅಷ್ಟು ನಾವು ಮುಂದಕ್ಕೆ ಬೆಳಿತಾ ಹೋಗ್ತೀವಿ. ಈಗ ಇವ್ರು ದುಡ್ಡು ಮಾಡಿದ್ರಂತ ನಾನ್ ಇವತ್ತು ಬೆಳಿಗ್ಗೆನೆ ದುಡ್ಡು ಮಾಡಕ್ ಹೋಗಕ್ಕಾಗಲ್ಲ. ಇವ್ರು ಕಳ್ಕೊಂಡಿದಾರಂತ ಯಾವತ್ತೇ ಆಗ್ಲಿ ನಾವು ದುಡ್ಡು ಮಾಡಿರೋರ್ಗಿನು ಕಳ್ಕೊಂಡಿರೋರು ಇಲ್ಲಿ ಶೇರ್ ಮಾಡಿದ್ರೆ ಅದು ತುಂಬಾ ಒಳ್ಳೇದು. ಯಾರೋ ಒಂದ್ ಇವಾಗ ಸಕ್ಸಸ್ಫುಲ್ ನಾವು ಅವ್ರ ಸ್ಟೋರಿಗಿನ್ನು ಫೇಲ್ಯೂರ್ ಆಗಿರೋ ಸ್ಟೋರಿ ಕೇಳಿದ್ರೆ ನಾವು ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್, ಇವು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದೀರಾ. ಥ್ಯಾಂಕ್ ಯು ಸರ್. ನಿಮ್ ಕ್ಲಾಸುನು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇವತ್ತು ನೀವು ಟೂಲ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ, ಇವರು ಬೇರೆ ಎಲ್ಲ ಕೇಳ್ತಾ ಇದ್ರು. ಇವತ್ತು ನಮ್ಗೆ ಏನ್ ಕೊಟ್ಟಿದ್ರ ನೀವು ಅದಕ್ಕೆ ಕರೆಕ್ಟ್ ಆದಂತ ಕೊಡ್ತಾ ಇದ್ದೀರಾ. ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಕಲಿಬೇಕು ಅಂದ್ರೆ ಪ್ರತಿಯೊಂದು ತಾಳ್ಮೆ ಇರ್ಲಿ ಅಂತ ಹೇಳಿ ನಮ್ಮೆಲ್ಲಾ ಸ್ನೇಹಿತರಿಗೂ ಹೇಳಕ್ ಇಷ್ಟಪಡ್ತೀನಿ ಸರ್, ಅಷ್ಟೇ ನಾನು. ಆಮೇಲೆ ಇನ್ನೊಬ್ರು ಏನಾಗುತ್ತೆ, ಇವತ್ತು ಸ್ಟಾರ್ ಮಾರ್ಕೆಟ್ ಹರ್ಷದ್ ಮೆಹ್ತಾ, ನಿಮ್ಮ ಕರ್ನಾಟಕದ ಹರ್ಷದ್ ಮೆಹ್ತಾ ಅಂತ ಹೆಸರು ಕೊಡಕ್ ಇಷ್ಟಪಡ್ತೀನಿ ಸರ್. ನನ್ಗೆ ಗೊತ್ತಿಲ್ಲ, ಸೊ ತುಂಬಾ ಅಂದ್ರೆ ತುಂಬಾ ಹೇಳ್ತೀರಾ, ಬಟ್ ನನ್ಗೆ ಅದನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಎಷ್ಟಿದೆ ನನಗೆ ಗೊತ್ತಿಲ್ಲ. ಬಟ್ ಓಕೆ ಸರ್, ನಾನು ನನ್ನ ಎಫರ್ಟ್ ಹಾಕ್ತೀನಿ ಸರ್. ಯಾಕೆಂತಂದ್ರೆ ಸೊ ಏನಾಗುತ್ತೆ, ಈ ತರ ಎಲ್ಲ ಬಂದಾಗ ಏನಾಗುತ್ತೆ ನಮ್ಗೆ ಅದನ್ನ ಏನೋ ಸಮ್ಟೈಮ್ಸ್ ನಾನು ಇದಕ್ಕೆ ಕರೆಕ್ಟಾ ಅಂತ ಅನ್ನೋ ಒಂದು ಕ್ವಶನ್ ಬಂದ್ಬಿಡುತ್ತೆ ಸರ್ ನನಗೆ. ಸೊ ಗೊತ್ತಿಲ್ಲ ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ನನ್ನ ಹತ್ರ ಎಷ್ಟಾಗುತ್ತೆ ನಾನು ಎಫರ್ಟ್ ಹಾಕ್ತೀನಿ, ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ. ಬೇರೆ ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡಿ. ಇವರು ಶಶಿಧರ್ ತಿಪ್ಪಣ್ಣನವರು. ಬೇರೆ ಯಾರಾದ್ರೂ ಮಾತಾಡಿ, ಪರವಾಗಿಲ್ಲ. ಮಹಾದೇವ್, ವಿನಯ್. ಹೇಳಿ ರಾಜೀವ್. ಸರ್ ಏನಿಲ್ಲ, ನಿನ್ನದು ವೇವ್ಸ್, ಇಲೈಟ್ ವೇವ್ಸ್ ಬಗ್ಗೆ ಕೆಲವ್ರು ಮಾತಾಡ್ತಿದ್ರು. ನಾನು ಹೇಳೋದೇನಂದ್ರೆ, ಈಗ ಎಲೈಟ್ ವೇವ್ಸ್ ಬಗ್ಗೆ ತಿಳ್ಕೋಬೇಕು, ಆದಷ್ಟು ಈಸಿನೂ ಅಲ್ಲ. ಸೊ ಸ್ವಲ್ಪ ಸರ್ ನಿಧಾನವಾಗಿ ವಿಡಿಯೋಸ್ ಮಾಡ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ಲೇಬೇಕು. ಕಲಿಬೇಕು ಅಂತಿದ್ರೆ ಅಲ್ಲಿವರೆಗೂ ಇವಾಗ್ಲೇ ನೀವು ವೇವ್ಸ್ ಕೌಂಟು ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡಿ. ಇನ್ನೊಂದು ಅಂದ್ರೆ, ಈಗ ಇಲೇಟ್ ವೇವ್ಸ್ ಕಲಿಯಕ್ ಮುಂಚೆನೆ ನಮ್ಗೆ ಈ SR ಲೆವೆಲ್ ತುಂಬಾನೇ ಕೊಡುತ್ತೆ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇದೆ. ನಿಮ್ದು ಲೆವೆಲ್ಸ್ ಟು ಲೆವೆಲ್ಸ್ ನೀವು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಹೋದ್ರೆ ನನ್ಗೆ ಇಲೇಟ್ ವೇವ್ಸೇ ಬೇಕಾಗಿಲ್ಲ ಸದ್ಯಕ್ಕೆ, ನನಗನ್ನಿಸ್ತಾ ಇರೋದು. ನನ್ನ ಅಭಿಪ್ರಾಯ ಅದು. ಎಲೈಟ್ ವೇವ್ಸ್ ನೋಡ್ಕೊಂಡು ಅದು ನಾವು ಕೌಂಟು ಕರೆಕ್ಟ್ ಇರ್ಬೋದು ಅಥವಾ ರಾಂಗ್ ಆಗ್ಬೋದು, ಆಮೇಲೆ ನಾವು ಅದನ್ನ ಕೌಂಟಿಂಗ್ ಅಲ್ಲ ಅಂತ ನೆಕ್ಸ್ಟ್ ನಾವು ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ನಾವು ಅನ್ಕೊಂಡಿಂಗ್ ವೇವಿನಲ್ಲಿ ಹೋಗ್ಲಿಲ್ಲ ಅಂತ. ಆದ್ರೆ ನಾವ್ SR ಲೆವೆಲ್ ಇಟ್ಕೊಂಡು ಲೆವೆಲ್ಸ್ ಟು ಟಾರ್ಗೆಟ್ ಇಟ್ಕೊಂಡು ನಾವು ಮಾಡ್ತಾ ಹೋದ್ರೆ ನಮ್ಗೆ ಈ ವೇವ್ಸೇ ಬೇಕಾಗಿಲ್ಲ ಸದ್ಯಕ್ಕೆ. ಕಲಿಬೇಕು ಇಲ್ಲ ಅಂತ ಹೇಳ್ತಿಲ್ಲ, ಬೇಕು, ಅದು ಸದ್ಯಕ್ಕೆ ಬೇಕಾಗಿಲ್ಲ. ಹಂಗಾಗಿ ನೀವು SR ಟೂಲ್ ನ ಇಟ್ಕೊಂಡು ಲೆವೆಲ್ಸ್ ಟು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಂಡು ಅದನ್ನೇ ಒಂದ್ ಲಾಟಲ್ಲೇ ಟ್ರೇಡ್ ಮಾಡ್ಕೊಂಡು ನಿಧಾನ ಹೋಗೋದ್ರೆ ಸದ್ಯಕ್ಕೆ ಸಾಕು. ಆಮೇಲೆ ನಿಧಾನವಾಗಿ ಇಲೇಟ್ ವೇವ್ಸ್ ನ ಕಲಿಬಹುದು ಅಂತ ನನ್ನ ಅಭಿಪ್ರಾಯ. ಸೂಪರ್ ಸರ್. ಓಕೆ. ಬಟ್ ಅಗೇನ್ ನೀವು ಹೇಳಿದ್ ಕರೆಕ್ಟ್ ಆಗೇ ಇದೆ. ಬಟ್ ನಾನೇನು ಮಾಡ್ತೀನಿ, ಇಲಿಯಟ್ ವೇವ್ಸು ಮಾಡ್ತೀನಿ, ಜೊತೆಯಲ್ಲಿ ಇದು ಏನು ಅವ್ರು ಕೇಳಿದ್ರಲ್ವ, ಸೊ ಅದನ್ನು ಮಾಡ್ತೀನಿ. ಏನಂದರೆ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಟ್ಲೀಸ್ಟು. ಅಂದರೆ ಈಗ ನಾನು ಒಂದು ವೇವ್ ಕೌಂಟ್ ಮಾಡ್ತಾ ಹೋಗ್ತೀನಲ್ವಾ, ಸೊ ನೋಡಿ ಕರೆಕ್ಷನ್ ಇದೆ ಈ ಥರ ಅಂದಾಗ ನಿಮಗೂ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇವ್ರು ಹೇಳಿದ್ದು ಕೂಡ ಕರೆಕ್ಟು. ಸೊ ನಾನು ಎಷ್ಟೋ ಟೈಮ್ ಹೇಳಿದ್ದೀನಿ, ನಮಗೆ ಏನು ಇಲಿಯಟ್ ವೇವ್ ಅಂದರೆ ನಮ್ಮ ಪರ್ಸ್ನಲಿ ನಾವು ಕೌಂಟ್ ಮಾಡೋದು, ಸೊ ಅದು ತಪ್ಪಾಗ್ಬೋದು. ಅಂದರೆ ಎಂಡ್ ಆಫ್ ದಿ ಡೇ ನಾವು ತಪ್ಪು ಮಾಡ್ತೀವಿ ಸಮ್ಟೈಮ್ಸ್. ಓಕೆ, ಸೊ ಅದು ತಪ್ಪಾಗ್ಬೋದು. ಬಟ್ ನಮಗೆ SR ಲೆವೆಲ್ ತಪ್ಪು ಮಾಡಲ್ಲ, ಯಾಕೆಂದರೆ ಅದು ಆ ಸಿಸ್ಟಮಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಿರುತ್ತೆ. ಸೊ ನಾವೇನು ಕೊಟ್ಟಿದ್ದೀವೋ ಅದನ್ನು ತೊಗೊಂಡು ಅದು ಒಂದು ರಿಯಲ್ ಡೇಟಾ ಕೊಡ್ತಿರುತ್ತೆ. ಎವ್ರಿ ಡೇ ಒಂದೇ ರೂಲ್ನ ಫಾಲೋ ಮಾಡುತ್ತೆ. ನಾವೇನು ಮಾಡ್ತೀವಿ, ಅಲ್ಲಿ ರೂಲ್ ನಮಗೆ ಗೊತ್ತಿದ್ರೂ ಒಂದಿನ ಅದನ್ನು ಮಿಸ್ ಮಾಡಿಬಿಡ್ತೀವಿ. ಸೊ ಇಲಿಯಟ್ ವೇವಿನ ಆಟೋಮೇಟೆಡ್ ಮಾಡಿಲ್ಲ ಯಾರೂ, ಪರ್ಫೆಕ್ಟಾಗಿ ಮಾಡೋದನ್ನ ಯಾರ ಹತ್ರನೂ ಮಾಡೋಕ್ಕೂ ಆಗಲ್ಲ ಅದನ್ನು. ಓಕೆ,
ಸೊ ಇವಾಗ ನಾವು ಅದನ್ನು ಏನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಬಟ್ ಅಗೇನ್ ನಾನು ಮಾಡಿದ್ರೂ ಕೂಡ ಪರ್ಫೆಕ್ಟ್ ಅಂದರೆ ಈಗ ನಮ್ಮ SR ಲೆವೆಲ್ ಹೆಂಗೆ ಒಂದೇ ಲೆವೆಲ್ಸ್ನ ಕೊಡುತ್ತೋ ಅದೇ ಥರ ಒಂದೇ ಥರ ನನಗೆ ಇಲಿಯಟ್ ವೇವ್ನ ಮಾಡಬೇಕು ಅಂದರೆ ಅದು ಇವನ್ 200% ಆಗೋದು ಇಲ್ಲ ಕೂಡ. ಯಾಕಂದರೆ ಮಾರ್ಕೆಟ್ ಮೂವ್ಮೆಂಟ್ ಆದಾಗೆ ನಮಗೆ ವೇವ್ ಕೌಂಟ್ ಕೂಡ ನಾವು ಚೇಂಜ್ ಮಾಡಬೇಕು. ಆ ಇಲಿಯಟ್ ವೇವ್ ಏನು ಬರ್ದಿದ್ದಾನಲ್ವ ಅವ್ನು ಮಾಡಿದ್ದು ಅದನ್ನೇ. ಸೊ ಏನು ರೂಲ್ಸ್ ಆಫ್ ಆಲ್ಟ್ರೇಷನ್ ಅಂತ ಬರ್ದಿದ್ದಾನೆ ಅವನು. ಸೊ ಚೇಂಜ್ ಆದಾಗ ನಾವು ಆ ಕೌಂಟ್ನೇ ಚೇಂಜ್ ಮಾಡಬೇಕು. ಅಂದರೆ ನಮ್ಮ ಕೌಂಟ್ ತಪ್ಪಾಗಿದೆ, ಸೊ ಮಾರ್ಕೆಟ್ ಕರೆಕ್ಟಾಗಿ ಹೋಗುತ್ತೆ, ಈ ಥರದ ವೇನಲ್ಲಿ ಹೋಗಬೇಕು ಅಂತ ಅವ್ನು ಹೇಳಿರೋದು. ಸೊ ಈ ಥರ ಸರ್. ಓಕೆ ಸರ್, ನಾಗರಾಜ್ ಅಲ್ಲಿ ಇನ್ನೊಂದು ಸರಿ. ಹಾಂ, ನಾಗರಾಜ್ ಅವರು ಹೇಳಿ. ಸರ್, ಇವಾಗ ಇದು ನಾವು ವೀಕ್ಲಿ ಟೂಲ್ ಹಾಕೊಂಡಾಗ ಅಲ್ಲಿ ನಾವು 3 ಮಂತ್ಸ್ ಮತ್ತೆ 6 ಮಂತ್ ನಾವು ಹಾಕೊಂಡಾಗ ಸ್ವಲ್ಪ ಅದು ಸರಿಯಾಗಿ ಬರ್ತಾ ಇಲ್ಲ ಸರ್. ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಸರ್? ಅದು ಏನಾಗ್ತಿದೆ? ಅದು ನಮಗೆ ಶೋ ಮಾಡಲ್ಲ ಒಂದೊಂದ್ಸರಿ. ಇಯರ್ಲಿದಂತೂ ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಯಾವ್ದ್ರಲ್ಲಿ? ಈಗ ವೀಕ್ಲಿದು ನಮ್ದು SR ಟೂಲ್ ಅಲ್ಲಿ ಸೆಕೆಂಡ್ ಟೂಲ್ ಅಲ್ಲಿ ವೀಕ್ಲಿದು ಕೊಟ್ಟಿದ್ದೀರಲ್ಲ ಸರ್ ಇವಾಗ. ಅಲ್ಲಿ ನಾನು ಅದನ್ನ 3 ಮಂತ್ಸ್ 6 ಮಂತ್ ಅಥವಾ 1 year ಹಾಕೊಂಡಾಗ ಅವು ಅಷ್ಟು ಸರಿಯಾಗಿ ಬರೋದಿಲ್ಲ. ಏನಾದ್ರು ಅದ್ರ ಬಗ್ಗೆ ಒಂಚೂರು ಏನಾದ್ರು ಮಾಹಿತಿ ಕೊಡಕ್ಕಾಗತ್ತಾ? ನಾನು ಚೆಕ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ನಾನು ಅದನ್ನು ನೋಡಿಲ್ಲ, ಬಟ್ ನನಗೆ ವರ್ಕ್ ಆಗ್ತಿದೆ. ಅಂದರೆ ಏನು ಶೋ ಆಗ್ತಾ ಇಲ್ವಾ ನಿಮಗೆ ಲೆವೆಲ್ಸ್ಗಳು? ಎಲ್ಲಿ ತನಕ ನಾವು ಹಾಕೋಬಹುದು? 1 year ತನಕ ಹಾಕೋಬೋದಾ? ಅಂದರೆ 12 ಮಂತ್ SR ಲೆವೆಲ್ ವೀಕ್ಲಿ ಬದ್ಲಿ 1 year ತನಕ ಹಾಕ್ಬೋದು. ಬರುತ್ತಲ್ವಾ? ಹಾಂ, ಬರುತ್ತೆ. ಸೊ ಏನಾಗುತ್ತೆ ಗೊತ್ತಾ ಸರ್, ನೀವೀಗ ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ಟಾಕ್ ಅಲ್ಲಿ ಹೇಳ್ತಾ ಇದ್ರೆ ಅದೇ ಸ್ಟಾಕ್ ಅಲ್ಲಿ ಅಂದ್ರೆ ಕೆಲವೊಂದು ಸ್ಟಾಕ್ ಅಲ್ಲಿ ಮಾತ್ರ ಹೇಳ್ತಾ ಇರೋದು ಅಥವಾ ಎಲ್ಲ ಸ್ಟಾಕ್ ಅಲ್ಲೂನಾ? ಇಲ್ಲ, ನಾನು ಯಾವ್ದೋ ಒಂದು ಸ್ಟಾಕ್ ಅನಲೈಸ್ ಮಾಡುವಾಗ ಎಲ್ಲೋ ಆ ತರ ಆಗಿರ್ಬೋದು ಅನ್ಸುತ್ತೆ. ನಾನು ನೋಡ್ತೀನಿ ಸರ್ ಹಂಗಾದ್ರೆ. ಸೊ ಅದ್ರ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಅಗೇನ್ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಇದೊಂದು ಗುಡ್ ಕ್ವಶನ್ ಆ್ಯಕ್ಚುಲಿ. ಬಟ್ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ನಾನು ಅದನ್ನು ಫಿಕ್ಸ್ ಮಾಡ್ತೀನಿ. ಬಟ್ SR ಲೆವೆಲ್ಲು ನಿಮಗೆ ಲಾಂಗ್ ಇವಾಗ ಡೈಲಿ ಎಲ್ಲಾದರೂ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇವತ್ತಿನ ಡೇಟಾ ಕೊಡಬೇಕು ಅಂದರೆ 14 ದಿನದ್ದು ಡೇಟಾ ಅನಲೈಸ್ ಮಾಡುತ್ತೆ. ಅದೇ ಥರ ನಮಗೆ 1 year SR ಲೆವೆಲ್ ಕೊಡಬೇಕು ಅಂದರೆ 14 ವರ್ಷದ್ದು ಡೇಟಾ ಅನಲೈಸ್ ಮಾಡುತ್ತೆ. ಇವನ್ ನಮಗೆ ಬೇಕು ಅಂದರೆ ಅದನ್ನು ನಾವು ಕಮ್ಮಿ ಕೂಡ ಮಾಡ್ಬೋದು. ಓಕೆ, ಸೆಟ್ಟಿಂಗ್ಸಲ್ಲಿ ಹೋಗಿ ಆ 14 ಇರೋದನ್ನ ನೀವು ಕಡಿಮೆ ಮಾಡಿದ್ರೆ ನಿಮ್ಗೆ ಕಡಿಮೆ ಕೊಡುತ್ತೆ. ಬಟ್ ಆ 14 ಏನು ನಾವು ಕೊಟ್ಟಿದ್ದೀವಲ್ವ ವ್ಯಾಲ್ಯೂ, ಅದನ್ನು ನಾವು ರಿಸರ್ಚ್ ಮಾಡಿ ಕೊಟ್ಟಿದ್ದು. ಇವನ್ ಆ 14 ಅನ್ನೋ ವ್ಯಾಲ್ಯೂ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಕೆಲವೊಂದು ಸ್ಟಾಕೆಸ್ಟಿಕ್ RSI ಆಗಿರ್ಬೋದು, ಅಲ್ಲಿ ಕೆಲವೊಂದು ವ್ಯಾಲ್ಯೂಗಳು ನಿಮಗೆ 14 ಅಂತ ಇರುತ್ತೆ. ಸೊ ತುಂಬ ಇಂಡಿಕೇಟರ್ಸ್ ಎಲ್ಲ ಆ ಥರ ಇದೆ, ಅದು ವ್ಯಾಲ್ಯೂಸ್ಗಳು. ಅಂದರೆ ಆ ವ್ಯಾಲ್ಯೂ ಕೊಟ್ಟಾಗ ಅಷ್ಟು ಚೆನ್ನಾಗಿ ಆ ಡೇಟಾ ಕೊಡುತ್ತೆ ಅಂತ ಅರ್ಥ. ಸೊ ನಾವು ರಿಸರ್ಚ್ ಮಾಡಿದಾಗ 14 ವರ್ಷದ ಡೇಟಾ ಅನಲೈಸ್ ಮಾಡಿದಾಗ ನಮಗೆ ಅಂದರೆ 14 ಅನ್ನೋ ಒಂದು ವ್ಯಾಲ್ಯೂ ಅಥವಾ 6 ಮಂತ್ ಅಂತ ಕೊಟ್ಟರೆ 6 ಮಂತ್ ಇಂಟು 14 ಅಂದರೆ ಹಿಂದಿನ 14 6 ಮಂತ್ನ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ 6 ಮಂತ್ ಥರನೇ. ಸೊ ಈ ಥರ ಕೊಟ್ಟಾಗ ನಮಗೆ ಆ ವ್ಯಾಲ್ಯೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಆ ಲೆವೆಲ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನಾವು ಅದ್ರ ಮೇಲೆ ವರ್ಕ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು. ಸೊ ಅದಕ್ಕೋಸ್ಕರ ಆ ವ್ಯಾಲ್ಯೂ ಇಟ್ಟಿದ್ದೀವಿ. ಇವಾಗ ಡಾಟಾ ಅದೇನಾರ ಜಾಸ್ತಿ ತಗೊಳಲ್ಲ ಅಂದ್ರೆ ನಾವು ಅದನ್ನ 14 ಹೋಗ್ಬಿಟ್ಟು ಒಂದು 10 ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಅಕ್ಸೆಸಿಬಿಲಿಟಿ ಆಗುತ್ತೆ ಸರ್. ಮಾಡ್ಬೋದು, ಬಟ್ ಆದರೆ ಇಂಟ್ರಾಡೇಗೆ ಅಥವಾ ವೀಕ್ಲಿಗೆ ನಾವು ಅದನ್ನ ಕಡಿಮೆ ಮಾಡಬಾರ್ದು. ಸೊ ಬೇಕಾದ್ರೆ ಈಗ ನೀವು ಬೇಕಾದ್ರೆ ಇಲ್ಲ ಅಂದರೆ ನಿಮ್ಗೆ ಈಗ ಸ್ಟಾಕಲ್ಲಿ ಅಷ್ಟು ವರ್ಷದ ಡೇಟಾ ಇಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ್ದಾಗಿ ಬಂತು ಅಂತ ಇಟ್ಕೊಳ್ಳಿ, ಒಂದು 2 ವರ್ಷ ಆಗಿದೆ ಅದು ಬಂದು, ಏನೋ IPO ಬಂದು 2 ವರ್ಷ ಆಗಿದೆ ಲಿಸ್ಟಿಂಗ್ ಆಗಿ ಅಂತ ಇಟ್ಕೊಳ್ಳಿ. ಸೊ ಅದ್ರದ್ದು ಮಾಡಬೇಕು ಅಂದರೆ ನೀವೇನು ಮಾಡಿ 1 yearನ ಲೋವರ್ ಟೈಮ್ ಫ್ರೇಮ್ ಬನ್ನಿ, 6 ಮಂತ್ ಬನ್ನಿ. ಓಕೆ, ನಿಮ್ಗೆ ಬೇಕು ಅಂದರೆ ಆ ಡೇಟಾ ಏನಿದೆಯಲ್ವಾ, ಸೊ ಅದನ್ನ ಬೇಕಾದರೆ ಕಡಿಮೆ ಮಾಡಿ, ಪರವಾಗಿಲ್ಲ, 10 ಮಾಡಿ ಇಲ್ಲ 5 ಮಾಡಿ. ಚೇಂಜ್ ಮಾಡಬೇಕು ಸರ್, ಅದನ್ನ ಅರ್ಧ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 5 ಇಟ್ಬಿಟ್ಟು 10 ಇಡ್ಬೋದು. ಈಗ 14 ಇಟ್ಟಿದ್ದೀರಾ ಅಂದರೆ ನಾವು 7 ಇಟ್ಟಿದ್ದೀವಲ್ವಾ, ಅದನ್ನ ಸೇಮ್ ಡಿವೈಡ್ ಮಾಡಿ ಅಷ್ಟೇ, by 2. by 2 ಅಷ್ಟೇ. ಎಸ್, ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಇವರು ಶಶಿಧರ್ ಮಾತಾಡ್ತೀರಾ? ಮಾತಾಡಿ ಶಶಿಧರ್. ಶ್ರೀಧರ್ ಮಾತಾಡೋದು ಸರ್. ಶ್ರೀಧರ್ ಹೇಳಿ ಸರ್. ಸರ್ ಏನಿಲ್ಲ, ನೀವು ಇದು ವಿಡಿಯೋ ಎಲ್ಲ ಮಾಡ್ತಿರಲ್ಲ ಸರ್, ಇದರಲ್ಲಿ ರಿಫ್ರೆಶ್ಮೆಂಟ್ ಬಗ್ಗೆ. ಹಲೋ, ಹೇಳಿ. ಸ್ವಲ್ಪ ದೊಡ್ಡದಾಗಿ ಮಾತಾಡಿ ಸರ್. ಕೇಳಿಸ್ತಿದೆ ಸರ್, ಮಾತಾಡಿ ಕೇಳಿಸ್ತಿದೆ ಸರ್. ಏನಿಲ್ಲ, ರಿಟ್ರೇಸ್ಮೆಂಟ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಹೇಳಿ ಸರ್. ಓಕೆ, ಡೆಫಿನೆಟ್ಲಿ ಹೇಳ್ತೀನಿ. ಸೊ ರಿಟ್ರೇಸ್ಮೆಂಟ್ ಅಂದರೆ ತುಂಬ ಸಿಂಪಲ್ಲು ಸರ್. ಇವಾಗ ಒಂದು ಸಪೋರ್ಟ್ ಏನೋ ಇರುತ್ತಲ್ವಾ, ಸೊ ನಮ್ಗೆ ಅದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಅಂದರೆ, ಸೊ ಅಗೈನ್ ಅದನ್ನು ಟೆಸ್ಟ್ ಮಾಡೋದೇ ರಿಟ್ರೇಸ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ನಮಗೆ ಒಂದು ಈಗ ನೀವು ಹುಲಿ ನೋಡಿದ್ದೀರಲ್ವ ಸರ್, ನಾವೆಲ್ಲ ಕಡೆ ನೋಡಿರ್ತೀವಿ. ಅದು ಒಂದು ಫಾಸ್ಟ್ ಮೂವ್ಮೆಂಟ್ ಕೊಡಬೇಕು ಅಂದರೆ 2 ಹೆಜ್ಜೆ ಹಿಂದೆ ಕೊಡುತ್ತೆ. ಸೊ ಈಗ ಯಾರಾದರೂ ಬಂದರೆ ಅಂದರೆ ಒಂದೇ ಸತಿ ಅಟ್ಯಾಕ್ ಮಾಡಲ್ಲ. ಸೊ ನಾವು ನೋಡಿರ್ತೀವಿ, ಸೊ 2 ಹೆಜ್ಜೆ ಹಿಂದೆ ಬಂದು ಹೋಗುತ್ತೆ. ಇವಾಗ ನಾವು ಓಡುವಾಗ ಒಂದೇ ಸಾರಿ ಎಗರಗಿನ್ನ 2 ಹೆಜ್ಜೆ ಹಿಂದೆ ಹೋಗಿ ಎಗರಿದ್ರೆ ಚೆನ್ನಾಗಿ ಹೋಗ್ತೀವಿ. ಸೊ ಅದೇ ಕಾನ್ಸೆಪ್ಟು ಸರ್ ನಮಗೆ ರಿಟ್ರೇಸ್ಮೆಂಟ್ ಅಂದರೆ, ಬೇರೆ ಏನೂ ಇಲ್ಲ. ಸೊ ಏನು ನಮಗೊಂದು
ಹೇಳಿ ಸರ್ SR ಲೆವೆಲ್ ಅಲ್ಲಿ ನಾನು ಬ್ಯಾಕ್ ಟೆಸ್ಟ್ ಮಾಡಿದಾಗ ಸುಮಾರು ಸರ್ತಿ ಅಂದ್ರೆ ಇದು ಏನು ರಿಟ್ರೇಸ್ಮೆಂಟ್ ಬರದೆ ಇದಾಗಿದ್ದು ಇವತ್ತೊಂದು ತೋರಿಸಿದ್ರಲ್ಲ ಸರ್ ನೀವು ಏನ ಇದಾಯ್ತು ಅಂದ್ರಲ್ಲ, ಅಲ್ಲಿ ನನ್ನ ಪ್ರಕಾರ ರಿಟ್ರೇಸ್ಮೆಂಟ್ ಬಂದಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಹಾ, ರಿಟ್ರೇಸ್ಮೆಂಟ್ ಬಂದಿದ್ದು ಫೇಲ್ಯೂರ್ ಇಲ್ಲೇ ಇಲ್ಲ SR ಲೆವೆಲ್ 2 ಅಲ್ಲಿ. ಅಂದ್ರೆ ನೀವೀಗ 50 ಮೂವ್ಮೆಂಟ್ ಸಡನ್ ಬ್ರೇಕ್ಔಟ್ ಆಗಿದ್ದು ಹೇಳ್ತಾ ಇದ್ದೀರಾ, ಕಂಟಿನ್ಯೂ ಹೋಗ್ಬಿಡ್ತು ಅಂತ? ಹೌದು ಸರ್, ಸಡನ್ಲಿ ಬ್ರೇಕ್ಔಟ್ ಆಯ್ತಲ್ಲ ಸರ್, ಅದರಲ್ಲಿ ನೀವು ಆ ರಿಟ್ರೇಸ್ಮೆಂಟ್ ಬಂದಿರ್ಲಿಲ್ಲ ಸರ್. ಹೆಂಗ್ ಬಂದಿರ್ಲಿಲ್ಲ ಅನ್ನೋದನ್ನ ಏನಂದ್ರೆ ಮೇಲ್ಗಡೆ ಲೈನ್ಗೆ ಕೆಳಗಡೆಯಿಂದ ಹೋಗಿ ಟಚ್ ಆಗೇ ಇರ್ಲಿಲ್ಲ ಸರ್. 2 ಸರ್ತಿ ಸರ್. ಅಂದ್ರೆ ಫಸ್ಟ್ ಮೂಮೆಂಟ್ ಇತ್ತಲ್ಲ, ಫಸ್ಟ್ ಮೂಮೆಂಟ್ ಇದ್ದಾಗ ಒಂದ್ಸರಿ ಟಚ್ ಆಗಿ ತಿರ್ಗಾ ಕೆಳಗಡೆ ಬಂದು ಮತ್ತೊಂದ್ಸರಿ ಮೇಲ್ಗಡೆ ಹೋಗಿ ಟಚ್ ಆದ್ರೆ ಅದು ರಿಟ್ರೇಸ್ಮೆಂಟ್. ಅಂದ್ರೆ ನೀವು ನಾನು ಎಂಟ್ರಿ ತಗೊಂಡಿದ್ದು ಹೇಳ್ತಾ ಇದ್ರಾ? ನಾವು ಪುಟ್ ಸೈಡ್ ಎಂಟ್ರಿ ತಗೊಂಡಿದ್ನಲ್ವಾ? ಅದ ಆಕ್ಚುಲಿ ನಾನು ತಗೊಂಡಿದ್ದೆ ಸರ್ ಆ ಟೈಮಲ್ಲಿ. ಓಕೆ, ನಿಮ್ಗೆ ಅಲ್ಲಿ ನಾನು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಸೊ ನಾನೇನು ಮಾಡ್ತೀನಿ ಗೊತ್ತಾ ಸರ್, ನಾನು ಆಲ್ರೆಡಿ ಅದ್ರ ಮೇಲೆ ವರ್ಕ್ ಮಾಡಿರ್ತೀನಲ್ವಾ. ಸೊ ಇವಾಗ ನಮಗೆ ಅದು ರಿಟ್ರೇಸ್ಮೆಂಟ್ ಆಗಲ್ಲ, ನಿಮಗೆ ಅದನ್ನು ಹೋಲ್ಡ್ ಮಾಡೋದು ಅಂತೀವಿ ನಾವು. ಸೊ ನಿಮಗೆ ಡೌನಿಂದ ಮೇಲೆ ಹೋಗಿದೆ. ಸೊ ನಿಮಗೆ ನಿಫ್ಟಿ ನಾನು ಬೇಕಾದರೆ ಸ್ಕ್ರೀನ್ನ ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ ಒಂದ್ಸಾರಿ. ಕಾಣಿಸ್ತಿದೆಯಾ ನನ್ನ ಸ್ಕ್ರೀನು? ಸ್ಕ್ರೀನಲ್ಲಿ ಕಾಣಿಸ್ತಿದ್ಯಾ? ಇಲ್ಲ, ಈಗ ಕಾಣಿಸ್ತಾ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ ಅಂದರೆ ಸರ್, ನಮಗೆ ಒಂದು ನಿಮಿಷ, ಈ ಒಂದು ಪೊಸಿಷನ್ ಅಲ್ವಾ ನೀವು ಕೇಳ್ತಾ ಇರೋದು? ಹೌದೌದು, ಇವತ್ತಿಂದು. ಓಕೆ, ಸೊ ನಾನು ಏನು ಮಾಡಿದೆ ಅಂದರೆ ಸಿಂಪಲ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿದ್ದು. ಸೊ ಇದು ರಿಟ್ರೇಸ್ಮೆಂಟ್ ಆಗಲ್ಲ, ಈ ರೆಸಿಸ್ಟೆನ್ಸ್ನ ನಮಗೆ ಹೋಲ್ಡ್ ಮಾಡ್ತಿದೆ ಅದು. ಓಕೆನಾ? ಅಂದರೆ ಇದನ್ನು ಟಚ್ ಮಾಡಿ ಬರ್ತಿದೆ ಅಂದಾಗ ಇದು ನಮಗೆ ಈ ಲೆವೆಲ್ಸಲ್ಲಿ ರಿಜೆಕ್ಷನ್ ಆಗ್ತಿದೆ ಅಂತ ಅರ್ಥ. ನಾನು ಯೂಸ್ ಮಾಡಿರೋ ಕಾನ್ಸೆಪ್ಟು. ಸೊ ನಾನೇನು ಮಾಡಿದೆ ನೋಡಿ, ನಮಗೆ ಇಲ್ಲಿಂದ ಮೇಲೆ ಹೋಯ್ತಲ್ವಾ, ಮೇಲೆ ಹೋಗಿದ್ದು ಒಂದು ಸಾರಿ ಟಚ್ ಮಾಡಿದೆ. ಸೊ ಅದಕ್ಕಿಂತ ಮೊದಲು ಏನು ಮಾಡಿದೆ, ನಮ್ಮ ರೆಸಿಸ್ಟೆನ್ಸ್ಗಿಂತ ಸ್ವಲ್ಪ ಕೆಳಗಡೆನೆ ಒಂದು ಏನು ರಿಜೆಕ್ಟ್ ಆಗಿದೆ. ಸೊ ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಯ್ತು. ಇದು ಕೂಡ ಮತ್ತೆ ಮೇಲೆ ಹೋಗಿಲ್ಲ ನಮಗೆ, ಅಂದರೆ ಒಂದು ಡೌನ್ ಸೈಡ್ ಸೆಂಟಿಮೆಂಟೇ ಬರ್ತಿದೆ ನಮಗೆ. ಸೊ ನೆಕ್ಸ್ಟು ಸ್ವಲ್ಪ ಫಾಸ್ಟಾಗಿ ಹೋಗಿದ್ದು ಕೂಡ ಇದನ್ನು ಟಚ್ ಮಾಡಿ ಮತ್ತೆ ರಿಜೆಕ್ಟ್ ಆಯ್ತು ಅಲ್ಲಿಂದ ಅಲ್ವಾ. ಸೊ ನೆಕ್ಸ್ಟ್ ಅಗೇನ್ ಇಲ್ಲೂ ಕೂಡ ಮತ್ತೆ ಅದ್ರ ಒಳಗಡೆನೇ ಟ್ರೇಡ್ ಮಾಡ್ತಿದೆ. ಸೊ ಇದನ್ನ ಇಟ್ಕೊಂಡು ನಾನೇನು ಮಾಡಿದೆ, ಸೊ ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ರಿಜೆಕ್ಷನ್ ಆಗ್ತಿದೆ ಅಂತ ಅಂದರೆ, ಸೊ ಇಲ್ಲಿಂದ ನನಗೆ ಅಟ್ಲೀಸ್ಟ್ ಒಂದು 50 ಪಾಯಿಂಟ್ ಕೆಳಗಡೆ ಬರ್ಬೋದು ಅಂತ ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗನೇ ಎಂಟ್ರಿ ತೊಗೊಂಡೆ. ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ಕ್ಯಾಂಡಲ್ ಚಾರ್ಟ್ ಹಿಟ್ ಆಗ್ತಿದ್ದಾಗನೇ ನಾನು ಮಾರ್ಕೆಟ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ ನೆಕ್ಸ್ಟ್ ಏನಾಯಿತು ನೋಡಿ, ನನಗೆ 48 ಪಾಯಿಂಟ್ ಏನೋ ಕ್ಯಾಪ್ಚರ್ ಆಗಿತ್ತು ನನಗೆ ಆಲ್ರೆಡಿ. ಇವನ್ ಒಳ್ಳೆ ಪ್ರಾಫಿಟಲ್ಲಿ ಕೂಡ ಇದ್ದೆ ನಾನು ಅವಾಗ. ಬಟ್ ಆದರೆ ನಿಮ್ಗೆ ಗೊತ್ತಲ್ವ ನಾನು 50 ಪಾಯಿಂಟ್ ಟಾರ್ಗೆಟ್ ಅಂತ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇನ್ನು 2 ಪಾಯಿಂಟ್ ಹೋಲ್ಡ್ ಮಾಡಿದೆ. ಸಡನ್ ಬ್ರೇಕ್ಔಟ್ ಆಯಿತು. ಸೊ ಇದು ನಿಮಗೆ ರಿಟ್ರೇಸ್ಮೆಂಟ್ ಆಗಲ್ಲ, ಅಂದರೆ ಇಲ್ಲಿ ರಿಜೆಕ್ಟ್ ಆಗ್ತಿದೆ ಅಂತ ಅರ್ಥ, ರಿಜೆಕ್ಷನ್ ಬಂದರೆ. ಸೊ ನಾವೇನಂತೀವಿ, ಓವರ್ ಆಲ್ ಆಗಿ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ಆದ್ರೂ ಅಥವಾ ಈ ಥರ ಒಂದು ಏನು ಅದನ್ನು ಟಚ್ ಮಾಡಿ ಬರ್ತಿದೆ ಅಂತಂದ್ರೂ ನಾವು ಇದನ್ನು ರಿಯಾಕ್ಟ್ ಅಂತ ಕರಿತೀವಿ. ಅಂದರೆ ನಮ್ಮ ಲೆವೆಲ್ಸ್ ಹತ್ರ ಅದು ರಿಯಾಕ್ಟ್ ಮಾಡ್ತಿದೆ ಅಂತ ಅರ್ಥ. ಅಗೇನ್ ಇಲ್ಲೂ ಕೂಡ ನೋಡಿ ನಮಗೆ, ಸೊ ಇದು ರಿಟ್ರೇಸ್ಮೆಂಟ್ ಆಗಲ್ಲ, ಈ ಲೆವೆಲ್ನ ಟಚ್ ಮಾಡ್ತು ಒಂದು, ಅಗೇನ್ ಮತ್ತೊಂದು ಟಚ್ ಮಾಡ್ತು. ಸೊ ಇದನ್ನು ನಾವು ರಿಜೆಕ್ಷನ್ ಅಂತ ಅಂದ್ಕೊತೀವಿ. ಸೊ ಆ ಲೆವೆಲ್ಸಲ್ಲಿ ನಮ್ಗೆ ಏನಾಗಿದೆ, ಅಲ್ಲಿ ರಿಜೆಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ನಾವು ಸ್ಕ್ಯಾಲ್ಪರ್ ಆಗಿದ್ದರೆ ಇಮಿಡಿಯೇಟಾಗಿ ಇಲ್ಲೊಂದು ಎಂಟ್ರಿ ತೊಗೊಂಡ್ರೆ ಒಂದು ಕ್ಯಾಂಡಲಲ್ಲೇ ನಾವು ಪ್ರಾಫಿಟ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು. ಬಟ್ ರಿಟ್ರೇಸ್ಮೆಂಟ್ ಅಂತ ಅಂದರೆ ನಮ್ಗೆ ಈ ಲೆವೆಲ್ಸ್ ಇದೆಯಲ್ವಾ ಸರ್, ಈಗ ಇದು ಬ್ರೇಕ್ಔಟ್ ಮಾಡಿದೆಯಲ್ವಾ. ಸೊ ಬ್ರೇಕ್ಔಟ್ ಮಾಡಿದ್ದು ಎಷ್ಟರ ಮೇಲೆ ಹೋಗಲಿ, ಅಗೇನ್ ಇದನ್ನು ನಮಗೆ ಟಚ್ ಮಾಡಿ ಇಲ್ಲಿ ಒಂದು 2 ಕ್ಯಾಂಡಲ್ ಹೋಲ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲೇ ಬಂದು ಹಿಂಗೆ ಬಂತು ಅಂದರೆ ನಾವು ಇಮಿಡಿಯೇಟ್ ಎಂಟ್ರಿ ತೊಗೋಬೋದು. ಸೊ ಏನಾದರೂ ನಮಗೆ ಹಿಂಗೆ ಹೋಗಿದ್ದು ಸೊ ಸ್ವಲ್ಪ ಮೇಲೇ ಹೋಗಿ ಕೆಳಗಡೆ ಬಂತು ಅಂದರೆ ಒಂದು 2-3 ಕ್ಯಾಂಡಲ್ಗೆ ನಾವು ವೆಯ್ಟ್ ಮಾಡಬೇಕು. ಓಕೆ, ಸೊ ಈಗ ಎಷ್ಟೊಂದು ಜನ ಏನು ಮಾಡ್ತಾರೆ, ಈ ಬ್ರೇಕ್ಔಟ್ಗೆ ಟ್ರೇಡ್ ಮಾಡಿರ್ತಾರೆ. ಸೊ ಇಲ್ಲೇ ಎಂಟ್ರಿ ತೊಗೊಂಡಿರ್ತಾರೆ. ಸೊ ಇವತ್ತು ಸಕ್ಸಸ್ ಆಗಿದೆ ಅವ್ರಿಗೆ, ಬಟ್ ಜಾಸ್ತಿ ಟೈಮ್ ನಮಗೆ ಫೇಲ್ಯೂರ್ ಆಗುತ್ತೆ ಇದು. ನಾನು ಅದನ್ನೇನು ಹೇಳ್ತಾ ಇದ್ದೀನಿ ಸರ್, ಏನಂದ್ರೆ ನಾವು ಫೇಕ್ ಬ್ರೇಕ್ಔಟ್ ಯಾವುದು, ಆಮೇಲೆ ರಿಯಲ್ ಬ್ರೇಕ್ಔಟ್ ಯಾವುದು, ಅಂದ್ರೆ ರಿಟ್ರೇಸ್ಮೆಂಟ್ ಅದರ ಬಗ್ಗೆ ಸ್ವಲ್ಪ ಅಂದ್ರೆ ಜಾಸ್ತಿ ಕೊಟ್ಟು ಅದನ್ನ ಹೇಳಿದ್ರೆ, ಇದು SR ಲೆವೆಲ್ ಅಲ್ಲಿ ರಿಟ್ರೇಸ್ಮೆಂಟ್ ಕಂಡಿಡಿದ್ರೆ ಕೆಲಸನೇ ಮುಗಿತು ಸರ್. ಡೆಫಿನೆಟ್ಲಿ ನಾನು ಮಾಡ್ತೀನಿ. ಹಾಗೆ ನನಗೆ ಮೊನ್ನೆ ಗೊತ್ತಿಲ್ಲ, ನನಗೆ ಯಾರೋ ಒಬ್ರು ಮಾತಾಡಿದ್ರು, ಅವರು ಇವತ್ತು ಸೆಷನ್ ಜಾಯ್ನ್ ಆಗಿದ್ದಾರೆಲ್ಲ ಗೊತ್ತಿಲ್ಲ. ಸೊ ಅವರು RSIಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು. ಓಕೆನಾ? ಸೊ ಅವರು ನನಗೆ ನಮ್ಮ SR ಲೆವೆಲ್ ತೊಗೊಂಡು ತುಂಬ ಟೈಮ್ ಆಗಿದೆ, ಒಂದು ಐ ಥಿಂಕ್ ಒಂದು 1.5 ಮಂತ್ ಏನೋ ಆಗಿದೆ. ಬಟ್ ಅವ್ರು ನನಗೇನು ಹೇಳಿದ್ರು ಅಂದರೆ, ಸರ್ ನಾನೊಂದು ಏನು ಅವ್ರು ನನ್ನ ಜೊತೆ ಮಾತಾಡ್ತೀನಿ, ಒಂದು ಸೆಷನ್ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಜೊತೆ ಒಂದು ಸರಿ ಮಾತಾಡ್ತೀನಿ. ಅವರು RSIನ ಇಟ್ಕೊಂಡು ಮತ್ತು ನಮ್ಮ SR ಲೆವೆಲ್ನ ಇಟ್ಕೊಂಡು ಏನು ಮಾಡ್ತಾರೆ, ಅವರು ಟ್ರೇಡ್ ಮಾಡ್ತಾರಂತೆ. ಸೊ ಆ ರಿಜೆಕ್ಷನ್ಗಳನ್ನ ನೋಡಿಕೊಂಡು ಡೈವರ್ಜೆನ್ಸ್ನ ನೋಡ್ಕೊಂಡು ಮಾಡ್ತಾರಂತೆ ಅವರು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್, ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಆಗೇನೊಂದು ಪ್ರೆಸೆಂಟೇಷನ್ ಥರ ಮಾಡಿ ಅಂದಿದ್ದೀನಿ. ಅವರೊಬ್ಬ ಏನು ಪ್ರೊಫೆಸರ್ ಕೂಡ ಅವರು, ಅಂದರೆ ಟೀಚಿಂಗ್ ಕೂಡ ಮಾಡಿದ್ದಾರೆ. ಸೊ ಅಗೇನ್ ಅವರು ಇದರಲ್ಲಿ MNCಲ್ಲಿ ವರ್ಕ್ ಮಾಡಿರೋದು.
ರಿಟೈರ್ಡ್ ಅವರು. ಹಾ ಸರ್. ಬಟ್ ಅವ್ರು ನನಗೆ ಹೇಳ್ತೀನಿ ಅಂದಿದ್ರೆ, ಸೊ ಅದು ಏನಾದರೂ ನಮಗೆ ಏನು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ಅದನ್ನು ಕೂಡ ನಾವು ನೋಡ್ಬೋದು. ಸೊ ನಾನು ಹೇಳೋದು ನಾನು ಮಾಡ್ತೀನಿ ಸರ್. ನಾನು ನೀವು ಟೆಸ್ಟ್ ಮಾಡಿ ನೋಡಿ ಸರ್, ಗೊತ್ತಾಗುತ್ತೆ. ಇನ್ನೊಂದು ಏನಂದ್ರೆ ಸರ್, ಲಾಸ್ಟ್ ಒನ್ ಸರ್, ಇದು ಏನಂದ್ರೆ ಇದು ರಿಟ್ರೇಸ್ಮೆಂಟ್ ಗೆ ಸ್ವಲ್ಪ ಒಂದು 10 ಪಾಯಿಂಟ್ 15 ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ, ಒಂದು 15 ಪಾಯಿಂಟ್ ಕೆಳಗಡೆ ಬಂದು ಮೇಲ್ಗಡೆ ಹೋಗುತ್ತಲ್ಲ, ಅದಕ್ಕೆ ಏನಾದ್ರೂ ಆಟೋಮೆಟಿಕ್ ಆಗಿ ಆ ಟೈಮಲ್ಲಿ ಏನಾದ್ರೂ ಒಂದು ಲೈನ್ ಬರೋ ತರ ನಿಮ್ ಕಡೆಯಿಂದ ಆ ತರ ಏನಾದ್ರೂ ಸಿಸ್ಟಮ್ ಮಾಡಕ್ ಆದ್ರೆ ಮಾಡಿ ಈ ಟೂಲ್ ಅಲ್ಲೇನಾ? ಹಾ ಹಾ ಟ್ರೈ ಮಾಡ್ತೀನಿ ಸರ್, ನಾನು ಚೆಕ್ ಮಾಡ್ತೀನಿ, ಅದನ್ನ ಕನ್ಸಿಡರ್ ಮಾಡ್ತೀನಿ ಇದನ್ನ. ಓಕೆ, ಇವರು ಮನೋಜ್ ಎಂ ಸರ್ ಈಗ ಚಾರ್ಟ್ ಓಪನ್ ಮಾಡ್ಬಿಟ್ಟಿದ್ದೀರಾ, ಒಂದು ಡೌಟ್ ಇದೆ. ಹೇಳಿ. ಸರ್ ಅದು ಆಲ್ಮೋಸ್ಟ್ ಡೇ ಟೈಮ್ ಅಲ್ಲಿ ರಿಜೆಕ್ಷನ್ ಆಗಿದೆಯಲ್ಲ ಸರ್, ಟಾಪ್ ಅಲ್ಲಿ ನೋಡಿ ಪ್ರೈಸ್ ನಿಯರ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ. ಓಕೆ ಹೇಳಿ. ಅಲ್ಲಿ ಸರ್ ನಾವು ಆತರ ರಿಜೆಕ್ಷನ್ ಆದಾಗ ಆತರ ಅಲ್ಲಿ ನಾವು ಟ್ರೇಡ್ ನ ತಗೋಬಹುದಾ ಸ್ಟಾಪ್ ಲಾಸ್ ಇಟ್ಕೊಂಡು? ಸುಮಾರು ಸತಿ ಆ ರೀತಿ ನಮ್ಗೆ ಟ್ರೇಡ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಆ ಟೈಮಲ್ಲಿ ಅದನ್ನ ಕನ್ಸಿಡರ್ ಮಾಡಿ ತಗೋಬಹುದಾ? ತಗೋಬಹುದು, ಬಟ್ ಏನಾಗುತ್ತೆ ಗೊತ್ತಾ ಸರ್, ಸಮ್ಟೈಮ್ಸು ಸೊ ನಾವೀಗ ಮಾರ್ಕೆಟ್ ಮೂವ್ಮೆಂಟ್ನ ನೋಡಿದಾಗ ಸಮ್ಟೈಮ್ಸ್ ನೋಡಿ ಇಲ್ಲಿಂದ ಈ ಥರದ್ದೊಂದು ಮೂವ್ಮೆಂಟ್ ಕೊಟ್ಟಿದೆಯಲ್ವಾ, ಸೊ ಈ ಥರದ್ದು ಮೂವ್ಮೆಂಟ್ ಕೊಟ್ಟಾಗ ನಾವು ಏನೋ ಒಂದು ಅಲ್ಲಿ ಎಂಟ್ರಿ ತೊಗೊಂಡ್ರೆ ಸಮ್ಟೈಮ್ಸ್ ಇದನ್ನು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ಬರೀ 2-3 ಕ್ಯಾಂಡಲಲ್ಲಿ ಮಾಡಿದ್ರೆ, ಸೊ ಒಂದು 2-3 ಕ್ಯಾಂಡಲ್ಗಳು ನಮ್ಗಲ್ಲಿ ಹೋಲ್ಡ್ ಮಾಡ್ತು ಪೀಕಲ್ಲಿ ಹೋದಾಗ ಕಾಣಿಸ್ತಾ ಇಲ್ವಾ ಸರ್? ಸ್ಕ್ರೀನ್ ಶೇರ್ ಆಗ್ತಿಲ್ಲ ಸರ್, ನೋಡಿ ಒಂದು ನಿಮಿಷ. ಈಗ ಕಾಣಿಸ್ತಿದ್ಯಾ? ಇಲ್ಲ ಸರ್, ಆಗಿಲ್ಲ. ಏನಾಗುತ್ತೆ ಅಂದ್ರೆ ಸರ್, ಇವಾಗ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆಯಲ್ವಾ ನಮಗೆ ಕಂಟಿನ್ಯೂಸ್ ಆಗಿ, ಸೊ ನಮಗೆ ಇಲ್ಲಿಂದ ಒಂದು 2-3 ಕ್ಯಾಂಡಲ್ಗಳು ರಿಜೆಕ್ಷನ್ ಆಯಿತು ಅಂದರೆ ಓಕೆ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಟ್ರೆಂಡ್ ಹೋಯ್ತು ಅಂದರೆ ಜಸ್ಟ್ ಒಂದು ಪುಲ್ ಬ್ಯಾಕ್ ಆಗೇ ಆಗುತ್ತೆ. ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಸಡನ್ ಇಲ್ಲಿಗೆ ಬಂದಿದ್ದು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಸಡನ್ ಶೂಟ್ ಆಗ್ಬಿಡುತ್ತೆ, ಮಾರ್ಕೆಟ್ ಇನ್ನ ಮೇಲೆ ಹೊರಟೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂದರೆ ನೀವು ಸ್ಟಾಪ್ ಲಾಸ್ ಇಟ್ಟರು ಕೂಡ ನೀವು ಅದನ್ನು ಈಗ ಸಮ್ಟೈಮ್ಸ್ ಅದು ಹಿಟ್ಟು ಆಗಲ್ಲ ನಮಗೆ. ಸೊ ಪೀಕಲ್ಲಿದ್ದಾಗ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಥರದ ಸಿಚುವೇಶನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನೀವು ಹಿಂಗೆ ಹೋದಾಗ ಒಂದು 2-3 ಕ್ಯಾಂಡಲ್ಗಳು ಹೋಲ್ಡ್ ಮಾಡ್ತು ಅಂತಂದರೆ, ಸೊ ರಿಜೆಕ್ಟ್ ಆಗ್ತಿದೆ ಅಂದರೆ ಸೊ ಒಂದು ಪುಲ್ ಬ್ಯಾಕ್ ಬರುತ್ತೆ ಅಂತ ಅರ್ಥ. ಸೊ ಅವಾಗ ನೀವು ಮಾಡ್ಬೋದು, ಬಟ್ ರಿಸ್ಕ್ ಇರುತ್ತೆ ಸರ್, ತುಂಬ ರಿಸ್ಕ್ ಇರುತ್ತೆ. ಜೊತೆಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ, ನಮಗೆ ಈ ಥರದ್ದೊಂದು ಮಧ್ಯದಲ್ಲಿ ಬಂದಿರುತ್ತಲ್ವ ಸರ್ ಲೆವೆಲ್ಗಳು, ಸೊ ಇದು ಬಂದಾಗ ನಾವು ಟ್ರೇಡ್ ಅವಾಯ್ಡ್ ಮಾಡಲೇಬೇಕು. ಅಂದರೆ ಸ್ಕ್ಯಾಲ್ಪರ್ ಆದರೆ ಮಾಡ್ಬೋದು, ನಾವೀಗ ನಾರ್ಮಲ್ ಟ್ರೇಡರ್ಗಳು ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಯಾವಾಗಲೂ ನೀವು ಚಾರ್ಟ್ ಮುಂದೆನೇ ಕೂತಿರ್ತೀರಾ, ನೀವು ನೋಡ್ತಾನೆ ಇರ್ತೀರಾ ಅಂದಾಗ ನೀವು ಆ ಥರ ಸ್ಕ್ಯಾಲ್ಪಿಂಗ್ ಮಾಡ್ಬೋದು. ಇವನ್ ಸ್ಟಿಲ್ ನಾನು ಕೂಡ ಅವಾಯ್ಡ್ ಮಾಡ್ತೀನಿ, ಯಾಕೆಂದರೆ ನನಗೆ 2 ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ನನಗೆ ಪರ್ಫೆಕ್ಟ್ ಎಂಟ್ರಿ ಇದ್ದರೆ ಮಾತ್ರ ನಾನು ತೊಗೊತೀನಿ. ಇವಾಗ ನೆಕ್ಸ್ಟ್ ನಾನು ಮಾಡ್ತೀನಿ ಸ್ಕ್ಯಾಲ್ಪಿಂಗ್, ಬಟ್ ಮಾಡಿದ್ದೀನಿ ಕೂಡ, ಬಟ್ ಜಾಸ್ತಿ ನಾನು ಅದ್ರ ಮೇಲೆ ಮಾಡಲ್ಲ. ನಿಮ್ಗೆ ಅದು ಹೋಲ್ಡ್ ಮಾಡ್ಬೇಕು ಸರ್ ಅಲ್ಲಿ. ಅಲ್ಲ ಸರ್, ಗೊತ್ತಾಯ್ತು, ನೀವು ಹೇಳೋ ಕಾನ್ಸೆಪ್ಟ್ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ರಿಜೆಕ್ಷನ್ ಅಲ್ಲಿ ನಾನು ಕೆಲವೊಂದು ಟ್ರೇಡ್ ತಗೊಂಡಿದ್ದೀನಿ. ಮಾಡ್ಬೋದು ಇವತ್ತು ಆ ಟೈಮಲ್ಲಿ ಟ್ರೇಡ್ ತಗೊಂಡೆ, ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡೆ. ನಾನು ರಿಸ್ಕ್ ಇರುತ್ತೆ ಸರ್. ಅಂದ್ರೆ ನಿಮ್ಗೆ ಹೆಂಗಿರ್ಬೇಕು ಅಂದ್ರೆ, ಇವಾಗ ಬೈ ಚಾನ್ಸ್ ರಿವರ್ಸಲ್ ಬರುತ್ತಲ್ವಾ ಸರ್, ನಾನು ಎಕ್ಸಿಟ್ ಮಾಡ್ತೀನಿ ಅನ್ನೋ ಒಂದು, ಅಂದ್ರೆ ಇಮಿಡಿಯೇಟ್ ಎಕ್ಸಿಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ನೀವು ಬಿಗಿನರ್ಸ್ ಆದ್ರೆ ಅದು ನಿಮ್ಗೆ ಬರಲ್ಲ. ಓಕೆ, ಇಲ್ಲ ಸರ್, ನಾನು ಆಕ್ಚುಲಿ ಪ್ರೀವಿಯಸ್ ನಾನು ಇದಕ್ ಮುಂಚೆ ನಾನು ಕಾಯ್ತಾ ಇದ್ದೆ, ಇನ್ನು ಹೋಗುತ್ತೆ ಅನ್ನೋ ರೀತಿ ಕಾಯ್ತಿದ್ದೆ. ನೀವ್ ಯಾವಾಗ ಕೆಲವು ಈ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು, ಟಾರ್ಗೆಟ್ ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಹೇಳ್ಕೊಟ್ರು, ನಾನು ಅದನ್ನ ಫಿಕ್ಸ್ ಮಾಡ್ಕೊಬಿಟ್ಟಿದೀನಿ. ಅದಾದ್ಮೇಲೆ ಅಷ್ಟಕ್ಕೆ ಕ್ಲೋಸ್. ಅದಾದ್ಮೇಲೆ ಏನೇ ಹೋಗ್ಲಿ ಏನಾಗ್ಲಿ ಮಾರ್ಕೆಟ್ ಟಚ್ ಮಾಡಲ್ಲ. ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಗೊತ್ತಾ, ಈಗ ನಾನು ಹೇಳಿದ್ದೀನಲ್ವಾ ರೂಲ್ಗಳು, ಸೊ ನಾನು ಅದೇ SR ಲೆವೆಲ್ ಮಾಡಾದ್ಮೇಲೆ ನಾನು ರಿಸರ್ಚ್ ಮಾಡಿರೋದು. ಅಗೈನ್ ಅದೇ ಒಂದು ದೊಡ್ಡದ ರೂಲ್ ಅಂತ, ಅದೇ ಒಂದು ದೊಡ್ಡ ಬುಕ್ ಅನ್ನೋದು, ಅದೇ ಒಂದು ದೊಡ್ಡ ಹಿಸ್ಟ್ರಿ ಅನ್ನೋದು ಕನ್ಸಿಡರ್ ಮಾಡಬಾರ್ದು ನೀವು. ಸೊ ನೀವು ಕೂಡ ಎಕ್ಸ್ಪರ್ಟ್ ಇದ್ದೀರಾ, ನನಗಿನ್ನ 10 ಪಟ್ ಮೈಂಡ್ ವರ್ಕ್ ಆಗೋರು ಇಲ್ಲೂ ಕೂಡ ಇದ್ದಾರೆ. ಸೊ ನೀವು ಕೂಡ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಆ ಚಾರ್ಟ್ಗಳನ್ನ ಬ್ಯಾಕ್ ಟೆಸ್ಟ್ ಮಾಡ್ತಾ ಬಂದಾಗ ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಅದು ಕೂಡ ಆ ಥರದ್ದು ಬಂದಾಗ ಕೂಡ ನೀವೀಗ ಏನು ಹೇಳಿದ್ರಲ್ವಾ, ಸೊ ಈ ಥರ ಹೇಳ್ಬೋದು ನೀವು. ಸೊ ಅದು ಓಕೆ, ನಾನು ಅದು ನೋಡಿಲ್ಲ ಅಂತ ಅಂದಾಗ, ಅಥವಾ ಇಲ್ಲಿ ಇರೋರೆಲ್ಲ ಅದನ್ನು ಟೆಸ್ಟ್ ಮಾಡಿದಾಗ ಅದು ತುಂಬ ಆ್ಯಕ್ಯುರೇಸಿ ಇದೆ ಅಂದರೆ ಅದು ಕೂಡ ನಮ್ಗೆ ಅಡಿಷ್ನಲ್ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಆ ಥರ ಮಾಡಿ ಸರ್. ಇವನ್ನ ಅಂದರೆ ಟ್ರೇಡ್ ಮಾಡಿ ಅನ್ನೋಕ್ಕಿಂತ ರಿಸರ್ಚ್ ಮಾಡಿ. ಸೊ ಡೆಫಿನೆಟ್ಲಿ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಾನು ಈ ಚಾನಲ್ ಅಂದರೆ ಈ ಥರ ಒಂದು ಕಮ್ಯುನಿಟಿ ಮಾಡಿ ಈ ಥರ ಒಂದು ಸೆಷನ್ಗಳು ಮಾಡಿರೋ ರೀಸನ್ನೇ ಅದು. ಸೊ ನಿಮ್ಗೊಂದೇ ಬೆನಿಫಿಟ್ ಅಲ್ಲ ಸರ್, ನನಗೆ ತುಂಬ ಬೆನಿಫಿಟ್ ಇದೆ. ಈ 6 ಮಂತಲ್ಲಿ ನಾನು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಟ್ರೇಡಲ್ಲೂ ಕೂಡ, ಬಟ್ ನಾಲೆಜಲ್ಲಿ ನನಗೆ ಎಷ್ಟು ಅಂದರೆ, ಇವಾಗ ನಾನು ನಿದ್ದೆಲ್ಲಿ ಕೂಡ ಕೇಳಿದ್ರು ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಬಿಡ್ತೀನಿ ಕಣ್ಣು ಮುಚ್ಕೊಂಡು. ಯಾಕೆ ಅಂತಂದರೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಓಕೆ, ಕೇಳಿಸ್ತಿದ್ಯಾ ನನ್ನ ವಾಯ್ಸ್?
ಓಕೆ ಸರ್, ಕೇಳಿಸ್ತಾ ಇದೆ. ಬೇರೆ ಯಾರಾದ್ರೂ ಮಾತಾಡಿ, ಏನಾದ್ರು ನಾಗೇಶ್, ಸದಾನಂದ್ ಸ್ವಲ್ಪ ಕ್ವಿಕ್ ಆಗಿ ಮಾತಾಡಿ. ಟೈಮ್ ಆಲ್ಮೋಸ್ಟ್ ಅಂದ್ರೆ ನನಗೆ ಪರವಾಗಿಲ್ಲ, ಇದು ಫ್ರೀ ಅಲ್ವಾ ನಮ್ಗೆ ಗೂಗಲ್ ಮೀಟ್ಸ್, ಏನಾದ್ರೂ ಎಂಡ್ ಆಗ್ಬಿಟ್ರೆ ಕಷ್ಟ ಅಂತ. ಸರ್ ಅದೇ ಎಡ್ಜಿಂಗ್ ಮಾಡ್ಕೊಂಡು 50 ಪಾಯಿಂಟ್ 60 ಪಾಯಿಂಟ್ ಹಿಡಿಯೋದಾದ್ರೆ ಸರ್ ಇದು ನಿಫ್ಟಿ 24,270 ಸರ್. ಇವಾಗ ನಡೀತಾ ಇದೆ ಅಂದ್ರೆ 224,250 ಒಂದ್ ಲಾಟು ಬೈ ಮಾಡಿ ಸರ್, ಇನ್ನೊಂದು 24,300 2 ಲಾಟು ಸೆಲ್ ಮಾಡಿ, ಇನ್ನೊಂದು 24,300 ಒಂದ್ ಲಾಟು ಬೈ ಮಾಡಿ, ಈ ತರ ಎಡ್ಜ್ ಮಾಡಿ ಮಾಡ್ಬೋದಾ ಸರ್? ಸ್ವಲ್ಪ ಚೆಕ್ ಮಾಡ್ತೀರಾ ಸರ್? ಸರ್ ನೀವು ನನಗೆ ಅಂದ್ರೆ ನೀವು ನನಗೆ ಪರ್ಸನಲ್ ಕಾಲ್ ಮಾಡಿ. ಸೊ ನೀವು ಹೇಳಿದ್ರೆ ನಾನು ನೋಟ್ ಮಾಡ್ಕೊಂಡು ಅದನ್ನ ಚೆಕ್ ಮಾಡ್ತೀನಿ. ಬಟ್ ನೋಟ್ ಮಾಡಿ ಸರ್. ಅದು ಸರ್ ಲಾಸ್ ಒಂದು 100 ರೂಪೀಸ್ ಇದೆ ಅಷ್ಟೇ ಸರ್, ಪ್ರಾಫಿಟ್ ಒಂದು 2,000 ಇದೆ. ಅದಕ್ಕೋಸ್ಕರ ಸರ್ ಚೆಕ್ ಮಾಡಿದೆ, ಇವತ್ತು ಆಫ್ಟರ್ದಲ್ಲಿ ಇದ್ ಮಾಡಿದೆ, ಒಂದು 700 ರೂಪಾಯಿ ಪ್ರಾಫಿಟ್ ಆಯ್ತು ಸರ್, ಹಂಗಾಗಿ ಡಮ್ಮಿ ಟ್ರೇಡ್ ಮಾಡಿದ್ವಿ ಸರ್. ಓಕೆ ನನ್ಗೆ ಕಳಿಸಿ ಸರ್, ನಾನು ಚೆಕ್ ಮಾಡ್ತೀನಿ. ಹಾಗೇನು ಇಲ್ಲಿ ಯಾರಾದ್ರೂ ಹೊಸದಾಗಿ ಏನು ಹೆಡ್ಜಿಂಗ್ ಆಗಲಿ ಅಥವಾ ಆಪ್ಷನ್ಸ್ ಎಲ್ಲ ಆಗಲಿ ಸೊ ಏನಾದರೂ ಬಿಲ್ಡ್ ಮಾಡಿದ್ರೆ ಅದು ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು 10 ಜನಕ್ಕೆ ಯೂಸ್ ಆಗುತ್ತೆ, ಇವನ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅದು. ಓಕೆ, ಸೊ ನನಗೆ ಕಾಲ್ ಮಾಡಿ ಸರ್, ನೀವು ನನಗೆ ಕಾಲ್ ಮಾಡಿ, ನಾನು ನೋಟ್ ಮಾಡಿಕೊಂಡು ಆ ಥರ ಚೆಕ್ ಮಾಡ್ತೀನಿ. ಎಷ್ಟು ಸ್ಟ್ರೈಕ್ ಪ್ರೈಸ್ ಔಟ್ ಆಫ್ ದ ಮನಿ ಹೋಗಬೇಕು, ಯಾವ ಲೆಗ್ನ ಮೇನ್ ಇಟ್ಕೋಬೇಕು, ಅದೆಲ್ಲ ನಾನು ನೋಡಿ ಹೇಳ್ತೀನಿ ನಾನು. ಏನು ಚೆನ್ನಾಗಿದೆ ಅಂದರೆ ಎಲ್ರಿಗೂ ಶೇರ್ ಮಾಡುವ, ಅದನ್ನು ನಮ್ಮ ಏನು ಹೆಡ್ಜಿಂಗ್ ಏನು ಬರುತ್ತಲ್ವ ಅದರಲ್ಲಿ ನಾವು ಮಾಡುವ. ಸೊ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ ಸರ್, ಟೂಲ್ ಎಲ್ಲ ಲೈನ್ ಮೇಲೆ ಪಾಯಿಂಟ್ಸ್ ಡಿಸ್ಪ್ಲೇ ಆಗಂಗಾದ್ರೆ ಚೆನ್ನಾಗಿತ್ತು ಸರ್. ಅದನ್ನು ನಾನು ಒಂದ್ಸಾರಿ ಹೇಳಿದ್ದೆ ಆಲ್ರೆಡಿ. ಸೊ ಏನಾಗುತ್ತೆ ಗೊತ್ತಾ, ನಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಸೆಕ್ಯೂರಿಟೀಸ್ ಅಂತ ಬರುತ್ತೆ, 40 ಸೆಕ್ಯೂರಿಟೀಸ್ ಅಂತ ಬರುತ್ತೆ, ಇನ್ನೊಂದು 42 ಅಂತ ಒಂದು ನಂಬರ್ ಥರ, ಅದೊಂದು ಏನೋ ಒಂದು ಕೋಡ್ ವರ್ಡ್ ಥರ ಅದೊಂದು. ಸೊ ನಾನು ಈಗ ಡಿಸ್ಪ್ಲೇ ಇದು ನಿಮ್ಗೆ ಏನಾಗಿದೆ, ಇಲ್ಲಿ ತುಂಬ ಡೇಟಾ ತೊಗೊಳುತ್ತೆ. ಸೊ ಬ್ಯಾಕ್ ಟೆಸ್ಟ್ ಒಂದು ಸ್ವಲ್ಪ ದಿನ ತೊಗೊಳುತ್ತೆ, ಜೊತೆಲಿ ಅದ್ರ ಒಳಗಡೆ ಕೋಡಿಂಗ್ಸ್ಗಳು ಏನು ನಮಗೆ ಪೈನ್ ಸ್ಕ್ರಿಪ್ಟ್ ಅಂತ ಬರುತ್ತೆ ಇದರಲ್ಲಿ. ಸೊ ಆ ಸ್ಕ್ರಿಪ್ಟ್ಗಳು ತುಂಬ ಇರ್ತವೆ ಸರ್. ಈಗ ನಿಮಗೆ ಜಸ್ಟ್ ಒಂದು EMIನ ನಾವು ಒಂದು 10-12 ಲೈನಲ್ಲಿ ಮಾಡಿಬಿಡ್ಬೋದು. ಸೊ ನಿಮಗೆ ತುಂಬ ಸ್ಕ್ರಿಪ್ಟ್ ಇದೆ. ಸೊ ಅದನ್ನು ನಾನು ಡಿಸ್ಪ್ಲೇ ಮಾಡಿದ್ರೆ ಏನಾಗುತ್ತೆ, ಅಗೇನ್ ಏನಾದರೂ ಒಂದು ಇಶ್ಯೂ ಅಥವಾ ಏನಾದರೂ ಒಂದು ಎರರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಜಸ್ಟ್ ಅಟ್ಲೀಸ್ಟು ಒಂದು 5 ನಿಮಿಷ ನಾವು ಟೈಮ್ ಹಾಕ್ಬೋದು ಅದರಲ್ಲಿ. ಅಂದರೆ ಇವನ್ ನಮ್ಗಲ್ಲೇ ಕಾಣಿಸ್ತಿರುತ್ತೆ ಲೆವೆಲ್ಸ್ಗಳು ಯಾವುದು ಅಂತ. ಸೊ ಜಸ್ಟ್ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ನಮ್ಮ ಏನು ಕರ್ಸರ್ ಇರುತ್ತಲ್ವ, ಸೊ ಆ ಲೆವೆಲ್ಸ್ ಹತ್ರ ಆ ಪ್ಲಸ್ ಸಿಂಬಲ್ ಏನಿರುತ್ತಲ್ವ ಅದನ್ನ ಇಟ್ಟಾಗ ನಮಗೆ ಆ ಲೆವೆಲ್ಸ್ಗಳು ಕಾಣಿಸುತ್ತೆ. ಸೊ ಆ ಥರ ಮಾಡ್ಕೊಂಡ್ರೆ ಮಾಡ್ಬೋದು. ಇವನ್ ನನಗೆ ವರ್ಕ್ ಆಗುತ್ತೆ. ಸೊ ಯಾಕೆಂದರೆ ನಂದು ಪೇಯ್ಡ್ ಮೆಂಬರ್ಶಿಪ್ ಇದೆ ನಂದು. ಸೊ ನೀವೆಲ್ಲ ಫ್ರೀ ಯೂಸ್ ಮಾಡ್ತಿರೋದ್ರಿಂದ ಸಮ್ಟೈಮ್ಸ್ ಅದು ಎರರ್ ಬರ್ಬೋದು ಅನ್ನೋದು ನನ್ನಿದು. ಸೊ ಅದಕ್ಕೋಸ್ಕರ ನಾನು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟು ಮಾತ್ರ ನಾವು ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಜೊತೆಲಿ ನೋಡಿ ನಿಮಗೆ SR ಲೆವೆಲ್ 3ನ ನಾನು ರಿಮೂವ್ ಮಾಡಿದ್ದೀನಿ. ಯಾಕೆಂದರೆ ನಮ್ಗೆ ಇಲ್ಲಿ ಎಲ್ಲ ಸೆಟ್ಟಿಂಗ್ಸ್ಗಳು 1 and 2ನಲ್ಲೇ ಇದೆ. ಸೊ ಅದನ್ನು ನಾನು ಎನೇಬಲ್ ಮಾಡಿದಾಗ ನನಗೆ ಸೆಕ್ಯೂರಿಟೀಸ್ ಬ್ಲಾಕ್ ಮಾಡುತ್ತೆ. ಯಾವುದನ್ನು SR ಲೆವೆಲ್ 2ನಲ್ಲಿ 1, 2, 3, 4 ಅಂದರೆ 1 ಮಾತ್ರ ಕೊಡ್ಬೋದು, 2, 3, 4 ಬರಲ್ಲ ನನಗೆ. ಇವನ್ 2, 3, 4 ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ಈ ಪ್ರೆಸೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ. ಸೊ ನಮಗೆ ಈಗ ಸ್ವಲ್ಪ ದಿನದ ಹಿಂದೆ ಹೋದರೆ ನಮಗೆ ವೀಕ್ಲಿ SR ಲೆವೆಲಲ್ಲಿ ನಮ್ಮ ಏನು ಮೇನ್ ಝೋನ್ ಏನಿದೆಯಲ್ವಾ ಕೆಳಗಡೆ ಗ್ರೀನ್ ಝೋನ್ ಆ್ಯಂಡ್ ರೆಡ್ ಝೋನ್, ಸೊ ಅದನ್ನು ಬ್ರೇಕೇ ಮಾಡ್ತಿರ್ಲಿಲ್ಲ, ಅದ್ರ ಒಳಗಡೆನೇ ಹೋಗೋದು. ಬಟ್ ಈಗ ಲಾಸ್ಟ್ ನಮಗೆ ಒಂದು 15 days ಬ್ಯಾಕು ಅದನ್ನು ಬ್ರೇಕ್ ಮಾಡಿಬಿಟ್ಟಿತ್ತು. ಸೊ ಬ್ರೇಕ್ ಮಾಡಿ ನೀವು ಅಬ್ಸರ್ವ್ ಮಾಡಿ, ನಮಗೆ ವೀಕ್ಲಿ SR ಲೆವೆಲ್ ಅಂದರೆ ನಮ್ಮ ಡೌನ್ ಸೈಡ್ ಏನು ಇಂಪಾರ್ಟೆಂಟ್ ಗ್ರೀನ್ ಝೋನ್ ಇದೆಯಲ್ವಾ, ಅದ್ರ ನೆಕ್ಸ್ಟ್ ಒಂದು ಲೆವೆಲ್ಸ್ ಬರುತ್ತಲ್ವಾ, ಎಕ್ಸಾಕ್ಟಾಗಿ ಅದನ್ನು ಟಚ್ ಮಾಡಿ ನಮ್ಗೆ ರಿವರ್ಸಲ್ ಮಾಡ್ತು, ಅಲ್ಲಿ ಹೋಲ್ಡ್ ಮಾಡಿ. ಸೊ ಆ ಥರ ಸಿಚುವೇಷನಲ್ಲಿ ನಮಗೆ ಬೇಕಾಗುತ್ತೆ ಅಂತ ಇವಾಗ ನಾವೇನು ಮಾಡಿದ್ವಿ, 1, 2, 3, 4 ಎನೇಬಲ್ ಮಾಡಿದ್ದೀವಿ ಅಲ್ಲಿ. ಸೊ ಅದನ್ನು ಎನೇಬಲ್ ಮಾಡಬೇಕು ಅಂದರೆ SR ಲೆವೆಲ್ 3ನ ನಾನು ರಿಮೂವ್ ಮಾಡಬೇಕು. ಸೊ ಈ ಥರದ ಇರುತ್ತೆ ಸರ್ ನಮಗೆ. ಓಕೆ. ಸೊ ಬೇರೆ ಮಾತಾಡಿ ಇವರು ಮನೋಜ್. ಕೇಳ್ತಿದ್ಯಾ? ಕೇಳಿಸ್ತಿದೆ ಸರ್. ಹಲೋ ಸರ್, ನನ್ನೊಂದು ರಾಕೇಶ್ ಮಾತಾಡಿ ಹೇಳಿ. ಸರ್, ಈಗ ಒಂದು ವೇವ್ ಅಲ್ಲಿ 1, 2, 3 ಯಾವ್ದ್ರಲ್ಲಿ ABC ಇರ್ಲಿ, ಹೇಳಿ. ಈಗ ನಾವು ಥರ್ಡ್ ವೇ ಇದ್ದಾಗ ನಾವು ಬೈ ಕಡೆ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾರೆ ಹೆಂಗೆ ನೀವು? ಅಂದ್ರೆ ಕೆಲವೊಂದು ಲೆವೆಲ್ಗಳಲ್ಲಿ ಸೆಲ್ ಅಂದ್ರೆ ಡೌನ್ ಸೈಡ್ ಟ್ರೇಡ್ ಮಾಡಕ್ಕೂ ಹೇಳ್ತೀರಾ ಒಂದ್ ವೇವ್ ಅಲ್ಲಿ ಇದ್ದಾಗ? ಹೌದು. ಅಪ್ಪರ್ ಮಿಡಲ್ ಲೋನ್, ಆಮೇಲೆ ಝೋನ್ ಅಲ್ಲಿ ಹೌದು. ವೇವ್ ಈಗ ಥರ್ಡ್ ವೇವ್ ಇದೆ, ಟ್ರೆಂಡಿಂಗ್ ವೇವ್ ಅಲ್ಲಿ ಆತರ ಮಾಡಿದ್ರೆ ತಪ್ಪಾಗಲ್ವಾ ಸರ್? ಸೊ ಏನಾಗುತ್ತೆ ಗೊತ್ತಾ ಸರ್, ನಮ್ಗೀಗ ಫಾರ್ ಎಕ್ಸಾಂಪಲ್ ನಮ್ಮ SR ಲೆವೆಲ್ ಏನಿದೆ ಅಲ್ವಾ, ಅದು ಲೆವೆಲ್ಸ್ ಟು ಲೆವೆಲ್ಸ್ ವರ್ಕ್ ಆಗುತ್ತೆ. ಓಕೆ. ಸೊ ವೇವ್ ಅನಾಲಿಸಿಸ್ನ ನಾನೊಂದು ಮೂವ್ಮೆಂಟ್ನ ಹಿಡಿದು ವೇವ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಸೊ ಫುಲ್ ಕೆಳಗಡೆಯಿಂದ ಬರ್ತಾರೆ. ಸೊ ನಾನೇನು ಮಾಡ್ತೀನಿ, 30 minutes ಹಾಕೊಂಡು ಒಂದು ಮೂವ್ಮೆಂಟ್ನ ನಾನು ಇದ್ರೊಳಗಡೆ 1, 2, 3, 4, 5 ಅಂತ ಹಾಕ್ತೀನಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗ್ಬೋದು ವೇವ್ ಅನಾಲಿಸಿಸಲ್ಲಿ. ನನಗೆ ರೂಲ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ.
ಸೊ ಒಂದು ಏನು ನಾನೊಂದು 10 ಸಾರಿ 10 ಡಿಫ್ರೆಂಟ್ ಟೈಮ್ಸ್ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ನನಗೆ 8 ಸಾರಿ ವರ್ಕ್ ಆಗ್ಬೋದು, ಬಟ್ ಇನ್ಯಾವತ್ತೋ ಒಂದಿನ ನನಗೆ ವರ್ಕ್ ಆಗದೆ ಕೂಡ ಇರುತ್ತೆ. ಆವಾಗ ನನಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನನ್ನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ. ಸೊ ನಿಮ್ಗೊಂದು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನೀವು, ಮಾರ್ಕೆಟ್ ನಮಗೆ ಈಗ ವೇವ್ 3 ಅಂದರೆ ಥರ್ಡ್ ವೇವ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಕಂಟಿನ್ಯೂಸ್ ಸರಿ ಅಂದರೆ ಸ್ಟ್ರೈಟಾಗಿ ಗ್ರೀನ್ ಕ್ಯಾಂಡಲ್ಗಳು ಬಂದ್ಕೊಂಡು ಹೋಗಲ್ಲ. ಸೊ ಒಂದು ಮೂಮೆಂಟ್ ಕೊಡುತ್ತೆ, ಅಗೇನ್ ಮತ್ತೆ ರಿವರ್ಸ್ ಬರುತ್ತೆ. ಸೊ ನಮ್ಗೆ SR ಲೆವೆಲ್ ಏನು ಮಾಡುತ್ತೆ ಅಂದರೆ ಆ ಮೂಮೆಂಟ್ ಕೊಟ್ಟು ನಮ್ಮ ಲೆವೆಲ್ಸ್ ಹತ್ರ ರೆಸಿಸ್ಟೆನ್ಸ್ ತೊಗೊಳುತ್ತಲ್ವ, ಮತ್ತೆ ಪುಲ್ ಬ್ಯಾಕ್ ಆಗುತ್ತಲ್ವ, ಆ ಟ್ರೇಡ್ನ ಮಾಡೋಕ್ಕೆ ನಮಗೆ ಟೈಮ್ ಕೊಡುತ್ತೆ. ಸೊ ನಾವು ಬರೀ ಕಾಲ್ಸ್ ಅಂತ ಹೋದಾಗ ಏನಾಗುತ್ತೆ ಗೊತ್ತಾ, ಸೊ ನೀವು ಈ ಕೆಳಗಡೆ ಬರುತ್ತಲ್ವ ಆ ಮೂಮೆಂಟ್ಗಳನ್ನ ನೀವು ಯೂಸೇ ಮಾಡಲ್ಲ, ಬಟ್ ನಮ್ಮ SR ಲೆವೆಲ್ ನಮ್ಗೆ ಕೊಟ್ಟಿರುತ್ತೆ, ನೋಡಪ್ಪ ಇಲ್ಲಿ ಈ ಥರ ಒಂದು ಇದಿದೆ, ನಾನು ಇಲ್ಲಿಂದ ಒಂದು ಕೆಳಗಡೆ ಬರ್ತೀನಿ ಇಷ್ಟು ಪಾಯಿಂಟ್ ಅಂತ. ಸೊ ಅದನ್ನು ಯೂಸ್ ಮಾಡೋಕ್ಕೆ ನಾವು ಕಾಲ್ ಸೈಡು ಹೋಗ್ತೀವಿ, ಪುಟ್ ಸೈಡು ಹೋಗ್ತೀವಿ. ನಮಗೆ ಅಂದರೆ ನಮ್ಮ ಥರ್ಡ್ ವೇವ್ ನಡೀತಿದೆ ಅಂತ ನನಗೆ ಗೊತ್ತಾದಾಗ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಕಾಲ್ ಸೈಡ್ ಇರುತ್ತೆ, ಬಟ್ ಆದರೆ ಎರಡೂ ನಾವು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಆಗ್ಲೇ ನಾಗರಾಜ್ ಸರ್ ಅಂತ ಹೇಳಿದ್ರು, ಅಂದ್ರೆ ನೀವು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಅದು ನೆಕ್ಸ್ಟ್ ನಾಳೆ ಯಾವ ನಡೀತದೆ ಅದೊಂದು ಪಾಯಿಂಟ್ ಇತ್ತು, ಅದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ವೀಕ್ಲಿ ಪರ್ಸೆಂಟ್ ಆದ್ರೆ ಸರ್ ಕೆಲವರು, ಆಗ ಯಾವ ಸೆಟ್ಟಿಂಗ್ ಯೂಸ್ ಮಾಡ್ಕೋಬೇಕು. ಪ್ಲಸ್ ಅದ್ರ ಜೊತೆ ಇನ್ನೊಂದಿದೆ ಕರೆಕ್ಷನ್ ವೇವ್ ಇರ್ತದೆ, ಅದೊಂದು ಸ್ವಲ್ಪ ಜಾಸ್ತಿ ಓದ್ಕೊಳ್ರೆ ಚೆನ್ನಾಗಿರ್ತದೆ. ಮಾಡ್ತೀನಿ ಸರ್. ಇವನ್ ವೀಕ್ಲಿ ಸೆಟ್ಟಿಂಗ್ಸ್ ನಾನು ವೀಕ್ಲಿ ಹೋಲ್ಡ್ ಮಾಡಲ್ಲ. ನನಗೆ ಇವನ್ ಎಷ್ಟೊಂದು ಜನ ಮಾಡ್ತಾರೆ, ಸೊ ಅದಕ್ಕೆ ನಾನು ಕೇಳಿದ್ದು, ನಾನು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿಗಳಿದೆಯಲ್ವಾ, ನಾನೇನೋ ಒಂದು ಟ್ರೆಂಡ್ ಬೇಸ್ಡ್ ಮೇಲೆ ನಾನು ಸೆಲ್ ಮಾಡ್ತೀನಿ. ಓಕೆ, ಒಂದು ಡೈರೆಕ್ಷನ್ ನೋಡ್ಕೊಂಡು ಡೈರೆಕ್ಷನ್ ಬೇಸ್ಡ್ ಸೆಲ್ ಮಾಡ್ತೀನಿ. ಸೊ ಈಗ ಸ್ಟ್ರಾಡಲ್ಲು ಸ್ಟ್ರಾಂಗಲ್ಲು ಗೊತ್ತು ನನಗೆ ಅದು, ಬಟ್ ಅದು ನಾನು ಅದನ್ನ ಯೂಸ್ ಮಾಡಲ್ಲ. ಹಾಗೆ ನೀವು ತುಂಬಾ ಟೈಮ್ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ನಾನು ವೀಕ್ಲಿ ಪೊಸಿಷನ್ಗಳನ್ನ ಕ್ಯಾರಿ ಮಾಡೋದು ತುಂಬಾ ಕಡಿಮೆ. ನಾನು ಅಂದ್ರೆ ಕಡಿಮೆ ಅಂದ್ರೆ ನಾನು ಮಾಡೋದೇ ಇಲ್ಲ ಅಂದ್ರೂ ತಪ್ಪಿಲ್ಲ, ಬಟ್ ಅದ್ರ ಮೇಲೂ ನಾನು ವರ್ಕ್ ಮಾಡ್ತಿದ್ದೀನಿ ಈಗ. ಸೊ ತುಂಬಾ ಜನ ನಾನು ಕೇಳಿದ್ದಾರೆ ಇದನ್ನ. ಸೊ ಅಂದ್ರೆ ಯಾವ್ಯಾವ SR ಲೆವೆಲ್ಗಳು ಹಾಕೊಂಡಾಗ ನಮ್ಗೆ ಯಾವ್ದು ಜಾಸ್ತಿ ಆಕ್ಯುರೇಸಿ ಬರುತ್ತೆ ಅನ್ನೋದು ನಾನು ನೋಡ್ತೀನಿ, ನೋಡಿ ಅದನ್ನು ಹೇಳ್ತೀನಿ ನಾನು ನಿಮ್ಗೆ. ಓಕೆನಾ ಸರ್, ಇನ್ನೊಂದು ಡೌಟ್ ಇದ್ದಿದ್ದು SR ಟೂಲ್ಸ್ ಮೂರೇನೋ ಆಪ್ಷನ್ ಕೊಟ್ಟಿದ್ರಲ್ಲ, ಡೇದು, ವೀಕ್ಲಿ. ಅದನ್ನ ಹೇಳಿದೆ ಈಗ ನೋಡಿ, ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಹೇಳಿದೆ ನಾನು ಅದನ್ನ. ಅದ್ರಲ್ಲೇ ಒಂದು ಡೌಟ್ ಇದೆ ಸರ್. ಒಂದು ಪ್ರೈಸ್ ಅಲ್ಲಿ ಡೇಲಿ 90 ರೂಪಾಯಿ ಸಪೋರ್ಟ್ ಇರ್ತದೆ, ವೀಕ್ಲಿಲಿ 100 ರೂಪಾಯಿ ಇರ್ತದೆ, ಇಲ್ಲ ಮಂತ್ಲಿಲಿ 105 ರೂಪಾಯಿ ಇರ್ತದೆ. ಈಗ ನಾವು ಯಾವ್ದು ಕಲೆಕ್ಷನ್ ತಗೋಬೇಕು ಸಪೋರ್ಟ್ ಗೆ? ಅಂದ್ರೆ ನೀವು ಹೇಳಿದ್ ನನ್ಗೆ ಅರ್ಥ ಆಗಿಲ್ಲ. ಈಗ ಒಂದೇ 1-10 ಅಂತ ಅನ್ಕೊಳ್ಳಿ ಸ್ಟಾಕ್ ಪ್ರೈಸ್ ಇರೋದು. ಈಗ 3 ಅನಬಲ್ ಮಾಡ್ಕೋಣ ನಾವು, ಡೇದು, ವೀಕ್ಲಿ, ಮಂತ್ಲಿದು. ಅವ್ ಆಯ್ಕೊಂಡಾಗ ಎಲ್ಲಾ ತನೂ ಒಂದೊಂದು ಇರ್ತದೆ ಸರ್. ಆಗ ನಾವು ಯಾವ ಅಂದ್ರೆ ಪೊಸಿಷನ್ ಯಾವ್ದು ಮಾಡಿ, ಸ್ವಿಂಗ್ ಟ್ರೇಡ್ ಯಾವ್ದು ಮಾಡಿ, ಇಂಟ್ರೇಡ್ ಯಾವ್ದು ಮಾಡಿ, ಡೌಟ್ ಆಗ್ಬಿಡ್ತದೆ ನಮ್ಗೆ. ಅಂದ್ರೆ ಡೈಲಿ ವೀಕ್ಲಿ ಕ್ಲಬ್ ಮಾಡಿದಾಗ, ಹೌದೌದು, ಡೈಲಿ ವೀಕ್ಲಿ ಕ್ಲಬ್ ಮಾಡಿ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದೇ ಇಲ್ಲ. ಸೊ ನಾವು ಮಾಡೋದೇ ಇಂಟ್ರಾಡೇ ಮಾತ್ರ ಡೈಲಿ ವೀಕ್ಲಿಯಲ್ಲಿ. ಸೊ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಪಾರ್ಟ್ 3 ಬರುತ್ತೆ, ಅಲ್ಲಿ ಹೇಳಿರ್ತೀನಿ ನಾನು, ಅಲ್ಲಿ ಯಾವ SR ಲೆವೆಲ್ ಸೆಟ್ ಮಾಡಬೇಕು ಅಂತ. ಓಕೆ, ಅದಾದ್ಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ ಒಂದು ಸರ್, ಇದ್ರಲ್ಲಿ ಅದೇ ಈ ಸ್ಟಾಕ್ ಅಲ್ಲಿ ನಾನು ನೋಡ್ತಿದ್ದು SR2 ಲೆವೆಲ್ ಇರ್ತದಲ್ಲ, ಅಲ್ಲಿ ಎಂಟ್ರಿ ತಗೊಂಡ್ ನಮ್ಗೆ ಈಗ ನೆನ್ನೆ ಒಂದ್ ವಿಡಿಯೋ ನೋಡಿದ್ರೆ ಯಾವ ಮ್ಯಾಚ್ ಆದ್ರೆ ಎಂಟ್ರಿ ತಗೋಬೇಕು ಅಂತ ಹೇಳಿದ್ರಲ್ಲ, ಅದ್ ತಗೊಂಡಾಗ ನನಗೆ ಟಾರ್ಗೆಟ್ ತಿಳ್ಕೊಳಕ್ಕೆ ಆ ಲೆವೆಲ್ 2 ಅಂದ್ರೆ ಲೆವೆಲ್ ಇಂದ ಅಪ್ಪರ್ ಮಿಡಲ್, ಲೋವರ್ ಮಿಡಲ್ ಝೋನ್ ಇದೆಯಲ್ಲ, ಆ ಝೋನ್ ಇಂದ ಆ ಝೋನ್ಗೆ ಫಿಬೊನಾಚಿ ಡ್ರಾ ಮಾಡ್ಕೊಂಡ್ರೆ ಜಸ್ಟ್ ಲೈನ್ ಮಾತ್ರ ಇದೆಯಲ್ಲ, ಆ ಲೈನ್ ಮಾಡ್ಕೊಂಡ್ರೆ ನಾವ್ ಎಂಟ್ರಿ ತಗೊಂಡಾಗ 0.678 ಸಿಗ್ತದಲ್ಲ, ಕರೆಕ್ಟ್ ಅಲ್ಲಿ ಅಂದ್ರೆ ಟಾರ್ಗೆಟ್ ಹಿಟ್ ಆಗ್ತದೆ. ನಾವು ತುಂಬಾ ಅಬ್ಸರ್ವ್ ಮಾಡಿದ್ನಲ್ಲ, ಅದೊಂದು ನೋಡ್ಬೋದಲ್ಲ? ಮಾಡ್ಬೋದು, ಬಟ್ ಏನಾಗುತ್ತೆ ಗೊತ್ತಾ ಸರ್, ನಾನು ಫಿಬೊನಾಚಿನ ಡೈಲಿಯಲ್ಲಿ ಅಂದರೆ ಇಂಪಾರ್ಟೆಂಟ್ ಲೆವೆಲ್ಗಳು ಮಾತ್ರ ತೊಗೊತೀನಿ. ನಾನು ನಿಮ್ಗೆ ನೋಡಿ ನಾನು ಇಂಟ್ರಾಡೇ ಇದರಲ್ಲಿ ನಂಬರ್ಸ್ ಹಾಕಿದ್ದೀನಲ್ವಾ, 0.5, 0.618, 0.786 ಮತ್ತು 1.618. ಸೊ ಇಷ್ಟು ಲೆವೆಲ್ಗಳು ಮಾತ್ರ ಮಾಡ್ತೀನಿ. ಯಾಕೆ ಅಂತಂದರೆ ಇವನ್ ಇಂಟ್ರಾಡೇನಲ್ಲಿ ಜಾಸ್ತಿ ನಾನು ಫಿಬೊನಾಚಿ ಹಾಕೋಕೆ ಹೋಗಲ್ಲ, ನಿಮಗೆ ಪಕ್ಕನೇ ಇರುತ್ತೆ ಸರ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಟೈಮ್ ನಿಮಗೆ ತುಂಬ ರೇರಲ್ಲಿ ನಮಗೆ 0.7 ಅಂದರೆ ನೀವು ಲೋವರ್ ಟೈಮ್ ಫ್ರೇಮಲ್ಲಿ ವೇವ್ ಕೌಂಟ್ ಮಾಡಿ ಈಗ 5 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಮಾಡ್ತಾರಲ್ವ, ಸೊ ಅದ್ರಲ್ಲಿ ಮಾಡಿದಾಗ ನಿಮಗೆ ಟ್ರೇಡ್ಗಳೇ ಇರಲ್ಲ ಅಲ್ಲಿ. ಸೊ ಆ ಥರ ಮಾಡೋಕ್ಕಾಗಲ್ಲ. ಓಕೆ, ಸೊ ನಾನು ಅದನ್ನು ತುಂಬ ಕಡಿಮೆ ಮಾಡ್ತೀನಿ ಇಂಟ್ರಾಡೇನಲ್ಲಿ, ಬಟ್ ನಿಮ್ಗೆ ಅದು ಕಂಫರ್ಟೇಬಲ್ ಇದೆ. ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ದೀರ ಅಂದರೆ ಮಾಡ್ಬೋದು. ಅಗೇನ್ ನನ್ನ ಜೊತೆ ನೀವು ಮಾತಾಡಿ, ಪರ್ಸ್ನಲ್ ನಾನು ಕಾಲ್ ಮಾಡಿ ನೀವು ಫ್ರೀ ಇದ್ದಾಗ. ಸೊ ನನಗಿನ್ನ ಸ್ವಲ್ಪ ಹೇಳಿ ಅದು ಯಾವ ಥರ ಅಂತ, ನಾನು ಅದನ್ನು ಚೆಕ್ ಮಾಡ್ತೀನಿ. ಓಕೆ, ಇನ್ನೊಂದು ಸ್ಟಾಕ್ ಅಲ್ಲಿ ಯಾವ ರೀತಿ ಸ್ಟಾಪ್ ಲಾಸ್? ಈಗ ನಿಫ್ಟಿಲಿ 30 ಪಾಯಿಂಟ್. ಸೊ ಸ್ಟಾಕ್ ಅಲ್ಲಿ ಸಿಂಪಲ್, ನಿನ್ನೆ ಹೇಳಿದ್ದೀನಿ ನೋಡಿ, ಸ್ಟಾಕ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲೆವೆಲ್ಸ್ ಇಂದ ಲೆವೆಲ್ಸ್ ಮೇಲೆ ಟಾರ್ಗೆಟ್ ಒಂದು 20 ರೂಪಾಯಿ ಇದೆ ಅಂತಂದ್ರೆ, ಸೊ ನಾವೇನ್ ಮಾಡ್ತೀವಿ, ಎಂಡ್ ಆಫ್ ದಿ ಲೆವೆಲ್ಸ್ ಅಂದ್ರೆ ಎಂಡ್ ಲೆವೆಲ್ ವರ್ಗೂ ನಾವು ಅದನ್ನ ಟಾರ್ಗೆಟ್ಗಳು ಇಡಲ್ಲ. ಸೊ ಒಂದು 3-4 ಪಾಯಿಂಟ್ ಕೆಳಗಡೆ, ಈಗ ಫಾರ್ ಎಕ್ಸಾಂಪಲ್ ನೀವು 15 ಪಾಯಿಂಟ್ ಟಾರ್ಗೆಟ್ ಇಟ್ಟಿದ್ದೀರಾ ಅಂತಂದ್ರೆ, ಸೊ ಅದರ ಅರ್ಧ ನಮಗೆ 7.5 ರೂಪಾಯಿ.
ಅಥವಾ ರೌಂಡ್ ಫಿಗರ್ ಮಾಡಬೇಕು ಅಂದರೆ ₹8. ಸೊ 1:2 ನಲ್ಲೇ ನಾವು ಎಂಟ್ರಿನ ಪ್ಲಾನ್ ಮಾಡ್ಬೇಕು ಅಷ್ಟೇ. ನನಗೊಂದ್ ಸ್ವಲ್ಪ ಅಂದ್ರೆ ಹಳೆ ಡಾಟಾ ಬರೋಂಗೆ ಸ್ವಲ್ಪ ಏನಾರ ನೋಡ್ಕೊಡ್ತೀರಾ? ಅಂದರೆ ಯಾವ್ದ್ರಲ್ಲಿ ಬೇಕು ನಿಮಗೆ, ನಿಫ್ಟಿ ಅಲ್ಲ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲ ಅಥವಾ ಎಲ್ಲದ್ರಲ್ಲೂ ಬರೋ ಥರನಾ? ಅದು ಈಗ ನಾನು ನೋಡಿದಾಗ ಒಂದು 8 ದಿನದೇನೋ ತೋರಿಸ್ತಾ ಇದೆ ಅಷ್ಟೇ. ಸೊ ಅಗೇನ್ ನಾನು ಅದು ಹೇಳಿದ್ನಲ್ವ ಸರ್ ನಿಮಗೆ, ಸೊ ಅದನ್ನೆಲ್ಲ ಎನೇಬಲ್ ಮಾಡಿದಾಗ ಫುಲ್ ನಿಮ್ಗೆ ಯಾವ ಡೇಟಾ ಬೇಕು ಕೇಳಿ, ನಾನು ಅದನ್ನು ಬೇಕಾದರೆ ಏನೋ ತೆಗೆದು ನಿಮಗೆ ನಾನು ಕೊಡ್ತೀನಿ. ಸೊ ಎಷ್ಟು ಟೈಮ್ದು ಬೇಕು ಅಂದರೆ, ಸೊ ನೀವು ಫ್ರೀ ಯೂಸ್ ಮಾಡ್ತಿರೋದ್ರಿಂದ ಅದನ್ನೆಲ್ಲ ಎನೇಬಲ್ ಮಾಡಿದಾಗ ನಿಮಗೆ ಅಗೇನ್ ಎರರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾಕೆಂದ್ರೆ ನಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ಇಷ್ಟು ನಾವು ಫ್ರೀ ಯೂಸ್ ಮಾಡೋರಿಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ 2 ಇಂಡಿಕೇಟರ್ಸ್ ಇದೆ. ಸೊ ಅದೇ ಥರ ಇದರಲ್ಲೂ ಕೂಡ ಕೆಲವೊಂದು ನಾವು ಆಪ್ಷನ್ನ ನಿಮಗೆ ಜಾಸ್ತಿ ಎನೇಬಲ್ ಮಾಡುವಾಗ, ಬ್ಯಾಕ್ ಟೆಸ್ಟ್ ಮಾಡುವಾಗ ನಿಮ್ಗೆ ರಿಸ್ಟ್ರಿಕ್ಷನ್ ಇರುತ್ತೆ. ಇವನ್ ನೀವು ಬೇಕಾದರೆ ಟೈಮ್ ಫ್ರೇಮ್ನ ಚೇಂಜ್ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಒಂದು ಲಿಮಿಟ್ ಕ್ಯಾಂಡಲ್ಸ್ ಶೋ ಆಗೋ ಥರ ಇರುತ್ತೆ ಫ್ರೀ ಯೂಸರ್ಗೆ. ಓಕೆ, ಹಾಂ, ಸೊ ಎಕ್ಸಾಕ್ಟ್ಲಿ. ಸೊ ಇದೇ ಬರೋದು ನಮಗಲ್ಲಿ. ಇವನ್ ನಮ್ಮ ಸ್ಕ್ರಿಪ್ಟಲ್ಲಿ ಕೂಡ ಅದೇ ಥರ ಬರುತ್ತೆ. ಇವನ್ ನನಗೆ ವರ್ಕ್ ಆಗುತ್ತೆ, ಬಟ್ ನಿಮ್ಗಳಿಗೆ ಫ್ರೀ ಯೂಸ್ ಮಾಡ್ತಿರೋರಿಗೆ ಇಶ್ಯೂ ಆಗುತ್ತೆ. ಸೊ ಅಗೇನ್ ನಿಮ್ಗೆ ವರ್ಕ್ ಆಗಬೇಕು ಅಂದರೆ ನೀವು ವರ್ಷಕ್ಕೆ 12,000 ಪೇ ಮಾಡಬೇಕಾಗುತ್ತೆ. ಸೊ ಅದು ರಿಕ್ವೈರ್ಮೆಂಟ್ ಇಲ್ಲ. ಸೊ ನಿಮ್ಗೆ ಯಾವ್ದು ಡೀಟೇಲ್ಸ್ ಬೇಕು ಅಂತ ನಾನು ಕೇಳಿ, ನಾನು ಅದನ್ನ ತೆಗೆದುಕೊಡ್ತೀನಿ ನಿಮಗೆ. ಓಕೆ, ಮಾತ್ರ ನಿಮ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಯಾಕೆಂದ್ರೆ ನಾನು ಒಂದು 2-3 ವರ್ಷದಿಂದ ರೆವನ್ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನಗೆ ಇಂಟ್ರಾಡೇ ಅಲ್ಲಿ ಸ್ವಲ್ಪ ರೆವನ್ಯೂಸ್ ಜೊತೆಗೆ ನಾನು ಮ್ಯಾನ್ಯುಯಲ್ ಆಗಿ ಡ್ರಾ ಮಾಡ್ತಿದ್ದೆ. ಓಕೆ ಓಕೆ, ಅದು ತುಂಬಾ ಲಾಸ್ ಆಗೋದು ಇಲ್ಲ, ಎಂಟ್ರಿಗಳು ಸರಿಯಾಗಿ ಕೊಡ್ತಿರ್ಲಿಲ್ಲ. ಈ SR2 ತಗೊಂಡ್ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ನಿಮ್ಗೆ SR2 ತುಂಬಾ ಲೆವೆಲ್ ಕರ್ಕೊಂಡು ಹೋಗ್ತದೆ ನಿಮ್ಗೆ. ಥ್ಯಾಂಕ್ ಯು ಸರ್, ಹೇಳಕ್ ಆಗಲ್ಲ ಅಂತ ಲೆವೆಲ್ ಕರ್ಕೊಂಡು ಹೋಗ್ತದೆ ನಿಮ್ಗೆ. ಥ್ಯಾಂಕ್ ಯು ಸರ್. ಅಗೇನ್ ನಾನು ಹೇಳೋದು, ಪ್ರಾಕ್ಟೀಸ್ ಮಾಡಿ. ಅಗೇನ್ ವರ್ಕ್ ಆಗ್ತಿದೆ ಅಂತ ಸುಮ್ಮನೆ ಹೋಗಿ ಬೇಗ ಎಂಟ್ರಿ ತಗೊಳ್ಳೋದು ಮಾಡ್ಬೇಡಿ, ಎಕ್ಸ್ಪೀರಿಯನ್ಸ್ ತಗೋಬೇಕು ಮೇನ್ ಆಗಿ. ಓಕೆ, ಎಂಟ್ರಿ ತಗೊಂಡು ಬಂದು ನೀವು ಒಂದು ವಿಡಿಯೋ ಹಾಕಿದ್ರಲ್ಲ, ಅಲ್ಲಿ ಕ್ಲಿಯರ್ ಆಗೋಯ್ತು ಯಾವ ಸಿಚುವೇಶನ್ ಅಲ್ಲಿ ಎಂಟ್ರಿ ತಗೋಬೇಕು ಅನ್ನೋದು. ಸೂಪರ್ ಸರ್, ಸೂಪರ್ ಸರ್. ಬೇರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಓಕೆ ಸರ್, ಸೂಪರ್. ಹಲೋ ಸರ್. ಹಾಂ ಸರ್, ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಪ್ರದೀಪ್. ನಮಸ್ತೆ ಸರ್. ಹೇಳಿ. ಸರ್ ಅದು ಏನಂದ್ರೆ ಆಕ್ಚುಲಿ ನಾನು ಅಂದ್ರೆ ವೇವ್ ಬಗ್ಗೆ ಕ್ಲಾಸ್ ಕಲ್ತಿದ್ದೀನಿ ಸರ್. ಓಕೆ, ಕೇಳಿಸ್ತಿಲ್ಲ ವಾಯ್ಸ್ ನಿಮ್ದು. ಹಲೋ ಪ್ರದೀಪ್. ಹಾಗೆ ನೀವು ನಿಮ್ಮ SR2 ಯೂಸ್ ಮಾಡ್ತಾ ಇದ್ದೀನಿ ಕಳೆದ ಒಂದು 2 ತಿಂಗಳಿಂದ. ಓಕೆ ಓಕೆ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ, ಮಾತಾಡಿ. ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಿದೆ, ಮಾತಾಡಿ. ಅದು ಏನಂದ್ರೆ ಸರ್, ನಾನು ವೇವ್ ಇದೆ ಇಲ್ಲ, ವೇವ್ ಕೌಂಟ್ ಇದೆ ಅಲ್ಲ, ಅದನ್ನು ಮತ್ತು ನಿಮ್ಮ SR2 ಎರಡನ್ನು ಇಟ್ಕೊಂಡು ನಾನು ಟ್ರೇಡ್ ಮಾಡ್ತಿರ್ತೀನಿ. ಓಕೆ, ಇವಾಗ ಏನಾಗಿದೆ ಸರ್, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಸರ್. ನಿಮ್ದು ವಾಯ್ಸೇ ಕೇಳಿಸಲ್ಲ ಸರ್. ಸೆಪ್ಟೆಂಬರ್ ಇದ್ದೆ ಸರ್, ವಾಯ್ಸೇ ಕೇಳಿಸಲ್ಲ ನಿಮ್ದು, ಕಟ್ ಆಗುತ್ತೆ. ಇವಾಗ ಸರ್? ಇವಾಗ ಕೇಳಿಸುತ್ತೆ, ಬಟ್ ಅಗೇನ್ ಮಿಡ್ಲ್ ಕಟ್ ಆಗುತ್ತೆ ನನಗೆ. ಅಲ್ಲ, ನಾನೀಗ ಹೊರಗೆ ಬಂದಿದ್ದೀನಿ. ಇವಾಗ ಕೇಳಿಸ್ತಾ ಇಲ್ಲ? ಕೇಳಿಸಿದೆ. ಸ್ವಲ್ಪ ಬೇಗ ಮಾತಾಡಿ, ಪಾಪ ಇನ್ನೂ ತುಂಬಾ ಜನ ಇದ್ದಾರೆ. ಆಯ್ತಾಯ್ತು, ಓಕೆ ಸರ್. ಇದು ಸೆಪ್ಟೆಂಬರ್ ಇದ್ದ ಶಾರ್ಪ್ ಫಾಲ್ ಆಗಿತ್ತಲ್ಲ, 23,350 ವರೆಗೂ, 23,270 ವರೆಗೂ. ಅಲ್ಲಿದ್ದ ಮೇಲೆ ಅಪ್ಪ ಆಯ್ತಲ್ಲ ಸರ್, ಅದನ್ನ 1 2 3 4 5 ಅಂತ ಅನ್ಕೊಂಡ್ ಬಂದ್ರೆ 5 ಕಂಪ್ಲೀಟ್ ಆಗಿ ಅಂದ್ರೆ ABC ಆಗ್ಬೇಕಲ್ಲ ಸರ್. ಈಗ ಅದ್ರಲ್ಲಿ A ಕಂಪ್ಲೀಟ್ ಆಗಿ B ಸ್ಟಾರ್ಟ್ ಆಗಿತ್ತು. ಹೌದು. ಇವಾಗ ಅಂದ್ರೆ ಇವತ್ತು ಡೌನ್ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಅಂದ್ರೆ ಕೆಳಗ್ ಬರುತ್ತೆ ಅಂತ. ಓಕೆ, ನ್ಯೂಸ್ ನೋಡಿದ್ರಾ? ಮಾರ್ಕೆಟ್ ನ್ಯೂಸ್ ಅಲ್ಲ ಸರ್, ನ್ಯೂಸ್ ಅಲ್ಲ. ಓಕೆ ಓಕೆ ಓಕೆ, ಹೇಳಿ. ನ್ಯೂಸ್ ಬೇಸ್ ಹೇಳ್ತಾ ಇಲ್ಲ ನಾನು. ಓಕೆ ಓಕೆ ಓಕೆ, ಗೊತ್ತಾಯ್ತು. ABC ಹಾ ಸರ್, ABC ಆಗ್ಬೇಕಲ್ಲ ಸರ್. ABC ಅಲ್ಲಿ ಇವಾಗ B ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ನಾನ್ ಸರಿನೋ ತಪ್ಪು ಗೊತ್ತಿಲ್ಲ ನಂಗೆ. ಓಕೆ ಓಕೆ, ಹೇಳಿ. ಹಾ ಸರ್, B ಆಗ್ಬೇಕಲ್ಲ ಸರ್. B 23,350 ಇದ್ದ ರಿವರ್ಸ್ ಬಂತಲ್ಲ ಸರ್, ಅದನ್ನ B ಅಂತ ಕನ್ಸಿಡರ್ ಮಾಡಿದ್ದೆ ನಾನು. ಅದು 24,350 ಇಂದ 23,800 ಅಥವಾ 700 ವರೆಗೂ ಬರುತ್ತೆ ಅನ್ಕೊಂಡಿದ್ದೆ ನಾನು. ಬಟ್ ಅದು ಮೇಲೆ ಹೋಗ್ಬಿಡ್ತಲ್ಲ ಸರ್ ಇವತ್ತು. ಸೊ ಅಗೇನ್ ನಾನು ಹೇಳ್ತಾ ಇರೋದು ಇನ್ನು ಟಾಪ್ ಕಟ್ ಆಗಿಲ್ಲ. ಸೊ ನಾನು ಕೂಡ ನಿಮ್ಗೆ ಹೇಳಿದ್ದೆ ನೋಡಿ, ನನಗೆ ಇನ್ನ ಕರೆಕ್ಷನ್ ಅಲ್ಲಿ ಇದೆ. ಸೊ C ಸ್ಟಾರ್ಟ್ ಆಗಿಲ್ಲ ನನ್ಗಿನ್ನ. ನಾನಿನ್ನ ಅದಕ್ಕೆ ನಾನು ಏನೇ ಇನ್ನು ಕಂಪ್ಲೀಟ್ ಆಗಿಲ್ವೇನೋ, ಎದಲ್ಲಿನೇ 5th ವೇವ್ ಇದೆ ಏನೋ ಅಂತ ನನ್ಗೆ ಇವತ್ತು ಅನಿಸ್ತಾ ಇದೆ. ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರೋದು ನೀವೀಗ? ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರೋದು? ಅವರ್ಲಿ ಅಲ್ಲಿ ಸರ್. 1 ಅವರ್ಲಿ ಅಲ್ಲ. ಸೊ ಒಂದ್ ಕೆಲಸ ಮಾಡ್ತೀನಿ ಸರ್, ನಾನು ನಿಮ್ಗೆ ಇವತ್ತು ಸಂಜೆ ನಾನು ನಿಮ್ಗೆ ವೇವ್ ಕೌಂಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಯಾವ ತರ ಇದೆ ಅಂತ. ಪ್ಲೀಸ್ ಸರ್. ಓಕೆ, ಮಾಡ್ತೀನಿ. ಯಾಕಂದ್ರೆ ಸರ್ ನೀವು ಒಂದ್ ಸ್ವಲ್ಪ ವೇವ್ ಕೌಂಟ್ ಒಂದ್ ಸ್ವಲ್ಪ ನಮ್ಗೆ ಹೇಳ್ತಾ ಹೋದ್ರೆ. ಹೇಳಿದ್ದಾರೆ ಸರ್, ಅದು ಒಂದು SR2 ಎರಡು ಆದ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ನಾನು ಮಾಡ್ತೀನಿ ಸರ್. ಹಾ ಸರ್, ಇವತ್ತು ನಾನು C ಎಕ್ಸ್ಪೆಕ್ಟ್ ಮಾಡಿದ್ದೆ, C ಬರ್ಲೇ ಇಲ್ಲ ಸರ್. ಓಕೆ, ಅದ್ರ ಬದಲಾಗಿ ಅಪ್ ಹೋಗ್ಬಿಡ್ತು.
ಹಾಗಾಗಿ ಓಕೆ ಓಕೆ ನಾ ಟ್ರೇಡ್ ಏನ್ ತಗೊಳ್ಳಿಲ್ಲ, ಯಾಕಂದ್ರೆ ಕನ್ಫರ್ಮೇಶನ್ ಸಿಕ್ಲಿಲ್ಲ ನಂಗೆ ಕೆಳಗಡೆ, ಹಾಗಾಗಿ ಏನು ಟ್ರೇಡ್ ಮಾಡ್ಲಿಲ್ಲ. ಬಟ್ ಅದೇನು ಮೇಲೆ ಹೋಗುತ್ತಾ ಅಂತ ಒಂದು ಡೌಟ್ ಬರ್ತಾ ಇದೆ ಸರ್, ಅದಕ್ಕೆ. ಓಕೆ, ನಾನು ಚೆಕ್ ಮಾಡಿ ನಿಮಗೆ ನೀಟಾಗಿ ಹೇಳ್ತೀನಿ. ಯಾಕೆಂದ್ರೆ ಈಗ ಅಗೇನ್ ಮತ್ತೆ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಸೊ ಟೈಮ್ ತುಂಬಾ ಕಡಿಮೆ ಇದೆ, ಅಂದ್ರೆ ಮಧ್ಯದಲ್ಲಿ ಕಟ್ ಆಗ್ಬಿಡ್ಬೋದು. ಸೊ ಇನ್ನೂ ಒಂದು 4-5 ಜನ ಇದಾರಲ್ವಾ, ಸೊ ಅದನ್ನ ನಾನು ನಿಮ್ಗೆ ಆಮೇಲೆ ಗ್ರೂಪ್ ಅಲ್ಲಿ ಹಾಕಿದ್ರು ಕೂಡ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಬೇರೆ ಯಾರಾದ್ರೂ ಇದ್ರೆ? ಓಕೆ ಸರ್. ಹಲೋ ಸರ್, ರಾಜು ಅಂತ ಹೇಳಿ. ಹೇಳಿ ರಾಜು. ಹಲೋ ಸರ್, ಇವಾಗ ಈಗ ಸ್ಟಾಪ್ ಲಾಸ್ ಸರ್, ನಾವು ಒಂದು 180 ಪ್ರೀಮಿಯಂ 180 ಒಂದು 2 ಮಣಿಯನ್ನ ಪ್ರೀಮಿಯಂ ತಗೊಂಡ್ರೆ ಸ್ಟಾಪ್ ಲಾಸ್ ಅನ್ನ 25 ಇಟ್ರೆ ಆ ಪ್ರೀಮಿಯಂ 25 ಅನ್ನ ಇಟ್ಕೋಬೇಕಾ ಹೇಳಿ ಸರ್? ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು ಅದೇ 8 ಮನಿ ತಗೊಂಡಿರ್ತೀವಿ ಸರ್, ಮನಿ. ಸೊ ಸ್ಪಾಟ್ ಅಲ್ಲಿ ನಮಗೆ 25 ಅಂತ ಅಂದ್ರೆ ಪ್ರೀಮಿಯಂ ಅಲ್ಲಿ ಅರೌಂಡ್ ಒಂದು 13 ರೂಪೀಸ್ ಆಗುತ್ತೆ. ಎಸ್ ಸರ್. ಇದು ಸಾರಿ ಆಪ್ಷನ್ ಅಲ್ಲಿ ಆಪ್ಷನ್ ಸರ್. ಸೊ ಅಗೇನ್ ಸರ್ ಇನ್ನೊಂದು ಹೇಳ್ತೀನಿ, ನೀವು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೀಗ ಸೋಮವಾರ ಮಂಗಳವಾರ ಒಂಥರ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಫಸ್ಟ್ SR ಲೆವೆಲ್ ನ ಅಬ್ಸರ್ವ್ ಮಾಡಿ. ಸೊ ನೀವು ಬಿಗಿನರ್ಸ್ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಮಾಡ್ತೀನಿ. ಆಪ್ಷನ್ ಸರ್ ಯಾರೋ ಮಾತಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಿದೆ. ಸೊ ಆಪ್ಷನ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಯಾವ ದಿನ ನಾವು ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾಡಬೇಕು ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ನೀವು ಸೋಮವಾರ ಮಂಗಳವಾರ ಮಾಡ್ದಂಗೆನೆ ಗುರುವಾರ ದಿನ ಬುಧವಾರ ದಿನ ತುಂಬಾ ಏನು ಡಿಕೆ ಆಗ್ತಿದೆ ಅಂದಾಗ ನಿಮ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಆ ತರ ಮಾಡಿದಾಗ. ಸೊ ನಿಮಗೆ 12 ರೂಪೀಸ್ ಸಿಗಲ್ಲ ನಿಮ್ಗೆ ಅವಾಗ. ಸೊ ಅದು ನಾವು ಅವಾಗ ಸ್ಟ್ರೈಕ್ ಪ್ರೈಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಪ್ಷನ್ ಬಗ್ಗೆ ವಿಡಿಯೋ ಮಾಡ್ತೀನಲ್ವಾ, ಸೊ ಅದನ್ನ ನೋಡಿ. ಸೊ ಆವಾಗ ನಿಮ್ಗೆ ಆ ಡೌಟ್ ಕ್ಲಿಯರ್ ಆಗುತ್ತೆ. ಅಗೇನ್ ಏನೇ ಡೌಟ್ ಇದು ನಾನು ಕೇಳ್ಬೋದು. ಸೊ ಈ ಸೆಷನ್ ಸರ್ ನಿಮಗೆ ಎವ್ರಿ ಟೈಮ್ ಇರುತ್ತೆ. ಓಕೆ, ಸೊ ನಿಮ್ಗೆ ಇದು ಬರೀ ಏನು 1 ವಾರ 2 ವಾರ ಅಂತಲ್ಲ. ಸೊ SR ಲೆವೆಲ್ ತಗೊಂಡಿರೋರಿಗೆ ಲೈಫ್ ಟೈಮ್ ಎವ್ರಿ ವೀಕ್ ಸಂಡೇ ಇರುತ್ತೆ. ಬಟ್ ನಿನ್ನೆ ಮಾಡೋಕ್ಕಾಗದೇ ಇರೋದ್ರಿಂದ ನಾನು ಇವತ್ತು ಮಾಡಿದ್ದು. ಸೊ ನೆಕ್ಸ್ಟ್ ಸಂಡೇ ಮಾಡ್ತೀನಿ, ಕಮಿಂಗ್ ಸಂಡೇ ಮಾಡ್ತೀನಿ. ಸೊ ಈ ನಮ್ಮ ಸಬ್ಸ್ಕ್ರೈಬರ್ಗೆ ಮಂತ್ಲಿ 2 ಸೆಷನ್ ಇರುತ್ತೆ. ಓಕೆ ಅಲ್ಲ ಸರ್, ಈಗ ಸಪೋರ್ಟ್ ಇದ್ದಲ್ಲಿ ಸರ್, SR2 ದಲ್ಲಿ ಸಪೋರ್ಟ್ ಇದ್ದಲ್ಲಿ ಸರ್, ಅದು ಪದೇ ರಿಟ್ರೆಸ್ಟ್ಮೆಂಟ್ ಅಂದ್ರೆ ಬಂದು ಹೋಗಿ ಮತ್ತೆ ಬರುತ್ತಲ್ಲ, ಹೋಲ್ಡ್ ಮಾಡಲ್ಲ ಸರ್. 1-2 ಸರಿ 3 ಸರಿ ಟಚ್ ಆಗಿ ನೆಕ್ಸ್ಟ್ 4ನೇದಕ್ಕ ನಮ್ಮ ಟಾರ್ಗೆಟ್ ತಕ್ಕಂತ ಹೋಗ್ಬಿಡುತ್ತೆ ಸರ್. ಆ ಲೆವೆಲ್ ನಾವು ತಗೋಬೋದಾ? ತಗೋಬಹುದು. ಅದನ್ನೇ ಹೇಳಿದ್ ನಾನು, ಸಪೋರ್ಟ್ ಹತ್ರ ಬಂದು ಅದು ಹೋಲ್ಡ್ ಅಂತೀವಿ ನಾವು. ಹೋಲ್ಡ್ ಅಲ್ಲ ಸರ್, ಇವಾಗ 1 ಅವರ್ ಬಿಟ್ಟು ಒಮ್ಮೆ ಟಚ್ ಆಗತ್ತೆ ಸರ್, ಮತ್ತೆ ಹೋಗುತ್ತೆ ಮೇಲ್ಗಡೆ, ಮತ್ತೆ ಒಮ್ಮೆ ಬಂದು ಮತ್ತೆ 1 ಅವರ್ ಬಿಟ್ಟು ಮತ್ತೆ ಟಚ್ ಆಗತ್ತೆ ಸರ್. ಥರ್ಡ್ ಟೈಮಿಗೆ ನಾವು ತಗೋಬಹುದು ಅಂತ 2 ಟೈಮ್ ಟಚ್ ಆಗಿರುತ್ತಲ್ಲ ಸರ್? ತಗೋಬಹುದು. ಬಟ್ ಅಗೇನು 1 ಟೈಮ್ಸ್ 2 ಟೈಮ್ಸ್ ಅಂತ ಏನಿಲ್ಲ. ಈಗ ನೀವು 1 ಅವರ್ ಆ ಥರ ಅಂತ ಏನಿಲ್ಲ. ಸೊ ನನಗೊಂದು 2-3 ಕ್ಯಾಂಡಲ್ಗಳು ಸೊ ಆ ಲೆವೆಲ್ನ ಬಂದು ಟಚ್ ಮಾಡಿ ಬೌನ್ಸ್ ಆಗ್ತಿದೆ ಅಂದಾಗ, ಸೊ ಒಂದ್ಸರಿ ಬೌನ್ಸ್ ಆಗಿರುತ್ತೆ ನಂಗೆ ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಯಾವುದೋ ಒಂದು ಕ್ಯಾಂಡಲ್ ಬೌನ್ಸ್ ಮಾಡಿ ಇನ್ನೊಂದು ಕ್ಯಾಂಡಲ್ ಅದ್ರ ನಿಯರ್ ಬಂದಾಗ ನಾವು ಎಂಟ್ರಿನ ಪ್ಲಾನ್ ಮಾಡ್ಬೋದು ಅವಾಗ. ಸೊ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್. ಸೊ ನಾವು ಯಾವುದೇ ಎಂಟ್ರಿ ತೊಗೊಂಡ್ರು ಸ್ಟಾಪ್ ಲಾಸ್ ಇರಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಪ್ರಾಬಬಿಲಿಟಿ ಅಷ್ಟೇ. ಸೊ ನಾವು ಹಿಂಗೆ ಮಾಡಿದಾಗ ಹಿಂಗೆ ಹೋಗಬೇಕು ಅನ್ನೋದು ಯಾವ ಕಾನೂನು ಇಲ್ಲ. ಓಕೆ, ಸೊ ಅದಕ್ಕೋಸ್ಕರನೇ ಸ್ಟಾಪ್ ಲಾಸ್ನ ಕಂಡಿಡ್ದಿರೋದು. ಓಕೆ ಇನ್ನೊಂದು ಸರ್, ಸ್ಟಾಕ್ ದಲ್ಲಿ ಸರ್ಚ್ ಮಾಡ್ಲಿಕ್ಕೆ ಸರ್ ಏನಾದ್ರು ಒಂದು ಸಜೆಷನ್ ಕೊಟ್ರೆ, ನಾವು ಶಾರ್ಟ್ ಟರ್ಮ್ ಸ್ಟಾಕ್ ಗಳನ್ನ ಸರ್ಚ್ ಮಾಡ್ಲಿಕ್ಕೆ SR ಟೂಲ್ ಮೆಥಡ್ ನಲ್ಲಿ ಏನಾದ್ರು ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಮಾಡ್ತೀನಿ ಸರ್, ಡೆಫಿನೆಟ್ಲಿ ಮಾಡ್ತೀನಿ. ಓಕೆ ಸರ್, ಒಂದು ರಿಕ್ವೆಸ್ಟ್. ಹೇಳಿ. ನಾವೇನೀಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀವಲ್ಲ ಸರ್, ಈಗ ಮಂತ್ಲಿ ಒನ್ಸ್ ಏನನ್ನ ಆಫ್ಲೈನ್ ಎಲ್ಲರೂ ಸೇರಿ ಮಾಡಕ್ ಆಗುತ್ತೆ ಸರ್ ಅಂತ? ಸರ್ ಅದು ಮಾಡುವ, ನಂದು ಆಕ್ಚುಲಿ ಪ್ಲಾನ್ ಇದೆ. ಸೊ ಎಷ್ಟೋ ಜನಕ್ಕೆ ಅದು ಡೌಟ್ ಅಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಏನ್ ಎಕ್ಸ್ಪೆಂಡಿಚರ್ ಇದೆ ನಾವೇ ಎಲ್ಲ ಹಾಕಂತೀವಿ ಸರ್. ಓಕೆ, ಅಲ್ಲ ಅದು ನಿಮ್ಗೊಂದು ರೂಪಾಯಿ ಹಾಕ್ಬಿಡಲ್ಲ, ಎಲ್ಲರಿಗೂ ಇದು ಪ್ರತಿಯೊಂದು. ಯಾಕಂದ್ರೆ ಅಲ್ಲೇ ಆನ್ ಸ್ಪಾಟ್ ಕಲಿಯೋದಿರುತ್ತಲ್ಲ, ಅದು ತುಂಬಾ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಒಂದು ಪ್ಲಾನ್ ಮಾಡಿ ಸರ್, ಏನಿದ್ರು ಬೇಕಾದ್ರೆ ಎಲ್ಲರೂ ಒಂದ್ಸರಿ ಎಲ್ಲರೂ ಭೇಟಿ ಆಗ್ತೀವಿ, ಚೆನ್ನಾಗಿರುತ್ತೆ ಅದೊಂದು. ಡೆಫಿನೆಟ್ಲಿ ಮಾಡುವ ಸರ್. ಇವನ್ ನೆಕ್ಸ್ಟ್ ನಾನು ಅದೇ ಹೇಳಿದ್ನಲ್ಲ, ತುಂಬಾ ಜನ ನಾನು ಕಾಲ್ ಮಾಡಿದಾಗ ಹೇಳಿದ್ದೆ. ಸೊ ಇವಾಗ ನನಗೂ ಅಂದ್ರೆ ವರ್ಕು ಮತ್ತೆ ಪರ್ಸನಲ್ ಫ್ಯಾಮಿಲಿ ಇದೆಲ್ಲ ಇರೋದ್ರಿಂದ, ಸೊ ನಾನೀಗ ಪ್ರೆಸೆಂಟ್ ನೇಟಿವ್ ಅಲ್ಲಿ ಇರೋದ್ರಿಂದ, ಸೊ ನನಗೂ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಆ ಕಡೆ ಬರೋದು, ಸೊ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಹೋಗ್ಬೇಕಾಗುತ್ತೆ, ಈ ಥರ ಇರುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಇದೆ, ಓಕೆ ನಾನು ಇದ್ದೀನಿ. ಸೊ ನೆಕ್ಸ್ಟ್ ನಾನು ಫುಲ್ ಟೈಮ್ ಏನು ಇದಕ್ಕೆ ಬರ್ತೀನಲ್ವಾ ಸರ್, ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಅದು ಪ್ಲಾನ್ ಮಾಡುವ. ಸೊ ಒನ್ ಡೇ ಬೇಕಾದ್ರೆ ನಮ್ಗೆ ಹೇಳ್ಬಿಡಿ ಸರ್, ಎಲ್ಲ ಅರೇಂಜ್ ಮಾಡ್ತೀವಿ, ಬಂದು ಎಲ್ಲಾನು ಕರ್ಸಿ ಮಾಡಿ ಕಳಿಸ್ಬಿಡ ಮಾಡುವ ಸರ್. ಅದೇ ತೊಂದರೆ ಇಲ್ಲ ಸರ್. ಇವನ್ ನನ್ಗೆ ಗೊತ್ತಿಲ್ಲ, ಯಾರೋ ಒಬ್ರು ನಮ್ಮ ಇಲ್ಲಿ ಬೆಂಗಳೂರವ್ರೇನೆ, ಸೊ ನೀವು ಆಫೀಸ್ ಮಾಡಿ ಸರ್, ಬೇಕಾದ್ರೆ ನಾನು ಇನ್ವೆಸ್ಟ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಸ್ವಲ್ಪ ಪೇ ಮಾಡ್ತೀನಿ, ನೀವು ನನಗೆ ಕೊಡೋದು ಬೇಡ ಅಂತ ಬೇರೆ ಹೇಳ್ಬಿಟ್ಟಿದ್ರು ಅವರು. ಸರ್ ಮಾಡ್ತೀವಿ ಸರ್, ನಾವು ಮಾಡ್ತೀವಿ. ಅಗೇನ್ ಏನಾಗುತ್ತೆ ಗೊತ್ತಾ ಸರ್, ಎಲ್ಲರೂ ಬೇಕಾದ್ರೆ ಬೆಂಗಳೂರಲ್ಲಿ ಒಳ್ಳೆ ಆಫೀಸೇ ಮಾಡಿ ಸರ್, ಎಲ್ಲರೂ ನಾವೆಲ್ಲ ಕಟ್ಕೊಂಡು ನೋಡುವ ಸರ್. ಅಂದ್ರೆ ಮಾಡಿ ಸರ್, ಚೆನ್ನಾಗಿದೆ ಅಂದ್ರೆ ಮಾಡುವ ಸರ್. ಇದಿದ್ರೆ ಓಕೆ, ನಮ್ಮ ಉದ್ದೇಶ ಒಳ್ಳೇದಿದ್ರೆ ಅದು ಆಗುತ್ತೆ. ಫಸ್ಟ್ ಅಗೈನ್ ನಮ್ದು ಒಂದು ಬೇಸ್ ಸ್ಟ್ರಕ್ಚರ್ ರೆಡಿ ಆಗಬೇಕು. ಸೊ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಎಲ್ಲರಿಗೂ.
ಸೊ ಬಂದಾಗ ನಾವೆಲ್ಲ ಬರ್ಬೋದು ಅನ್ನೋದೊಂದು ಅಂದರೆ ಇರುತ್ತೆ ಅನ್ನೋದು ಒಂದು ನನ್ನ ಮೈಂಡ್ಸೆಟ್ಟು. ಜೊತೆಲಿ ನನಗೆ ಇನ್ನೊಂದು ಏನಂದರೆ, ಸೊ ನಾನು ನಿಮ್ಮನ್ನೆಲ್ಲ ಅಂದರೆ ಒಂದು ಕಡೆ ಮೀಟ್ ಆಗ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಓಕೆ ನಾನು ಏನೋ ಮಾಡಿದ್ದೀನಿ, ಓಕೆ ಅವ್ರಿಗೂ ನಿಮಗೂ ಒಂದು, ಸೊ ನಾನು ಇವತ್ತಲ್ಲಿ ಬರ್ತಿದ್ದೀನಿ, ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಓಕೆ ಇದರಿಂದ ನನಗೆ ವ್ಯಾಲ್ಯೂ ಇದೆ, ಸೊ ಇವ್ರು ಏನೋ ಹೇಳ್ತಿದ್ದಾರೆ, ನನಗದು ವರ್ಕ್ ಆಗ್ತಿದೆ, ಸೊ ಅದೊಂದು ಇದಿರ್ಬೇಕು ನಾನು ಇಂಟೆನ್ಷನ್. ವ್ಯಾಲಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್, ಈಗ ಕೊಟ್ಟಿರೋದಕ್ಕೆ ಸರ್ ದೇವರಡೆ ಸರ್, ಅದಕ್ಕೆ ಕಟ್ಟಕ್ ಆಗಲ್ಲ ಸರ್. ನಾವು ಋಣಿಯಾಗಿದೀವಿ ನಿಮ್ಮದಕ್ಕೆ, ನಾವ್ ಏನು ಕಟ್ಟಕ್ ಆಗಲ್ಲ ಸರ್, ಅದು ಬೆಲೆ ಕಟ್ಟಕ್ ಆಗಲ್ಲ ಸರ್ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೆಸೆಂಟ್ ಈಗ ಇಡ್ಗುಂಜಿಲೇ ಇದ್ದೀರಾ? ಇವಾಗ ಇಲ್ಲಿ ಇದ್ದೀನಿ ಸರ್, ನಾನೀಗ ಮೊನ್ನೆ ಬಂದೆ ಆ್ಯಕ್ಚುಲಿ, ಮತ್ತೆ ಹೋಗ್ಬೇಕು ನಾನು. ನಾ ಇಲ್ಲೇ 1 ಅವರ್ದಲ್ಲಿ ಇದ್ದೆ, ಅದಕ್ಕೆ ಕೇಳಿದೆ. ಹೊನ್ನಾವರದಲ್ಲಿ ಎಲ್ಲಿ ಸರ್ ನೀವು? ಸರ್ ಹೊನ್ನಾವರದಲ್ಲಿ ಎಲ್ಲಿ ನೀವು? ಕೌಲಕ್ಕಿ. ಓಕೆ ಸರ್ ಆಮೇಲೆ ನೀವಿಬ್ರೇ ಮೀಟ್ ಆಗ್ಬೇಡ್ರಿ, ನಾವೆಲ್ಲ ಸೇರ್ಬೇಕು. ಇಲ್ಲ ಸರ್, ನಾನು ಬಂದೆ ಅಂದ್ರೆ ಎಲ್ಲರ ಜೊತೆಲೂ ಬರ್ತೀನಿ, ಮಧ್ಯದಲ್ಲಿ ಬರಲ್ಲ. ಹತ್ರ ಇದೀರಂತ ನೀವೇ ಮೀಟ್ ಆದ್ರೆ ನಾವೆಲ್ಲ ಹೋಗೋಣ ಆಮೇಲೆ. ಇಲ್ಲ ಡೆಫಿನೆಟ್ಲಿ ಬರ್ತೀನಿ ಸರ್. ಮಾಡುವ ಸರ್, ಎಲ್ಲರೂ ಮಾಡುವ. ಅಗೈನ್ ಏನಕ್ಕೆ ಅಂದ್ರೆ ಅದೇ ನಾನು ಹೇಳ್ತಾ ಇರೋದು, ಜೊತೆಲೇ ಬೆಳೆಯುವ, ಜೊತೆಲೇನೆ ಏನು ನಮ್ದು ಇದನ್ನ ಗೇನ್ ಮಾಡುವ. ಚೆನ್ನಾಗಿದೆ ಸರ್, ಏನ್ ಬೇಕಾದ್ರೆ ಎಲ್ಲ ದೊಡ್ಡದಾಗೆ ಪ್ಲಾನ್ ಮಾಡಿ ಸರ್, ನಾವೆಲ್ಲ ಸಪೋರ್ಟ್ ಗೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಸೊ ಬೇರೆ ಯಾರಾದ್ರು? ಹಲೋ ವಿನಯ್, ರಾಕೇಶ್, ನಾಗೇಶ್. ಹಲೋ, ಹೇಳಿ ಸರ್. ನಾನು ಪ್ರದೀಪ್ ಬಂದು. ಹೇಳಿ ಪ್ರದೀಪ್, ಹೇಳಿ ಸರ್. ಆಕ್ಚುಲಿ ನಾನು SR ಟೂಲ್ ಬೈ ಮಾಡೋದು ಅವಾಗಿಂದ ನಾನು ನಿಫ್ಟಿ ಬಿಟ್ರೆ ಸ್ಟಾಕ್ಸ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಇಂಟ್ರಾಡೇ ಲೆವೆಲ್ಸ್ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಓಕೆ, ಬಟ್ ಡೈಲಿ ಒಂದು 2 ಮೂಮೆಂಟ್ ಸ್ಟಾಕ್ಸ್ ನ ಯಾವ ತರ ತಗೊಳ್ಳೋದು ಅನ್ನೋದು ಸ್ವಲ್ಪ ಹೇಳಿಕೊಟ್ರೆ ಅನುಕೂಲ ಆಗುತ್ತೆ. ಮಾಡ್ತೀನಿ. ಆಮೇಲೆ ಇನ್ನೊಂದು ನಾನು ನಿಮಗೆ ಮೇನ್ ಏನ್ ಹೇಳ್ತೀನಿ ಗೊತ್ತಾ, ಸೊ ಅದನ್ನ ನಾನೊಂದು ವಿಡಿಯೋ ಮಾಡ್ತೀನಿ ನಾನು ನೀಟಾಗಿ. ಸೊ ಸ್ಟಾಕ್ಸ್ ಅಲ್ಲಿ ಮಾಡುವಾಗ ಇವಾಗ ನೋಡಿ ಸರ್, ಈಗ ನಾವು ನಿಫ್ಟಿಯಲ್ಲಿ ಮಾಡ್ತೀವಲ್ವಾ, ಸೊ ನಿಫ್ಟಿ ತರನೇ ನೀವು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಸ್ಟಾಕ್ಗಳಂತ ನೀವು ಇಂಟ್ರಾಡೇ ಮಾಡಕ್ ಇಟ್ಕೊಂಡಿರ್ಬೇಕು. ಸೊ ಅದರಲ್ಲಿ ಸೊ ಅದೆಲ್ಲ ನಾನು ಮಾಡ್ತೀನಿ. ಇವನ್ ಅದ್ರದ್ದು ಬಿಹೇವ್ನ ನೀವು ಡೈಲಿ ನೋಡ್ತಾ ಹೋದಾಗೆ, ಸೊ ನಿಮ್ಗೆ ಏನಾಗುತ್ತೆ, ಆ ಸ್ಟಾಕ್ ಮೇಲೆ ಒಂದು ಗ್ರಿಪ್ ಇರುತ್ತೆ ಸರ್. ಈಗ ನಮ್ಗೆ ನಿಫ್ಟಿ ಹೆಂಗೋ 500 ಮೇಲಿಂದ 1500 ಒಳಗಡೆ ಇರೋ ರೇಟ್ ಸ್ಟಾಕ್ಸ್ ನ ಇಟ್ಕೊಂಡು ಒಂದು 10 ಸ್ಟಾಕ್ಸ್ ನ ಈ ತರ ಮಾಡ್ಬೇಕು. 10 ಅಂದ್ರೆ ಮ್ಯಾಕ್ಸಿಮಮ್ 10 to 15 ಹಾಕೊಂಡು ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ ನಾನು ಆಕ್ಚುಲಿ 3 months ಇಂದ ಅದೇ ಮಾಡ್ತಾ ಇರೋದು. ಟ್ರೇಡ್ ಮಾಡ್ತಾ ಇಲ್ಲ, ಬಟ್ ಲೆವೆಲ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ ನಾನು ಅದೇ ತರ ಮಾಡ್ತಾ ಇರೋದು ಇವಾಗ. ಸೂಪರ್ ಸರ್. ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಸರ್, ಯಾಕಂದ್ರೆ ಆಪ್ಷನ್ ಗಿನ ಸ್ವಲ್ಪ ಸ್ಟಾಕ್ಸ್ ಈಕ್ವಿಟಿ ಕ್ಯಾಶ್ ಸೆಲ್ ಮಾಡೋಣ ಅಂತ ಫಸ್ಟ್. ಓಕೆ ಅದೇ ಅದು ಒಳ್ಳೇದು ಸರ್, ಯಾಕಂದ್ರೆ ನಮ್ಗೆ ಅಲ್ಲಿ ಥೀಟಾ ಡಿಕೆ ಇರಲ್ಲ. ಸೊ ನಾನು ಅಗೇನ್ ಹೇಳಿದ್ದು ನಿಮ್ಗೆ ಎಲ್ರಿಗೂ ನಾನು ಹೇಳೋದು, ಮತ್ತೆ ಹೇಳೋದು, ಸೊ ಆಪ್ಷನ್ನ ಕಲೀರಿ, ಒಂದೇ ಸಾರಿ ಬರಬೇಡಿ. ಸೊ ನಿಧಾನಕ್ಕೆ ಈಕ್ವಿಟಿಯಿಂದ ನಿಧಾನಕ್ಕೆ ಬನ್ನಿ. ಸೊ ನಿಮಗೆ ನೀವು ಏನೋ ಒಂದು ಟ್ರೆಂಡ್ನ ನೀವು ಐಡೆಂಟಿಫೈ ಮಾಡಕ್ಕೆ ತಿಳ್ಕೊಂಡ್ರೆ ಸರ್, ನೀವು ಯಾವ್ದ್ರಲ್ಲಿ ಹೋದ್ರೂ ದುಡ್ಡೇ ಸರ್. ನಿಮ್ಗೆ ಈಗ ದಾರಿ ಗೊತ್ತಾಯ್ತು ಅಂದ್ರೆ, ನೀವು ಈಗ ಒಂದು ಡ್ರೈವಿಂಗ್ ಮಾಡಬೇಕು ಅಂದ್ರೆ ನಮ್ಗೆ ದಾರಿ ಗೊತ್ತಿರಬೇಕು. ಸುಮ್ಮನೆ ನಾನು ಕಲ್ಲು ಮುಳ್ಳಿರೋ ದಾರಿ 2 ದಾರಿ ಇರುತ್ತೆ. ಕರೆಕ್ಟ್ ದಾರಿಲಿ ಹೋದ್ರೆ ಕರೆಕ್ಟ್ ಆಗಿರುತ್ತೆ, ಸುಮ್ಮನೆ ಯಾವುದು ಕಚಡ ದಾರಿಲಿ ಹೋದ್ರೆ ಅಗೇನ್ ನಾವು ಏನೋ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ. ಸೊ ರೈಟ್ ಒಂದು ದಾರಿನ ನಾವು ಫೈಂಡ್ ಔಟ್ ಮಾಡ್ಬೇಕು ಸರ್ ಇದರಲ್ಲಿ ಫಸ್ಟ್. ಅದಕ್ಕೆ ಸರಿ ಒಂದು ಸಿಂಪಲ್ ಮೆಥಡ್, ಡೈಲಿ ಒಂದ್ 2 ಮೂಮೆಂಟಮ್ ಸ್ಟಾಕ್ ನ ಯಾವ ತರ ಮಾಡ್ಕೊಳ್ಳೋದು, ಚೂಸ್ ಮಾಡ್ಕೊಳ್ಳೋದು ಮಾಡ್ತೀನಿ ಅದು ಹೇಳ್ತೀನಿ ಸರ್ ನಾನು. ಓಕೆ ಸರ್, ನಾಳೆ ಇವತ್ತೇನೆ ಯಾವ ತರ ಮೂವ್ಮೆಂಟ್ ಸ್ಟಾಕ್ಸ್ ನ ಅಟ್ಲೀಸ್ಟ್ ಮಾರ್ನಿಂಗ್ ಓಪನ್ ಆದಾಗ, ಮಾರ್ಕೆಟ್ ಓಪನ್ ಆದಾಗ ಒಂದೆರಡು ಮೂವ್ಮೆಂಟ್ ಸ್ಟಾಕ್ ನ ಯಾವ ತರ ನಾವು ಐಡೆಂಟಿಫೈ ಮಾಡಬಹುದು ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು SR ಟೂಲ್ ಯೂಸ್ ಮಾಡಿ ಟ್ರೇಡ್ ಮಾಡ್ತೀನಿ ಸರ್. ಡೆಫಿನೆಟ್ಲಿ ಸರ್, ನಾನು ಮಾಡ್ತೀನಿ. ನಾನು ಒಂದು ಒಳ್ಳೆ ಸ್ಟಾಕ್ಗಳು, ಸೊ ಅದು ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಿಮ್ಗೆ ಸ್ಕ್ಯಾನರ್ಸ್ಗಳಿದೆ ಸರ್, ಈಗ ನೀವು ಇದ್ರಲ್ಲಿ ಹೋದ್ರೆ ಬರುತ್ತೆ. ಇದೆ ಸರ್, ನಾನು ಸ್ಕ್ಯಾನ್ ಇಟ್ಕೊಂಡು ಮೇನ್ ಡೈಲಿ ಮೂವ್ಮೆಂಟ್ ಆಗಂತ ಸ್ಟಾಕ್ಸ್ ನ ಒಂದು 10 to 20 ಸ್ಟಾಕ್ಸ್ ಇಟ್ಕೊಂಡಿದ್ದೀನಿ ಸರ್. ಅದ್ರಲ್ಲಿ SR ಟೂಲ್ ನ ಯೂಸ್ ಮಾಡಿ ಅದು ಯಾವ ತರ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇನ್ನೆನ್ನೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಹೇಳಿದ್ರಲ್ಲ, ಅದಕ್ಕೆ ತುಂಬಾ ಸೂಟ್ ಆಗುತ್ತೆ ಲೆವೆಲ್ಸ್ ಬಂದಾಗ. ಓಕೆ ಅದು ಚೆನ್ನಾಗಿದೆ. ತುಂಬಾ ಲಿಕ್ವಿಡಿಟಿ ಕಡಿಮೆ ಇದೆ. ಕ್ಯಾಶ್ ಅಲ್ಲಿ ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಓಲ್ಡ್ ಆದ್ರೂ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬೋದು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಅಂತ ನಾನು ಆಕ್ಚುಲಿ 3 months ಇಂದ ಅದೇ ಮೇಲೆ ಫೋಕಸ್ ಮಾಡ್ತಿರೋದು. ಟ್ರೇಡ್ ಮಾಡ್ತಿಲ್ಲ ಸರ್, ಫಸ್ಟ್ ಲರ್ನ್ ಮಾಡೋಣ ಅನ್ಬಿಟ್ಟು. ಸೂಪರ್ ಸರ್, ಅದು ಒಳ್ಳೇದು. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಸೊ ಒಳ್ಳೆ ಡಿಸಿಷನ್ ಮಾಡಿದೀರಾ ನೀವು. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ಇದು ಮಾಡಿ ಸರ್. ಡೆಫಿನೆಟ್ಲಿ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಬೇರೆ ಯಾರಾದರೂ ಇನ್ನೂ ಒಂದು 3-4 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಾಗೇಶ್, ರಾಕೇಶ್, ವಿನಯ್. ಸೊ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ಪರವಾಗಿಲ್ಲ ಸರ್, ಯಾರಿಗಾದ್ರೂ ಏನೇ ಡೌಟ್ ಇರಲಿ, ನಿಮ್ಗೆ ಅದು ಏನೋ ತುಂಬ ಸಿಲ್ಲಿ ಅನಿಸುತ್ತೆ, ನೀವು ತುಂಬ ಏನೋ ಬಿಗಿನರ್ಸ್ ಆಗಿರ್ಬೋದು, ನಾನು ಇದನ್ನು ಕೇಳಿಬಿಟ್ರೆ ಯಾರೇನು ನಗ್ಬಿಡ್ತಾರೋ ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಬಿಡಿ. ನೀವು ಎಷ್ಟು ಕ್ವಶನ್ ಮಾಡ್ತೀರಾ, ನಮ್ಮ ಲೈಫ್ಗೂ ತುಂಬ ಒಳ್ಳೇದಾಗುತ್ತೆ. ಜೊತೆಲಿ
ನೀವು ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ಆನ್ಸರ್ ಸಿಗುತ್ತೆ. ಓಕೆ, ಸೊ ಅದು ತಪ್ಪಾಗಿರ್ಬೋದು ಅಥವಾ ತುಂಬಾ ಸಿಲ್ಲಿ ಕ್ವಶನ್ ಬೇಕಾದ್ರೂ ಆಗಿರ್ಬೋದು. ಸೊ ನೀವು ಆತರ ಅನ್ಕೊಳಕ್ ಹೋಗ್ಬಿಡಿ. ಈಗ ಯಾರಾದ್ರೂ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಅದು ನಿಮ್ಗೆ ಕೇಳಿದ್ರಷ್ಟೇ ಅಲ್ವಾ ನಿಮ್ಗೆ ಅದ್ರ ಆನ್ಸರ್ ಸಿಗೋದು. ಸೊ ಪ್ರತಿಯೊಬ್ರು ಕೇಳಿ ನೀವು ಕ್ವಶನ್ಗಳನ್ನ. ಹಾಗೆ ಇನ್ಯಾರಾದ್ರೂ ಒಂದು ಏನೋ ಒಂದು ಹೇಳಿದ್ರು ಅಂತ ಪರ್ಸನಲ್ ಆಗಿ ತಗೊಳ್ಳೋದು ಆ ಥರ ಮಾಡಕ್ ಹೋಗ್ಬಿಡಿ. ನಮ್ದೊಂದು ಏನೋ ಒಂದು ಯಾರೋ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ಥರ ಇರುತ್ತೆ. ಸೊ ಏನಾದ್ರೂ ಹೇಳಿದ್ರೆ ನಾವು ಅಲ್ಲಿಗೆ ಬಿಟ್ಬಿಡ್ಬೇಕು ಅಷ್ಟೇನೆ. ಸೊ ಇವತ್ತು ಯಾರು ಮಾತಾಡಿಲ್ಲ ಆ ಥರ, ಬಟ್ ನಾನು ಹೇಳಿದ್ದು ಫ್ಯೂಚರ್ ಅಲ್ಲಿ ಅಗೇನ್ ನಾವು ಅವ್ರು ಹೇಳಿದ್ರು ಅಂತ ಪರ್ಸನಲ್ ಹೋಗೋದು, ಅದಕ್ಕೆ ನಾವು ವಾದ ಮಾಡ್ತಾ ಹೋದ್ರೆ ಅಗೇನ್ ಇದಕ್ಕೆ ವ್ಯಾಲ್ಯೂನೇ ಇರಲ್ಲ. ಸೊ ಅಗೇನ್ ನಾವೆಲ್ಲ ಸ್ಪ್ಲಿಟ್ ಆಗಿ ಹೋಗ್ಬಿಡ್ತೀವಿ. ಯಾರಾದ್ರೂ ಮಾತಾಡ್ತೀರಾ? ಸರ್ ವಿನಯ್ ಅಂತ. ಹೇಳಿ ವಿನಯ್. ಸರ್ ಇದು ಪ್ಲೆಡ್ಜಿಂಗ್ ಏನೋ ತೆಗಿತಾರೆ ಅಂತಂದ್ರಲ್ಲ ಸರ್? ಹೌದಾ? ಹಾ ಸರ್, ಅದು ಸೆಬಿದು ಇದು ರೂಲ್ಸ್ ಬಂದಿದೆ ಅಲ್ಲ ಹೊಸದು, ಅದ್ರಲ್ಲಿ ತೆಗಿತೀವಿ ಅಂತಂದು ನ್ಯೂಸ್ ಇದು ಬಂದಿದೆ. ಅಂದ್ರೆ ಫೆಬ್ರವರಿಯಿಂದ ತೆಗಿತೀವಿ ಅಂತಂದು ಇದು ಬಂತು. ಹಂಗಾಗಿ ಅದು ನಾನು ನ್ಯೂಸ್ ನ ನೋಡಲ್ಲ ಸರ್ ಜಾಸ್ತಿ, ಬಟ್ ಅದನ್ನ ಆ ಪಾಯಿಂಟ್ ನಾನು ನೋಡ್ಲಿಲ್ಲ. ಈ ಆಪ್ಷನ್ ರಿಲೇಟೆಡ್ ಏನ್ ಬಂತಲ್ವಾ ಅದಷ್ಟು ನೋಡಿದ್ದೆ. ಸೊ ಚೆಕ್ ಮಾಡ್ತೀನಿ ಸರ್ ನಾನು ಅದು. ಹಲೋ ಸರ್. ಹೇಳಿ. ಇಲ್ಲ ಸರ್, ಯಾವ್ದು ಬಂದಿಲ್ಲ. ಪ್ಲೇಸ್ ಮಾಡಿ ಮಾಡಿದೆ. ಒಟ್ಟು 8% ಮಾರ್ಜಿನ್ ಇಟ್ಕೋಬೇಕು ಅಂತಿದೆ. ಅದು ಏನಾಗುತ್ತೆ ಗೊತ್ತಾ ಸರ್, ಈಗ ನಿಮ್ಗೆ ಹೇಳ್ತೀನಿ ಕೇಳಿ. ನಮ್ಗೆ ಈಗ ಆಪ್ಷನ್ ಬಂದಿದ್ದೇನೆ, ನಮ್ಗೆ ಅದ್ರ ಏನೋ ನಾವೀಗ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ವಾ, ಸೊ ಅದ್ರ ರಿಲೇಟೆಡ್ ಬಂದಿದ್ದು. ಬಟ್ ನಾವು ಅದು ಒಂದ್ರ ಮೇಲೆ ಪ್ಲೇ ಮಾಡ್ತಿದೀವಿ. ಐ ಥಿಂಕ್ ನನ್ನ ಪ್ರಕಾರ ರಿಮೂವ್ ಮಾಡಲ್ಲ ಅನ್ಕೊಂತೀನಿ ಅದು ಹೆಡ್ಜ್ ಮಾಡೋದನ್ನ. ಸೊ ನೋಡುವ ಸರ್, ನಾನು ಚೆಕ್ ಮಾಡ್ತೀನಿ. ಓಕೆ ಸರ್. ಆಮೇಲೆ ಇನ್ನೊಂದು ಯಾವ್ದು ಈ ವೀಕೆಂಡ್ ನೆಕ್ಸ್ಟ್ ಮಂತ್ ಇಂದು ಬೈ ಅಂಡ್ ಸೆಲ್ ಮಾಡ್ತಿದ್ವಲ್ಲ, ಅದನ್ನು ತೆಗಿತೀವಿ ಅಂತ ನ್ಯೂಸ್ ಬಂದಿದೆ ಅಂದ್ರು. ಅಂದ್ರೆ ಈಗ ಆಪ್ಷನ್ದು ನಮ್ಗೆ ಕ್ವಾಂಟಿಟಿಗಳೆಲ್ಲ ಚೇಂಜ್ ಆಗ್ತಿದೆಯಲ್ವಾ, ಸೊ ಅದ್ರದ್ದು ಸ್ವಲ್ಪ ಚೇಂಜಸ್ ಇರುತ್ತೆ. ಅವರು ಹೇಳ್ತಿರೋದು ಕ್ಯಾಲೆಂಡರ್ ಸ್ವೆಟ್ ಮಾಡ್ತಿದ್ರ ಸರ್. ಓ ಅದಾ, ಓಕೆ ಓಕೆ. ಅದನ್ನೆಲ್ಲ ರಿಮೂವ್ ಮಾಡ್ತಿದ್ದಾರೆ ಸರ್. ಸೊ ಆಪ್ಷನ್ ಸೆಲ್ಲರ್ಸ್ಗೆಲ್ಲ ಈಗ ಅದೆಲ್ಲ ಮಾಡೋರ್ಗೆ ತುಂಬಾ ಹೊಡೆತ ಬೀಳುತ್ತೆ. ಸೊ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ನಿಮ್ಗೆ ಆಪ್ಷನ್ ಸೆಲ್ಲರ್ಗಳೇನಿರ್ತಾರಲ್ವಾ, ಸೊ ಅವ್ರಿಗೆ ತುಂಬಾ ಜನ ಏನೋ ಅವ್ರಿಗೆ ಡೈರೆಕ್ಷನ್ ಗೊತ್ತಿರಲ್ಲ. ಸೊ ಬ್ಲೈಂಡ್ ಆಗಿ ಔಟ್ ಆಫ್ ದ ಮನಿ ಸೆಲ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಸೊ ಫಂಡ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ಒಂದು ಏನು ರಿಯಾಲಿಟಿ ಗೊತ್ತಿರಲ್ಲ. ಸೊ ಮತ್ತೆ ಆಮೇಲೆ ಅದನ್ನ ಕಲಿಯೋಕ್ಕೂ ಅವ್ರು ಇಷ್ಟಪಡಲ್ಲ ಅವರು ಆಪ್ಷನ್ ಸೆಲ್ಲರ್ಗಳು. ಬಟ್ ನಾವು ಹಂಗೆ ಮಾಡಲ್ಲ. ನಮ್ಗೆ ಹೆಂಗಿರ್ಬೇಕು ಅಂದ್ರೆ, ನಾವು ಚಾರ್ಟ್ ಅಂದ್ರೆ ನಮ್ಗೆ ಟೆಕ್ನಿಕಲಿ ಗೊತ್ತಿರಬೇಕು. ಇವನ್ ನೀವು ಅದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಆ ಒಂದು ಏನು ಆ ಫೀಲ್ ಇರುತ್ತಲ್ವಾ, ಅದು ಒಂದು ಡಿಫ್ರೆಂಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಡಿಫ್ರೆಂಟ್ ಝೋನ್ ಕರ್ಕೊಂಡು ಹೋಗುತ್ತೆ. ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ತರ ಇರುತ್ತೆ. ನಾನು ಎವ್ರಿ ಡೇ ಚಾರ್ಟ್ ನೋಡೋದು, ಅದನ್ನ ಅನಲೈಸ್ ಮಾಡೋದು. ಸೊ ಒಂದೊಮ್ಮೆ ನಾನು ಹೇಳ್ದಂಗೆ ವರ್ಕ್ ಆಯ್ತು ಅಂದ್ರೆ ಆ ಖುಷಿ ಏನಿದೆ ಅಲ್ವಾ, ಅದು ಬೇರೆ ಲೆವೆಲ್ಗೆ ಇರುತ್ತೆ. ಸೊ ನಾನ್ ಟೆಕ್ನಿಕಲ್ ಟ್ರೇಡರ್ ಬೇಡ. ಇವನ್ ನೀವು ಆಪ್ಷನ್ ಸೆಲ್ಲರ್ ಆಗಿ, ಇವನ್ ನಾನು ಮಾಡ್ತೀನಿ ಸೆಲ್, ಬಟ್ ನಾವು ಟೆಕ್ನಿಕಲ್ ವೇಲ್ ಹೋಗುವ. ಇಲ್ಲ ಸರ್, SR ಟೂಲ್ ಇಂದ ನಮಗೆ ಇದು ಆಗ್ತಿದೆ, ಖುಷಿ ಸಿಗ್ತಾ ಇದೆ ಸರ್ ಡೈಲಿ. ಸೂಪರ್ ಸರ್. ಬೇರೆ ಯಾರಾದ್ರೂ ಇದ್ದೀರಾ? ಹಲೋ ಸರ್. ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಮಾದೇವ್. ಅದು ಪ್ಲೆಡ್ಜ್ ಇದನ್ನ ತೆಗಿತೀವಿ ಅಂತ ಹೇಳಿದಾರಲ್ಲ ಸರ್, ಅದು ಎದಕ್ಕಂದ್ರೆ ಕೆಲವೊಂದಿಷ್ಟು ಬ್ರೋಕರ್ಗಳು ಬೈಯಿಂಗಿಗೆ ಪ್ಲೆಡ್ಜ್ ಇದನ್ನ ಕೊಡ್ತಾ ಇದಾರಂತ ಸರ್, ಲಿಕ್ವಿಡಿಟಿನ. ಹೌದು ಹೌದು ಹೌದು. ಅದನ್ನ ತೆಗೆದ್ಬಿಟ್ಟು ಸೆಲ್ಲಿಂಗಿಗೆ ಮಾತ್ರ ಇಡ್ತಾರಂತ ಸರ್. ಪ್ಲೆಡ್ಜ್ ಅನ್ನ ತೆಗಿಯಲ್ಲ, ಓಕೆ ಓಕೆ ಓಕೆ. ಸೆಲ್ಲಿಂಗಿಗೆ ಕೊಡ್ತಾರ ಸರ್ ಅವರು. ಬೈಯಿಂಗಿಗೆ ಕೊಡ್ತಾ ಇರೋದನ್ನ ಆತರ ಮಾಡಿದಾಗ ಸರ್ ನಾವು ಈ ತರ ಯೂಸ್ ಮಾಡಬಹುದು ಅನ್ಸುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪ್ಲೆಡ್ಜ್ ಮಾಡ್ಕೊಂಡು ಅಂದ್ರೆ ನಮ್ಮ ಹತ್ರ ಫಂಡ್ ಇರ್ಬೇಕಾಗುತ್ತೆ, ಅದೇ ಸೆಲ್ ಮಾಡ್ಕೋಬೇಕು. ಸೊ ಒಂದ್ ಸ್ವಲ್ಪ ಫಂಡ್ ನ ನಾವು ಇಟ್ಕೊಂಡು ಫಸ್ಟ್ ಆಪ್ಷನ್ ಮೇನ್ ಲೆಗ್ ಬೈ ಮಾಡಿ, ಆಮೇಲೆ ಯಾವ್ದು ಬೇಕೋ ಅದನ್ನ ಬೈ ಮಾಡ್ಕೊಂಡು, ಆಮೇಲೆ ರಿಮೈನಿಂಗ್ ಇದ್ರಲ್ಲಿ ನಾವು ಸೆಲ್ ಮಾಡಿ ಯೂಸ್ ಮಾಡಬಹುದು ಅನ್ಸುತ್ತೆ. ಮೇ ಬಿ ಅದ್ ಬಂದಾಗ ಗೊತ್ತಾಗುತ್ತೆ. ಅದೇ ಸರ್, ಹೆಡ್ಜಿಂಗ್ ಆಗುತ್ತಲ್ವಾ? ಹಾ ಸರ್. ಅಲ್ಲ ಸರ್, ಈಗ ಅವ್ರು ಹೇಳ್ತಾ ಇರೋದು ಆಪ್ಷನ್ ಸೆಲ್ಲಿಂಗಿಗೆ ಬಳಸ್ಲಿ ಪ್ಲೆಡ್ಜ್ ಮಾಡಿರೋ ಅಮೌಂಟ್ ಅನ್ನ. ಬೈಯಿಂಗಿಗೆ ಕೆಲವ್ರು ಕೊಡ್ತಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಜಾಸ್ತಿ ಆಗುತ್ತೆ ಮತ್ತು ಬೈಯರ್ಸ್ ಬಹಳ ಲಾಸ್ ಮಾಡ್ಕೊತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಹಾಗಾಗಿ ಇವಾಗ ನಮ್ಗೆ ಮಾರ್ಕೆಟ್, ನಾನು ಅದೇ ಹೇಳಿದ್ನಲ್ವಾ, ನಮ್ಮ SR ಲೆವೆಲ್ ನಾನು ಲಾಸ್ಟ್ ಟೈಮ್ ಇಂದ ತುಂಬಾ ಟೈಮ್ ಹೇಳಿದೀನಿ ನಾನು. ನಮ್ಮ SR ಲೆವೆಲ್ ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಇನ್ನ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಮುಂದೆ. ಯಾಕೆಂದ್ರೆ ಈ ಎವ್ರಿ ಡೇ ನಮ್ಗೆ ಒಂದೊಂದು ಎಕ್ಸ್ಪೈರಿ ಇರೋದಲ್ವಾ ಅವಾಗ. ಸೋದಿಗೆ ಹೊರಟೋಗಿದೆ ನಮ್ಗೆ ನಿಫ್ಟಿ ಸೆನ್ಸೆಕ್ಸ್ ಮಾತ್ರ ನಮ್ಗೆ ವೀಕ್ಲಿ ಎಕ್ಸ್ಪೈರಿ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಒಂದೇ ಕಡೆ ಬರ್ತಾ ಇರುತ್ತೆ ದುಡ್ಡುಗಳು. ಸೊ ಅವಾಗ ಏನಾಗೋದು, ಎವ್ರಿ ಡೇ ಒಂದೊಂದು ಸ್ಟಾಕ್ ಅಲ್ಲಿ ತುಂಬಾ ಮನಿ ಫ್ಲೋ ಆಗ್ತಾ ಇತ್ತು. ಅವಾಗ ನಮ್ಗೆ ವೊಲಟಿಲಿಟಿ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ನೋಡಿ ಎಷ್ಟೆಷ್ಟು ಒಂದೊಂದ್ ದಿನ 300, 400, 500 ಎಲ್ಲ ಹೋಗಿರೋದು. ಸೊ ಅದನ್ನ ಕಂಟ್ರೋಲ್ ಬರುತ್ತೆ. ಸೊ ನಾವೀಗ ನಾವು ಸ್ಮಾಲ್ ಟ್ರೇಡರ್ ಗಳಿದೀವಲ್ವಾ, ಸೊ ನಾವೊಂದು ಗ್ರಿಪ್ ಇಟ್ಕೋಬಹುದು ಇದ್ರ ಮೇಲೆ. ಅಂದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೂಪರ್ ಸರ್. ನನ್ಗೆ ಆಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಸೊ ನನ್ಗೂ ಒಂದು ಇವತ್ತು ತುಂಬಾ ವಿಷಯ ಗೊತ್ತಾಯ್ತು ಇದ್ರ ಬಗ್ಗೆ, ಏನೋ ಪ್ಲೆಡ್ಜ್ ಬಗ್ಗೆ ಇದು ಗೊತ್ತಾಯ್ತು. ಅದೇ ಸರ್, ಸ್ವಲ್ಪ ಅದು ಎಕ್ಸ್ಪೆಕ್ಟೇಷನ್ ತಪ್ಪಾ ಸರಿನಾ ಒಂದ್ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಹಾಕಿ ಸರ್. ಹಾಕ್ತೀನಿ. ಆಯ್ತಾ? ಬೇರೆ ಯಾರಿಗೂ ಇಲ್ವಾ ಕ್ವಶನ್? ಐ ಥಿಂಕ್ ಇದು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ಸೆಷನ್. ಸೊ ಇದೇ ತರ ಮತ್ತೆ ನಮಗೆ ಸಂಡೇ ಇರುತ್ತೆ. ಸೊ ನೆಕ್ಸ್ಟ್ ಸಂಡೇ ನಾವು ಕಂಟಿನ್ಯೂ ಮಾಡ್ತೀವಿ. ಅಗೇನ್ ಈ ಒಂದು ವಾರದಲ್ಲಿ ನೀವೇನೊಂದು ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ವಾ, ಸೊ ಅದನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಸೊ ಜೊತೆ ನಮ್ಮ ವಿಡಿಯೋಸ್ ಏನ್ ಬರುತ್ತಲ್ವಾ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಸೊ ಅದನ್ನೆಲ್ಲ ನಾವು ಈ ತರ ಡಿಸ್ಕಸ್ ಮಾಡ್ತಾ ಹೋದಾಗೆ ನಮ್ಮ ನಾಲೆಜ್ ಗೇನ್ ಆಗುತ್ತೆ.
SR ಲೆವೆಲ್ ಟೂಲ್ ಯಾರು ತೊಗೊಂಡಿದ್ದೀರಲ್ವಾ, ಸೊ ನೀವು ಅಟ್ಲೀಸ್ಟ್ ಒಂದು 6 ಮಂತ್ ಆದ್ರೂ ಎವ್ರಿ ಡೇ ನಾವು ಈ ಥರ ಒಂದು ಕನೆಕ್ಟ್ ಆಗಲೇಬೇಕು. ಸೊ ಎಲ್ಲರೂ ಕೂಡ, ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆದ್ರೂ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ ಸರ್. ಓಕೆ ಸರ್. ಓಕೆ, ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ಬೋದಾ ಈಗ? ಓಕೆ ಸರ್. ಓಕೆ, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಗುಡ್ ನೈಟ್, ಗುಡ್ ನೈಟ್. ಥ್ಯಾಂಕ್ ಯು ಸರ್, ಗುಡ್ ನೈಟ್. ಥ್ಯಾಂಕ್ ಯು, ಬಾಯ್. ಸರ್ ಹೇಳಿ ಸರ್, ಸ್ಮಾಲ್ ಡೌಟ್ ಏನಿಲ್ಲ. ಹೇಳಿ. ಇದು FIDI ಅವ್ರದ್ದು ಈಗ ಅವರು ಫುಲ್ ಟ್ರೇಡಿಂಗ್ ಸ್ಟೈಲ್ ಮೆಥಡ್ ಚೇಂಜ್ ಮಾಡ್ತಾ ಇದಾರೆ ಅಂತ ರೂಮರ್, ನಿಜ ಸರ್? ನಾನು ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳಲ್ಲ ಸರ್. ಅಲ್ಲ, ಆತರ ಆದ್ರೂ ನಮ್ಮ SR ಟೂಲ್ ಇದೇನ ರಿಯಾಕ್ಟ್ ಮಾಡುತ್ತಲ್ವಾ ಸರ್? ನಮ್ಮ SR ಟೂಲ್ ವರ್ಕ್ ಆಗೋದೇ ಚಾರ್ಟ್ ಮೇಲೆ. ಓಕೆ. ಸೊ ಈ FIDIಗಳು ಅವ್ರು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವನ್ ಸರ್ ನಿಮ್ಗೊಂದು ಹೇಳ್ತೀನಿ ನೋಡಿ, FIDIಗಳು ಅವ್ರು ಬರ್ತಾರೆ ಹೋಗ್ತಾರೆ, ಬಟ್ ನಮ್ಗಲ್ಲಿ ರಿಯಲ್ ಡೇಟಾ ಗೊತ್ತಾಗಲ್ಲ. ಓಕೆನಾ? ಸೊ ಜೊತೆಲಿ ವಾಲ್ಯೂಮ್ಸ್ಗಳು, ಸೊ ಅದು ಯಾವ್ದನ್ನು ನಾನು ಬಿಲೀವ್ ಮಾಡಲ್ಲ. FIDI ಓಕೆ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಅದು ಯಾವಾಗ್ಲೂ ಇರುತ್ತೆ ಸರ್. ಸೊ ಈಗ ನೋಡಿ, ಈಗ FIDI ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತ ನಾವ್ ಇಲ್ಲಿ ಕೂತ್ಕೊಂಡು, ಈಗ ನಿಮ್ ತಲೆಯಲ್ಲಿ ಏನಿದೆ ಅಂತ ನಾನು ಇಲ್ಲಿ ಕೂತ್ಕೊಂಡು ಹೇಳ್ಬಹುದಾ? ಆಗಲ್ಲಲ್ವಾ ಸರ್? ಅವರು ಮನುಷ್ಯರೇನೆ. ಸೊ ಇವಾಗ ಅವ್ರಿಗೆ ನಮ್ಮ ಮಾರ್ಕೆಟ್ ಏನೋ ಒಂದು ಪೀಕಲ್ಲಿ ಹೋಗಿದೆ. ನಾನು ಇದನ್ನ ಮೊದಲಿಂದ ಹೇಳ್ತಾ ಇದ್ದೆ ನನ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ, ಹುಷಾರಾಗಿ ಮಾಡಿ ನಮ್ಗೊಂದು ಕರೆಕ್ಷನ್ ಆಗುತ್ತೆ ಅಂತ ಅಲ್ವಾ? ಸೊ ಆಲ್ಮೋಸ್ಟ್ 10%ಗೆ ಹೊರಟೋಯ್ತು ನೋಡಿ. ಎಷ್ಟೊಂದು ಜನ ಸ್ಟಾಕ್ಗಳನ್ನ ಹೋಲ್ಡ್ ಮಾಡಿದ್ದಾರೆ. ಇವನ್ ನಾನು ಒಂದು ಸ್ಟಾಕ್ಗಳನ್ನು ನಾನು ಹೋಲ್ಡ್ ಮಾಡ್ಕೊಂಡಿಲ್ಲ, ಯಾವುದು ನನ್ನ ಸ್ವಿಂಗ್ ಪೊಸಿಷನ್ಗಳನ್ನ. ಸೊ ಒಂದ್ರಲ್ಲಿ ನಾನು ಸ್ಟಕ್ ಆಗಿದ್ದು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ, ಅದರಲ್ಲೂ ನಾನು ಹೊರಗಡೆ ಬಂದ್ಬಿಟ್ಟೆ ಒಂದು ಸ್ಮಾಲ್ ಪ್ರಾಫಿಟ್ ಅಲ್ಲಿ. ಸೊ ಅಂದ್ರೆ ನಿಮ್ಗೆ ಇವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನನ್ಗೇನು ಬೇರೆ ಏನೂ ಅಲ್ಲ, ವೇವ್ ಅನಾಲಿಸಿಸ್ ಅಷ್ಟೇನೆ. ಸೊ ಒಂದೊಮ್ಮೆ ತಪ್ಪಾಯ್ತಾ, ಓಕೆ ಪರವಾಗಿಲ್ಲ, ನಾನು ತಪ್ಪಾದ್ರೂ ಓಕೆ, ಪೀಕ್ ಹೋದ್ರೂ ಹೋಗ್ಲಿ ಪರವಾಗಿಲ್ಲ, ಬಟ್ ನಾಳೆ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ನಾಳೆ ಟ್ರೈ ಮಾಡುವ ನಾವು. ಓಕೆ, ಹಾಗೆ ಆಮೇಲೆ ಇನ್ನೊಂದು ಏನಂತಂದ್ರೆ, ಸೊ ತುಂಬಾ ಜನ SR ಲೆವೆಲ್ ಇವಾಗ ನಿಮ್ ಫ್ರೆಂಡ್ಸ್ ಗಳಿಗೆ ನೀವು ರೆಫರ್ ಮಾಡ್ತಾ ಇದ್ದೀರಾ. ಸೊ ಇದು ಆಕ್ಚುಲಿ ತುಂಬಾ ಪ್ಲಸ್ ಪಾಯಿಂಟ್ ನನಗೆ. ಸೊ ಇವತ್ತೊಬ್ರು ಅವ್ರ ಹೆಸರು ನಾನು ಮರ್ತೋಗ್ಬಿಟ್ಟೆ. ಸೊ ಅವ್ರ ಫ್ರೆಂಡ್ಗೆ ಅವ್ರು ಪೇ ಮಾಡಿ ನನ್ಗೆ ನನ್ನ ಫ್ರೆಂಡ್ ಒಂದು ಮಾಡಿ ಅಂತ ಕಳ್ಸಿದ್ರು. ಸೊ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ಇದೇ ತರ ಕಂಟಿನ್ಯೂ ಮಾಡುವ. ನೀವು ಪ್ರತಿಯೊಬ್ರು ಎಫರ್ಟ್ ಹಾಕಿ. ಸೊ ನಿಮ್ಗೆ ಏನು ನನ್ನ ಕಡೆಯಿಂದ ಏನು ಸಪೋರ್ಟ್ ಬರುತ್ತೋ ನನ್ನ ಕಡೆಯಿಂದ ಇರ್ತಾರೆ. ಜೊತೆಲಿ ತುಂಬಾ ಜನ ಇದ್ದಾರೆ ಇಲ್ಲಿ. ಓಕೆ, ಸೊ ಈ ನೆಕ್ಸ್ಟ್ ಸಂಡೇ ಜಾಯ್ನ್ ಆಗ್ತಾರೆ ಅವರೆಲ್ಲರೂ. ಸೊ ಅಂದ್ರೆ ಒಳ್ಳೆ ನಾಲೆಜ್ ಇದೆ ಅವ್ರಿಗೆಲ್ಲರಿಗೂ, ನಾನು ಒಬ್ಬನೇ ಅಲ್ಲ ಇಲ್ಲಿ. ಸೊ ಅವರು ಮಾತಾಡ್ಬೋದು. ಸೊ ನಿಮ್ಗೆ ಏನಾದರೂ ನೀವು ಹೊಸದಾಗಿ ಏನಾದರೂ ನೋಡಿದ್ದೀರಾ ಅಥವಾ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ನಾಲೆಜ್ ಇದೆ ಅಂದ್ರೆ, ಸೊ ನೀವು ತಗೊಂಡ್ಬನ್ನಿ. ನೀವೇ ಒಂದಿನ ಒಂದು ಪ್ರೆಸೆಂಟೇಷನ್ ಮಾಡ್ಬೋದು. ನೀವು ಎಲ್ರಿಗೂ ಪ್ಲಾಟ್ಫಾರ್ಮ್ ಓಪನ್ ಇರುತ್ತೆ. ಆಫ್ಲೈನ್ ಮಾಡ್ತೀನಿ ಸರ್, ಡೆಫಿನೆಟ್ಲಿ ಮಾಡುವ ಅದೆಲ್ಲ. ಇವನ್ ನಮ್ಗೆ ಯಾರು ಇವ್ರು ಇದಾರಲ್ವಾ, ಅಲೈಸ್ ಬ್ಲೂ ಅವ್ರು ನಮ್ಗೆ ಕೇಳ್ತಿದ್ದಾರೆ. ಸೊ ನಮ್ದು ಏನು ಅಕೌಂಟ್ಸ್ನ ನೀವೊಂದು ತಿಂಗಳಿಗೆ ಒಂದು 5 ಅಕೌಂಟ್ ಓಪನ್ ಮಾಡಿಸಿ, ನೆಕ್ಸ್ಟ್ ನಾವು ಸೆಷನ್ ಒಂದು 100 ಏನೋ ಸಿಟ್ಟಿಂಗ್ ಏನೋ ಇದೆ ಅವ್ರದ್ದು, 150 ಏನೋ. ಸೊ ಆ ಸಿಟ್ಟಿಂಗ್ಗೆ ನಾವು ಯಾವ ಹೋಟೆಲ್ ಹೇಳ್ತಾರೆ, ಸೊ ಅವ್ರು ನಮ್ಗೆ ಏನು ಆಫರ್ ಮಾಡ್ತಾರೆ ಅಲ್ಲಿ ಫುಡ್ ಎಲ್ಲಾನು. ಒಂದು 2-3 ಜನ ಏನೋ ಸೆಬಿ ಅವರೆಲ್ಲ ಬರ್ತಾರೆ, ಅದು ಇದು ಏನೋ ಹೇಳಿದ್ದಾರೆ. ಸೆಬಿ ಅಂದ್ರೆ NSCನೋ ಯಾರೋ ಒಬ್ರು ಈ ತರ ಮೇನ್ ಅವ್ರೇನೋ ಬರ್ತಾರೆ ಅಂತೆಲ್ಲ ಡೈಲಿ ನನ್ಗೆ ಮೆಸೇಜ್ ಆಗ್ತಿದ್ದಾರೆ. ಬಟ್ ಅಗೇನ್ ನೋಡುವ ಏನಾಗುತ್ತೆ ಅಂತ. ಇವನ್ ಅವ್ರು ತಗೊಂಡು ನಾವು ಮಾಡಬೇಕು ಅಂತೇನಿಲ್ಲ. ಸೊ ನಮ್ಗೇನು ಸ್ಟಾರ್ ಹೋಟೆಲ್ಗಳೇ ಬೇಕು ಅಂತಿಲ್ಲ, ಬೇಕಾದ್ರೆ ಒಂದು ಗ್ರೌಂಡಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅಲ್ವಾ? ಸೊ ಮಾಡುವ ಸರ್, ಎಲ್ಲ ಮಾಡುವ ಸರ್, ಎಲ್ಲ ನಿಮ್ಮದು ಸಪೋರ್ಟ್ ಇಲ್ಲಿ. ಇವನ್ ನೀವು ಎಫರ್ಟ್ ಹಾಕಿ ನೀವು ಕಲ್ತಾಗೇನೆ ಸೊ ನಮಗೂ ಒಂದು ಖುಷಿ ಇರುತ್ತೆ. ಇವನ್ ಇನ್ನೊಂದು 4 ಜನ ಬರ್ತಾರೆ. ಸೊ ಅದು ಬಂದಾಗ ಏನಾಗುತ್ತೆ, ಓಕೆ ಎಲ್ಲರೂ ಒಂದು ಸಕ್ಸಸ್ ಆಗ್ಬೋದು ಅನ್ಸುತ್ತೆ. ಜೊತೆಲಿ ನೀವು ಜನಕ್ಕೆ ಶೇರ್ ಮಾಡಿ. ಇವನ್ ನನಗೆ ಏನು ಈ ವ್ಯೂಸ್ ಬರಬೇಕು ಅದು ಅಂತ ನಾನು ಅದ್ರ ಲೆಕ್ಕಗೆ ನಾನು ಮಾತಾಡ್ತಿರೋದಲ್ಲ. ಸೊ ಎಷ್ಟೊಂದು ಜನ ಕೋರ್ಸ್ಗಳ ಹಿಂದೆ ಹೋಗಿ ಆ 30-40 ಇವನ್ ನನ್ಗೆ ಎಷ್ಟೊಂದು ಜನ ಇಲ್ಲ ಅವರೇ ಇದ್ದಾರೆ. 50 ಮೊನ್ನೆ ಒಬ್ರು ಕಾಲ್ ಮಾಡ್ತಾರೆ, 50,000 ಕೂತ್ಕೊಂಡು ಸರ್ ಯಾವುದೋ ಒಂದು ಕೆಳಗಡೆ ಬೇಸ್ ಏನೋ ಗ್ರೌಂಡ್ ಫ್ಲೋರ್ ಅಲ್ಲಿ ಶೆಡ್ ಅಲ್ಲಿ ನಮ್ಗೆ ಟೀಚ್ ಮಾಡಿದ್ರು. ಈ ಹ್ಯಾಂಡಿಕ್ಯಾಪ್ ಎಲ್ಲ ಬರ್ತಾರಂತೆಲ್ಲ ಕಲಿಯಕ್ಕೆ, ವಯಸ್ಸಾದವರು. ಸೊ ಅವ್ರ ಹತ್ರ ಎಲ್ಲ ದುಡ್ಡುಗಳನ್ನ ಕಿತ್ಕೊಂಡು ಸರ್ 50,000 ಕಿತ್ಕೊಂಡು 2 ವಾರ ಏನೋ ಕ್ಲಾಸ್ ಮಾಡಿದ್ರು ಅಂತ. ಸೊ ಅದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಅವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ, ವೇವ್ ಟ್ರೇಡರ್ ಕನ್ನಡ ನೀವು ಜಾಯ್ನ್ ಆದ್ರೆ ಅಟ್ಲೀಸ್ಟ್ ನೀವು ಅಂದ್ರೆ ಅರ್ನ್ ಮಾಡಿಲ್ಲ ಅಂದ್ರೂ ಕಳಿಯಲ್ಲ. ಇದಂತೂ ನಾನು 100% ಹೇಳ್ತೀನಿ. ನಮ್ಮನ್ನು ಫಾಲೋ ಅಂದ್ರೆ ನಾವು ಹೇಳಿದ ತರ ಫಾಲೋ ಮಾಡ್ಕೊಂಡು ಹೋದ್ರೆ ಸೊ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ನನ್ನ ಮೈಂಡ್ ಸೆಟ್ಗೆ ಸೆಟ್ ಆಗಲ್ಲ ಅಂದ್ರೆ ನೀವು ಹೊರಟೋಗ್ಬಿಡ್ಬೋದು, ಬಟ್ ಕಳಿಯಲ್ಲ ನಾನು ಹೇಳ್ತಾ ಇರೋದು. ಓಕೆ, ಕಲಿಬಾರ್ದು ನಾವು ಮೇನ್ ಆಗಿ. ಪ್ಲಸ್ ನಾವು ಓನಾಗಿ ಕಲಿತಿದ್ದಕ್ಕೂ SR ಟೂಲ್ ಇಟ್ಕೊಂಡು ಕಲಿಸಿದಕ್ಕೂ ಕಲಿಯೋ ಮೆಥಡ್ ಚೇಂಜ್ ಆಗಿದೆ ಸರ್ ಈಗ. ಕರೆಕ್ಟ್ ಸರ್. ಸೊ ಹೋಗ್ತಾ ನಾವು ಅದೇ ಎಷ್ಟು ಅಡ್ವಾನ್ಸ್ ಹೋಗ್ತೀವಿ ಸರ್, ನಮ್ಮ ಟೈಮ್ನ ನಾವು ಸೇವ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ. ಜಾಸ್ತಿ ಟೈಮ್ ನಾವು ಬರೀ ಇದಕ್ಕೆ ಕೊಟ್ಬಿಟ್ರೆ ಏನಾಗುತ್ತೆ, ನೀವು ಎಲ್ಲಿ ಟ್ರೇಡ್ಗಳನ್ನ ಮಾಡ್ತೀರಿ? ಇರೋದು 8 ಅವರ್ಸ್. 8 ಅವರ್ಸ್ ಅಲ್ಲಿ ಕೆಲವು ಏನೋ ಆಪರ್ಚುನಿಟಿ ಸಿಗುತ್ತೆ. ಸೊ ಬಿಗಿನರ್ಸ್ ನೀವು ಆಗಿದ್ದೀರಾ, ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ಹೇಳೋದು ಅಟ್ಲೀಸ್ಟ್ 2 to 3 months ನೀವು ಟ್ರೇಡೇ ಮಾಡ್ಬಿಡಿ, ಎವ್ರಿ ಡೇ ವಾಚ್ ಮಾಡಿ ಅಷ್ಟೇ. ಸೊ ಆಮೇಲೆ ನೀವು ಎಷ್ಟೊಂದು ಜನ ಕಳ್ಕೊಂಡಿರ್ತೀರಾ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನಾಳೆ ಅನ್ನೋದು ಒಂದು ಇದ್ದೇ ಇರುತ್ತೆ ನಮಗೆ. ಸೊ ಅದು ನಾಳೆನೇ ಆಗಬೇಕು ಅಂತಿಲ್ಲ, ಬಟ್ ಎವ್ರಿ ಡೇ ನಾಳೆ ಅನ್ನೋದಿರುತ್ತೆ. ಸೊ ನಾವು ಎಫರ್ಟ್ ಹಾಕಿದ್ರೆ ಅದನ್ನ ಕಲಿಬೋದು. ಇದು ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ದು, ನಾನು ಎಲ್ಲೋ ಕಡೆ ನೋಡಿದ್ದಿನ.
ಸೊ ಅದು ಆಕ್ಚುಲಿ 100% ಸತ್ಯ. ಇವಾಗ ನಿಮ್ಗೆ ಸಾಲ ಮಾಡಿರ್ತೀರಾ, ಏನೋ ಒಂದು ಮಾಡಿರ್ತೀರಾ, ಏನೇನೋ ಒಂದು ಏನೋ ಇಮಿಡಿಯೇಟ್ ಯಾವುದೋ ಒಂದು ಡಿಸಿಷನ್ ತಗೊಳ್ಳೋ ಬದಲು ಅಥವಾ ಡಿಪ್ರೆಷನ್ಗೆ ಹೋಗೋದು ಆ ಥರ ಎಲ್ಲ ಇರೋ ಬದಲು ಬಟ್ ಬರುತ್ತೆ 100%. ನನಗೆ ಗೊತ್ತು ಆ ಸಿಚುವೇಶನ್. ನಾವು ಎಷ್ಟೇ ಹೇಳಿದ್ರು ಅದನ್ನ ಫೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ಒಂದು ಥಿಂಕ್ ಮಾಡ್ಕೊಳ್ಳಿ, ನಾಳೆ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ನಾವು ಸಕ್ಸಸ್ ಆಗ್ಬೋದು. ಜನ 1000 ಮಾತಾಡಿ ನಾವು ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಸೊ ಇದನ್ನೆಲ್ಲ ನಾನು ಅನುಭವಿಸ್ಬಿಟ್ಟಿದ್ದೀನಿ ಎಲ್ಲ. ಓಕೆ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಏನೋ ಅವನೇನೋ ಗ್ಯಾಮ್ಲಿಂಗ್ ಮಾಡ್ತಿದ್ದಾನೆ, ಜೂಜ ಅದೆಲ್ಲ ಇರುತ್ತೆ. ಬಟ್ ಆಕ್ಚುಲಿ ರಿಯಲ್ ಆಗಿ ಅದಲ್ಲ. ಸೊ ನೀವು ಪ್ರಾಪರ್ ವೇಲ್ ಹೋದ್ರೆ ನಿಮ್ಗೆ ಈ ತರದ ನಾಲೆಜ್ಗಳು ನಿಮ್ಗೆ ಎಲ್ಲೂ ಇಲ್ಲ. ಇವನ್ ನಿಮ್ಗೆ ನಾನು ಓಪನ್ ಆಗಿ ಹೇಳ್ತೀನಿ, ಇವನ್ ನಿಮ್ಗೆ CA ಇದು ಕೂಡ ಅಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಏನಿರ್ತಾರಲ್ವಾ ಅವರು ಕೂಡ ಅಲ್ಲ ನಿಮ್ಗೆ. ಸೊ ಎಷ್ಟೊಂದು ಜನ CA ಗಳಿಗೆ ಫುಲ್ ಟೈಮ್ ಟ್ರೇಡರ್ ಆಗ್ತಿದ್ದಾರೆ. ಸೊ ಯೂಟ್ಯೂಬ್ ಅಲ್ಲಿ ನೋಡಿ ನೀವು, ಹೌದು ಸರ್, ಹೌದು ಅಲ್ವಾ? ಸೊ ಯಾಕೆ ಆಗ್ತಿದ್ದಾರೆ ಅವರು? ಸೊ ಇಲ್ಲಿ ದುಡ್ಡಿದೆ ಅನ್ನೋದು ಎಲ್ರಿಗೂ ಗೊತ್ತು ಸರ್. ಸೊ ವಿತೌಟ್ ಏನೋ ಒಂದು ಕಾಂಪಿಟೇಷನ್ ಇಲ್ದಿರೋ ಬಿಸ್ನೆಸ್ ಇದು ಅಲ್ವಾ? ಸೊ ನೀವು ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ ಇಲ್ಲಿ. ಓಕೆ, ಹೌದು ಸರ್, ಅದೇ ಉದ್ದೇಶಕ್ಕೆ ಈಗ ನಾವು ಫೋಕಸ್ ಮಾಡ್ತಿದ್ವಿ ಸರ್. ಅಗೇನ್ ನಾನು ಹೇಳೋದು ಇವತ್ತೆಲ್ಲ ನಾಳೆ ಉಪಯೋಗ ಆಗುತ್ತೆ ಅಂತ ಸರ್. ಆಗುತ್ತೆ, ಬಟ್ ಅದನ್ನ ಕಲಿಯೋ ಒಂದು ಆತರದಲ್ಲಿ ದುಡ್ಡುಗಳನ್ನ ಹಾಳು ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ರಿಗೂ. ಅಂದ್ರೆ ನನ್ ದುಡ್ಡು ಬೇರೆ ಅಲ್ಲ, ನಿಮ್ ದುಡ್ಡು ಬೇರೆ ಅಲ್ಲ. ಬಟ್ ಓಕೆ, ನಿಮ್ದು ನಂದು ಅನ್ನೋದಿರುತ್ತೆ. ಬಟ್ ನೀವು ನನಗೆ ಫೋನ್ ಮಾಡ್ಬಿಟ್ಟು ನನಗೆ ಇವತ್ತವರೆಗೂ ಬಂದಿಲ್ಲ, ಇವಾಗ ಇಷ್ಟು ಜನ SR ಲೆವೆಲ್ ಇವತ್ತು ಜಸ್ಟ್ 50 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ, 200+ ಮೆಂಬರ್ಸ್ ಇದ್ದಾರೆ. ಬಟ್ ನನಗೆ ಇವತ್ತವರೆಗೂ ಯಾರು ಕೂಡ ನನಗೆ ರಿಫಂಡ್ ಕೊಡಿ ಅಥವಾ ನನಗೆ ಇವತ್ತವರೆಗೂ ನನಗೊಂದು ಕಾಲ್ಸ್ ಬಂದಿಲ್ಲ. ಸೊ ಪ್ರತಿಯೊಬ್ಬರು ಚೆನ್ನಾಗಿದೆ ಸರ್, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾರೆ. ಸೊ ಆ ವರ್ಕ್ ಆಗೋದನ್ನ ನಾನು ಹೆಂಗ್ ಕ್ಯಾಚ್ ಮಾಡ್ಬೇಕು ಅನ್ನೋದನ್ನ ಅದ್ರ ಮೇಲೆ ನಾವು ಎಫರ್ಟ್ ಹಾಕ್ಬೇಕು ಅಷ್ಟೇನೆ. ಅದು ಅದ್ರ ಕೆಲಸ ಮಾಡುತ್ತೆ. ತುಂಬಾ ಥ್ಯಾಂಕ್ಸ್ ಸರ್ ಎಲ್ರಿಗೂ. ಬಾಯ್ ಸರ್. ಲಾಸ್ಟ್ ಒಂದು ಕೇಳ್ಬೋದಾ? ಹೇಳಿ ಸರ್, ಇದು ಆಫೀಸ್ಗೆ ಹೋಗೋರ್ಸ್ ಇರ್ತಾರಲ್ಲ, ಅವರು ಆಫ್ಟರ್ 6-7 o'clock ಬರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾರ್ಕೆಟ್ ನೋಡಿರಕ್ ಆಗಲ್ಲ. ಅದಾದ್ಮೇಲೆ ಕಮಾಡಿಟೀಸ್ ಲೈಕ್ ನೀವು ಕಳಿಸ್ತಾ ಇರ್ತೀರಲ್ಲ ಸರ್, ಮಾಡ್ಬೋದು. ಇವನ್ ಅದನ್ನೇ ನನ್ಗೆ ಒಬ್ರು ಕೇಳಿದ್ರು ಆಕ್ಚುಲಿ 2-3 ಜನ. ಸೊ ಅದ್ರ ಮೇಲೆ ಆಕ್ಚುಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಇವನ್ ನಾನು ಟ್ರೇಡ್ ಮಾಡ್ತೀನಿ ಆಕ್ಚುಲಿ. ಸೊ ಇವಾಗ ನಿಫ್ಟಿನ ನಾನು ಎಷ್ಟು ಶೂರ್ ಶಾರ್ಟ್ ಆಗಿ ಹೇಳ್ತೀನಲ್ವಾ ನಿಮ್ಗೆ, ಸೊ ಇಷ್ಟೇ ಟಾರ್ಗೆಟ್, ಇಷ್ಟೇ ಸ್ಟಾಪ್ ಲಾಸ್. ಸೊ ಇದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ನನಗೆ. ಅದರಲ್ಲಿ ನಮಗೆ SR ಲೆವೆಲ್ ವರ್ಕ್ ಆದ್ರೂ ನನಗೆ ನನ್ನ ಏನು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ಗಳು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅನ್ನೋದು ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಸೊ ಸಣ್ಣ ಲಾಟಲ್ಲಿ ನಾನು ಎಂಟ್ರಿ ತಗೊಂತೀನಿ, ಇವನ್ನ ಬಿಟ್ಕಾಯಿನ್ ಅಲ್ಲಿ ಮಾಡ್ತೀನಿ ಎಲ್ಲ ಕೂಡ. ಸೊ ಒಂದ್ಸಾರಿ ನನಗೆ ಅದು ಗ್ರಿಪ್ ಬಂದ್ಮೇಲೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಹೌದು ಸರ್, ತುಂಬಾ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ ಸರ್. ಬೆಳಗ್ಗೆಯಿಂದ ನೋಡೋದಕ್ಕೆ ಆಗಲ್ಲ ಚಾರ್ಟ್ಸ್ ಗಳೆಲ್ಲ. ಕೆಲವೊಂದು ಸಿಕ್ಕಿದ್ರು ಕೆಲವು ಟೈಮ್ ಎಲ್ಲ ಬೇರೆ ಯಾವ್ದನ್ನ ಕಾಲ್ಸ್ ಮೀಟಿಂಗ್ಸ್ ಅಲ್ಲಿ ಇದ್ದಾಗ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ನಮ್ಗೆ ದಿನಕ್ಕೆ 1 ಟ್ರೇಡ್ 2 ಟ್ರೇಡ್ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಮನೆಗ್ ಬಂದ್ಮೇಲೆ ನಾವು ಅಟ್ಲೀಸ್ಟ್ ವಾಚ್ ಮಾಡಿ ಟ್ರೇಡ್ ತಗೊಳ್ಳೋ ತರ ಆಗುತ್ತೆ. ನಿಮ್ಮ ಅದೊಂದು ಹೆಲ್ಪ್ ಮಾಡಿ ಸರ್ ಎಲ್ರಿಗೂ. ಮಾಡ್ತೀವಿ ಸರ್. ಸರ್ ಈವ್ನಿಂಗ್ ನಾವು ಜನರಲ್ ಶಿಫ್ಟ್ ಇದ್ದಾಗ 5:30 ಮೇಲೆ ಬಂದ್ರೆ ಸರ್, ಆಕ್ಚುಲಿ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ SR ಲೆವೆಲ್ ಅಲ್ಲಿ ನಾನು ಅದು ವಾಚ್ ಮಾಡ್ತಾ ಇದ್ದೀನಿ ಸರ್. ಸರ್ ಆಕ್ಚುಲಿ ಅದು ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಫಸ್ಟ್ ಇಂದ ಹೇಳ್ಕೊಂತ ಬಂದ್ರೆ ನಿಮ್ ಕಡೆಯಿಂದ ಒಳ್ಳೆ ಉಪಯೋಗ ಆಗುತ್ತೆ. ಏನ್ ಅಕೌಂಟ್ ಓಪನ್ ಮಾಡ್ಬೇಕು, ಇರೋ ಅಕೌಂಟ್ ಅಲ್ಲೇ ಮಾಡ್ಬೋದಾ ಇಲ್ಲ ಹೊಸ ಬೇರೆ ಯಾವ್ದನ್ನ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಿಮ್ಗೆ ಇದಕ್ಕೆ ಯಾವ್ದು ಕಮಾಡಿಟಿಗಾದ್ರೆ ನಮ್ಗೆ ಇದೇ ಬರುತ್ತೆ, ನಮ್ದು ಯಾವ್ದು ಜರೋದಾ ಇವೆಲ್ಲ. ಸೊ ಅಲ್ಲಿ ನೀವು MCX ನ ಎನೇಬಲ್ ಮಾಡ್ಕೋಬೇಕು. ಜಸ್ಟ್ ಒಂದ್ ಸಣ್ಣ ಒಂದು ಫಾರ್ಮ್ ಸಬ್ಮಿಷನ್ ಆತರ ಇರುತ್ತೆ. ಸೊ ನೀವು ಜರೋದಾ ಕಾಲ್ ಮಾಡಿದ್ರೆ ಗೈಡ್ ಮಾಡ್ತಾರೆ ಅವರು. ನಿಮ್ದು ಯಾವ್ದು ಸ್ಟಾಕ್ ಬ್ರೋಕರ್ ಇದಾರೆ ಅವ್ರು ಕಾಲ್ ಮಾಡಿದ್ರೆ ಗೈಡ್ ಮಾಡ್ತಾರೆ. ಆಲ್ರೆಡಿ ಕೆಲವೊಬ್ರದ್ದು ಈಗ ಎನೇಬಲ್ ಆಗ್ತಿದೆ, ಈಗ ಪ್ರೆಸೆಂಟ್ ಅಕೌಂಟ್ ಓಪನ್ ಮಾಡಿರೋರಿಗೆ. ಸೊ ಜಸ್ಟ್ ಏನೋ ಒಂದು ಜರೋದವ್ರು ಐ ಥಿಂಕ್ ಒಂದು 200 ಏನೋ ಚಾರ್ಜ್ ಮಾಡ್ತಿದ್ರು ಅವಾಗ ನಾವು ಎನೇಬಲ್ ಮಾಡುವಾಗ. ಅಂದ್ರೆ ನಾರ್ಮಲ್ ನಮ್ಗೆ NSE ಸೆಗ್ಮೆಂಟ್ ಇವೆಲ್ಲ ಎನೇಬಲ್ ಮಾಡಿರೋರು. ಬಟ್ ಅದ್ರ ಜೊತೆ ಇದನ್ನ ನಾವು ಯೂಸ್ ಮಾಡ್ತಿರ್ಲಿಲ್ಲ ಕ್ರೂಡ್ ಆಯಿಲ್ ಅವಾಗ. ಬಟ್ ಇವಾಗ ಬರ್ತಿದೆ, ಅದನ್ನ ಯೂಸ್ ಮಾಡಬಹುದು. ನೀವು ಜಸ್ಟ್ ಕಾಲ್ ಮಾಡಿ, ನೀವು ನಿಮ್ ಸ್ಟಾಕ್ ಬ್ರೋಕರ್ಗೆ ಅವ್ರು ಗೈಡ್ ಮಾಡ್ತಾರೆ ನಿಮ್ಗೆ. ಸೊ ವಿತಿನ್ 1 ದಿನದೊಳಗಡೆ ಅದು ಓಪನ್ ಆಗ್ಬಿಡುತ್ತೆ ನಿಮ್ಗೆ. ಅವಾಗ ನೀವು ಅದರಲ್ಲೇ ಮಾಡಬಹುದು. ಅಕೌಂಟ್ ಅಲ್ಲಿ ಎನೇಬಲ್ ಆಗಿದೆ ಸರ್, ಬಟ್ ಅದನ್ನ ಯೂಸ್ ಮಾಡೋದು ಹೆಂಗೆ, ಟ್ರೇಡ್ ಮಾಡೋದು ಹೆಂಗೆ, ಬಿಕಾಸ್ ಸೊ ಅದನ್ನ ಯಾವ್ಯಾವ್ದು ಡಿಪೆಂಡೆನ್ಸಿ ಏನೇನಿರುತ್ತೆ. ಇವಾಗ ಕ್ರೂಡ್ ಆಯಿಲ್ ಅಂದ್ರೆ ಅಮೆರಿಕಾದಿಂದ ಯಾವ್ದೋ ಒಂದು ಡೇಟಾ ಬರುತ್ತೆ ಅಂತ ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಅದೆಲ್ಲ ಏನ್ ಕನ್ಸಿಡರ್ ಮಾಡ್ಬೇಕಂತ ನಿಮ್ ಕಡೆಯಿಂದ ಒಂದು ಇನ್ಪುಟ್ ಸಿಕ್ಕ ನಮ್ಗೂ ಒಂದು ಧೈರ್ಯ ಬರುತ್ತೆ ಅಷ್ಟೇ. ನಾನು ಮಾಡ್ತೀನಿ ಸರ್. ಯಾಕಂದ್ರೆ ಇನ್ನೊಂದು ಮೇನ್ ಏನಂದ್ರೆ ಕಮಾಡಿಟಿಗೆ ಈಗ ಬರ್ತಿದ್ದಾರೆ ಜನಗಳು. ಓಕೆ, ವಾಲ್ಯೂಮ್ಸ್ ಅಂದ್ರೆ ನಮ್ಗೆ ಇವಾಗ ಈ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಅಥವಾ ಈಗ ನಮ್ಮ NSE ಅಲ್ಲಿ ಇರೋ ತರ ವಾಲ್ಯೂಮ್ಸ್ ಇಲ್ಲ ಅಲ್ಲಿ. ಸೊ ಈಗ ಶಿಫ್ಟ್ ಆಗ್ತಿದ್ದಾರೆ. ಅಂದ್ರೆ ಈಗ ನಮ್ಮ ಈ ಕಡೆ ಏನಾಗ್ತಿದೆ, ನಮ್ಮ ಇಂಡಿಯನ್ಸ್ ಇವಾಗ ಸ್ಟಾಕ್ ಮಾರ್ಕೆಟ್ಗೆ ಆಫ್ಟರ್ ಕೊರೋನಾ ಬರ್ತಿರೋದ್ರಿಂದ ಸೊ 1 by 1 ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಎಲ್ಲ ಜಾಬ್ ಹೋಲ್ಡರ್ಸ್ ಇರೋದ್ರಿಂದ ನೈಟ್ ಅಂದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಈಗ ಮಾಡ್ತಿದ್ದಾರೆ. ಸೊ ಒಂದ್ಸಾರಿ ನಮ್ಗಲ್ಲಿ ವಾಲ್ಯೂಮ್ಸ್ ಗೇನ್ ಆಯ್ತು ಅಂದಾಗ ಅವಾಗ ನಮ್ಗೆ ಅದ್ರ ಮೇಲೆ ಒಂದು ಗ್ರಿಪ್ ಬರುತ್ತೆ. ಸೊ ಈಗ ನೋಡಿ, ಸಡನ್ ಒಂದೇ ಮೂವ್ಮೆಂಟ್ ಕೊಡುತ್ತೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಸಡನ್ ಅಷ್ಟೇ ಮೂವ್ಮೆಂಟ್ ಬಿದ್ಬಿಡುತ್ತೆ. ಆ ತರ ಸಿಚುವೇಶನ್ ಗಳಲ್ಲಿ ನಾನು ಸ್ಟಾಪ್ ಲಾಸ್ ಎಲ್ಲಿ ಇಡ್ಲಿ ಇವ್ ಯಾವ್ದು ಗೊತ್ತಾಗಲ್ಲ ಸರ್. ಹಾಗೆ ನೀವು ಈಗ ಒಂದೊಮ್ಮೆ ನೀವು ಈಗ ಫ್ಯೂಚರ್ ಬೈ ಮಾಡ್ತೀರಾ ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ತುಂಬಾ ದುಡ್ಡು ಬೇಕು ನಮ್ಗೆ ಅಲ್ವಾ? ಸೊ ಅವೆಲ್ಲ ಪ್ರಾಬ್ಲಮ್ಸ್ ಇದೆ ಸರ್ ಅಲ್ಲಿ. ಸೊ ಜಾಬ್ ಹೋಲ್ಡರ್ಸ್ಗೂ ನಾವು ಯಾವ ತರ ಒಂದು ಇದ್ರಲ್ಲೇನೆ ಹಿಂಗ್ ಮಾಡ್ಬೋದು. ಸೊ ನೀವು ಇದು ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಸೊ ಅವೆಲ್ಲ ಮಾಡ್ಬೋದು ಸರ್. ಎಷ್ಟೊಂದು ಜನ ಮಾಡ್ತಿದ್ದಾರೆ ಸರ್ ಈಗ್ಲೂ ಈ ಜಾಬ್ ಹೋಲ್ಡರ್ಗಳು. ಇವನ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಆರಾಮಾಗಿ.
ಸೊ ಕರೆಕ್ಟ್ ವೇ ಗೊತ್ತಾದ್ರೆ ಇವನ್ ಇದನ್ನು ಮಾಡುವ ನಾವು. ಓಕೆ, ಕ್ರೂಡ್ ಆಯಿಲ್ ಇದೆಲ್ಲ ಇದೆ. ಬಟ್ ನಿಮ್ಗೆ ತುಂಬಾ ಜನ ಹೇಳ್ತಾರೆ ನಾನು ಕೋರ್ಸ್ಗಳು ಹೇಳ್ತೀನಿ ಅಂತ. ಬಟ್ ಕೋರ್ಸ್ಗಳು ಕೇಳಕ್ ಚೆನ್ನಾಗಿರುತ್ತೆ ಸರ್ ಅವೆಲ್ಲ ಕ್ರೂಡ್ ಆಯಿಲ್ ಬಗ್ಗೆ. ಬಟ್ ರಿಯಾಲಿಟಿ ಅದೇ ಹೇಳಿದ್ನಲ್ವ ನಿಮ್ಗೆ, ಸಡನ್ ಫ್ಲಕ್ಚುಯೇಷನ್ ತುಂಬಾ ಇರುತ್ತೆ ಅಲ್ಲಿ. ಸೊ ಅದು ನಮ್ಗೆ ಒಂದು ಗ್ರಿಪ್ ಬರ್ಬೇಕು ಸರ್. ಯಾಕಂದ್ರೆ ನಾವು ಮಾಡ್ತೀವಿ ಅಂತ ಹೋಗಿ ದುಡ್ಡು ಕಳ್ಕೊಳ್ಳೋದು ತುಂಬಾ ಡೇಂಜರ್ ಅದು ನನ್ನ ಪ್ರಕಾರ. ಓಕೆ, ಮಾಡುವ ಸರ್, ಡೆಫಿನೆಟ್ಲಿ ಎಲ್ಲ ಇದಾರೆ. ಇವನ್ ಒಳ್ಳೊಳ್ಳೆ ಎಕ್ಸ್ಪರ್ಟ್ ಇದಾರೆ ಸರ್ ಇಲ್ಲಿ ಕ್ರೂಡ್ ಆಯಿಲ್ ಆಗಲಿ. ಸೊ ನನಗೆ ಮೊನ್ನೆ UAE ಇಂದ ಒಬ್ರು ಕಾಲ್ ಮಾಡಿದ್ದಾರೆ. ಸೊ ನಾನು ಬಿಟ್ ಕಾಯಿನ್ ಸ್ಕ್ರೀನ್ ಶೇರ್ನ ಮಾಡಿದ್ನ ನೋಡಿ. ಸೊ ಅವ್ರು ಅಲ್ಲಿ ರೆಸಿಡೆನ್ಸ್, ಅವರು ಅಲ್ಲಿ ಇದರಲ್ಲಿ ಅಲ್ಲೇ ಇರೋದು ಅವರು. ಸೊ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಸೊ ಅವ್ರು ನನಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದು ನನಗೆ. ಸೊ ಆ ಥರದವ್ರು ಬಂದಾಗ ಸೊ ಅವರಿಂದ ನಾವು ನಾಲೆಜ್ನ ತಗೋಬಹುದು. ಇವನ್ ನಾನು ಓಪನ್ ಆಗಿ ಹೇಳ್ತೀನಿ, ಬಟ್ ನಾನು ಅದ್ರಲ್ಲಿ ಇನ್ನೂ ಅಷ್ಟು ಎಕ್ಸ್ಪರ್ಟ್ ಆಗಿಲ್ಲ. ಇವನ್ ವಾಲ್ಯೂಮ್ಸ್ ಕೂಡ ಕಡಿಮೆ ಇದೆ ಅಲ್ಲಿ. ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಸೊ ಅದಾಯ್ತು ಅಂದ್ರೆ ನನಗೂ ಕೂಡ ಏನು 24/7 ದುಡ್ಡು ಇರುತ್ತೆ ಅಲ್ವಾ, ಯಾವಾಗ ಬೇಕೋ ಅವಾಗ. ಎಕ್ಸಾಕ್ಟ್ಲಿ, ಬಿಟ್ ಕಾಯಿನ್ ಇವನ್ ಸ್ಯಾಟರ್ಡೆ ಸಂಡೇ ಕೂಡ ನಮಗೆ ಫ್ರೀ ಇರಲ್ಲ. ಮತ್ತೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅಟ್ಲೀಸ್ಟ್ ಮಾರ್ಕೆಟ್ ಮೇಲೆ ಕುತ್ಕೊಬಹುದು. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಬೆಳಿಗ್ಗೆ 9:50 ಇಂದ 3:30 ವರೆಗೂ ಮಾತ್ರ ಇರುತ್ತೆ. ಅದರಿಂದ ಡೆಫಿನೆಟ್ಲಿ ಸರ್ ಮಾಡುವ ಸರ್, ಅದನ್ನು ಮಾಡುವ. ನಾನು ಅದ್ರ ಮೇಲೆ ಮಾಡ್ತಿದ್ದೀನಿ. ಇವನ್ ಬಿಟ್ ಕಾಯಿನ್ ಎಲ್ಲ ಸ್ಮಾಲ್ ಕ್ವಾಂಟಿಟಿಲಿ ಹೋಗ್ತಾ ಇದ್ದೀನಿ. ಬಟ್ ನಾನು ತುಂಬಾ ಜನ ಕೇಳಿದಾಗ ನಾನು ಇದನ್ನೇ ಹೇಳಿದ್ದು. ಇರೋ ವಿಷಯ ನಾವು ನನಗೆ ಗೊತ್ತು ಅಂತ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಹೇಳಿದ್ರೆ ಅದನ್ನೇ ನಂಬ್ತೀರಾ ನೀವು ಅಲ್ವಾ. ಸೊ ಇವಾಗ ಏನೋ ಹೇಳಿದ್ದಾರೆ, ಓಕೆ ಇವ್ರು ಹೇಳೋದೆಲ್ಲ ಸತ್ಯ ಆಗ್ಬಿಡುತ್ತೇನೋ, ಬ್ಲೈಂಡ್ ಆಗಿ ನಂಬಿಡ್ತಾರೆ. ಬಟ್ ನನ್ಗೆ ಅದ್ ಮಾಡಕ್ ಇಷ್ಟ ಇಲ್ಲ. ಸೊ ಎಂಡ್ ಆಫ್ ದಿ ಡೇ ಬಿಟ್ ಕಾಯಿನ್ ಅಲ್ಲಿ ನೀವು ನೋಡಿರೋ ಪ್ರಕಾರ SR ಟೂಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತದೆ ಅಲ್ವಾ ಸರ್? ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬಿಟ್ ಕಾಯಿನ್ ಎಲ್ಲ ಹೆಂಗೆ ಗೊತ್ತಾ ಸರ್, ಬಿಟ್ ಕಾಯಿನ್ ಅಲ್ಲಿ ನಿಮಗೆ ತುಂಬಾ ಅಲ್ಲಿ ವಾಲ್ಯೂಮ್ಸ್ ಜಾಸ್ತಿ ಇದೆ ನಿಮಗೆ ಬಿಟ್ ಕಾಯಿನ್ ಅಲ್ಲಿ. ಸೊ ತುಂಬಾ ಜನ ಅಂದ್ರೆ ಎಲ್ಲಾ ಕಂಟ್ರಿ ಅವರು ಅಲ್ಲೂ ಬರ್ತಾರೆ ಎಲ್ಲಾರು ಟ್ರೇಡ್ ಮಾಡಕ್ಕೆ. ಸೊ ನಿಮ್ಗೆ ಏನಾಗುತ್ತೆ ಅಲ್ಲಿ ಸ್ಟೇಬಲ್ ಆಗಿ ಒಂದು ಮೂವ್ಮೆಂಟ್ ಅಲ್ಲಿ ಹೋಗ್ತಾನೆ ಇರುತ್ತೆ ಒಂದು ಟೈಮ್ ವರ್ಗುನು. ಸೊ ಒಂದೇ ಸಾರಿ ಸಡನ್ ಶೂಟ್ ಆಗ್ಬಿಡುತ್ತೆ ಮಾರ್ಕೆಟ್. ಸೊ ನೀವು ಒಂದು 2-3 ಸಾವಿರ ಇಟ್ಕೊಂಡ್ರು ಅದ್ರ 10 ಪಟ್ಟು ದುಡ್ಡು ಬಿಡ್ಬೋದು ನೀವು ಅದರಲ್ಲಿ ಬಿಟ್ ಕಾಯಿನ್ ಅಲ್ಲಿ. ಸೊ ಈ ತರ ಇದೆ ಅದರಲ್ಲಿ ಸರ್. ಬಟ್ ಬಿಟ್ ಕಾಯಿನ್ ಬೇಸ್ಲೆಸ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಅದಕ್ಕೆ ಯಾವುದೇ ಬೇಸ್ ಇಲ್ಲ ಆಕ್ಚುಲಿ. ಏನೋ ಇಂಡಿಯಾದಲ್ಲಿ ಬ್ಯಾನ್ ಅದು ಇದು ಏನೇನೋ ನಡೀತಾ ಇದೆ. ಬಟ್ ಅವೆಲ್ಲ ಬ್ಯಾನ್ ಮಾಡಕ್ ಆಗಲ್ಲ ಸರ್. ಆಲ್ರೆಡಿ ಅವರು ಮಾರ್ಕೆಟ್ ನ ಏನೋ ತುಂಬಾ ಇದು ಮಾಡ್ಬಿಟ್ಟಿದ್ದಾರೆ. ಸೊ ಬೇರೆ ಏನೇನೋ ನಡೀತಾವೆ ಬಿಟ್ ಕಾಯಿನ್ ಅಲ್ಲಿ. ಅದನ್ನೆಲ್ಲ ಮಾಡೋದು. ಬಿಟ್ ಕಾಯಿನ್ ಬಂದು ಸರ್ ಡೆಲ್ಟಾ ಒಂದೇ ಅಂತಲ್ಲ ಸರ್ ಲೀಗಲ್ ಆಗಿರೋಂತ ಬ್ರೋಕರೇಜ್. ಡೆಲ್ಟಾ ಇದೆ ಇವಾಗೇನೋ ಸ್ವಲ್ಪ ಈ XNS ಸ್ವಲ್ಪ ಪಾಪ್ಯುಲಾರಿಟಿ ಆಗ್ತಿದೆಯಪ್ಪ ಈಗ ಎಲ್ರು ಯೂಸ್ ಬಟ್ ಅದು ಇಲ್ಲಿಗಲ್ ಅಂತ ಸರ್. ಆಕ್ಚುಲಿ ಲೀಗಲ್ ಆಗಿರೋದು ಡೆಲ್ಟಾ ಒಂದೇ ಅಂತ ಸರ್ ಅದು. ಲೀಗಲ್ ಡೆಲ್ಟಾ ಒಂದೇನೆ. ಬಟ್ ಅದು ಏನೋ ಗೊತ್ತಿಲ್ಲ, ಇನ್ಮೇಲೆ ಮಾಡ್ಬಹುದೇನೋ. ಬಟ್ ನಾನು ಯೂಸ್ ಮಾಡ್ತೀನಿ. ಅಪ್ರೂವಲ್ ಸಿಕ್ಕಿಲ್ಲ ಅಂತ ಸರ್ XNS ಅವ್ರು ಕೊಟ್ಟಿದಾರಂತೆ. ಹೌದಾ? ಅದು ಅಪ್ರೂವಲ್ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಶಿವಮೊಗ್ಗ ಒಬ್ಬರು ಡೈಲಿ ಲೈವ್ ಅಲ್ಲಿ ಮಾಡ್ತಾರೆ. ಅವರು ಡೆಲ್ಟಾ ಒಂದೇ ಅಂತ ಸರ್ ಪ್ರೆಸೆಂಟ್ ಇರೋದು ಇನ್ ಇಲ್ಲಿಗಲ್ ಆಗಿ. ಓಕೆ ಸೂಪರ್. ಬಟ್ XNS ಅಲ್ಲಿ ಮಾಡ್ತಾ ಇದಾರೆ ಸರ್. ಬಟ್ ಅದು ಇಲ್ಲಿಗಲ್ ಆಗಿ ಮಾಡ್ತಾ ಇರೋದಂತ ಸರ್. ಓಕೆ ಯಾವಾಗ ಬೇಕಾದ್ರೂ ದೊಡ್ಡ ಅಮೌಂಟ್ ಇದ್ರೆ ಹೋಲ್ಡ್ ಮಾಡ್ಬಿಡ್ಬೋದು ಅವರು. ಅವ್ರದ್ದು ಸ್ವಲ್ಪ ಈ ಕಾಸ್ಟ್ ಸ್ವಲ್ಪ ಕಡಿಮೆ ಇದೆ XNS ಹೌದು ಡೆಲ್ಟಾ ಎಕ್ಸ್ಚೇಂಜ್ ಕಂಪೇರ್ ಮಾಡೋದು. ಅದಕ್ಕೆ ಜಾಸ್ತಿ ಎಲ್ಲ ಹೋಗ್ತಿದಾರೆ ಎಲ್ಲ. ಹೌದು ಸರ್. ಓಕೆ, ಬೇರೆ ಏನಿಲ್ಲ ಇಲ್ಲ ಸರ್. ಅದೇ ಕ್ರೂಡ್ ಆಯಿಲ್ ಇದು ಸ್ವಲ್ಪ ಇವಾಗ ಮೊದಲಿಗೆ ಇನ್ನೂ ಒಂದು 6 ಮಂತ್ ಇಂದ ಇವಾಗ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದೆ ಸರ್ ಕ್ರೂಡ್ ಆಯಿಲ್ ನ್ಯಾಚುರಲ್ ಗ್ಯಾಸ್ ಎಲ್ಲ. ಅದೇ ಹೇಳ್ತಾ ಇರೋದು ನಾನು. ಅಂದ್ರೆ ಈಗ ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದಾರೆ ಜನ. ನಿಮ್ ಕ್ಲಾಸ್ ಜಾಯ್ನ್ ಆದಾಗಿಂದನು 7:30 ಇಂದನು ನಾನು ನಿಮ್ ಜೊತೆ ಲೈವ್ ಕ್ರೂಡ್ ಆಯಿಲ್ ನ್ಯಾಚುರಲ್ ಗ್ಯಾಸ್ ಇಟ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಲೆವೆಲ್ ಅಲ್ಲಿ ನಮ್ಗೆ ನ್ಯಾಚುರಲ್ ಗ್ಯಾಸ್ ಒಳ್ಳೆ ಸಪೋರ್ಟ್ ಲೆವೆಲ್ ಹೋಗಿ ಒಂದು 6 ಮೂವ್ ಆಯ್ತು. ಮತ್ತೆ ಅಬ್ಸರ್ವ್ ಮಾಡಿ ಸರ್, ಪ್ರತಿಯೊಬ್ರು ನಾನು ಹೇಳೋದು ನಿಮ್ಗೆ ಯಾರ್ಯಾರು ಟೈಮ್ ಇದೆ ಅಬ್ಸರ್ವ್ ಮಾಡಿ. ಸೊ ನೀವು ಕ್ಯಾಚ್ ಮಾಡೋ ಒಂದೊಂದು ಪಾಯಿಂಟ್ ಕೂಡ ನಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಿದಿರಲ್ಲ 8 o'clock ಲೈವ್ ಇಂದ ಹಿಡಿದು ನಾನು ಕಂಟಿನ್ಯೂಸ್ ಅದು 2 ನಿಮ್ ಜೊತೆ ಮತ್ತೆ ಇದನ್ನು ನೋಡ್ತಾ ಇದ್ದೀನಿ. ಸಪೋರ್ಟ್ ಜೋನ್ ಅಲ್ಲಿ ಕರೆಕ್ಟ್ ನ್ಯಾಚುರಲ್ ಗ್ಯಾಸ್ ಹೋಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿ 6 ಪಾಯಿಂಟ್ ಹೋಗಿ ಮತ್ತೆ ಈಗ ರಿಜೆಕ್ಟ್ ಆಗ್ತಾ ಇದೆ ಅಲ್ಲಿಂದ. ಓಕೆ. ಮತ್ತೆ ಕ್ರೂಡ್ ಆಯಿಲ್ ಅಷ್ಟೇ ಸರ್, ಲೆವೆಲ್ ಇಂದ ಮತ್ತೆ ರಿಜೆಕ್ಟ್ ಆಗಿ ಬಂದಿದೆ ಸರ್. ಓಕೆ. ಆಪ್ಷನ್ ಅಲ್ಲಿ ಒಂದು 60 to 70 ಪಾಯಿಂಟ್ ಬಿದ್ದಿದೆ. ಸೂಪರ್ ಸರ್. ಇನ್ಸ್ಟ್ರೂಮೆಂಟ್ ಯಾವ ರೀತಿ ಆಡ್ ಮಾಡ್ಕೊಳ್ಳೋದು, ನೇಮ್ ಏನಿದೆ? ಬಿಕಾಸ್ BTC USD ಅಂತ ಹಾಕಿ 4-5 ಬರುತ್ತೆ, ಯಾವ್ದು ಕರೆಕ್ಟ್ ಒನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ಸ್ಟ್ರೂಮೆಂಟ್ಸ್ ನೇಮ್ಸ್ ಆಡ್ ಮಾಡ್ಕೊಳ್ಬೇಕು, ಅದು ಕಳ್ಸ್ಕೊಡ್ತೀರಾ ಸರ್? ಪ್ರದೀಪ್ ಸರ್ ಆರ್ ದಿನೇಶ್ ಸರ್? ಓಕೆ ಸರ್, ಕಳ್ಸ್ಕೊಡ್ತೀನಿ. ಯಾಕಂದ್ರೆ BTC USD ಅಂತ ಹಾಕಿ 5-6 ಬರುತ್ತೆ ಸರ್, ಯಾವ್ದು ಕರೆಕ್ಟ್ ಚಾರ್ಟ್ ಅಂತ ಗೊತ್ತಾಗಲ್ಲ. ಏನೋ ಬಿನಾನ್ಸ್ ಏನೋ ಸಮಥಿಂಗ್ ಏನೋ ಬರುತ್ತಲ್ವಾ ಸರ್? ಬಿನಾನ್ಸ್ ಇದೆ, US ಡಾಲರ್ ಇದೆ, ಅದ್ರಲ್ಲಿ ನಿಮ್ಗೆ ಯಾವ ಡಾಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋದು ಸರ್. ಎಕ್ಸಾಕ್ಟ್ಲಿ. ಟ್ರೇಡಿಂಗ್ ವ್ಯೂಸ್ ಇದೆ, ಕ್ರಿಪ್ಟೋ ಅಂತ 4-5 ಬರುತ್ತೆ ಸರ್. ಹೌದು ಸರ್, ಹೌದು. ಇವರು ಪ್ರದೀಪ್ ಅವರು ನೀವು ಮಾಡ್ತಿದ್ದೀರಾ, ನೀವು ಯೂಸ್ ಮಾಡ್ತೀರಾ, ಅಂದ್ರೆ ಟ್ರೇಡ್ ಮಾಡ್ತೀರಾ ಬಿಟ್ ಕಾಯಿನ್ ಅಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ? ಇಲ್ಲ ಸರ್, ನಾನು ಸರ್ ನಿಮ್ದು SR ಟೂಲ್ ಇಟ್ಕೊಂಡು ನಾನು ನೋಡ್ತಾ ಇರ್ತೀನಿ, ವಾಚ್ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಶಿವಮೊಗ್ಗದವ್ರು ಪ್ರವೀಣ್ ಅನ್ಬಿಟ್ಟು ಈಗ ಅವರು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಡೈಲಿ ಲೈವ್ ಬರ್ತಾರೆ ಸರ್. ಅವರು ಅವ್ರದ್ದು ಯೂಟ್ಯೂಬ್ ಇದೆಯಾ, ಚಾನಲ್ ಇದೆಯಾ ಅವ್ರದ್ದು? ಹೌದು, ಶಿವಮೊಗ್ಗ ಪ್ರವೀಣ್ ಅವರು ಆಕ್ಚುಲಿ NSE ಮಾಡ್ತಾ ಇರೋ ಸರ್, ಇಂಡಿಯನ್ ಮಾರ್ಕೆಟ್ ಮಾಡ್ತಾ ಇದ್ರು ಅವರು. ಅವ್ರ ನೇಮ್ ಅದು ಚಾನಲ್ ನೇಮ್ ಏನು? ಟ್ರೇಡಿಂಗ್ ದುನಿಯಾನಾ? ಟ್ರೇಡರ್ ದುನಿಯಾ. ಓಕೆ. ನನ್ಗೆ ಅವರು ಇಂಜಿನಿಯರ್. ಓಕೆ. ಇಲ್ಲ ಅವರು ನಾನು ನೋಡ್ತೀನಿ ಅವ್ರು ಆಕ್ಚುಲಿ NSE ನ ಕಡಿಮೆ ಮಾಡ್ತಾ ಇದ್ರೆ ಈಗ ಇದು ಕೊಟ್ಟೋಗ್ಬಿಟ್ರು ಕ್ರಿಪ್ಟೋ ಬಿಟ್ ಕಾಯಿನ್ ಜಾಸ್ತಿ. ಅದು ಡೈಲಿ ಲೈವ್ ಅಲ್ಲಿ ಬರ್ತಾರೆ ಸರ್, ಫ್ರೀ ಲೈವ್ 1 hour. ಓಕೆ. ನಾನು ಆಕ್ಚುಲಿ ಮೊನ್ನೆ ನೋಡಿದಾಗ ಅವ್ರು ಹೇಳಿದ್ರು ಕರೆಕ್ಟ್ ಲೀಗಲ್ ಆಗಿರೋದು ಡೆಲ್ಟಾ ಒಂದೇನೆ.
ಬಟ್ ಎಕ್ಸ್ನೆಸ್ ಅಲ್ಲೆಲ್ಲ ಮಾಡ್ತಾ ಇದಾರೆ. ಅದು ಇಲ್ಲಿಗಲ್ ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ. ಲೀಗಲ್ ಆಗಿದ್ರೆ ಡೆಲ್ಟಾ ಒಂದಿನ ಅಂತ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಸರ್ ಲೈವ್ ಅಲ್ಲಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ರು ಸರ್. ಓಕೆ ಓಕೆ. ನಾನು ತುಂಬಾ ಅಂದ್ರೆ ಅಬ್ಸರ್ವ್ ಮಾಡ್ತೀನಿ, ಬಟ್ ಕಡಿಮೆ ಮೇಲೆ ಮಾಡ್ತಿದ್ದೀನಿ ಸರ್. ಈಗ ಜಸ್ಟ್ ನಂದು ಟೆಸ್ಟಿಂಗ್ ತರ ನನಗೆ ಯಾವುದು ಈ ಕ್ರಿಪ್ಟೋ ಮತ್ತೆ ಕಮಾಡಿಟಿ. ಇಲ್ಲ, ಈ ನಿಮ್ದು ಟೂಲ್ ಅಲ್ಲಿ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಸರ್. ನಾನು ನೋಡಿದ್ದೀನಿ ಲೈವ್ ಅಲ್ಲಿ ಸಂಡೇ ಸ್ಯಾಟರ್ಡೆ. ಕರೆಕ್ಟ್, ವರ್ಕ್ ಆಗ್ತಿದೆ ಚೆನ್ನಾಗಿ. ಅಂದ್ರೆ ನಮ್ ಟೂಲ್ ಸ್ಪೆಷಾಲಿಟಿನೇ ಅದು ಸರ್. ಅಂದ್ರೆ ನಮಗೆ ಕ್ಯಾಂಡಲ್ ಅಂದ್ರೆ ಡೇಟಾನೇ ಇಂಪಾರ್ಟೆಂಟ್, ನಮ್ಗೆ ಬೇರೆ ಏನು ಯೂಸ್ ಆಗಲ್ಲ ಅಲ್ಲಿ. ಸೊ ಪ್ರೀವಿಯಸ್ ಡೇಟಾನೇ ನಮ್ಗೆ ವರ್ಕ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಕ್ಯಾಂಡಲ್ ಸ್ಟಿಕ್ ಇರೋ ಯಾವ್ದ್ರಲ್ಲಾದ್ರೂ ನಿಮ್ಗೆ ವರ್ಕ್ ಆಗುತ್ತೆ. ಆಮೇಲೆ ಇದು ಗೋಲ್ಡ್ XAUSD ಇದು ಮಾರ್ನಿಂಗ್ ಸರ್ 6 to 7 ಇಂದ 8 ವರೆಗೂ ಒಳ್ಳೆ ಮೂವ್ಮೆಂಟ್ ಇರ್ತದೆ. ಅವಾಗೆಲ್ಲ ಕಳಿಸ್ತಿದ್ದಾರೆ ಇವರು ಯಾರು ರಾಕಿ ಅವರೆಲ್ಲ ಕಳಿಸ್ತಿದ್ದಾರೆ ಸ್ಕ್ರೀನ್ ಶಾಟ್. ವರ್ಕ್ ಆಗಿದೆ. ಸರ್ ನೀವು ಡೆಲ್ಟಾದಲ್ಲೇ ಸರ್, ನೀವು ಡೆಲ್ಟಾಲೇ ಮಾಡ್ತಾ ಇದ್ದೀರಾ? ನಂದು ಡೆಲ್ಟಾ ಇದೆ, XNS ಇದೆ ಸರ್. ಬಟ್ ನಾನು XNS ಯೂಸ್ ಮಾಡ್ತೀನಿ. ಬಟ್ ಇವಾಗ ಇವ್ರು ಹೇಳಿದ್ರಲ್ವಾ ಅದು ಇಲಿಗಲ್. ಆಕ್ಚುಲಿ ಇಲಿಗಲ್ ಅಂತ ಗೊತ್ತಿತ್ತು ನನಗೆ, ಬಟ್ ಅದು ನಾವು ಪೇಮೆಂಟ್ ಎಲ್ಲ ಆಡ್ ಮಾಡ್ಬೇಕಿದ್ರೆ 90% XNS ಆಕ್ಟಾ4 ಮಾಡ್ತಾ ಇರೋ ಸರ್. ಬಟ್ ಅವ್ರು ಹೇಳಿದ್ದು ಸರ್ ಹೇಳಿದ್ದು ಪ್ಯೂರ್ಲಿ ಲೀಗಲ್ ಅಂದ್ರೆ ಡೆಲ್ಟಾ ಒಂದೇನೆ. ಓಕೆ. ಈ ಸ್ಮಾಲ್ ಅಮೌಂಟ್ ಅಲ್ಲಿ ಮಾಡಿ ನೆಕ್ಸ್ಟ್ ಎಕ್ಸ್ನೆಸ್ ಅಲ್ಲಿ ಮಾಡ್ತಾರೆ. ನಾಳೆ ದಿನ ಏನಾದ್ರು ಇದಾಯ್ತು ಹೋಲ್ಡ್ ಮಾಡಿದ್ರೆ ಕಷ್ಟ ಆಗ್ಬಹುದು ಅವಾಗ ಅಂತ ಹೇಳಿದ್ರು ಅಷ್ಟೇನೆ ಸರ್. ಬಟ್ ಅಗೇನ್ ಅದು ನಮ್ಗೆ ಏನು ನಮ್ಗೆ ಅಲ್ಲಿ ಇವಾಗ ನಮ್ ಜರೋದ ತರ ನಾವು ಟ್ರಸ್ಟ್ ಮಾಡಕ್ ಆಗಲ್ಲಲ್ವಾ ಅವ್ರನ್ನ. ಹೌದು ಸರ್, ಅವೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಇವನ್ ನಾನು ಜಾಸ್ತಿ ಫಂಡ್ಸ್ ಯೂಸ್ ಮಾಡಲ್ಲ, ಬಟ್ ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ಅದ್ರದ್ದು ಏನೋ ಅವ್ರಿಗೇನೋ ಬೆನಿಫಿಟ್ ಇರುತ್ತೆ ಅನ್ಸುತ್ತೆ. ಇಲ್ಲಿ ಓಪನ್ ಮಾಡಿ ನಮಗೆ ಕಳಿಸಿ XNS ಜಾಸ್ತಿ ಪ್ರಮೋಟ್ ಮಾಡ್ತಾರೆ. ಹೌದು ಸರ್, ಎಲ್ಲ ಎಕ್ಸ್ನೆಸ್ ಜಾಸ್ತಿ ಪ್ರಮೋಟ್ ಮಾಡೋದು ಅವ್ರ ಬೆನಿಫಿಟ್ ಇದೆ. ಎಕ್ಸಾಕ್ಟ್ಲಿ. ನಾವಲ್ಲಿ ಥರ್ಡ್ ಪಾರ್ಟಿ ಇದ್ರು ಫಂಡ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಲ್ಲಿ. ಹೌದು ಸರ್, ಹೌದು. ಡೈರೆಕ್ಟ್ ನಾವು ಮಾಡಕ್ ಆಗಲ್ಲ ಅಲ್ಲಿ. ಸೊ ಅದೆಲ್ಲ ದೊಡ್ಡ ಇಶ್ಯೂ ಇದೆ. ಸೊ ಅವನ್ನೆಲ್ಲ ಜಾಸ್ತಿ ಟ್ರಸ್ಟ್ ಮಾಡಿ ನಾವು ತುಂಬಾ ದುಡ್ಡು ಹಾಕಬಾರ್ದು ಅಲ್ಲಿ. ಹೌದು ಸರ್, ಹೌದು. ಸ್ವಲ್ಪ ಇಟ್ಕೊಂಡ್ ಮಾಡೋ ಸಮಸ್ಯೆ ಇಲ್ಲ ಸರ್. ಕರೆಕ್ಟ್ ಸರ್. ಓಕೆ ಸರ್. ಓಕೆ ಸರ್. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಉಪಯುಕ್ತ ಆಗ್ತಿದೆ. ಇವರು ಶಶಿಧರ್ ಅಂತ ಒಬ್ರು ಇದ್ರಲ್ವಾ, ಅವ್ರೇನ್ ಮಾತಾಡಿಲ್ಲ. ಅವ್ರು ಯಾವಾಗ್ಲೂ ಮೆಸೇಜ್ ಮಾಡ್ತಿರ್ತಾರೆ ನನ್ಗೆ. ಇದು ಮಂಜುನಾಥ್ ಅಂತ ನಮ್ಮ ಸ್ನೇಹಿತರು ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ ಸರ್ ಅವ್ರದ್ದು. ಅವರು ನಾನೇ ನನ್ನ ಕಡೆಯಿಂದ ಟೂಲ್ ತಗೊಂಡಿದ್ದಾರೆ ಅವರು. ಓಕೆ, ನೋಡೋಣ ಸರ್ ಅಲ್ಲಿ ಎಷ್ಟು ಮೆಂಬರ್ ಹಿಡಿತೆ ಕೇಳ್ಬಿಟ್ಟು ಬೇಕಾದ್ರೆ ಅಲ್ಲಾದ್ರೆ ನೀವು ಕ್ಲಾಸ್ ತಗೋಬಹುದು ಸರ್ ಆಫ್ಲೈನ್. ಯಾವಾಗ ಇವತ್ತು ಅಂತಲ್ಲ ಸರ್, ಯಾವಾಗಲೂ ಫರ್ದರ್ ಏನಾದ್ರು ಇದ್ರೆ ಮಾಡುವ ಸರ್. ಅವ್ರ ಆಫೀಸ್ ಯೂಸ್ ಕ್ಲಾಸ್ ಅಂತ ನಾನು ಆಕ್ಚುಲಿ ನನ್ನ ಕ್ಲಾಸ್ ಅಂತ ಏನು ಮಾಡಲ್ಲ ಸರ್. ನಾನು ಆನ್ಲೈನ್ ಬಂದಾಗ ಅಥವಾ ನಾನು ಲೈವ್ ಬಂದಾಗ ನಾನು ಇದನ್ನೇ ಮಾಡೋದು. ಸೊ ಡೌಟ್ ಗಳು ಬರ್ಬೇಕು ನಮ್ಗೆ. ಮೇನ್ ಕ್ವಶನ್ಸ್ ನಮ್ಗೆ ಎಷ್ಟು ರೈಸ್ ಆಗುತ್ತೆ ಮುಖಾಮುಖಿ ಸಿಕ್ಕಾಗ ಒಂದ್ ಸ್ವಲ್ಪ ಡೆಫಿನೆಟ್ಲಿ ಓಕೆ. ನಿಮ್ ಮುಖ ಯಾವಾಗ ನೋಡ್ಬೋದು ಸರ್ ಆನ್ಲೈನ್? ಅಟ್ಲೀಸ್ಟ್ 2025 ಬರ್ತೀನಿ ಸರ್. ಬರೀ ನಿಮ್ ವಾಯ್ಸ್ ಕೇಳಿಸಿ ನಿಮ್ಮ ನೋಡೋಣ ಅಂತ ಒಂದು ಕುತೂಹಲ ಅಷ್ಟೇ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಬಾಯ್ ಸರ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.